Hello everyone. Namaste ಎಲ್ರಿಗೂ ಹೇಗಿದ್ದೀರಾ? I hope you all doing fine. Welcome to Physics Wallah Foundation classes ಅಭಿಮನ್ಯು ಕನ್ನಡ ಬ್ಯಾಚ್. ನಾನು ನಿಮ್ಮ ರಘುನಾಥ್. ಸೊ ಈ ಹಿಂದೆ ಬೇರೆ ಬೇರೆ ವಿಡಿಯೋಸ್ಗಳಲ್ಲಿ ನಾವು ಒನ್ ಶಾರ್ಟ್ ಲೆಕ್ಚರಲ್ಲಿ ಇಂಪಾರ್ಟೆಂಟ್ 3 ಚಾಪ್ಟರ್ಸ್ಗಳನ್ನ ತಿಳ್ಕೊಂಡಿದ್ದು. ಲೈಫ್ ಪ್ರಾಸೆಸ್, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಸೊ ಅದೇ ಥರ ಇವತ್ತು ಒನ್ ಶಾರ್ಟ್ ಲೆಕ್ಚರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ನ ತಿಳ್ಕೊಳ್ಳೋದಕ್ಕೆ ಕೊಟ್ಟಿದ್ದೀವಿ. ಆ್ಯಂಡ್ ದ ಚಾಪ್ಟರ್ ನೇಮ್ ಈಸ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಸೊ ಇದ್ರನ್ನ ಸ್ವಲ್ಪ ನಾವು ಕ್ಲೂನ ತಿಳ್ಕೊಂಡಿದ್ದು. ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಚಾಪ್ಟರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಯಾವುದದು DNA ಕಾಪಿಂಗ್ ಆ್ಯಂಡ್ ವೇರಿಯೇಷನ್ ಅಂತ. ಸೊ ಅಲ್ಲಿ ಸ್ವಲ್ಪ ತಿಳ್ಕೊಂಡಿದ್ದು. ಸೊ ಹೌ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ದ ಕ್ಯಾರೆಕ್ಟರ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್, ಹೌ ದಟ್ ಅಕರ್ಸ್ ಇನ್ ಎಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ದ ಟಾಪಿಕ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಕವರ್ ಟುಡೇ, ಯಾವ ಟಾಪಿಕ್ಸ್ ಅನ್ನ ತಿಳ್ಕೊಳ್ತಾ ಇದ್ದೀವಿ. ಎಂಟೈರ್ ಚಾಪ್ಟರ್ ಅಂತ ಹೇಳಿದ್ಮೇಲೆ ಸಬ್ ಟಾಪಿಕ್ಸ್ಗಳಿರ್ಬೇಕಲ್ವಾ ಅದರಲ್ಲಿ. ಸೊ ಯಾವ್ಯಾವ ಸಬ್ ಟಾಪಿಕ್ಸ್ ಇದೆ? ಸೊ ಫ್ರಮ್ ದ ಬಿಗಿನಿಂಗ್ ಆಫ್ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್. ದೀಸ್ ಟರ್ಮಿನಾಲಜೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕೆ ಅಂತ ಹೇಳಿದ್ರೆ ನಮಗೆ ಚಾಪ್ಟರ್ ಓದ್ತಾ ಇದೀವಿ ಹೆರಿಡಿಟಿ ಮತ್ತೆ ಎವಲ್ಯೂಷನ್ ಅಂತ ಹೇಳ್ಬಿಟ್ಟು, ಆ ಡೆಫಿನೇಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಫ್ರಮ್ ದ ಬಿಗಿನಿಂಗ್ ಆಫ್ ಹೆರಿಡಿಟಿ, evolution, mutation, variation, genetics, genes, alleles, homologous, and all the types of alleles we are going to discuss today. Important terminologies. And when it comes to the second one, variation in different organisms, I mean asexual and also sexually reproducing organisms, ಯಾವ ಥರ ಆಗುತ್ತೆ ಅಂತ ತಿಳ್ಕೊಂತೀವಿ. ಹೆರಿಡಿಟಿ, ಸೊ ಹೌ ದಟ್ ಈಸ್ ಬೀಯಿಂಗ್ ಹ್ಯಾಪನ್ಡ್. ಸೊ ಇನ್ಹೆರಿಟೆಡ್ ಟ್ರೇಟ್ಸ್ ಅಂದ್ರೆ ಏನೋ ತಿಳ್ಕೊಂತೀವಿ. ಮೆಂಡೆಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್, ಅದರಲ್ಲಿ ಮೊನೋಹೈಬ್ರಿಡ್ ಕ್ರಾಸ್ ಮತ್ತೆ ಡೈಹೈಬ್ರಿಡ್ ಕ್ರಾಸ್ಗಳ ಬಗ್ಗೆ ತಿಳ್ಕೊಂತೀವಿ. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್, ಈ 3 ಲಾಗಳನ್ನ ತಿಳ್ಕೊಂತೀವಿ. ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಎವಲ್ಯೂಷನ್, ಸ್ಪೀಶಿಯೇಷನ್, ಹೋಮೋಲಾಗಸ್ ಅಂಡ್ ಅನಲಾಗಸ್ ಆರ್ಗನ್ಸ್. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಲೈಕ್ ವೈಸ್ fossils and evolution by stages and human races, evolution in human as well we are going to discuss. ಸೊ ಇಷ್ಟು ಟಾಪಿಕ್ಗಳನ್ನ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಹೊರಟಿದ್ವಿ. ಓಕೆ, ಸೊ ನೋಡೋಣ ಯಾವ್ಯಾವ ಟಾಪಿಕ್ ಇದೆ ಮತ್ತೆ ಯಾವ್ಯಾವ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ಗಳಿದೆ ಅಂತ ಹೇಳ್ಬಿಟ್ಟು. ಫಸ್ಟು ಟರ್ಮಿನಾಲಜೀಸ್ಗಳು ನೋಡೋಣ. ಓಕೆ, ಸೊ ಆಲ್ ದೀಸ್ ಟರ್ಮಿನಾಲಜೀಸ್ ಆರ್ ರಿಲೇಟೆಡ್ ಟು ಹೆರಿಡಿಟಿ ಅಂಡ್ ಎವಲ್ಯೂಷನ್, ಆರ್ ಯು ಕ್ಯಾನ್ ಸೇ ರಿಲೇಟೆಡ್ ಟು ಜೆನೆಟಿಕ್ಸ್. ಜೆನೆಟಿಕ್ಸ್ಗೆ ಸಂಬಂಧಪಟ್ಟಿರೋದು. ಓಕೆ, ಇದನ್ನ ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ಏನಲ್ಲ, ಬಟ್ ನಿಮ್ಗೆ ಇದು ಗೊತ್ತಿರಲೇಬೇಕು. ಓಕೆನಾ? ಸೊ ಯಾವ್ಯಾವ್ದಿದೆ ಅಂತ ನೋಡೋಣ. ಸೆಕೆಂಡ್ ಸ್ಲೈಡ್ ಅಲ್ಲಿ ಬರ್ತಕ್ಕಂಥ ಕೆಲವು ಟರ್ಮಿನಾಲಜೀಸ್ಗಳು ಎಕ್ಸಾಮ್ಗೆ ಕೇಳ್ತಾರೆ. ಓಕೆ, ಸೊ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್. ಫಸ್ಟ್ ಒನ್ ಈಸ್ ಜೆನೆಟಿಕ್ಸ್. ಸೊ ಯು ಆಲ್ ನೋ ದಟ್ ಜೆನೆಟಿಕ್ಸ್ ಇಸ್ ಎ ಬ್ರಾಂಚ್ ಆಫ್ ಬಯಾಲಜಿ which deals with the study of heredity and evolution of inherited characteristics. So two words you need to remember here. So one is ಹೆರಿಡಿಟಿ ಅಂಡ್ ಸೆಕೆಂಡ್ ಒನ್ ಈಸ್ ವೇರಿಯೇಷನ್. ಅಂದರೆ ಬಯಾಲಜಿಯ ಒಂದು ಬ್ರಾಂಚ್ ಇದು. ಇಲ್ಲಿ ನಾವೇನು ಮಾಡ್ತೀವಿ? ಸೊ ವಿ ಯೂಸ್ ಟು ಸ್ಟಡಿ ಅಬೌಟ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಸೊ ಹೆರಿಡಿಟಿ ಅಂದ್ರೆ ಏನು, ಎವಲ್ಯೂಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಜೆನೆಟಿಕ್ಸ್ is a branch of biology which deals with the study of heredity, variation of inherited characteristics. Okay, next second one ನೋಡೋಣ. ಹೆರಿಡಿಟಿ ಅಂದ್ರೆ ಏನು? ಚಾಪ್ಟರ್ ನೇಮೇ ಇದೆ, ಹಾಗಾಗಿ ಅದ್ರ ಡೆಫಿನೇಷನ್ ನಮಗೆ ಗೊತ್ತಿರಲೇಬೇಕು. 1 ಮಾರ್ಕ್ ಕೇಳ್ತಾರೆ. ಡಿಫೈನ್ ಹೆರಿಡಿಟಿ, ವಾಟ್ ಈಸ್ ಹೆರಿಡಿಟಿ ಅಂತೆಲ್ಲ ಕೇಳ್ತಾರೆ. ಓಕೆ, ಕನ್ನಡದಲ್ಲಿ ಅದನ್ನ ಅನುವಂಶೀಯತೆ ಅಂತ ಹೇಳ್ತೀವಿ. ಜೆನೆಟಿಕ್ಸ್ಗೆ ಏನಾದರೂ ಕನ್ನಡದಲ್ಲಿ ಮೀನಿಂಗ್ ಬೇಕು ಅಂತ ಹೇಳಿದ್ರೆ ತಳಿಶಾಸ್ತ್ರ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ವೇರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಹೈಬ್ರಿಡೈಸೇಷನ್, ವೇರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಕ್ರಾಸ್ ಬ್ರೀಡ್ಸ್, ಎಲ್ಲ ಅಲ್ಲೇ ಬರೋದು. ನೆಕ್ಸ್ಟ್ ಹೆರಿಡಿಟಿ ಅಂದ್ರೆ ಏನು? ಹೆರಿಡಿಟಿ ಇಟ್ ಈಸ್ ನಥಿಂಗ್ ಬಟ್ ಇನ್ಹೆರಿಟೆನ್ಸ್ ಆಫ್ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ from one generation to another generation. Parental characteristics to their offspring. ಇಲ್ಲಿ ಒಂದು ವರ್ಡ್ ಇದೆ, ಏನದು? ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು. ಇನ್ಹೆರಿಟೆನ್ಸ್ ಇನ್ ದ ಸೆನ್ಸ್ ಟ್ರಾನ್ಸ್ಮಿಷನ್, ದಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಈಸಿಲಿ ಸೇ ಹೆರಿಡಿಟಿ ಈಸ್ ಅ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್. ನೀವು ಬೇರೆ ಥರನೂ ಡಿಫೈನ್ ಮಾಡ್ಬೋದು. ಇಟ್ಸ್ ಅ ಟ್ರಾನ್ಸ್ಮಿಷನ್ ಆಫ್ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ದೇರ್ ಆಫ್ಸ್ಪ್ರಿಂಗ್. ಅನುವಂಶೀಯತೆ, ತಂದೆ ತಾಯಿಗಳಿಂದ ಅವುಗಳ ಗುಣಲಕ್ಷಣಗಳು ಮಕ್ಕಳಿಗೆ ಪ್ರವಹಿಸುವುದು ಅಂತ ಹೇಳ್ತೀವಿ. ಓಕೆ, ಸೊ ವಿ ಲುಕ್ ಅಲೈಕ್ ಅವರ್ ಪೇರೆಂಟ್ಸ್. ನಾವು ನೋಡೋದಿಕ್ಕೆ
ನಮ್ಮ ಪೇರೆಂಟ್ಸ್ ಥರನೇ ಇರ್ತೀವಿ, ಹೌದಲ್ವಾ? ಸೊ ಯಾಕೆ ಕೆಲವು ಸಿಮಿಲಾರಿಟಿಗಳಿರುತ್ತೆ, ಯಾಕೆ ಕೆಲವು ವೇರಿಯೇಷನ್ಗಳಿರುತ್ತೆ. ವಿ ಆರ್ ನಾಟ್ ಎಕ್ಸಾಕ್ಟ್ ಕಾಪೀಸ್ ಆಫ್ ಅವರ್ ಪೇರೆಂಟ್ಸ್. ಕೆಲವು ವೇರಿಯೇಷನ್ ಬರುತ್ತೆ, ಯಾಕೆ? ಕೆಲವು ಗುಣಲಕ್ಷಣಗಳು ಬಂದಿದೆ, ಯಾಕೆ? ಆ ಬರುತ್ತಲ್ಲ ಗುಣಲಕ್ಷಣಗಳು, ಆ ಗುಣಲಕ್ಷಣಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಕಂಡೀಷನ್ ಏನಿದೆ ಅದು ಹೆರಿಡಿಟಿ. ನೆಕ್ಸ್ಟ್ ವೇರಿಯೇಷನ್ ಬಂದಾಗ, ಸೊ ನಾನು ಮುಂಚೆನೂ ಕೂಡ ಹೇಳಿದೆ ನಾನು ನಿಮಗೆ, ವೇರಿಯೇಷನ್ ಅಂತ ಹೇಳಿದ್ರೆ ಇದು ಬದಲಾವಣೆಗಳಲ್ಲ, ಇದು ವಿಭಿನ್ನತೆಗಳು. ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ವಿಭಿನ್ನತೆ ಅಂತ ಹೇಳಿದ್ರೆ ಏನು? ಇಟ್ಸ್ ದ ಡಿಗ್ರಿ ಆಫ್ ಚೇಂಜಸ್ ಇನ್ ಆಫ್ ಸ್ಪ್ರಿಂಗ್ ವೆನ್ ಕಂಪೇರ್ ಟು ದೇರ್ ಪೇರೆಂಟ್ಸ್. ತಂದೆ ತಾಯಿಗಳಿಗೆ ಹೋಲಿಸ್ಕೊಂಡ್ರೆ ಮಕ್ಕಳಲ್ಲಿ ಕಾಣ್ತಕ್ಕಂಥ ಕೆಲವು ಬದಲಾವಣೆಗಳೇನಿದೆ ಅದನ್ನ ವಿಭಿನ್ನತೆ ಅಂತ ಹೇಳ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಆಸ್ ಐ ಸೆಡ್, ವಿ ಆರ್ ನಾಟ್ ಎಕ್ಸಾಕ್ಟ್ ಕಾಪೀಸ್ ಆಫ್ ಅವರ್ ಪೇರೆಂಟ್. ನಮ್ಮಲ್ಲಿ ಕೆಲವು ಬದಲಾವಣೆಗಳಿರುತ್ತೆ. ದಾಟ್ ಈಸ್ ದ ರಿಸಲ್ಟೆಂಟ್ ಆಫ್ ಜೆನೆಟಿಕ್ ಕಾಂಬಿನೇಷನ್ ಡ್ಯೂರಿಂಗ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುವಾಗ ಎರಡು ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗೋದ್ರಿಂದ, ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ಗಳು, ದಟ್ ಕಾಸಸ್ ಎನಾರ್ಮಸ್ ಚೇಂಜಸ್ ಇನ್ ಆಫ್ ಸ್ಪ್ರಿಂಗ್. ತುಂಬಾ ಚೇಂಜಸ್ಗಳಾಗುತ್ತೆ. Okay, so those changes, degree of changes in offspring when compared to our parents is called variation. ಇವೆರಡರ ಬಗ್ಗೆ ತಿಳ್ಕೊಳ್ಳೋದಿಕ್ಕೇನೆ ನಾವು ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮ್ಯೂಟೇಷನ್ ಅಂದ್ರೆ ಏನು? ಈ ಎಲ್ಲ ಕ್ಷಣಗಳು ಇಂಪಾರ್ಟೆಂಟ್. ಇವಾಗ ಮ್ಯೂಟೇಷನ್ ಅಂದ್ರೆ ಏನು ಹಾಕಿದ್ರೆ, ಇಟ್ಸ್ ಅ ಸಡನ್ ಚೇಂಜ್ ಇನ್ DNA ಸೀಕ್ವೆನ್ಸ್ ಆಫ್ ಎನ್ ಇಂಡಿವಿಜುವಲ್. ಸಡನ್ ಚೇಂಜ್ ಅಂತ ಹೇಳ್ತಾ ಇದ್ದೀವಿ. ನಿಧಾನವಾಗಿ ಬದಲಾವಣೆಗಳಾದ್ರೆ, ಓಕೆ, ಸ್ಲೋ ಚೇಂಜಸ್ಗಳಾದರೆ ಅದು ಎವಲ್ಯೂಷನ್ ಆಗುತ್ತೆ. ಸೊ ಅದನ್ನು ಮತ್ತೆ ನಾವು ನೆಕ್ಸ್ಟ್ ಡೆಫಿನೇಷನ್ ತಿಳ್ಕೊತೀವಿ. ಸೊ ಇಲ್ಲಿ ಸಡನ್ ಚೇಂಜ್ ಇನ್ DNA ಸೀಕ್ವೆನ್ಸ್ ಆಫ್ ಎನ್ ಇಂಡಿವಿಜುವಲ್, ಸಡನ್ ಆಗಿ ಬದಲಾವಣೆ ಆಗೋದು. ಹುಟ್ಟು ಮಕ್ಕಳಲ್ಲಿ ತೀರ ಬದಲಾವಣೆಗಳಿರುತ್ತೆ. ಸೊ ದ ಆಫ್ ಸ್ಪ್ರಿಂಗ್ಸ್ ಆರ್ ಎಂಟೈರ್ಲಿ ಡಿಫ್ರೆಂಟ್ ವೆನ್ ಕಂಪೇರ್ ಟು ದೇರ್ ಪೇರೆಂಟ್ಸ್. ಎಂಟೈರ್ಲಿ ಅಂತ ಹೇಳಿದ್ರೆ ಬೇರೆ ಆರ್ಗ್ಯಾನಿಸಮ್ ಅನ್ನ ಅದು ರಿಪ್ರೊಡ್ಯೂಸ್ ಮಾಡೋದು ಅಂತಲ್ಲ. ಸೊ ಅಲ್ಲೇನಾಗುತ್ತೆ ಕೆಲವು ಸಲ, ಸೊ ಸಮ್ ಯು ಕ್ಯಾನ್ ಸೆ ಡಿಸಬಿಲಿಟೀಸ್, ಕೆಲವು ತುಂಬಾನೇ ಡಿಸಬಿಲಿಟೀಸ್ಗಳು ಪ್ರೊಡ್ಯೂಸ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಸಚ್ ಕೈಂಡ್ ಆಫ್ ಡಿಸಬಿಲಿಟೀಸ್ ಯು ಕ್ಯಾನ್ ಫೈಂಡ್ ಇನ್ ಆಫ್ ಸ್ಪ್ರಿಂಗ್ ವೆನ್ ಕಂಪೇರ್ ಟು ದರ್ ಪೇರೆಂಟ್ಸ್. ಸೊ ದಟ್ ಈಸ್ ಡ್ಯೂ ಟು ಸಡನ್ ಚೇಂಜ್ ದ DNA ಸೀಕ್ವೆನ್ಸಸ್. ಸೊ ದಟ್ ಈಸ್ ಕಾಲ್ಡ್ ಮ್ಯೂಟೇಷನ್. ಸೊ ಇದು ಉತ್ಪರಿವರ್ತನೆ ಅಂತ ಹೇಳ್ತೀವಿ, ಉತ್ಪರಿವರ್ತನ. ಲೈಕ್ವೈಸ್ ಎವಲ್ಯೂಷನ್ಗೆ ಬಂದಾಗ ಇಟ್ಸ್ ಅ ಗ್ರಾಜುಯಲ್ ಸ್ಲೋ ಪ್ರೋಸೆಸ್. ಸೊ ಯು ನೋ ದಟ್ ಈಸ್ ನಥಿಂಗ್ ಬಟ್ Dryopithecus to modern man. There are many fossils are there in between. Human races ಗಳೆಲ್ಲ ಬರ್ತಾ ಹೋಗುತ್ತೆ. ಮಂಗನಿಂದ ಮಾನವ ಅಂತ ಏನು ಹೇಳ್ತಾ ಹೋಗ್ತೀವಿ, ಸಡನ್ ಆಗಿ ಆಗಿಲ್ಲ. ದಟ್ ಟೇಕ್ಸ್ ಮೋರ್ ದೆನ್ 15 million years. ನೋಡಿ ಅಲ್ಲಿ 15 million years we took to became a modern man from Dryopithecus. ಚಿಂಪಾಂಜಿ ತರ, ಏಪ್ ತರ ಇದ್ದಂತ ನಾವುಗಳು ಇವಾಗ ಮಾಡರ್ನ್ ಮ್ಯಾನ್ ಆಗಿದ್ದೀವಿ. ಅದು ಇಮ್ಮಿಡಿಯೇಟ್ ಆಗಲ್ಲ. ಸೊ ಹಾಗಾಗಿ ಈ ತರ ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ ಆಗ್ತಾ ಆಗ್ತಾ ಏನಾಗುತ್ತೆ, ಎವಲ್ಯೂಷನ್ ಆಗುತ್ತೆ. ಎವಲ್ಯೂಷನ್ ಇಸ್ ದ ಪ್ರೋಸೆಸ್ ಇನ್ ವಿಚ್ ಗ್ರಾಜುಯಲ್ ಚೇಂಜಸ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ನಮ್ಮ ಜೆನೆಟಿಕ್ ಮೆಟೀರಿಯಲ್ಗಳಲ್ಲಿ ಗ್ರಾಜುಯಲ್ ಚೇಂಜಸ್ಗಳು ಆಗ್ತಾ ಆಗ್ತಾ ಏನಾಗುತ್ತೆ ಜೆನೆಟಿಕ್ ಮೆಟೀರಿಯಲ್ಗಳು. ಸೊ ದಟ್ ಲೀಡ್ಸ್ ಇನ್ ಟು ಅ ಫಾರ್ಮೇಷನ್ ಆಫ್ ನ್ಯೂ ಆರ್ಗ್ಯಾನಿಸಮ್. ಸೊ ದಟ್ ಈಸ್ ಕಾಲ್ಡ್ ಎವಲ್ಯೂಷನ್. ಓಕೆ, ವಿಕಾಸ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಜೀನ್ಸ್ ಅಂತ ಬಂದಾಗ, ಜೀನ್ಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ. ಈ ಹೆರಿಡಿಟಿ ಅಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್. ಆ ಕ್ಯಾರೆಕ್ಟರ್ಗಳನ್ನು ಕ್ಯಾರಿ ಮಾಡೋದು ಯಾರು? ದೋಸ್ ಕ್ಯಾರೆಕ್ಟರ್ಸ್, ಜೆನೆಟಿಕ್ ಕ್ಯಾರೆಕ್ಟರ್ಸ್ ಆರ್ ಕ್ಯಾರಿಡ್ ಬೈ ಅ ಯೂನಿಟ್ ದಟ್ ಈಸ್ ಕಾಲ್ಡ್ ಅ ಜೀನ್. ಅದನ್ನ ಜೀನ್ ಅಂತ ಹೇಳ್ತೀವಿ. ಎ ಜೀನ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ ಹೆರಿಡಿಟಿ ಅಂಡ್ ದ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇನ್ DNA ಅಂಡ್ RNA. DNA ಮತ್ತು RNA ಅಂತ ಬಂದಾಗ ಅಲ್ಲಿ ನ್ಯೂಕ್ಲಿಯೋಟೈಡ್ಸ್ಗಳಂತ ಸಬ್ ಯೂನಿಟ್ಗಳು ಬರುತ್ತೆ. ಆ ನ್ಯೂಕ್ಲಿಯೋಟೈಡ್ಸ್ಗಳಿರ್ತಕ್ಕಂಥ ಕೆಲವು ಸಬ್ ಯೂನಿಟ್ಸ್ಗಳಿಗೆ ಜೀನ್ಸ್ ಅಂತ ಹೇಳ್ತೀವಿ. ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ದ ಹೆರಿಡಿಟಿ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಯು ಕ್ಯಾನ್ ಸೇ ದೀಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ. ದೇ ಪ್ರೆಸೆಂಟ್ ಇನ್ ನ್ಯೂಕ್ಲಿಯೋಟೈಡ್ಸ್ ಆಫ್ DNA ಅಂಡ್ RNA. ನೆಕ್ಸ್ಟ್, ಸೊ ದೀಸ್ ಡೆಫಿನೇಷನ್ಸ್ ಆರ್ ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಚಾಪ್ಟರ್ಗೆ ಸ್ವಲ್ಪ ರಿಲೇಟೆಡ್ ಆಗಿರುತ್ತೆ. ಸೊ ಈ ಡೆಫಿನೇಷನ್ ಗೊತ್ತಿದ್ರೆ ನೀವು ಮಾನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಟೆಸ್ಟ್ ಕ್ರಾಸ್, ಬ್ಯಾಕ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಈ ಎಲ್ಲ ವರ್ಡ್ಸ್ಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೊಬಹುದು. ಓಕೆನಾ? ಸೊ ನೋಡಿ ಇಲ್ಲಿ ಅಲೀಲ್ಸ್ ಅಂದ್ರೆ ಏನು ಆಗಿದ್ರೆ, ಸೊ ಅಲೀಲ್ಸ್ ಆರ್ ದ ಜೀನ್ಸ್ ವಿಚ್ ಕೋಡ್ ಫಾರ್ ಎ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್. ಈಗ ಯಾವುದೋ ಒಂದು ಟ್ರೇಟ್ ಇರುತ್ತೆ, ಟ್ರೇಟ್ ಇನ್ ದ ಸೆನ್ಸ್ ಕ್ಯಾರೆಕ್ಟರ್. ಓಕೆ, ಇಟ್ಸ್ ನಥಿಂಗ್ ಬಟ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ದೇರ್ ಆರ್ ಮೆನಿ ಕ್ಯಾರೆಕ್ಟರ್ಸ್. ಅಂದ್ರೆ ಹೈಟ್ ಆಫ್ ಎನ್ ಆರ್ಗ್ಯಾನಿಸಮ್ ಇಸ್ ಒನ್ ಕ್ಯಾರೆಕ್ಟರ್. ಕಾಂಪ್ಲೆಕ್ಸ್ ಅಯಾನ್, ದ ಕಲರ್ ಆಫ್ ದ ಸ್ಕಿನ್ ಇಸ್ ಅ ಒನ್ ಕ್ಯಾರೆಕ್ಟರ್. ಸೊ ಕಲರ್ ಆಫ್ ದ ಐ is a one character. Nature of hair is a one character. ಸೊ ಈ ತರ ಬೇಕಾದಷ್ಟು ಕ್ಯಾರೆಕ್ಟರ್ಗಳಿದೆ. ಈಚ್ ಅಂಡ್ ಎವ್ರಿ
ಕ್ಯಾರೆಕ್ಟರ್ ಹ್ಯಾಸ್ ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಪ್ರತಿಯೊಂದು ಕ್ಯಾರೆಕ್ಟರ್ಲೂ ಕೂಡ ಎರಡು ಆಪೋಸಿಟ್ ಆಗಿರ್ತಕ್ಕಂಥ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳಿರುತ್ತೆ. ಈಗ ಹೈಟ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ಎರಡು ಥರ ಹೇಳ್ಬೋದು ನಾವು, ಟಾಲ್ ಆರ್ ಡ್ವಾರ್ಫ್ ಅಂತ. ಸೀದೇರ್ ಆ ಟ್ವಾಲ್ ಮತ್ತೆ ಡ್ವಾರ್ಫ್ ಈ ಎರಡನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಕೆಲವು ಜೀನ್ಸ್ಗಳೇನಿರುತ್ತೆ ಅವುಗಳಿಗೆ ನಾವು ಅಲೀಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲೇಟರ್ ಐ ವಿಲ್ ಎಕ್ಸ್ಪ್ಲೈನ್ ದಿಸ್, ಜಸ್ಟ್ ಅಬ್ಸರ್ವ್ ಹಿಯರ್. ಸೊ ದಿಸ್ ಪರ್ಟಿಕ್ಯುಲರ್ genetic constitution that indicates the organism is a tall, ಅದು ಟಾಲ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಲೈಕ್ವೈಸ್ ಬಿಗ್ ಟಿ ಅಂಡ್ ಸ್ಮಾಲ್ ಟಿ, ದಿಸ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಇಸ್ ಆಲ್ಸೋ ಇಂಡಿಕೇಟಿಂಗ್ ದಿಸ್ ಆರ್ಗ್ಯಾನಿಸಮ್ ಇಸ್ ಟಾಲ್, ಇದು ಕೂಡ ಟಾಲ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಈಗ ಇದರಲ್ಲಿ ಎರಡು ಕ್ಯಾಪಿಟಲ್ ಟಿ ಇದೆ, ಇಲ್ಲಿ ಒಂದು ಸ್ಮಾಲ್ ಟಿ ಮತ್ತೆ ಕ್ಯಾಪಿಟಲ್ ಟಿ ಇದೆ. ಓಕೆನಾ, ಇಲ್ಲಿ ನೋಡಿ, ಎ ಪೇರ್ ಆಫ್ ಅಲೀಲ್ಸ್ ಆರ್ ಪ್ರೆಸೆಂಟ್ ಅಂಡ್ ರೆಸ್ಪಾನ್ಸಿಬಲ್ ಫಾರ್ ಎ ಸಿಂಗಲ್ ಕ್ಯಾರೆಕ್ಟರ್, ಒಂದು ಕ್ಯಾರೆಕ್ಟರ್ನ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಓಕೆನಾ, ಹಾಗಾಗಿ alleles are the genes which code for a pair of contrasting traits. ಎರಡು ಕ್ಯಾರೆಕ್ಟರ್ಗಳನ್ನ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದಕ್ಕೆ ಅಲೀಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದರಲ್ಲಿ ಎರಡು ತರ ಇರುತ್ತೆ, ಹೋಮೋಜೈಗಸ್ ಅಲೀಲ್ಸ್ ಅಂಡ್ ಹೆಟರೋಜೈಗಸ್ ಅಲೀಲ್. ಆಲ್ಮೋಸ್ಟ್ ಈಗ ನಿಮ್ಗೆ ಗೊತ್ತಿರುತ್ತೆ, ಹೋಮೋ ಅಂತ ಹೇಳಿದ್ರೆ ಸಿಮಿಲರ್ ಅಂತ, ಹೋಮೋ ಇನ್ ದ ಸೆನ್ಸ್ ಸಿಮಿಲರ್. ಲೈಕ್ವೈಸ್ ಹೆಟಿರೋ ಇನ್ ದ ಸೆನ್ಸ್ ಡಿಫ್ರೆಂಟ್, ಹೆಟಿರೋ ಇನ್ ದ ಸೆನ್ಸ್ ಡಿಫರೆಂಟ್ ಅಂತ ಹೇಳ್ತೀವಿ. ನಾವು ಯು ಕ್ಯಾನ್ ಈಸಿಲಿ ಡಿಫೈನ್ ಹೋಮೋಜೈಗಸ್ ಅಲೀಲ್ಸ್ ಅಂತ ಹೇಳಿದ್ರೆ ಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಪ್ರೆಸೆಂಟ್ ಫಾರ್ ಎ ಟ್ರೈಟ್, ಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ರೆಸ್ಪಾನ್ಸಿಬಲ್ ಫಾರ್ ಎ ಟ್ರೈಟ್, ಒಂದು ಕ್ಯಾರೆಕ್ಟರ್ಗೆ ರೆಸ್ಪಾನ್ಸಿಬಲ್ ಆಗ್ತಕ್ಕಂಥ ಒಂದೇ ತರಹದ ಅಲೀಲ್ಸ್ಗಳಿಗೆ ಹೋಮೋಜೈಗಸ್ ಅಲೀಲ್ ಅಂತ ಹೇಳ್ತೀವಿ. ನೀವು ಅದಕ್ಕೆ ಕಾಮನ್ ಆಗಿ ಟ್ರೂ ಬ್ರೀಡ್ ಅಥವಾ ಪ್ಯೂರ್ ಬ್ರೀಡ್ ಪ್ಲಾಂಟ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ಈಗ ಇಲ್ಲಿದೆ ಬಿಗ್ ಟಿ. So both alleles are usually similar. Okay, and they are responsible for a single character. ಒಂದು ಕ್ಯಾರೆಕ್ಟರ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. And here that is indicating the tall. So here it is indicating bigger. That is indicating shape of a seed that is called round. So ಅದು ಒಂದು ಕ್ಯಾರೆಕ್ಟರ್. ಸೊ ಹಾಗಾಗಿ ಆ ಎರಡು ಅಲೀಲ್ಸ್ಗಳು ಒಂದೇ ತರ ಇದ್ರೆ, ಆ ಎರಡು ಅಲೀಲ್ಸ್ಗಳು ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತಾ ಇದ್ರೆ, ರೆಪ್ರೆಸೆಂಟ್ ಮಾಡ್ತಾ ಇದ್ರೆ, ಅದನ್ನ ಹೋಮೋಜೈಗಸ್ ಅಲೀಲ್ಸ್ ಅಂತ ಹೇಳ್ತೀವಿ. ಯು ಕ್ಯಾನ್ ಸೇ similar pair of alleles present for a trait. ಓಕೆ, ನೆಕ್ಸ್ಟ್ ಅದೇ ತರ ಸ್ವಲ್ಪ ಆಪೋಸಿಟ್ ಆಗಿ ಬರೀತಾ ಹೋಗ್ಬೇಕು. ಡಿಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಪ್ರೆಸೆಂಟ್ ಫಾರ್ ಎ ಟ್ರೈಟ್, ಡಿಸಿಮಿಲರ್ ಆಗಿರುತ್ತೆ ಬಟ್ ದಟ್ ಈಸ್ ಕಂಟ್ರೋಲಿಂಗ್ ಎ ಒನ್ ಕ್ಯಾರೆಕ್ಟರ್, ರೈಟ್? ಫಾರ್ ಎಕ್ಸಾಂಪಲ್ ಬಿಗ್ ಟಿ ಸ್ಮಾಲ್ ಟಿ, ಬಿಗ್ಗರ್ ಸ್ಮಾಲರ್, ದೋ ದೇರ್ ಆರ್ ಟೂ ಅಲೀಲ್ಸ್ ಆರ್ ಪ್ರೆಸೆಂಟ್ ಹಿಯರ್, ಎರಡು ಅಲೀಲ್ಸ್ಗಳಿದ್ರೂ ಕೂಡ ಡಿಸಿಮಿಲರ್ ಪೇರ್ ಅಂತ ಹೇಳ್ತಾ ಇದ್ದೀವಿ, ಎರಡು ಕೂಡ ಡಿಸಿಮಿಲರ್ ಆಗಿದೆ. ಸೊ ದಟ್ ಈಸ್ ಇಂಡಿಕೇಟಿಂಗ್ ದ ಟಾಲ್ ಒನ್ ಕ್ಯಾರೆಕ್ಟರ್ ಅಂಡ್ ದಿಸ್ ಒನ್ ಇಂಡಿಕೇಟಿಂಗ್ ಇಟ್ಸ್ ಅ ರೌಂಡ್, ಇಟ್ಸ್ ಅನದರ್ ಕ್ಯಾರೆಕ್ಟರ್ ಆಫ್ ಅ ಸೀಡ್. ಸೊ ಹಾಗಾಗಿ ಸಿಮಿಲರ್ ಡಿಸಿಮಿಲರ್, ಹೋಮೋಜೈಗಸ್ ಹೆಟರೋಜೈಗಸ್ ಅಲೀಲ್ಸ್ ಅಂತ ಹೇಳ್ಬಿಟ್ಟು. ಹೋಮೋಜೈಗಸ್ಗೆ ಬಂದಾಗ ಸೊ ಟ್ರೂ ಪ್ಲಾಂಟ್ ಆರ್ ಪ್ಯೂರ್ ಬ್ರೀಡ್ ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ನಾಟ್ ಟ್ರೂ ಆರ್ ಇಟ್ ಮೇ ಬಿ ದ ಪ್ಯೂರ್ ಬ್ರೀಡ್ ಪ್ಲಾಂಟ್ಸ್. ನೆಕ್ಸ್ಟ್ ಡಾಮಿನೆಂಟ್ ಅಲೀಲ್ಸ್ ಅಂಡ್ ಆಲ್ಸೋ ರಿಸೆಸಿವ್ ಅಲೀಲ್ಸ್. ಓಕೆ, ಡಾಮಿನೆಂಟ್ ಅಂತ ಹೇಳಿದ್ರೆ ಏನು, ರಿಸೆಸಿವ್ ಅಂದ್ರೆ ಏನು? ಡಾಮಿನೆಂಟ್ ವರ್ಡಲ್ಲೇ ಹೇಳ್ತಾ ಇದ್ದೀವಿ ಇವಾಗ. ಸೊ ಇಟ್ ಈಸ್ ಅನ್ ಅಲೀಲ್, ಒಂದು ಅಲೀಲ್ ಅದು. ಓಕೆ, ಆರ್ ಎ ಫ್ಯಾಕ್ಟರ್, ಯು ಕ್ಯಾನ್ ಸೇ ಅಲೀಲ್ ಆರ್ ಯು ಕ್ಯಾನ್ ಸೇ ಫ್ಯಾಕ್ಟರ್, ಎರಡು ಒಂದೇ ಆಗ್ತಾ ಹೋಗುತ್ತೆ. ಹಿಂದೆ ಆ ಜೀನ್ ಅನ್ನೋ ವರ್ಡ್ ಇರಲಿಲ್ಲ. ಮೆಂಡೆಲ್ ವಾಸ್ ಯೂಸಿಂಗ್ ಅ ವರ್ಡ್ ಅ ಫ್ಯಾಕ್ಟರ್ ಇನ್ಸ್ಟೆಡ್ ಆಫ್ ಅ ಜೀನ್. ಅವರು ಜೀನ್ ಅನ್ನೋ ವರ್ಡ್ಗಿಂತ ಮುಂಚೆ ಫ್ಯಾಕ್ಟರ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ದ ಅಲೀಲ್ ಆರ್ ಅ ಫ್ಯಾಕ್ಟರ್, so for a character which express itself in the presence of alternative allele. Okay, even though they are present in pair, one allele usually express itself even though that is present together. ಎರಡು ಒಟ್ಟಿಗೆ ಇದ್ರೂ ಕೂಡ ತನ್ನನ್ನು ತಾನೇನು ಮಾಡ್ಕೊಳ್ಳುತ್ತೆ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ. Such a type of allele is called a dominant allele. Example, you can observe here big T small t. Okay, even though the small t is present, big T is dominating over it. Okay, that indicates so one allele is suppressing the other one. The allele which suppress the other one, which express itself, is called dominant allele. ಹೆಸರಲ್ಲೇ ಇದೆ, ಡಾಮಿನೇಟ್ ಮಾಡ್ತಾ ಇದೆ. ರಿಸೆಸಿವ್ ಅಂತ ಹೇಳಿದ್ರೆ ಆಪೋಸಿಟ್ ಆಗಿರೋದು. ಎ ಫ್ಯಾಕ್ಟರ್ ಆರ್ ಎ allele, ಸೊ ಏನಾಗುತ್ತೆ, which fails to express in the presence of its alternative allele. ಎರಡು ಜೊತೆಗಿದ್ದಾಗ ತನ್ನನ್ನು ತಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಫೇಲ್ ಆಗುತ್ತೆ. ಎಕ್ಸಾಂಪಲ್ ಡ್ವಾರ್ಫ್ ಆರ್ ಟಿ ಸ್ಮಾಲ್ ಟಿ ಅಂತ ಹೇಳಿದು. ಸೊ ದಟ್ ಈಸ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್, ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ. ಯಾವಾಗ? ವೆನ್ ಇಟ್ ಈಸ್ ಪ್ರೆಸೆಂಟ್ ಅಲಾಂಗ್ ವಿತ್ ಆಲ್ಟರ್ನೇಟಿವ್ ಅಲೀಲ್.
Okay, so such type of allele which is not able to express itself, suppressed by the dominant one, is called recessive allele ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಇಸ್ ರಿಸೆಸಿವ್ ಅಲೀಲ್. ನೋಡಿ, ಈ ಎಲ್ಲ ವರ್ಡ್ಗಳು ಅಲೀಲ್ಗೆ ಸಂಬಂಧಪಟ್ಟಿರೋದು. ಓಕೆ, ನೆಕ್ಸ್ಟ್ ಫಿನೋಟೈಪ್ ಮತ್ತೆ ಜಿನೋಟೈಪ್. ಇದನ್ನ ಕಾಮನ್ ಆಗಿ 1 ಮಾರ್ಕ್ ಕ್ವಶನ್ ನಲ್ಲಿ ಕೇಳ್ತಾರೆ. ವಾಟ್ ಇಸ್ ದ ಫಿನೋಟೈಪಿಕ್ ರೇಷಿಯೋ ಅಂಡ್ ಜಿನೋಟೈಪಿಕ್ ರೇಷಿಯೋ ಆಫ್ ದ ಮೊನೋಹೈಬ್ರಿಡ್ ಕ್ರಾಸ್ ಅಂಡ್ ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ವರ್ಡ್ಗಳು ನೆನಪಿರಬೇಕು. ಫಿನೋ, that is indicating physical appearance. Okay, you can easily mention the definition like this: the observable or external morphological characteristics of an organism is called phenotype. Observable, okay, ನೋಡಬಹುದಾಗಿರ್ತಕ್ಕಂಥ ಎಕ್ಸ್ಟರ್ನಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಹೊರಗಿನ ದೇಹ ಸ್ಥಿತಿಯಿಂದ ನಾವು ಏನು ನೋಡ್ತೀವಿ, ಓಕೆ, ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ, ಸೊ ಅದು ಫಿನೋಟೈಪ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈಗ ನೋಡಿದ ತಕ್ಷಣ ನಾನು ಟಾಲ್ ಆರ್ ಡಾರ್ಫ್ ಅಂತ ನಿಮಗೆ ಗೊತ್ತಾಗುತ್ತಲ್ವಾ? ಸೊ ದಟ್ ಈಸ್ ಕಾಲ್ಡ್ ಫಿಸಿಕಲ್ ಅಪಿಯರೆನ್ಸ್. ಸೊ ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ದ ಫಿಸಿಕಲ್ ಅಪಿಯರೆನ್ಸ್, ನಾವು ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅದು ಫಿನೋಟೈಪ್ ಆಗುತ್ತೆ. ಈಗ ನನ್ನ ಕಾಂಪ್ಲೆಕ್ಸ್ ಆಯಾನ್ ಏನಿದೆ, ವೆದರ್ ಇಟ್ ಇಸ್ ಬ್ಲ್ಯಾಕ್, ಬ್ರೌನ್, ವೈಟ್, ನೋಡಿದ ತಕ್ಷಣ ಹೇಳ್ಬಹುದಲ್ವಾ? ದಟ್ ಈಸ್ ಕಾಲ್ಡ್ ಫಿನೋಟೈಪ್. ಆದರೆ ಯಾವ ಜೀನ್ಸ್ ರೆಸ್ಪಾನ್ಸಿಬಲ್ ಆಗಿದೆ ಇದಕ್ಕೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ. ದಟ್ ಈಸ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್. ಸೊ ಫಿನೋಟೈಪ್ ಅಂತ ಬಂದಾಗ ದ ಅಬ್ಸರ್ವಬಲ್, ನೋಡಬಹುದಾಗಿರ್ತಕ್ಕಂಥ ಎಕ್ಸ್ಟರ್ನಲ್, ಹೊರಭಾಗದ ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎನ್ ಆರ್ಗ್ಯಾನಿಸಮ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದಾಗ, ಸೊ ಇಲ್ಲಿ ಎಲ್ಲ ವರ್ಡ್ಸ್ಗಳನ್ನ ನೆನ್ಪಿಟ್ಕೊಂಡಿರಿ. ಸೊ ಜಿನೋಟೈಪ್ಗೆ ಬಂದಾಗ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಎನ್ ಆರ್ಗ್ಯಾನಿಸಮ್. ಓಕೆ, ಸೊ ಮೀನ್ 2 alleles are there, genes are there, so which are controlling the physical characteristics. So those genes, alleles which are controlling the physical characteristic of an organism are called genotype. ಅವುಗಳಿಗೆ ಜಿನೋಟೈಪ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಎನ್ ಆರ್ಗ್ಯಾನಿಸಮ್ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಟಾಲ್ ಅನ್ನೋದು ಫಿನೋಟೈಪ್, ಇಲ್ಲೂ ಅಷ್ಟೇ ರೌಂಡ್ ಅನ್ನೋದು ಫಿನೋಟೈಪ್ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಅದು ಫಿಸಿಕಲ್ ಅಬ್ಸರ್ವಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆದರೆ ಬಿಗ್ ಟಿ, ಸ್ಮಾಲ್ ಟಿ, ಬಿಗ್ಗರ್, ಸ್ಮಾಲರ್, big T, small, sorry, bigger, whether it is small t, smaller also, that homozygous alleles. Idu genetic constitution. Okay, so these are important terminologies you must know. Innu kelavu ide, fossils andre enu adella, adu ಟಾಪಿಕ್ ರಿಲೇಟೆಡ್ ಆಗಿರೋದು, ಅಂದರೆ ಎಕ್ಸಾಮಿನೇಷನ್ ಕೇಳೋದು. ಹಾಗಾಗಿ ಅದನ್ನು ನಾವು ನಾರ್ಮಲ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹಿಯರ್: ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ ಡ್ಯೂರಿಂಗ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಆಗುವಾಗ ವೇರಿಯೇಷನ್ ಯಾವ ಥರ ಅಕ್ಯುಮುಲೇಟ್ ಆಗುತ್ತೆ ಅಂತ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಯು ಆಲ್ರೆಡಿ ಸ್ಟಡಿಡ್ ಅಬೌಟ್ ದ ಟೈಪ್ಸ್ ಆಫ್ ಮೋಡ್ಸ್ ಆಫ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಲ್ಲಿ 2 ಥರ ತಿಳ್ಕೊಂಡಿದ್ದೀರಾ. ಯಾವ್ಯಾವುದು? ಸೊ ಒನ್ ಈಸ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂಡ್ ಸೆಕೆಂಡ್ ಒನ್ ಈಸ್ ನಥಿಂಗ್ ಬಟ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಎರಡನ್ನೂ ಕೂಡ ತಿಳ್ಕೊಂಡಿದ್ದೀರಾ, ಹೌದಲ್ವಾ? ಸೊ ಡ್ಯೂರಿಂಗ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ದೇರ್ ಇಸ್ ನೋ ಫಾರ್ಮೇಷನ್ ಆಫ್ ಗ್ಯಾಮಿಟ್ಸ್, ದೇರ್ ಇಸ್ ನೋ ಫ್ಯೂಷನ್ ಆಫ್ ಗ್ಯಾಮಿಟ್ಸ್. ಇಲ್ಲಿ ಗ್ಯಾಮಿಟ್ಸ್ಗಳು ಇರೋದಿಲ್ಲ, ಹೌದಾ? ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಏನಾಗಿರುತ್ತೆ? ಯೂಶಲಿ ಗ್ಯಾಮಿಟ್ಸ್ ಆರ್ ಆಬ್ಸೆಂಟ್, ಗ್ಯಾಮಿಟ್ಸ್ಗಳು ಇರೋದಿಲ್ಲ. ಜೊತೆಗೆ ಓನ್ಲಿ ಒನ್ ಪೇರೆಂಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಯಂಗ್ ಒನ್. ಸೊ ಅದನ್ನ ಯೂನಿಪೇರೆಂಟಲ್ ಅಂತ ಹೇಳ್ತೀವಿ. So you can say uniparental reproduction that occurs in these living organisms. Only one parent. So that indicates there is no genetic combination of 2 parents. ಇಲ್ಲಿ ಯಾವುದೇ ತರ ಗ್ಯಾಮಿಟ್ಸ್ಗಳು ಕಂಬೈನ್ ಆಗಲ್ಲ, ಜೆನೆಟಿಕ್ ಕಾಂಬಿನೇಷನ್ ಆಗಲ್ಲ. ಸೊ that will never going to contribute for the variation or the evolution. Okay, so the offsprings are more or less identical to their parents. ಆಫ್ಸ್ಪ್ರಿಂಗ್ಸ್ಗಳು ಪೇರೆಂಟ್ಗಳಿಗೆ ಐಡೆಂಟಿಕಲ್ ಆಗಿರುತ್ತೆ, ಆಫ್ಸ್ಪ್ರಿಂಗ್ಸ್ಗಳು ತಮ್ಮ ಆಫ್ಸ್ಪ್ರಿಂಗ್ಸ್ಗಳಿಗೆ ಏನಾಗಿರುತ್ತೆ? ಸಿಮಿಲರ್ ಆಗಿರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಬಂದಾಗ ಯು ಕ್ಯಾನ್ ಸೇ ಹಿಯರ್ ಗ್ಯಾಮಿಟ್ಸ್ ಆರ್ ಪ್ರೆಸೆಂಟ್, ರೈಟ್? ಗ್ಯಾಮಿಟ್ಸ್ ಆರ್ ಪ್ರೆಸೆಂಟ್. ಸೊ ಯೂಶಲಿ they reproduce by producing gametes. So those gametes fuse together to form a zygote and finally that develops into an embryo. ಅದು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಸಿ ದಟ್ ಆಫ್ಸ್ಪ್ರಿಂಗ್ ಈಸ್ ಯೂಶಲಿ ಫಾರ್ಮ್ಡ್ ಬೈ 2 parents. ಅದು 2 ಪೇರೆಂಟ್ಸ್ಗಳಿಂದ ಏನಾಗಿರುತ್ತೆ? ಫಾರ್ಮ್ ಆಗಿರುತ್ತೆ. ವಿ ಕ್ಯಾನ್ ಕಾಲ್ ದೆಮ್ ಆಸ್ ಬೈಪೇರೆಂಟಲ್. ಓಕೆ, ಬೈಪೇರೆಂಟಲ್ ಅಂತ ಹೇಳ್ತೀವಿ. Such type of organisms which are formed by the combination of 2 gametes or 2 parents have some variation when compared to their parents. ಅಲ್ಲಿ ನೀವು ವೇರಿಯೇಷನ್ಗಳನ್ನ ನೋಡ್ತೀರಾ, ಹೌದಾ? ಯಾಕೆ ವೇರಿಯೇಷನ್ ಆಗ್ತಾ ಇದೆ? ಬಿಕಾಸ್ ಆಫ್ ದ ಕಾಂಬಿನೇಷನ್ ಆಫ್ ಗ್ಯಾಮಿಟ್ಸ್.
because of the combination of genetic material which they are receiving from their parents. ಇಬ್ಬರು ಪೇರೆಂಟ್ಸ್ ಗಳಿಂದ ಜೆನೆಟಿಕ್ ಕಾಂಬಿನೇಷನ್ ಆಗ್ತಾ ಇದೆ ನೋಡಿ. ಜೀನ್ಸ್ಗಳು ಅಂತ ಹೇಳಿದ್ರೆ ತುಂಬಾ ಡೀಪ್ ಆಗಿ ಹೋಗ್ಬೇಕಾಗುತ್ತೆ. ದೇರ್ ಆರ್ ಬಿಲಿಯನ್ಸ್ ಆಫ್ ಜೀನ್ಸ್ ಪ್ರೆಸೆಂಟ್ ಆನ್ ಅವರ್ ಕ್ರೋಮೋಸೋಮ್ಸ್ ಇನ್ ಅವರ್ DNA. ಹಾಗಾಗಿ ಎರಡು ಆರ್ಗ್ಯಾನಿಸಮ್ಸ್ ಗಳಿಂದ ಬರ್ತಕ್ಕಂಥ ಜೀನ್ಸ್ಗಳು ಕಂಬೈನ್ ಆದಾಗ ವೇರಿಯೇಷನ್ ಆಗ್ಲೇಬೇಕಲ್ವಾ. That's why we are entirely different from our parents. ಸರ್ ಅವಾಗಲೇ ಹೇಳಿದ್ರಿ ಸಿಮಿಲಾರಿಟಿ ಅಂತ ಹೇಳ್ಬಿಟ್ಟು. ಡಿಫ್ರೆಂಟ್ ಅಂದ್ರೆ ಯಾವ ತರ? ಸೊ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಅಂತ ಇರುತ್ತಲ್ಲ, ಆ ತರ ಇರಲ್ಲ ನಾವು, ಹೌದಾ? There is a difference between offspring and their parents. This difference is called variation. This variation is due to the genetic combination. So genetic combination that leads to variation in living organisms. Okay, next here one picture I have added. ಒಂದು picture ನ add ಮಾಡಿದ್ದೀನಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ. So that is called bacteria. Bacteria is an example for unicellular prokaryote living organism. Have no definite nucleus. Unicellular organism. They reproduce by asexual method. So ಅದು asexual method ಅಲ್ಲಿ reproduce ಮಾಡುತ್ತೆ. So on binary fission, if they are producing two identical daughter cells, ಎರಡು daughter cells ಗಳನ್ನ produce ಮಾಡಿದ್ರೆ, okay, on binary fission they are producing two daughter cells. Okay, two daughter cells ಅಂತ just assume ಮಾಡ್ತಾ ಇದೀವಿ ಅಷ್ಟೇ ಇವಾಗ. Okay, this is called binary fission, or you can say just fission as well. Okay, both the daughter cells receive the DNA equally from their parents. ಈಕ್ವಲ್ ಆಗಿ DNA ನ ರಿಸೀವ್ ಮಾಡ್ಕೊಳ್ಳುತ್ತೆ. ಅಂಡ್ ದೇರ್ ಇಸ್ ನೋ ಮಚ್ ವೇರಿಯೇಷನ್ ಇನ್ ಬಿಟ್ವೀನ್ ದೆಮ್. ಇನ್ ಬಿಟ್ವೀನ್ ದೆಮ್ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ಟೂ ಡಾಟರ್ ಸೆಲ್ಸ್ ಆಸ್ ವೆಲ್, ಡಾಟರ್ ಸೆಲ್ಸ್ ಅಂತ ಬರ್ಬೇಡ, ಇನ್ ಬಿಟ್ವೀನ್ ಟೂ ಡಾಟರ್ ಸೆಲ್ಸ್ ಆಸ್ ವೆಲ್, ಅಂಡ್ ಇನ್ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ಆಫ್ಸ್ಪ್ರಿಂಗ್ ಯಾವುದೇ ತರ ವೇರಿಯೇಷನ್ ಗಳಿರೋದಿಲ್ಲ. ಬಟ್ ದೇರ್ ಇಸ್ ಅ ಸ್ಲೈಟ್ ವೇರಿಯೇಷನ್ ಅಕ್ಕರ್. ದೋ there is no variation, I am just saying there is a slight variation occur. That slight variation occur due to the DNA replication. Inaccuracy in DNA replication. DNA replication anta helidre DNA duplicate itself to produce an extra copy. It's an unique property of a DNA. ಹಾಗಾಗಿ ಇದೇನಾಗಿರುತ್ತೆ, ಎರಡೂ ಕೂಡ ಐಡೆಂಟಿಕಲ್ ಆಗಿರುತ್ತೆ. ಆದ್ರೆ ಸ್ವಲ್ಪ ವೇರಿಯೇಷನ್ ಏನಂತ ಹೇಳ್ತಾ ಇದೀವಿ ಇವಾಗ, ಸ್ಲೈಟ್ ವೇರಿಯೇಷನ್. ಸೊ ದಟ್ಸ್ ಬಿಕಾಸ್ ಆಫ್, ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಬಿಕಾಸ್ ಆಫ್ DNA replication. DNA ಯಾಕೆ ರೆಪ್ಲಿಕೇಟ್ ಆಗಬೇಕು? ಬಿಕಾಸ್ ಟು ಡಿಸ್ಟ್ರಿಬ್ಯೂಟ್ ದ ಜೆನೆಟಿಕ್ ಮೆಟೀರಿಯಲ್ ಈಕ್ವಲಿ ಟು ದೇರ್ ಡಾಟರ್ ಸೆಲ್ಸ್. ಇಲ್ಲಿರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ ಇಲ್ಲಿ ಏನಾಗಬೇಕು, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಆದರೆ ಆ DNA ರೆಪ್ಲಿಕೇಶನ್ ಅನ್ನೋದು ಸ್ಲೈಟ್ ಆಗಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಸೊ ಇನ್ಯಾಕ್ಯುರೇಸಿ ಇರುತ್ತೆ. ದಟ್ ಇನ್ಯಾಕ್ಯುರೇಸಿ ಮೇ ಬಿ ಲೀಡ್ಸ್ ಟು ವೇರಿಯೇಷನ್ ಆಫ್ಟರ್ ಮೆನಿ ಜನರೇಷನ್. ಆದ್ರೆ ನಮ್ಮಲ್ಲಿ ಇಮಿಡಿಯೇಟ್ ಆಗಿ ನೀವು ವೇರಿಯೇಷನ್ ನೋಡ್ತೀರಾ. ಯಾಕೆ ಅಂತ ಈಗ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದ ಒನ್ ಕಾನ್ಸೆಪ್ಟ್ ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ಬೀಯಿಂಗ್ಸ್. ಈಗ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಬೇರೆ ಬೇರೆ ಅನಿಮಲ್ಸ್ಗಳಿಗೆ ಬಂದಾಗ ಏನಾಗುತ್ತೆ. ಸೊ ದಿಸ್ ಪಿಕ್ಚರ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಇದೇನು ಇಂಡಿಕೇಟ್ ಮಾಡುತ್ತೆ ಸರ್ ಇದು? ಓಕೆ, ಏನು ಇಂಡಿಕೇಟ್ ಮಾಡ್ತಾ ಇದೆ? ಸೊ ದಿಸ್ ಈಸ್ ಒನ್ ಸ್ಪೀಶೀಸ್ ಆರ್ ಒನ್ ಆರ್ಗ್ಯಾನಿಸಮ್. ಓಕೆ, ದಿಸ್ ಒನ್ ಆರ್ಗ್ಯಾನಿಸಮ್ ಈಸ್ ಪ್ರೊಡ್ಯೂಸಿಂಗ್ ಟೂ ಆರ್ಗ್ಯಾನಿಸಮ್ಸ್. ಅಗೈನ್ ದಟ್ ಗೋಸ್ ಆನ್, ರೆಪ್ಲಿಕೇಶನ್ ಆಗ್ತಾ ಇರುತ್ತೆ. ಅಗೈನ್ ರೆಪ್ಲಿಕೇಶನ್ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬೈ ದ ರೀಪ್ರೊಡಕ್ಷನ್. ಹೀಗೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದೇರ್ ಇಸ್ ಅ ಸ್ಲೈಟ್ ಚೇಂಜಸ್ ಇನ್ ಆಫ್ಸ್ಪ್ರಿಂಗ್ ವೆನ್ ಕಂಪೇರ್ ಟು ದರ್ ಪೇರೆಂಟ್. ಪೇರೆಂಟ್ಗೆ ಕಂಪೇರ್ ಮಾಡಿದ್ರೆ ಆಫ್ಸ್ಪ್ರಿಂಗ್ ಅಲ್ಲಿ ಏನಾಗಿರುತ್ತೆ, ಸ್ಲೈಟ್ ಚೇಂಜ್ ಇರುತ್ತೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಹೆಡ್ ಪೋರ್ಷನ್ ಈಸ್ ಯೂಶಲಿ ರೆಡ್ ಇನ್ ಕಲರ್ ಅಂಡ್ ದಿಸ್ ಬೇಸ್ ಪೋರ್ಷನ್ ಈಸ್ ಇನ್ ಗ್ರೀನ್ ಇನ್ ಕಲರ್. ಓಕೆ, ಬಟ್ ಹಿಯರ್ ಆಲ್ ದ ಪೋರ್ಷನ್ ಬಾಡಿ ಪಾರ್ಟ್ಸ್ ಇನ್ ದ ಪೇರೆಂಟ್ ಸೊ ದೇ ಆರ್ ಬ್ಲೂ ಇನ್ ಕಲರ್. ಅಂದ್ರೆ ಕಲರ್ ಅಂತ ಹೇಳಲ್ಲ, ಇದು ಇಂಡಿಕೇಟ್ ಮಾಡುತ್ತೆ. ಇಟ್ಸ್ ಜಸ್ಟ್ ಆನ್ ಗ್ರಾಫಿಕಲ್ ಇಲ್ಯುಸ್ಟ್ರೇಷನ್ ಫಾರ್ ದ ವೇರಿಯೇಷನ್ ಹೌ ಇಟ್ ಈಸ್ ಹ್ಯಾಪನಿಂಗ್ ಅಷ್ಟೇನೆ. ಯಾವುದೇ ಇದೇ ತರ ಆರ್ಗ್ಯಾನಿಸಮ್ ಇರುತ್ತೆ ಅಂತ ಅಲ್ಲ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಸ್ಲೈಟ್ ಚೇಂಜಸ್ ಇನ್ ಆಫ್ಸ್ಪ್ರಿಂಗ್ ವೆನ್ ಕಂಪೇರ್ ಟು ದಟ್ ಪೇರೆಂಟ್. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇವಾಗ ವೆನ್ ಇಟ್ ಕಮ್ಸ್ ಟು ದ ಗ್ರ್ಯಾಂಡ್ ಸನ್ ಆರ್ ಇಟ್ ಮೇ ಬಿ ಗ್ರ್ಯಾಂಡ್ ಡಾಟರ್ಸ್, ಯು ಕ್ಯಾನ್ ಅಬ್ಸರ್ವ್ ಇಲ್ಲೇನಾಗಿರುತ್ತೆ ನೆಕ್ಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಅಲ್ಲಿ you can observe there is a slight changes here and here and here and here. Okay, the characters are being changed more and more.
ನಿಧಾನವಾಗಿ ವೇರಿಯೇಷನ್ಸ್ಗಳೇನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹಿಯರ್ ಆಲ್ಸೋ ದಿಸ್ ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸಿಂಗ್ ಸೊ 2 more offsprings, there you can observe this change, the body change, and here. So this change, maybe the change will happen or may not happen. ಈ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. So I hope you are able to see all these things. Okay, variation in living organism, how that occurs. So in sexual reproducing organisms, sexually reproducing organisms ಗಳಿಗೆ ಬಂದಾಗ ಸೊ ಇಲ್ಲೇನಾಗಿರುತ್ತೆ, so as 2 parents are involved in the production of penguin, ಇಲ್ಲಿ 2 parents ಗಳೇನಾಗಿರ್ತಾರೆ, ಇನ್ವಾಲ್ವ್ ಆಗಿರ್ತಾರೆ. 2 parents are involved, one thing, and also they produce gametes. So these gametes are coming from 2 parents. You know, these are called maternal and also paternal. ಅಂದ್ರೆ ತಂದೆ ತಾಯಿಯಿಂದ ಇಬ್ಬರಿಂದ ಬರ್ತಾ ಹೋಗುತ್ತೆ. So these gametes are carrying the genetic characteristics. So you can say sex cells or germ cells ಅಂತ ಹೇಳ್ತಾ ಹೋಗ್ತೀವಿ. So the combination, so genetic combination ಆಗುತ್ತೆ. Due to the genetic combination, okay, that leads to variation. ಅದು ನಿಧಾನವಾಗಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಇದು ಜೆನೆಟಿಕ್ ಕಾಂಬಿನೇಷನ್ ಇಂದ ವೇರಿಯೇಷನ್ ಆಗ್ತಾ ಇದೆ. ಸೊ ವಾಟ್ ಅಬೌಟ್ DNA ರೆಪ್ಲಿಕೇಶನ್? ಓಕೆ, DNA ರೆಪ್ಲಿಕೇಶನ್ ಇಂದ ಆ ಇನ್ಯಾಕ್ಯುರೇಸಿಯಿಂದ ಸ್ವಲ್ಪ ಏನಾಗಿತ್ತು, ವೇರಿಯೇಷನ್ ಆಗಿತ್ತು. ಇವಾಗ ಮತ್ತೆ ಜೆನೆಟಿಕ್ ಕಾಂಬಿನೇಷನ್ ಇಂದ ಇನ್ನೂ ಸ್ವಲ್ಪ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಸೊ ಮಚ್ ವೇರಿಯೇಷನ್ ಇನ್ offsprings of sexually reproducing organism when compared to the offsprings of asexually reproducing organisms. ಓಕೆ, ಇಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಸೊ ಅದೇ ತರ ಈ ವರ್ಡ್ ನೋಡಿ, ಇವಾಗ ಅಕ್ಯುಮುಲೇಷನ್ ಅಂತ ಹೇಳಿದ್ರೆ ಡೆಪಾಸಿಷನ್ ಆಫ್ ವೇರಿಯೇಷನ್. ನೆಕ್ಸ್ಟ್ ಏನಾಗ್ತಾ ಇರುತ್ತೆ, ಸೊ ಇಫ್ ಐ ಆಮ್ ರಿಸೀವಿಂಗ್ 2 to 3 ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಮೈ ಪ್ಯಾರೆಂಟ್, 2-3 ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಮೇ ಬಿ ಐ ಹ್ಯಾವ್ ರಿಸೀವ್ಡ್ 5 to 6 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೈ ಗ್ರ್ಯಾಂಡ್ ಪ್ಯಾರೆಂಟ್. ಓಕೆ, 2-3 ಕ್ಯಾರೆಕ್ಟರ್ ನನ್ನ ತಂದೆ ತಾಯಿಯಿಂದ ಬಂದಿರುತ್ತೆ, 4-5 ಕ್ಯಾರೆಕ್ಟರ್ಗಳು ನಮ್ಮ ತಾತ ಮುತ್ತಾತನಿಂದ ಬಂದಿರಬಹುದು. ಓಕೆ, ನಿಧಾನವಾಗಿ ಹೋಗ್ತಾ ಏನಾಗುತ್ತೆ, ದ ವೇರಿಯೇಷನ್ಸ್ ಆರ್ ಅಕ್ಯುಮುಲೇಟಿಂಗ್ ಇನ್ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹಾಗೆ ಒಂದೊಂದು ಜನರೇಷನ್ ಅಲ್ಲೂ ಕೂಡ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. After few more generation, you can say 10th generation, you can say 20th generation. When you compare the 20th generation with the first generation, so called, ಈಗ ನೀವು ಫಸ್ಟ್ ಜನರೇಷನ್ ಅಂತ ಹೇಳಿದ್ರೆ ಆಗ್ಲೇ ಹೋಗ್ಬೇಕು ಅಂತ ಏನಿಲ್ಲ. ಸೊ anyone you can take from there to 20th. Okay, when you compare the 20th generation with the first generation of living organism, you can find so lot of differences. That is called variation. ಯಾಕೆ ಅಷ್ಟೊಂದು ವೇರಿಯೇಷನ್ ಆಯಿತು? ಬಿಕಾಸ್ ಆಫ್ ದ ಅಕ್ಯುಮುಲೇಷನ್ ಆಫ್ ವೇರಿಯೇಷನ್. ಅಂದರೆ ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ ವೇರಿಯೇಷನ್ಗಳು, ಅದು ಹೋಗ್ತಾ 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 ಏನಾಗುತ್ತೆ, ದಟ್ ಬ್ರಿಂಗ್ಸ್ ಲಾಟ್ ಆಫ್ ಚೇಂಜಸ್ ಇನ್ ಎನ್ ಆರ್ಗ್ಯಾನಿಸಮ್. ಹಾಗೆ ನಿಧಾನವಾಗಿ ತುಂಬ ಬದಲಾವಣೆಗಳನ್ನು ಅದು ಕಾಸ್ ಮಾಡುತ್ತೆ. ಈಗ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಮೊಮ್ಮಕ್ಕಳು ಅಂತ ಏನು ಹೇಳ್ತಾರೆ, ಗ್ರ್ಯಾಂಡ್ ಸನ್ ಅಥವಾ ಗ್ರ್ಯಾಂಡ್ ಡಾಟರ್ ಅಂತ ಹೇಳಿಬಿಟ್ಟು, ದೇ ಆರ್ ಮೋರ್ ಆರ್ ಲೆಸ್ ಸಿಮಿಲರ್ ಟು ದೇರ್ ಗ್ರ್ಯಾಂಡ್ ಪ್ಯಾರೆಂಟ್ಸ್. ಅಂದರೆ ಅವರು ತಾತಂದರಿಂದ ಏನಾಗಿರ್ತಾರೆ, ಅವುಗಳ ಗುಣಲಕ್ಷಣಗಳನ್ನು ಅವರು ರಿಸೀವ್ ಮಾಡ್ಕೊಂಡಿರ್ತಾರ. ಎಸ್ಪೆಷಲಿ ಫಿಮೇಲ್ ಅಂತ ಏನಿರುತ್ತೆ, ದೇ ಯೂಶುವಲಿ ರಿಸೀವ್ ಸೊ ಮೋಸ್ಟ್ ಆಫ್ 70% ಆಫ್ ದೇರ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ದೇರ್ ಗ್ರ್ಯಾಂಡ್ ಮದರ್. ಓಕೆ, ಗ್ರ್ಯಾಂಡ್ ಮದರಿಂದಲೇ ಬರುತ್ತೆ ಅದು. ಓಕೆ, ಯಾಕೆ ಆ ಥರ ಆಗ್ತಾ ಇರುತ್ತೆ, ದಟ್ ಬಿಕಾಸ್ ಫ್ಯೂ ಜೀನ್ಸ್ ಆರ್ ಯೂಶಲಿ ಎಕ್ಸ್ಪ್ರೆಸ್ಡ್. ಕೆಲವು ಜೀನ್ಸ್ಗಳು ನೆಕ್ಸ್ಟ್ ಜನರೇಷನಲ್ಲೇ ಎಕ್ಸ್ಪ್ರೆಸ್ ಆಗುತ್ತೆ, ಇನ್ನು ಕೆಲವು ಜೀನ್ಸ್ಗಳು ದಟ್ ಟೇಕ್ಸ್ ಟೈಮ್ ಟು ಎಕ್ಸ್ಪ್ರೆಸ್ಡ್, ಅದು 4-5 ಜನರೇಷನ್ಗಳನ್ನ ತೆಗೆದುಕೊಬೋದು. ಹಾಗಾಗಿ ಯಾವುದೇ ಕ್ಯಾರೆಕ್ಟರ್ಗಳು ನಿಧಾನವಾಗಿ ಅಕ್ಯುಮುಲೇಟ್ ಆಗ್ತಾ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಸೊ ಯು ಕ್ಯಾನ್ ಈಸಿಲಿ ಅಬ್ಸರ್ವ್ ಹಿಯರ್. ಓಕೆ, ದ ವೇರಿಯೇಷನ್ಸ್ are due to the genetic combination during the sexual reproduction. Variation is due to the inaccuracy during the DNA replication. This variation accumulates in living organism and that brings lot of changes in an organism after many generation. So esto generation admele when compared to the first generation, you can observe lot of ಚೇಂಜಸ್. ಈಗ ನಿಮಗೆ ನೀವೇ ಒಂದು ಉದಾಹರಣೆ ತೆಗೆದುಕೊಂಡ್ರೆ, ಜಸ್ಟ್ ಅಬ್ಸರ್ವ್ ಯುವರ್ ಸೆಲ್ಫ್, ಯುವರ್ ಫೋಟೋ ಆ್ಯಂಡ್ ವಿತ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್, ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಏನಿರ್ತಾರೆ ಅವ್ರ ಫೋಟೋಗಳನ್ನ ಅಬ್ಸರ್ವ್ ಮಾಡಿ. ಓಕೆ,
ಸಿಮಿಲಾರಿಟಿ ಕಡಿಮೆ ಇರುತ್ತೆ. ಸಿಮಿಲಾರಿಟಿ ಅಂದ ತಕ್ಷಣ ನಾವು ಸರ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಮ್ಮ ಹೇರ್ ಸ್ಟೈಲ್ ಇದೆಲ್ಲ ಚೇಂಜ್ ಆಗಿದೆ ಅಂತಲ್ಲ. ಈವನ್ ದ ಜಾ ಲೈನ್ ಆ್ಯಂಡ್ ದ ನೋಸ್, ದ ನೇಚರ್ ಆಫ್ ದ ನೋಸ್, ಇಯರ್ ಲೋಬ್, ಸೊ ದೀಸ್ ಆರ್ ಆಲ್ ಸ್ಲೈಟ್ಲಿ ಬೀಂಗ್ ಚೇಂಜ್ಡ್. ನಿಧಾನವಾಗಿ ಚೇಂಜ್ ಆಗ್ತಾ ಇದೆ. ಯು ಕ್ಯಾನ್ ಈಸಿಲಿ ಸೇ ದೇ ಆರ್ ಓಲ್ಡ್ ಪೀಪಲ್ ಬೈ ಲುಕಿಂಗ್ ಅಟ್ ದಟ್. ಸೊ ಈಗ ನೆಕ್ಸ್ಟ್ ನಾವು ಮುಂದೆ ಹೋದ್ರೆ, ಆಫ್ಟರ್ 3 ಜನರೇಷನ್ ಹೋದ್ರೆ ನಾವು ಓಲ್ಡ್ ಆಗ್ತೀವಿ. ಓಕೆ, ನಮ್ಮನ್ನು ಅವರು ಕಂಪೇರ್ ಮಾಡ್ಕೊಂಡ್ರೆ ಸೊ ನಾವು ಅವರಿಗೆ ಅದೇ ಥರ ಕಾಣಿಸ್ತಾ ಹೋಗ್ತೀವಿ, ಓಲ್ಡ್ ಪೀಪಲ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ದ ವೇರಿಯೇಷನ್. ಸೊ ವಿ ಆರ್ ಬಿಕಮಿಂಗ್ ಮೋರ್ ಮಾಡರ್ನ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ವಾಟ್ ಈಸ್ ದ ಯೂಸ್ ಆಫ್ ವೇರಿಯೇಷನ್, ಸಿಗ್ನಿಫಿಕೆನ್ಸ್ ಆಫ್ ವೇರಿಯೇಷನ್, ಯಾಕಾಗುತ್ತೆ ಈ ಥರ, ಇದರಿಂದ ಏನಾದರೂ ಯೂಸ್ ಇದೆಯಾ? Yes, it is very essential for an organism to adapt themselves to changing environment. ಈ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ಈ ಚೇಂಜಿಂಗ್ ಎನ್ವಿರಾನ್ಮೆಂಟ್ಗೆ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಬೇಕು ಅಂತ ವೇರಿಯೇಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ವೇರಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನ್ ಆರ್ಗ್ಯಾನಿಸಮ್ ಆರ್ ಎ ಸ್ಪೀಶೀಸ್ ಟು ಅಡಾಪ್ಟ್ ದೆಮ್ಸೆಲ್ಸ್ ಟು ದ ಚೇಂಜಿಂಗ್ ಎನ್ವಿರಾನ್ಮೆಂಟ್, and also that increases the survival rate of an entity. ಸೊ ಇವಾಗ ಯಾವುದೋ ಒಂದು ಎಂಟಿಟಿ ಇದೆ ಅಂತ ಹೇಳಿದ್ರೆ ಅವುಗಳ ಸರ್ವೈವಲ್ ರೇಟ್ ಅನ್ನ ಜಾಸ್ತಿ ಮಾಡೋದು ಯಾವುದು? ಎಸ್, ವೇರಿಯೇಷನ್ ಆಗಿರುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಐ ಆಮ್ ಟಾಕಿಂಗ್ ಅಬೌಟ್ ದ ವೇರಿಯೇಷನ್ ಸಿಗ್ನಿಫಿಕೆನ್ಸ್ ಅನ್ನ 2 ಮಾರ್ಕ್ಸ್ ಕೇಳ್ತಾರೆ. ದ ಸಿಗ್ನಿಫಿಕೆನ್ಸ್ ಆಫ್ ವೇರಿಯೇಷನ್. ಸೊ 2 ಮಾರ್ಕ್ ಕ್ವಶನ್ ಅಲ್ಲಿ ಕೇಳ್ತಾರೆ ಇದನ್ನ. ಸೊ ಯಾವ ತರ ಬರೀತಾ ಹೋಗ್ತೀರಾ? ಫಸ್ಟ್ ಒನ್ ಈಸ್ ಓಕೆ, ಇಟ್ ಮೇಕ್ organisms to adapt themselves, sorry, just you can say adapt themselves to the changing environment, okay. So ಇದು ಒಂದು. ಸೊ ಅದೇ ತರ ಎರಡನೇದು ಅವಾಗಲೇ ಹೇಳಿದ ಹಾಗೆ ಏನ್ ಮಾಡುತ್ತೆ? increases the survival rate of an entity, or you can say entities, of an entity or entities. So this is why variation is so important. Next, when it comes to the next topic, inherited traits. ನಾವು traits ಬಗ್ಗೆ ಮಾತಾಡ್ತಾ ಇದ್ದೀವಿ. traits ಅಂತ ಹೇಳಿದ್ರೆ characteristics ಅಂತ ಹೇಳಿಬಿಟ್ಟು, traits in the sense what? ಕ್ಯಾರೆಕ್ಟರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳೋಣ. ಓಕೆ, ಅದರಲ್ಲಿ 2 ತರ ಟ್ರೇಡ್ಸ್ಗಳಿರುತ್ತೆ. ಒನ್ ಈಸ್ ಇನ್ಹೆರಿಟೆಡ್ ಟ್ರೇಡ್ಸ್ ಅಂಡ್ ಸೆಕೆಂಡ್ ಒನ್ ಈಸ್ ಅಕ್ವೈರ್ಡ್ ಟ್ರೇಡ್ಸ್ ಅಂತ ಹೇಳಿಬಿಟ್ಟು. ಇನ್ಹೆರಿಟೆಡ್ ಟ್ರೇಡ್ಸ್ ಅಂತ ಹೇಳಿದ್ರೆ ಏನು ಆಗಿದ್ರೆ? ಟ್ರೇಡ್ಸ್ ವಿಚ್ ಆರ್ ಪಾಸ್ ಆನ್ ಜನರೇಷನ್ ಟು ಜನರೇಷನ್, ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್ ಟು ದೇರ್ ಆಫ್ಸ್ಪ್ರಿಂಗ್ಸ್. ನಿಧಾನವಾಗಿ ಜನರೇಷನ್ ಇಂದ ಜನರೇಷನ್ಗೆ ಕ್ಯಾರಿ ಆಗ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ಗಳಿಗೆ ನಾವು ಇನ್ಹೆರಿಟೆಡ್ ಟ್ರೇಡ್ಸ್ ಅಂತ ಹೇಳ್ತೀವಿ. Here the inherited indicating transmissible. Okay, you can say transmissible ಅಂತ ಹೇಳ್ತೀವಿ. ಅಂದ್ರೆ ಪ್ರವಹಿಸ್ತಕ್ಕಂಥ ಗುಣಲಕ್ಷಣಗಳು. ಎಕ್ಸಾಂಪಲ್ ಕೊಡ್ಬೋದ ಯಾವ್ಯಾವ ಕ್ಯಾರೆಕ್ಟರ್ಗಳು ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಕ್ಯಾರಿ ಆಗುತ್ತೆ. ಸೊ ಲೆಟ್ ಮಿ ಟೆಲ್ ಯು, ಇಫ್ ಯು ಹ್ಯಾವ್ ಅ ಹ್ಯೂಜ್ ಸ್ಕಾರ್ ಆನ್ ಯುವರ್ ಫೇಸ್, ನಿಮ್ಮ ಒಂದು ಫೇಸ್ನ ಮೇಲ್ಭಾಗದಲ್ಲಿ ಒಂದು ಹ್ಯೂಜ್ ಸ್ಕಾರ್ ಇದ್ರೆ, ಮಾರ್ಕ್ ಇದ್ರೆ, ಅದು ನೆಕ್ಸ್ಟ್ ಜನರೇಷನ್ಗೆ ಕ್ಯಾರಿ ಆಗತ್ತಾ? ಆಗಲ್ವಾ? ಓಕೆ, ಕ್ಯಾರಿ ಆಗತ್ತಾ? ಆಗಲ್ಲ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ದ ಸ್ಕಾರ್ ಈಸ್ ಯೂಶಲಿ ಹ್ಯಾಪನಿಂಗ್ ಆನ್ ದ ವೆಜಿಟೇಟಿವ್ ಸೆಲ್ ಆರ್ ದ ಸೊಮ್ಯಾಟಿಕ್ ಸೆಲ್ಸ್. ಅದನ್ನ ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್ ಅಂತ ಹೇಳ್ತೀವಿ. ಎನಿ ಚೇಂಜಸ್ ಇನ್ ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್ ವಿಲ್ ನೆವರ್ ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಲ್ಲ. ಇಸ್ ದರ್ ಎನಿ ಚೇಂಜಸ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ಗ್ಯಾಮಿಟ್ಸ್? ಗ್ಯಾಮಿಟ್ಸ್ಗಳಲ್ಲಿ ಏನಾದರೂ ಬದಲಾವಣೆಗಳು ಆದರೆ ಮಾತ್ರ, ಅಂದ್ರೆ ಗ್ಯಾಮಿಟ್ಸ್ ಅಂತ ಹೇಳಿದ್ರೆ ಸೆಕ್ಸ್ ಸೆಲ್ಸ್ ಅಲ್ಲಿ ಅಥವಾ ರೀಪ್ರೊಡಕ್ಟಿವ್ ಸೆಲ್ಸ್ಗಳಲ್ಲಿ ಬದಲಾವಣೆಗಳು ಆದರೆ ಮಾತ್ರ ಅದೇನಾಗುತ್ತೆ? ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗುತ್ತೆ. ಸೊ ಯು ಕ್ಯಾನ್ ಸೇ ಇನ್ಹೆರಿಟೆಡ್ ಟ್ರೇಟ್ಸ್ ಆರ್ ದ ಟ್ರೇಟ್ಸ್ which can be transmitted from parents to offspring or one generation to another generation. I'm just giving few examples for the inherited traits. So first one, it is nothing but height of an organism. Height of an organism. ಹೌದಾ? ಈಗ ಅಪ್ಪ ಅಮ್ಮ ಇಬ್ಬರಲ್ಲಿ ಒಬ್ರು ಯಾರಾದರೂ ತುಂಬಾ ಟಾಲ್ ಇದ್ದಾರೆ ಅಂತ ಹೇಳಿದ್ರೆ ಹುಟ್ಟೋ ಮಗು ಟಾಲ್ ಇರುತ್ತಾ ಇಲ್ಲ ಡ್ವಾರ್ಫ್ ಇರುತ್ತಾ? ಟಾಲ್, ಡ್ವಾರ್ಫ್. ಓಕೆ, ಅದನ್ನ ಕನ್ನಡದಲ್ಲಿ ಎತ್ತರ ಮತ್ತೆ ಕುಬ್ಜ ಅಂತ ಹೇಳ್ತೀವಿ. ಏನಿರಬಹುದು?
ಇಬ್ಬರು ಮಕ್ಕಳಾದ್ರೆ ಇಬ್ಬರು ಮಕ್ಕಳಲ್ಲಿ ಕೂಡ ಏನಿರಬಹುದು, ಕೆಲವು ಸಲ ಒಬ್ಬರು ಟಾಲ್ ಇರಬಹುದು, ಇನ್ನೊಬ್ರು ಡಾರ್ಫ್. ಸಿ ದಿಸ್ ಈಸ್ ವಾಟ್ ದ ಕ್ಯಾರೆಕ್ಟರ್ ವಿಚ್ ವಿ ಆರ್ ರಿಸೀವಿಂಗ್ ಫ್ರಮ್ ಅವರ್ ಪ್ಯಾರೆಂಟ್. ಓಕೆ, ಎರಡು ಇಂಟರ್ಮೀಡಿಯೇಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಓಕೆ, ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬರೋದಕ್ಕೆ ಚಾನ್ಸ್ ಇಲ್ಲ. ವಿ ಆರ್ ರಿಸೀವಿಂಗ್ ಓನ್ಲಿ ದ ಕ್ಯಾರೆಕ್ಟರ್ ದಟ್ ಅವರ್ ಪೇರೆಂಟ್ಸ್ ಹ್ಯಾವ್. ನಮ್ಮ ತಂದೆ ತಾಯಿಗಳಿರ್ತಕ್ಕಂಥ ಗುಣಲಕ್ಷಣಗಳು ಮಾತ್ರ ಕ್ಯಾರಿ ಆಗ್ತಾ ಹೋಗುತ್ತೆ. ಇವಾಗ ಹೇಳ್ತಾ ಇದೆ, ತಂದೆ ಟಾಲ್ ಇದ್ದಾರೆ, ತಾಯಿ ಡ್ವಾರ್ಫ್ ಇದ್ದಾರೆ. ಹುಟ್ಟೋ ಮಗು ಯಾವ ತರ ಇರ್ಬೋದು, ಡ್ವಾರ್ಫ್ ಇದ್ರೆ ಅದರ ಅರ್ಥ ದಟ್ ಬೇಬಿ ಹ್ಯಾಸ್ ರಿಸೀವ್ಡ್ ದ ಜೀನ್ಸ್ ಆರ್ ಎ ಕ್ಯಾರೆಕ್ಟರ್ ಫ್ರಮ್ ಹಿಸ್ ಮದರ್. ತಾಯಿಯಿಂದ ಗುಣಲಕ್ಷಣ ಪಡ್ಕೊಂಡಿರುತ್ತೆ. ಲೈಕ್ ವೈಸ್, ಇಫ್ ದೇರ್ ಸ್ಕಿನ್ ಕಲರ್ ಈಸ್ father's skin color is white, mother's skin color is the complex I am talking about black. If the baby got the complex ion white in color, andre that character he has received from his father, tandeyinda bandirutte. You can say height of an organism. Height is the hereditary character that can be passed on to generation. ಒಂದು ಫ್ಯಾಮಿಲಿಯನ್ನು ನೋಡಿ, ಈಗ ನಿಮಗೆ ಗೊತ್ತಿರುತ್ತೆ ಸುತ್ತಮುತ್ತ ಕೆಲವು ಫ್ಯಾಮಿಲಿಗಳಲ್ಲಿ ಎಲ್ಲರೂ ಕೂಡ ಎತ್ತರವಾಗಿರ್ತಾರೆ. ಓಕೆ, ತಂದೆ ತಾಯಿಗಳು ಇಬ್ರು ಎತ್ತರವಾಗಿದ್ರಂತೂ ಅವರಿಬ್ರು ನೆಕ್ಸ್ಟ್ ಅವ್ರಿಗೆ ಹುಟ್ಟೋ ಮಕ್ಕಳು, ನೆಕ್ಸ್ಟ್ ಬರೋ ಜನರೇಷನ್ ಎಲ್ಲ ಎತ್ತರವಾಗಿರ್ತಾರೆ. ಜಸ್ಟ್ ಬೈ ಲುಕಿಂಗ್ ಅಟ್ ದೇರ್ ಹೈಟ್ ಇಟ್ ಸೆಲ್ಫ್ ವಿ ಕ್ಯಾನ್ ಸೇ ಎಸ್ ದೇ ಆರ್ ಕಮಿಂಗ್ ಫ್ರಮ್ ದಿಸ್ ಫ್ಯಾಮಿಲಿ. ಓಕೆ, ಸೊ ಲೈಕ್ ವೈಸ್ ಇನ್ ಕೆಲವರು ಏನಾದರೂ ಕೂಡ ಕುಬ್ಜೋ ಆಗಿದ್ರೆ ಅವ್ರ ಎಂಟೈರ್ ಫ್ಯಾಮಿಲಿ ಹೋಗ್ತಾ ಕುಬ್ಜನೇ ಆಗ್ತಾ ಇರುತ್ತೆ. ಅಂದ್ರೆ ಸೊ ಅಲ್ಲೇನಾಗ್ತಾ ಇದೆ, ಕ್ಯಾರೆಕ್ಟರ್ ಪಾಸ್ ಆನ್ ಆಗ್ತಾ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಅದೇ ತರ ಕಾಂಪ್ಲೆಕ್ಸ್ ಅಯಾನ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಕಾಂಪ್ಲೆಕ್ಸ್ ಅಯಾನ್, ಸೊ ವಾಟ್ ದಟ್ ಇಂಡಿಕೇಟ್ಸ್ ದ ಸ್ಕಿನ್ ಕಲರ್. ಸೊ ವೆದರ್ ಇಟ್ ಇಸ್ ಬ್ರೌನ್, ಬ್ಲಾಕ್, ವೈಟ್, ವಾಟ್ ಎವರ್ ಇಟ್ ಈಸ್, ದಟ್ ಆಲ್ಸೋ ಆ ಇನ್ಹೆರಿಟೆಡ್ ಟ್ರೇಟ್ ವಿಲ್ ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ಅದು ಕೂಡ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಆಗುತ್ತೆ. ನೆಕ್ಸ್ಟ್ ನೇಚರ್ ಆಫ್ ಹೇರ್, ನೇಚರ್ ಆಫ್ ಹೇರ್. ಸೊ ಯು ನೋ ದಟ್ ನೇಚರ್ ಆಫ್ ಹೇರ್ ಅಂತ ಹೇಳಿದ್ರೆ ನಮ್ಮ ಕೂದಲಿನ ಒಂದು ನೇಚರ್ ಏನಿದೆ. ಸೊ ಅಂತ ಹೇಳಿದ್ರೆ ಇಟ್ ಮೇ ಬಿ ಸ್ಟ್ರೈಟ್ ಆರ್ ಕರ್ಲಿ. ಇಫ್ ಯುವರ್ ಪೇರೆಂಟ್ಸ್ ಆರ್ ಹ್ಯಾವಿಂಗ್ ಸ್ಟ್ರೈಟ್ ಹೇರ್, ನಿಮ್ಮ ಇಬ್ಬರೂ ಪೇರೆಂಟ್ಸ್ಗಳಿಗೂ ಕೂಡ ಸ್ಟ್ರೈಟ್ ಹೇರ್ ಇದ್ರೆ ಅದು ನೆಕ್ಸ್ಟ್ ಜನರೇಷನ್ ಅಂದ್ರೆ ನಿಮಗೂ ಕೂಡ ಸ್ಟ್ರೈಟ್ ಹೇರ್ ಬರುತ್ತೆ. ಇಫ್ ಎನಿ ಒನ್ ಆಫ್ ದೆಮ್ ಹ್ಯಾವಿಂಗ್ ಕರ್ಲಿ ಹೇರ್, ವೇವಿ ಆರ್ ವಿಂಡಿ ಹೇರ್, ಶ್ಯೂರ್ ಯು ಆರ್ ಗೋಯಿಂಗ್ ಟು ರಿಸೀವ್ ಎನಿ ಒನ್ ಆಫ್ ದೆಮ್. ಅಂದ್ರೆ ಯಾವ್ದಾದ್ರು ಒಂದು ನಿಮಗೆ ಕ್ಯಾರೆಕ್ಟರ್ ಬರಬಹುದು. ಇಬ್ಬರಿಗೂ ಸ್ಟ್ರೈಟ್ ಇದೆ, ಆದ್ರೆ ನನಗೆ ಕರ್ಲಿ ಇದೆ ಅಂತ ಹೇಳಿದ್ರೆ ರಿಮೆಂಬರ್ ದಟ್ ಕ್ಯಾರೆಕ್ಟರ್ ಯು ಆರ್ ರಿಸೀವಿಂಗ್ ಫ್ರಮ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಆಸ್ ವೆಲ್. ಕೆಲವು ಸಲ ಕ್ಯಾರೆಕ್ಟರ್ ಏನಾಗಿರ್ಬೋದು, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ ಇಂದನೂ ಕೂಡ ಬರಬಹುದು. ಸೊ ಕ್ಯಾರೆಕ್ಟರ್ಸ್ ಆರ್ ಬೀಯಿಂಗ್ ಪಾಸ್ ಆನ್ ಟು ದ ಜನರೇಷನ್ ಆಫ್ಟರ್ ಜನರೇಷನ್. ದಟ್ ಈಸ್ ಕಾಲ್ಡ್ ನೇಚರ್ ಆಫ್ ಏರ್ ಆಸ್ ವೆಲ್. ನೆಕ್ಸ್ಟ್ ಯು ನೋ ಅಬೌಟ್ ಇಯರ್ ಲೋಬ್ಸ್ ಅಲ್ಲಿ ಎರಡು ತರ ನೀವು ನೋಡ್ತೀರಾ ಕಾಮನ್ ಆಗಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಒನ್ ಈಸ್ ಫ್ರೀ ಲೋಬ್, ಅನದರ್ ಒನ್ ಈಸ್ ಅಟ್ಯಾಚ್ಡ್ ಲೋಬ್ ಅಂತ ಹೇಳ್ತೀವಿ. ಅಟ್ಯಾಚ್ಡ್ ಲೋಬ್ ಅಂತ. ಓಕೆ, ಫ್ರೀ ಲೋಬ್ ಅಂತ ಹೇಳಿದ್ರೆ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಟ್ ಎಕ್ಸ್ಟರ್ನಲ್ ಪಿನ್ನ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಮ್ಯಾಮಲ್. ಮ್ಯಾಮಲ್ಗಳಲ್ಲಿ ಮಾತ್ರ ಈ ಒಂದು ಎಕ್ಸ್ಟರ್ನಲ್ ಇಯರ್ ಪಾರ್ಟ್ ಅನ್ನು ನೋಡೋದಕ್ಕೆ ಸಾಧ್ಯ, ಅದನ್ನ ಪಿನ್ನ ಅಂತ ಹೇಳ್ತೀವಿ. ಸೊ ಇಲ್ಲಿ the lower part of the earlobe, which is very soft in nature, where there is no cartilaginous tissue, ಒಳಭಾಗದಲ್ಲಿ ಆ ಟಿಶ್ಯೂ ಇಲ್ಲ, ಹಾಗಾಗಿ ಸಾಫ್ಟ್ ಇರುತ್ತೆ. ಸೊ ಅಲ್ಲಿ ನೋಡಿದ್ರೆ ಕೆಲವರಿಗೆ ಏನಾಗಿರುತ್ತೆ, ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುತ್ತೆ. ಯು ಕ್ಯಾನ್ ಅಬ್ಸರ್ವ್ ದಟ್ ಇಫ್ ಯು ಕನ್ಸಿಡರ್ ದಿಸ್ ಈಸ್ ಅ ಫೇಸ್, ಓಕೆ, ಅಂಡ್ ಇಫ್ ಯು ಕನ್ಸಿಡರ್ ದಿಸ್ ಈಸ್ ಅ ಇಯರ್, ಇದೊಂದು ಇಯರ್ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ, ಇಲ್ಲಿ ನೀವು ಡೈರೆಕ್ಟ್ ಆಗಿ ನೋಡ್ಬೋದು, ಇದು ಏನಾಗಿದೆ, ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದೆ, ಡೈರೆಕ್ಟ್ಲಿ ಅಟ್ಯಾಚ್ಡ್. ಓಕೆ, ಇನ್ನು ಕೆಲವರಿಗೆ ಏನಾಗಿರುತ್ತೆ, ಯು ಕ್ಯಾನ್ ಅಬ್ಸರ್ವ್ ಫ್ರೀ ಲೋಬ್ ಲೈಕ್ ದಿಸ್. ಸೊ ಈ ತರ ಇರುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಸ್ ಅ ಫ್ರೀ ಲೋಬ್, ಇದನ್ನ ಫ್ರೀ ಲೋಬ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಒಂದು ಇನ್ಹೆರಿಟೆಡ್ ಟ್ರೇಟ್ಸ್. ಈಗ ತಂದೆ ತಾಯಿ ಇಬ್ಬರಿಗೂ ಕೂಡ ಅಟ್ಯಾಚ್ಡ್ ಲೋಬ್ ಇದ್ರೆ ದಟ್ ಕಂಟಿನ್ಯೂಸ್, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಜೊತೆಗೆ ಫಿಂಗರ್ ಲೈನ್ಸ್ಗಳಾಗಿರ್ಬೋದು, ಅಂಡ್ ಆಲ್ಸೋ ದ ಸ್ಟ್ರೈಟ್ ಅಂಡ್ ಆಲ್ಸೋ ಹಿಚೇಕರ್ಸ್ ಥಂಬ್ಸ್ ಅಂತ ಹೇಳ್ತೀವಿ. ಸ್ಟ್ರೈಟ್ ಥಂಬ್ ಜೊತೆಗೆ ಹಿಚೇಕರ್ಸ್ ಥಂಬ್ ಅಂತ ಏನು ಹೇಳ್ತೀವಿ, ಅಂದ್ರೆ ಈ ತರ ನಾವು ಮಾಡ್ಕೊಬಹುದು, ಇದು ವಾಲಂಟರಿ ಇದೆ. ಕೆಲವರಿಗೆ ಅದೇನಾಗಿರುತ್ತೆ, ಇನ್ಹೆರಿಟೆಡ್ ಆಗಿರುತ್ತೆ, ಅವ್ರ ಬೆರಳುಗಳು ಹೀಗೆ ಇರುತ್ತೆ. ಓಕೆ, ಅಂದ್ರೆ ಎಲ್ಲ ಬೆರಳು ಅಲ್ಲ, ತಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಬೆರಳು ಈ ತರ ಇದ್ರೆ ಅದನ್ನ ಹಿಚೇಕರ್ಸ್ ಥಂಬ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ತರ ಏನಾಗಿರುತ್ತೆ, ಅದು ಕೂಡ that will be passed on to the next generation. So and also color of eye.
ನಮ್ಮ ಕಣ್ಣಿನ ಬಣ್ಣ ಏನಿದೆ ಅದು ಕೂಡ ಇನ್ಹೆರಿಟಬಲ್ ಆಗಿರುತ್ತೆ. ಅಂದರೆ ನಮಗೆ ಬ್ರೌನ್ ಕಲರ್ ಇದ್ರೆ ನೆಕ್ಸ್ಟ್ ಜನರೇಷನ್ಗೂ ಕೂಡ ಬ್ರೌನ್ ಬರುತ್ತೆ. ನಮ್ಮ ಐ ಸ್ಕ್ಲೆರಾ ಬಿಡಿ ಯಾವಾಗಲೂ ಕೂಡ ಅದು ವೈಟ್ ಇರುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಐರಿಸ್ ಕಲರ್. ಸೊ ದಾಟ್ ಈಸ್ ಇಫ್ ಇಟ್ ಈಸ್ ಬ್ಲ್ಯಾಕ್ ಇನ್ ಕಲರ್, ಬ್ಲೂಯಿಶ್ ಇನ್ ಕಲರ್, ಆರ್ ಯು ಕ್ಯಾನ್ ಸೇ ಗ್ರೇಯಿಶ್ ಇನ್ ಕಲರ್. ಓಕೆ, ಆ ಥರ ಇದ್ರೆ ನಾವು ದಟ್ ವಿಲ್ ಕಂಟಿನ್ಯೂ ಟು ದ ನೆಕ್ಸ್ಟ್ ಜನರೇಷನ್ ಆಸ್ ವೆಲ್. ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ inherited traits or inheritable traits. What are these? Inherited or inheritable traits are the traits which can be passed on to generation. So parents to offspring. ಕ್ಯಾರೆಕ್ಟರ್ಗಳು ಪಾಸ್ ಆದರೆ ಅವುಗಳಿಗೆ ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಹೇಳ್ತೀವಿ, ಪ್ರವಹಿಸುವ ಗುಣಲಕ್ಷಣಗಳು. ಅದಕ್ಕೆ ಎಕ್ಸಾಂಪಲ್ಸ್ ತುಂಬ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಅಟ್ಯಾಚ್ಡ್ ಆ್ಯಂಡ್ ಫ್ರೀ ಹಿಯರ್ ಲೋಬ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅದು ಕೂಡ ಒಂದು. ಜೊತೆಗೆ ಹೈಪರ್ ಟ್ರೈಕೋಸಿಸ್ ಅಂತ ಕೇಳಿರ್ತೀರಾ ನೀವು. ಹೈಪರ್ ಟ್ರೈಕೋಸಿಸ್, ಕಿವಿಯ ಮೇಲ್ಭಾಗದಲ್ಲಿ ಕೂದಲು ಬೆಳ್ಕೊಳ್ಳುತ್ತೆ ಈ ತರ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಹೈಪರ್ ಟ್ರೈಕೋಸಿಸ್. ವೈ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ವೈ ಲಿಂಕ್ಡ್ ಅಂತ ಹೇಳಿದ್ರೆ ಅದು ಗಂಡಸರಿಗೆ ಮಾತ್ರ ಬರ್ತಕ್ಕಂಥ ಲಕ್ಷಣಗಳು. ವೈ ದಟ್ ಇಂಡಿಕೇಟ್ಸ್ ದ ಕ್ರೋಮೋಸೋಮ್, ಸೆಕ್ಸ್ ಕ್ರೋಮೋಸೋಮ್ ಪ್ರೆಸೆಂಟ್ ಓನ್ಲಿ ಇನ್ ಮೇಲ್. ಗಂಡಸರಿಗೆ ಬರ್ತಕ್ಕಂಥ ಲಕ್ಷಣ ಅದು. ಓಕೆ, ನಿಮ್ಮ ತಂದೆಗೆ ಏನಾದರೂ ಕೂಡ ಕಿವಿಯ ಮೇಲ್ಭಾಗದಲ್ಲಿ ಕೂದಲುಗಳಿದ್ರೆ ಶ್ಯೂರ್ ಯು ಆರ್ ಗೋಯಿಂಗ್ ಟು ರಿಸೀವ್ ದ ಸೇಮ್. ಓಕೆ, ನಿಮ್ಗೆ ಬರಲಿಲ್ಲ ಅಂದ್ರೆ so maybe that will pass on to the next generation as well, because these are Y-linked disease. ಸರ್, ಅವರಿಬ್ಬರಿಗೂ ಏನಾದರೂ ಕೂಡ ಈಗ ತಂದೆಗೆ ಕಿವಿಯ ಮೇಲ್ಭಾಗದಲ್ಲಿ ಕೂದಲುಗಳಿದೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಜನರೇಷನಲ್ಲಿ ಅವರಿಗೆ ಹೆಣ್ಣು ಮಗು ಆದರೆ ಅವರಿಗೆ ಕಿವಿಯ ಮೇಲೆ ಕೂದಲು ಬೆಳೆಯುತ್ತಾ? ಇಲ್ಲ, ಯಾಕೆಂದರೆ ಅದು Y-linked ಆಗಿರೋದ್ರಿಂದ. ಸೊ that will be expressed only when they have the male progeny. Okay, so likewise few of the characteristics that's always carrying from generation to generation, they are called inherited traits or inherited characters. Understood? Yes. Next, jump to the next concept, that is Mendel's law of inheritance, hybridization experiment. Okay, Mendel ಯಾರಿದು? ಓಕೆ, ಅವ್ರು ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಯಾವ ಪ್ಲಾಂಟ್ ಮೇಲೆ ಮಾಡ್ತಾರೆ, ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ ಆದಮೇಲೆ ವಾಟ್ ಆರ್ ದ ಕನ್ಕ್ಲೂಷನ್ ಹಿ ಡ್ರಾನ್, ಯಾವ್ಯಾವ ಕನ್ಕ್ಲೂಷನ್ಗಳಿಗೆ ಅವರು ಬರ್ತಾರೆ ಅಂತ ತಿಳ್ಕೊಳ್ತಾ ಹೋಗ್ಬೇಕು. ಓಕೆ, ಸೊ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ದ ಲಾ ಆಫ್ ಇನ್ಹೆರಿಟೆನ್ಸ್ ವಿಚ್ ವಾಸ್ ಪ್ರಪೋಸ್ಡ್ ಬೈ ಮೆಂಡಲ್. ಓಕೆ, ಇನ್ 19th century. ಸೊ ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ, ಕೆಲವು ಇನ್ಹೆರಿಟೆನ್ಸ್ ಲಾಗಳನ್ನ ಅವರು ಪ್ರಪೋಸ್ ಮಾಡ್ತಾರೆ. ಓಕೆ, ಮೆಂಡಲ್, ಗ್ರೆಗೋರ್ ಜಾಹನ್ ಮೆಂಡಲ್. ಸೊ he was born like 1822 to 1884. ಅದು ಆ ಒಂದು ಪೀರಿಯಡ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ he began his genetic experiments in 1856 and that was completed in 1863. So more than actually ಇದು ಒಂದು ಲೆವೆಲ್ ಕಡಿಮೆನೇ ಆಯಿತು. So nearly 14 years he has conducted many experiments on pea plant. Pea plant ಮೇಲೆ ಎಕ್ಸ್ಪೆರಿಮೆಂಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ, ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಇಲ್ಲಿಗೆ ಬಂದರೆ he began to work with 7 pea plant characteristics. ಓಕೆ, ಪೀ ಪ್ಲಾಂಟ್ ಅನ್ನೇ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಇದು ಕೂಡ ಒಂದು ಮೇನ್ ಕ್ವಶನ್. ವೈ ಮೆಂಡಲ್ ಸೆಲೆಕ್ಟೆಡ್ ಪೀ ಪ್ಲಾಂಟ್ ಫಾರ್ ಹಿಸ್ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್? ಯಾಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ರು? ದೇರ್ ಆರ್ ಮೆನಿ ಪ್ಲಾಂಟ್ಸ್. ಈವನ್ ದೋ ಇಫ್ ಯು ಸೇ ಸರ್ ದ ಪೀ ಪ್ಲಾಂಟ್ಸ್ ಆರ್ ವೆರಿ ಸ್ಮಾಲ್, ದೇ ಆರ್ ಮೆನಿ ಸ್ಮಾಲ್ ಪ್ಲಾಂಟ್ಸ್ ಆರ್ ದೇ. ಓಕೆ, ಈವನ್ ದೋ ಯು ಕ್ಯಾನ್ ಸೇ ದೇರ್ ವಾಟ್ ಈಸ್ ದಟ್ ಲೈಫ್ ಸ್ಪ್ಯಾನ್ ಈಸ್ ವೆರಿ ಲೆಸ್, ದೇ ಆರ್ ಮೆನಿ ಪ್ಲಾಂಟ್ಸ್ ವಿಚ್ ಆರ್ ರಿಪ್ರೊಡ್ಯೂಸಿಂಗ್ ಫ್ಲವರ್ ಸೂನರ್. ಬಟ್ ಬೇಕಾದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ನಾವು ನೋಡಬೇಕು. ಹಾಗಾಗಿ he began to work with the 7 pea plant characteristics. ಆ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ಯಾವ್ಯಾವುದು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಇರೋದು ಯಾವುದು ಅಂತ ಹೇಳಿದ್ರೆ ಪ್ಲಾಂಟ್ ಹೈಟ್, ಲೆಂತ್ ಆಫ್ ದ ಸ್ಟೆಮ್. ಆ ಸ್ಟೆಮ್ ಲೆಂತ್ ಏನಿತ್ತು, ಟಾಲ್ ಇತ್ತಾ, ಡ್ವಾರ್ಫ್ ಇತ್ತಾ. ನೆಕ್ಸ್ಟ್ ಸೀಡ್ ಶೇಪ್, ಕಲರ್, ಲೊಕೇಶನ್ ಆರ್ ದ ಪೊಸಿಷನ್ ಆಫ್ ದ ಫ್ಲವರ್ ಅಂಡ್ ದ ಕಲರ್ ಆಫ್ ದ ಫ್ಲವರ್, ಶೇಪ್ ಅಂಡ್ ಕಲರ್ ಆಫ್ ದ ಪಾಡ್. ಅಂದ್ರೆ ಪಾಡ್, ಸೀಡ್, ಫ್ಲವರ್ ಆ್ಯಂಡ್ ದ ಹೈಟ್. ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಹಿಡ್ಕೊಂಡು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಬೇಸ್ಡ್ ಆನ್ ಇಸ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಅಬ್ಸರ್ವೇಷನ್ ಹಿ ಫಾರ್ಮುಲೇಟೆಡ್ 3 ಫಂಡಮೆಂಟಲ್ ಇನ್ಹೆರಿಟೆನ್ಸ್ ಲಾಸ್. ಈ ಎಕ್ಸ್ಪೆರಿಮೆಂಟ್ಗಳನ್ನ ಆಧಾರದ ಮೇಲೆ 3 ಇಂಪಾರ್ಟೆಂಟ್ ಲಾಸ್ಗಳನ್ನ ಅವರು ಫಾರ್ಮುಲೇಟ್ ಮಾಡ್ತಾರೆ. ದೋಸ್ 3 ಇಂಪಾರ್ಟೆಂಟ್ formulated laws are nothing but law of dominance, law of segregation, law of independent assortment. ಈ 3 ಲಾಗಳನ್ನ ಮಾಡ್ತಾರೆ. ಸೊ ಯಾವ್ಯಾವುದು ಅಂತ ನೋಡೋಣ. ಈಗ ಅರ್ಥ ಆಗಿದೆಯಲ್ಲ? ಸಿಂಪಲ್ ಇಂಟ್ರೊಡಕ್ಷನ್ ಅಬೌಟ್ ಗ್ರೆಗೋರ್ ಜಾನ್ ಮೆಂಡಲ್. He is the father of genetics, you can say. He is the
ಫಾದರ್ ಆಫ್ ಜೆನೆಟಿಕ್ಸ್. ಓಕೆ, ಏನೇನು ತಿಳ್ಕೊಂಡ ಇವಾಗ ನಾವು ಇಲ್ಲಿ? ಎಸ್, he began experiment in 1856. Okay, so ಅದಾದ್ಮೇಲೆ he began working with 7 pea plant characteristics. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತ ಮತ್ತೆ ಹೇಳ್ತೀನಿ. ಪಿ ಪ್ಲಾಂಟ್ ಅನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರು? ವೈ ಹಿ ಹ್ಯಾಸ್ ಸೆಲೆಕ್ಟೆಡ್ ಪಿ ಪ್ಲಾಂಟ್ ಫಾರ್ ಹಿಸ್ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್, based on this observation and his experiment, he formulated 3 ಫಂಡಮೆಂಟಲ್ ಇನ್ಹೆರಿಟೆನ್ಸ್ ಲಾಸ್. ಆ ಯಾವ್ಯಾವ ಲಾಸ್ಗಳಿದೆ ಅಂತ ತಿಳ್ಕೊಳ್ಳೋಣ ಇವಾಗ. ಓಕೆ, ಅದಕ್ಕೂ ಮುಂಚೆ ಲಾಸ್ಗಳು ಯಾವ್ಯಾವ್ದು ತಿಳ್ಕೊಳ್ಳೋದಕ್ಕೂ ಮುಂಚೆ, ಕ್ಯಾರೆಕ್ಟರ್ ಯಾವ್ಯಾವ್ದು ತಿಳ್ಕೊಳ್ಳೋದಕ್ಕೂ ಮುಂಚೆ, ಹಿಯರ್ ಮೆಂಡಲ್ಸ್ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ವಿ ಆರ್ ಟಾಕಿಂಗ್ ಅಬೌಟ್ ಪಿ ಪ್ಲಾಂಟ್ ಇಸ್ ಹಿಯರ್. ವೈ ಮೆಂಡಲ್ ಸೆಲೆಕ್ಟೆಡ್ ಪಿ ಪ್ಲಾಂಟ್? ಯಾಕೆ ಅವರು ಅದನ್ನೇ ಸೆಲೆಕ್ಟ್ ಮಾಡಿದ್ರು? ಸೊ ಪಿ ಪ್ಲಾಂಟ್, so called Pisum sativum or Pisum sativum, you can say. The scientific name of the pea plant is so Pisum sativum or Pisum sativum. Why he has selected? ಈ ಕ್ವಶನ್ ಯಾವ ತರ ಕೇಳ್ತಾರೆ? What are the advantages of the pea plant for the hybridization experiment? Okay, next. So why Mendel selected ಪಿ ಪ್ಲಾಂಟ್ ಫಾರ್ ಇಸ್ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್? ಅವ್ರು ಅದನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು? ಈ ಕ್ವಶನ್ಗಳನ್ನ ಕೇಳಿದಾಗ ಒಂದೇ ಆನ್ಸರ್ ಇರುತ್ತೆ, ಅದು ಯಾವುದು ಅಂತ ನೋಡೋಣ ಇವಾಗ. ಸೊ ಒನ್ ಬೈ ಒನ್. ಫಸ್ಟ್ ಒನ್, ಯೂಶುವಲಿ ಪಿ ಪ್ಲಾಂಟ್ಸ್ ಹ್ಯಾವ್ ಶಾರ್ಟ್ ಲೈಫ್ ಸ್ಪ್ಯಾನ್. ಓಕೆ, their reproductive cycle is very less, or you can say they have a short lifespan. I'm just writing here pea plants. ಒಂದಕ್ಕೆ ಮಾತ್ರ ಕಂಪ್ಲೀಟ್ ಸೆಂಟೆನ್ಸ್ ಬರೆಯೋಣ. Pea plants have short ಲೈಫ್ ಸ್ಪ್ಯಾನ್. ಒಂದು ಅವುಗಳ ಒಂದು ಜೀವಿತಾವಧಿ ಏನಿದೆ ಅದು ತುಂಬಾ ಕಡಿಮೆ ಇರುತ್ತೆ. ಓಕೆ, ಸೊ ದೇ ಯೂಶುವಲಿ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ವೆರಿ ಸೂನರ್, ಬೇಗ ಕಂಪ್ಲೀಟ್ ಮಾಡುತ್ತೆ. ಓಕೆ, ಅಂಡ್ ಸೆಕೆಂಡ್ ಒನ್, ಯೂಶುವಲಿ ದೇ ಕ್ಯಾನ್ ಗ್ರೋ, ಈಸಿಲಿ ಗ್ರೋ ಈವನ್ ಇನ್ ಪಾಟ್ಸ್ ಆಸ್ ವೆಲ್ ಆಸ್ ಆನ್ ಓಪನ್ ಗ್ರೌಂಡ್. ಓಕೆ, ನಾವು ಈ ತರದ ಪೀ ಪ್ಲಾಂಟ್ಸ್ಗಳನ್ನ, ಬಟಾಣಿ ಗಿಡವನ್ನ ಈಸಿಯಾಗಿ ಬೆಳಿಬಹುದು. ಎಲ್ಲಿ? ಪಾಟಲ್ಲೂ ಬೆಳಿಬಹುದು, ಓಪನ್ ಗ್ರೌಂಡ್ ಅಲ್ಲಿ, ಗಾರ್ಡನ್ ಅಲ್ಲಿ ಕೂಡ ಬೆಳಿಬಹುದು ನಾವು. ಸೊ ಹಾಗಾಗಿ ಅವರು ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ವಿ ಕ್ಯಾನ್ ಈಸಿಲಿ ಗ್ರೋ. ಓಕೆ, ಎಲ್ಲಿ ಬೆಳಿಬಹುದು? ಇನ್ ಪಾಟ್ಸ್ ಆಸ್ ವೆಲ್ ಅಂಡ್ ಆನ್ ಓಪನ್ ಗ್ರೌಂಡ್. ಓಪನ್ ಗ್ರೌಂಡ್ ಅಲ್ಲಿ ಕೂಡ ಅದನ್ನ ನಾವು ಬೆಳಿಬಹುದು. ದಟ್ಸ್ ವೈ ಹಿ ಹ್ಯಾಸ್ ಸೆಲೆಕ್ಟೆಡ್ ಪೀ ಪ್ಲಾಂಟ್. ಅಂಡ್ ವೆನ್ ಇಟ್ ಕಮ್ಸ್ ಟು ದ ನೆಕ್ಸ್ಟ್ ಒನ್, ಏನಿರ್ಬೋದು? ದೇ ಪ್ರೊಡ್ಯೂಸ್ ಬೈಸೆಕ್ಷುವಲ್ ಫ್ಲವರ್ಸ್. ಈಗ ಏನಾದರೂ ಅದು ಯೂನಿಸೆಕ್ಷುವಲ್ ಫ್ಲವರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಿದ್ರೆ ಹಿ ನೀಡ್ 2 ಪ್ಲಾಂಟ್ಸ್, 2 ಪ್ಲಾಂಟ್ಸ್ಗಳು ಬೇಕಾಗಿತ್ತು ಪಾಲಿನೇಟ್ ಮಾಡೋದಿಕ್ಕೆ, ಹೈಬ್ರಿಡೈಸೇಷನ್ ಮಾಡೋದಿಕ್ಕೆ. ಈಗ ಒಂದೇ ಪ್ಲಾಂಟ್ ಅಲ್ಲಿ 2 ತರ ಫ್ಲವರ್ಸ್ಗಳು ಅಂತ ಹೇಳಿದ್ರೆ ಬೈಸೆಕ್ಷುವಲ್ ಫ್ಲವರ್ಸ್ಗಳನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ಫಾರ್ ಕ್ರಾಸ್ ಬ್ರೀಡಿಂಗ್ ಆಸ್ ವೆಲ್. ಸೊ ಯು ಕ್ಯಾನ್ ಸೇ ದೇ ಪ್ರೊಡ್ಯೂಸ್ bisexual flowers. Bisexual flowers ಅಂದ್ರೆ ಗೊತ್ತಲ್ಲ? So a flower having both male and female reproductive structure, both stamen and pistil. Okay, ಎರಡೂ ಕೂಡ ಒಂದೇ ಫ್ಲವರ್ ಅಲ್ಲಿ ಇರೋದು ಬೈಸೆಕ್ಷುವಲ್ ಫ್ಲವರ್ ಆಗಿರುತ್ತೆ. ನೆಕ್ಸ್ಟ್, they produce large number of seeds. They produce large number of seeds. ತುಂಬಾ ಸೀಡ್ಸ್ಗಳನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ದಾಟ್ ಈಸ್ ವೆರಿ ಎಸೆನ್ಷಿಯಲ್, ರೈಟ್? ಯಾಕೆಂದ್ರೆ ಈಗ ನಾನು ನೆಕ್ಸ್ಟ್ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಯು ನೀಡ್ ದ ಪ್ರೊಜೆನಿ ಆಫ್ ದ ಪೇರೆಂಟ್. ಆ ಪೇರೆಂಟ್ ಪ್ರೊಜೆನಿ ಬೇಕು. ಆ ಪ್ರೊಜೆನಿ ನಮ್ಗೆ ಹೇಗೆ ಸಿಗುತ್ತೆ? ದಾಟ್ ಈಸ್ ಓನ್ಲಿ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಸೀಡ್ಸ್. ಈಗ ನನಗೇನಾದ್ರೂ 10 ಸೀಡ್ಸ್ ಮಾತ್ರ ಸಿಗ್ತಿದೆ ಅಂತ ಹೇಳಿದ್ರೆ ಔಟ್ ಆಫ್ 10 ಸೀಡ್ಸ್, ಸೊ ಮೇ ಬಿ 5 ಆರ್ so destroyed because of the natural condition, or it may be diseased like that. If this particular plant producing large number of seeds, ಅದು ತುಂಬಾ ಜಾಸ್ತಿ ಸೀಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಹೇಳಿದ್ರೆ, ಸೊ ಲಾರ್ಜ್ ನಂಬರ್ ಆಫ್ ಸೀಡ್ಸ್ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಹೇಳಿದ್ರೆ, ಸೊ ದಟ್ ಐ ಕ್ಯಾನ್ ಸೆಲೆಕ್ಟ್ ದ ಹೆಲ್ದಿ ಒನ್. ಹೆಲ್ದಿ ಅನ್ನ ನಾವು ಈಸಿಯಾಗಿ ಏನ್ ಮಾಡ್ಬೋದು? ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಅದೇ ತರ, ಸೊ ದೇ ಕ್ಯಾನ್ ಶೋ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಒಂದೇ ಪ್ಲಾಂಟ್ ಅಲ್ಲಿ ಬೇಕಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಗಳಿತ್ತು. ಸೊ ಹಾಗಾಗಿ ದೇ ಶೋ 7 contrasting characters. He considered 7 contrasting characters. Okay, 7 contrasting characters. Okay, characters. Next, they produce fertile offspring even on cross pollination.
ಇಲ್ಲಿ ಸೆಲ್ಫ್ ಪಾಲಿನೇಟ್ ಆಗ್ಲಿಕ್ಕೆ ಬೈಸೆಕ್ಷುವಲ್ ಫ್ಲವರ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಈಗ ಕ್ರಾಸ್ ಪಾಲಿನೇಟ್ ಮಾಡಿದ್ರೆ ಕೆಲವು ಸಲ ಏನಾಗುತ್ತೆ, ಆಫ್ ಸ್ಪ್ರಿಂಗ್ಸ್ ಆರ್ ಸ್ಟೆರೈಲ್. ಓಕೆ, ಬಟ್ ಇನ್ ದ ಕೇಸ್ ಆಫ್ ಪೀ ಪ್ಲಾಂಟ್ ಯೂಶಲಿ ದೇ ಪ್ರೊಡ್ಯೂಸ್ fertile offsprings, okay, even on what? Yes, cross pollination. ಅವುಗಳನ್ನ ಕ್ರಾಸ್ ಪಾಲಿನೇಟ್ ಮಾಡಿದ್ರೂ ಕೂಡ ಅದು ಫರ್ಟೈಲ್ ಆಫ್ಸ್ಪ್ರಿಂಗ್ ಗಳನ್ನೇ ಪ್ರೊಡ್ಯೂಸ್ ಮಾಡುತ್ತೆ. ಸಿ, this is why Mendel has selected pea plant for his experiment. These are the what advantages of the pea plant for the hybridization experiment. I will repeat it. Why Mendel selected pea plant? There are many reasons. The very first reason is pea plants have a short lifespan. Pea plants have a short lifespan. Period of life is very less. Okay, ಬೇಗ ಬೆಳೆಯುತ್ತೆ, ಬೇಗ ಸಾಯುತ್ತೆ. Likewise, they can be easily grown in pots even on open ground. ಪಾಟ್ಸ್ ಅಲ್ಲಿ ಮತ್ತೆ ಓಪನ್ ಗ್ರೌಂಡ್ ಅಲ್ಲಿ ಎರಡು ಕಡೆ ನೀಟಾಗಿ ಅದನ್ನ ಗ್ರೋ ಮಾಡಬಹುದು ನಾವು. ಓಕೆ, ಸೊ ಅದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಲೈಕ್ವೈಸ್, ದೇ ಪ್ರೊಡ್ಯೂಸ್ ಬೈಸೆಕ್ಷುವಲ್ ಫ್ಲವರ್ಸ್, a flower having both male female reproductive system, so or stamen and pistil. We can easily pollinate, we can easily hybridize whenever we want. Next, they produce large number of seeds. ತುಂಬಾ ಸೀಡ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, so that they can produce large number of progeny, so they can get more result as well. Next, they show 7 contrasting characters. ಆ ಕ್ಯಾರೆಕ್ಟರ್ ಯಾವುದು ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. ಓಕೆ, ಬೇಕಾದಷ್ಟು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಗಳನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಆರ್ ಈಸಿಲಿ ಅಬ್ಸರ್ವಬಲ್. ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು, ನೀಟಾಗಿ ಐಡೆಂಟಿಫೈ ಮಾಡ್ಬೋದು, ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಅದೇ ತರ ದೇ ಪ್ರೊಡ್ಯೂಸ್ ಫರ್ಟೈಲ್ ಆಫ್ ಸ್ಪ್ರಿಂಗ್ ಈವನ್ ಆನ್ ಕ್ರಾಸ್ ಪಾಲಿನೇಷನ್. ಅಂದ್ರೆ ಕ್ರಾಸ್ ಪಾಲಿನೇಟ್ ಮಾಡಿದ್ರೂ ಕೂಡ ಫರ್ಟೈಲ್ ಆಫ್ ಸ್ಪ್ರಿಂಗ್ ಗಳನ್ನೇ ಪ್ರೊಡ್ಯೂಸ್ ಮಾಡುತ್ತೆ ಅದು. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. ನೌ ಯು ಕ್ಯಾನ್ ಅಬ್ಸರ್ವ್ ವಾಟ್ ಆರ್ the different 7 contrasting characters he considered for the hybridization experiment in pea plant. Pea plant ಅಲ್ಲಿ ಯಾವ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಗಳನ್ನ ಅಬ್ಸರ್ವ್ ಮಾಡಿದ್ರು. ದೇರ್ ಆರ್ 7 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಯಾವ್ಯಾವುದು ಅಂತ ಗೊತ್ತಾಗಿದೆಯಲ್ಲ ಈಗ, ಯಾವ್ಯಾವ್ದು ಇರ್ಬೋದು. ಸೊ ಜಸ್ಟ್ ಕನ್ಸಿಡರ್ ದಟ್ ಹೈಟ್ ಆಫ್ ಅ ಪ್ಲಾಂಟ್ ಆರ್ ದ ಲೆಂತ್ ಆಫ್ ಅ ಪ್ಲಾಂಟ್ ಆರ್ ದ ಸ್ಟೆಮ್. ಓಕೆ, ನೆಕ್ಸ್ಟ್ ಸೀಡ್ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ ಪಾಡ್, ನೆಕ್ಸ್ಟ್ ಫ್ಲವರ್. 4 ಕ್ಯಾರೆಕ್ಟರ್ಗಳು, ಆದರೆ ಬೇರೆ ಬೇರೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಗಳು ಅದಕ್ಕೆ ಇದ್ದೇ ಇರ್ತಾ ಹೋಗುತ್ತೆ. ಸೊ 4 ಇವಾಗ ಇರೋದು ಇಷ್ಟಿದೆ. ಇಲ್ಲಿ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ವಿಚ್ ಆರ್ ರಿಲೇಟೆಡ್ ಟು 4 ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಎ ಪೀ ಪ್ಲಾಂಟ್. 4 ಪಾರ್ಟ್ಸ್ಗಳು. ಓಕೆ, 7 ಗುಣಲಕ್ಷಣಗಳು. ಯಾವ್ಯಾವ ಪಾರ್ಟ್ಸ್ ಇದೆ? ಒಂದು ಸ್ಟೆಮ್ ಲೆಂತ್ ಇದೆ, ಇನ್ನೊಂದು ಸೀಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಶೇಪ್ ಆಫ್ ದ ಸೀಡ್, ಕಲರ್ ಆಫ್ ದ ಸೀಡ್. ಸೊ ಕಲರ್ ಆಫ್ ದ ಸೀಡ್ ಅಂತ ಹೇಳೋಕ್ಕೂ ಮುನ್ನ ನಾವೇನ್ ಮಾಡ್ತಾ ಇದೀವಿ, ಕಲರ್ ಆಫ್ ಕಾಟಲಿಡನ್ ಅಂತ ಹೇಳ್ತಾ ಇದೀವಿ. ಕಾಟಲಿಡನ್. ಓಕೆ, ದೋಸ್ ಆರ್ ದ ಎಂಬ್ರಿಯಾನಿಕ್ ಲೀಫ್. ಲೈಕ್ವೈಸ್ ಪಾಡ್ ಬಗ್ಗೆ ಮಾತಾಡ್ತಾ ಇದೀವಿ, ಶೇಪ್ ಆಫ್ ಪಾಡ್ ಅಂಡ್ ಕಲರ್ ಆಫ್ ಪಾಡ್. ಪಾಡ್ ಅಂತ ಹೇಳಿದ್ರೆ ದ ಔಟರ್ ಮೋಸ್ಟ್ ಕವರಿಂಗ್ ಲೇಯರ್ ಆಫ್ ಅ ಸೀಡ್. ಸೀಡ್ನ ಸುತ್ತ ಇರೋದೇನಾಗಿರುತ್ತೆ, ಟೆಸ್ಟ್ ಅಂಡ್ ಟೆಗ್ಮನ್ ಅಂತ ಹೇಳ್ತೀವಿ. ಸೀಡ್ ಕೋಟ್ ಇರುತ್ತೆ. ಎಲ್ಲ ಸೀಡ್ಸ್ಗಳನ್ನ ಕವರ್ ಮಾಡಿರ್ತಕ್ಕಂಥ ಇನ್ನೊಂದು ಲೇಯರ್ ಇರುತ್ತಲ್ಲ, ಅದಕ್ಕೆ ಪಾಡ್ ಅಂತ ಹೇಳ್ತೀವಿ. ನೀವು ಬೀನ್ಸ್ಗಳಲ್ಲಿ ನೋಡಿರ್ತೀರಾ. ಓಕೆ, ಆ ಬೀನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಸೀಡ್ ಸಿಗೋದು. ಸೊ ದಟ್ ವಾಟ್ ಯು ಆರ್ ಓಪನಿಂಗ್, ಯು ನೋ, ಸೊ ದಟ್ ಈಸ್ ಕಾಲ್ಡ್ ಪಾಡ್. ಕಲರ್ ಆಫ್ ದ ಪಾಡ್, ಶೇಪ್ ಆಫ್ ದ ಪಾಡ್. ನೆಕ್ಸ್ಟ್ ಫ್ಲವರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪೊಸಿಷನ್ ಆಫ್ ದ ಫ್ಲವರ್, ವೇರ್ ಇಟ್ ಈಸ್ ಲೊಕೇಟೆಡ್, ವೆದರ್ ಇಟ್ ಈಸ್ ಎಕ್ಸಿಯಲ್ ಆರ್ ಟರ್ಮಿನಲ್. ಕಲರ್ಗೆ ಬಂದಾಗ ವೆದರ್ ದೇ ಆರ್ ವಾಯ್ಲೆಟ್ ಆರ್ ವೈಟ್, 2 ತರ ಫ್ಲವರ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಯಾವುದು ಅಂತ ಹೇಳ್ಬಿಟ್ಟು. ಸೊ ವಾಟ್ ಆರ್ ದ 7 ಕ್ಯಾರೆಕ್ಟರ್ಸ್ he has considered in pea plant? Length of the stem, shape of seed, color of cotyledon or seed, shape of pod, color of pod, position of flower, color of flower. Each and every character has a pair of contrasting traits. ಒಂದೊಂದು ಕ್ಯಾರೆಕ್ಟರ್ಲೂ ಕೂಡ ಆಪೋಸಿಟ್ ಆಗಿರೋ 2 ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಗಳಿರುತ್ತೆ. ಸೊ ದೋಸ್ ಆರ್ ಕಾಲ್ಡ್, ಒನ್ ಈಸ್ ಡಾಮಿನೆಂಟ್ ಕ್ಯಾರೆಕ್ಟರ್, ಅನದರ್ ಒನ್ ಈಸ್ ರಿಸೆಸಿವ್ ಕ್ಯಾರೆಕ್ಟರ್. ಡಾಮಿನೆಂಟ್ ಅಂದ್ರೆ ಗೊತ್ತು ನಿಮಗೆ ಆಲ್ರೆಡಿ. ಓಕೆ, ದಾಟ್ ಈಸ್ ನಥಿಂಗ್ ಬಟ್ ಡಾಮಿನೆಂಟ್ ಅಲೀಲ್ ಬಗ್ಗೆ ಹೇಳಿದ್ದು ನಾವು. ಓಕೆ, ದಾಟ್ ಈಸ್ ಅ ಕ್ಯಾರೆಕ್ಟರ್ ಆರ್ ಅ ಫ್ಯಾಕ್ಟರ್ ಆರ್ ಅನ್ ಅಲೀಲ್, ಸೊ ವಿಚ್ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಬೈ ಸಪ್ರೆಸ್ಸಿಂಗ್ ದ ಅದರ್ ಒನ್. ಇದು ತನ್ನನ್ನು ತಾನೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ. When it comes to recessive, so this is a factor
or an allele or a character which fails to express itself and suppressed by the dominant one. You can say it is suppressed and it is dominating over the recessive one. ನೋಡೋಣ ಇವಾಗ ಲೆಂತ್ ಆಫ್ ಪ್ಲಾಂಟ್ಗೆ ಬಂದಾಗ, ಲೆಂತ್ ಆಫ್ ದ ಸ್ಟೆಮ್ ಬಂದಾಗ, ಲೆಂತ್ ಆರ್ ಹೈಟ್ ಅಂತ ಹೇಳಿದ ತಕ್ಷಣ ಹೈಟ್ ಅನ್ನೋದು ಕ್ಯಾರೆಕ್ಟರ್. ಆದರೆ ಮತ್ತೆ ನಾವು ಇನ್ನೊಂದು ಕ್ವಶನ್ ಕೇಳ್ತೀವಿ ಅಲ್ವಾ, ಹೈಟ್ ಯಾವುದು, ವೆದರ್ ಇಟ್ ಇಸ್ ಟಾಲ್ ಆರ್ ಡ್ವಾರ್ಫ್. ಸೊ ದೋಸ್ ಆರ್ ದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪ್ಲಾಂಟ್. ಸೊ ದೋಸ್ ಆರ್ ಕಾಲ್ಡ್ ಟಾಲ್ ಅಂಡ್ ಡ್ವಾರ್ಫ್. ಟಾಲ್ ಅನ್ನೋದು ಡಾಮಿನೇಟ್ ಆಗಿರುತ್ತೆ, ಸೊ ರಿಸೆಸಿವ್ ಅನ್ನೋದು ಡ್ವಾರ್ಫ್ ಆಗಿರುತ್ತೆ. ನೆಕ್ಸ್ಟ್ ಶೇಪ್ ಆಫ್ ಸೀಡ್ಗೆ ಬಂದಾಗ, ಯಾವುದಾದ್ರೂ ಒಂದು ನೀವು ಪೀ ಪ್ಲಾಂಟ್ ಸೀಡ್ ಅನ್ನು ನೋಡಿದ್ರೆ you can observe one is completely round, another one is usually wrinkled. Okay, ಸುಕ್ಕುಗಟ್ಟಿರೋದು ಅಂತ ಹೇಳ್ತೀವಿ, wrinkled. So round and wrinkle. Likewise, color of cotyledon or color of seed ಗೆ ಬಂದಾಗ, so few of them are usually yellow in nature and few of them are usually green in nature. So ಕೆಲವು yellow ಇರುತ್ತೆ, okay, yellow, ಇನ್ನು ಕೆಲವು ಏನಾಗಿರುತ್ತೆ, ಗ್ರೀನ್ ಇನ್ ನೇಚರ್ ಆಗಿರುತ್ತೆ, ಗ್ರೀನ್ ಇನ್ ನೇಚರ್. ನೆಕ್ಸ್ಟ್ ಶೇಪ್ ಆಫ್ ಪಾಡ್, ಆ ಒಂದು ಔಟರ್ ಮೋಸ್ಟ್ ಕವರಿಂಗ್ ಲೇಯರ್ ಆಫ್ ಆಲ್ ದ ಸೀಡ್ಸ್, ಸೊ ದಟ್ ಈಸ್ ಕಾಲ್ಡ್ ಪಾಡ್ ಆಸ್ ಐ ಸೆಡ್. ಸೊ ದೇ ಮೇ ಬಿ ಇನ್ಫ್ಲೇಟೆಡ್ ಆರ್ ದ ಕನ್ಸ್ಟ್ರಿಕ್ಟೆಡ್. ಹಾಗಿದ್ರೆ ಇನ್ಫ್ಲೇಟೆಡ್ ಅಂದ್ರೆ ಏನು, ಕನ್ಸ್ಟ್ರಿಕ್ಟೆಡ್ ಅಂತ ಹೇಳಿದ್ರೆ ಏನು? ಇನ್ಫ್ಲೇಟೆಡ್ ಅಂತ ಹೇಳಿದ್ರೆ ಬಲ್ಜ್ ಆಗಿರೋದು. ಓಕೆ, ಸೊ ವೇರ್ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಪಾಡ್ ಈಸ್ ಕಂಪ್ಲೀಟ್ಲಿ ಬಲ್ಜ್ಡ್ ಅಂಡ್ ಸ್ವೋಲನ್. ಸ್ವೋಲನ್ ಆಗಿರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. ಓಕೆ, ಸೊ ಶೇಪ್ ಆಫ್ ದ ಸೀಡ್ ಅಲ್ಲ, ಸೊ ಜಸ್ಟ್ ಐ ಆಮ್ ರೈಟಿಂಗ್ ಹಿಯರ್ ಲೈಕ್ ಅಬ್ಸರ್ವ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ದಿಸ್ ಈಸ್ ಕಂಪ್ಲೀಟ್ಲಿ ಬಲ್ಜ್ಡ್. ಇದು ಬಲ್ಜ್ ಆಗಿದೆ ಸರ್. ಆಗಿದ್ರೆ ಕನ್ಸ್ಟ್ರಿಕ್ಟೆಡ್ ಅಂದ್ರೆ ಯಾವ ತರ ಇರುತ್ತೆ? ಯು ಕ್ಯಾನ್ ಅಬ್ಸರ್ವ್ ದ ಶೇಪ್ ಆಫ್ ದ ಪಾಡ್ ಈಸ್ ಜಸ್ಟ್ ಲೈಕ್ ಅ ಶೇಪ್ ಆಫ್ ದ ಸೀಡ್. ಸಿ, ಐ ಆಮ್ ಜಸ್ಟ್ ರೈಟಿಂಗ್ ದ ಸೀಡ್ ಆಸ್ ವೆಲ್ ವಿತಿನ್ ದ ಪಾಡ್ನ ಒಳಭಾಗದಲ್ಲಿ ಸೀಡ್ಸ್ಗಳನ್ನು ಕೂಡ ಬರಿತಾ ಇದ್ದೀನಿ. ಸೊ ಈ ತರ ಇರುತ್ತೆ. ಸೊ ದ ಫಸ್ಟ್ ಒನ್ ಈಸ್ ದ ಇನ್ಫ್ಲೇಟೆಡ್. ಇದು ಇನ್ಫ್ಲೇಟೆಡ್ ಆಗಿರೋದು, ಊದ್ಕೊಂಡಿರೋ ತರ ಇರುತ್ತೆ. ಸೊ ಇಲ್ಲಿಗೆ ಬಂದಾಗ ಇಟ್ ಈಸ್ ಕನ್ಸ್ಟ್ರಿಕ್ಟೆಡ್ ಆಗಿರುತ್ತೆ. ನೆಕ್ಸ್ಟ್ ಕಲರ್ ಆಫ್ ದ ಪಾಡ್ ಇಸ್ ಆಲ್ಸೋ ಡಿಫ್ರೆಂಟ್. ಸೊ ದಿಸ್ ಕಲರ್ ಆಫ್ ಪಾಡ್ ಹ್ಯಾಸ್ ಟೂ ವೇರಿಯಬಲ್ ಕಲರ್ಸ್. ಸೊ ಒನ್ ಈಸ್ ಯೂಶುವಲಿ ಗ್ರೀನ್ ಅಂಡ್ ದ ಒನ್ ಈಸ್ ಯೆಲ್ಲೋ. ಸೊ ಕೆಲವು ಗ್ರೀನ್ ಆಗಿರುತ್ತೆ, ಕೆಲವು ಏನಾಗಿರುತ್ತೆ, ಯೆಲ್ಲೋ ಆಗಿರುತ್ತೆ. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಯೆಲ್ಲೋ. ಓಕೆ, ನೆಕ್ಸ್ಟ್ ಅದೇ ತರ ದ ಪೊಸಿಷನ್ ಆಫ್ ದ ಫ್ಲವರ್ ಎಲ್ಲಿರುತ್ತೆ, ದ ಲೊಕೇಶನ್ ಆಫ್ ದ ಫ್ಲವರ್. ಸೊ ಫ್ಯೂ ಪ್ಲಾಂಟ್ಸ್ ಹ್ಯಾವ್ ಫ್ಲವರ್ ಇನ್ ದ ಟರ್ಮಿನಲ್ ಆಫ್ ದ ಪ್ಲಾಂಟ್ ಬಾಡಿ. ಟರ್ಮಿನಲ್ ಅಂತ ಹೇಳಿದ್ರೆ ತುದಿ ಅಂತ ಏನಿರುತ್ತೆ ಅದು. Axial ಅಂತ ಹೇಳಿದ್ರೆ ಡ್ಯೂರಿಂಗ್ ಬಡ್ ಕಂಡೀಷನ್, ಐ ಮೀನ್ ಇನ್ ದ ಪ್ಲೇಸ್ ಆಫ್ ಬಡ್. ಸೊ axial ಪೊಸಿಷನ್ ವೇರ್ ದ ಲೀವ್ ಅರೈಸಸ್. ಎಲ್ಲಿಂದ ಲೀಫ್ ಅರೈಸ್ ಆಗುತ್ತೋ, ಎಲ್ಲಿ ನೋಡ್ಸ್ ಇರುತ್ತೋ ಅಲ್ಲಿಂದ ಇರ್ತಾ ಹೋಗುತ್ತೆ. ಸೊ axial ಅಂತ ಹೇಳಿದ್ರೆ ಸೊ ನೋಡ್ ಪಾರ್ಟ್ ಅಲ್ಲಿ ಲೀಫ್ ನ ಪಕ್ಕದಲ್ಲಿ ಬರ್ತಕ್ಕಂಥದ್ದು. ಟರ್ಮಿನಲ್ ಅಂತ ಹೇಳಿದ್ರೆ ಟಿಪ್ ಆಫ್ ದ ಪ್ಲಾಂಟ್ ಬಾಡಿಯಲ್ಲಿ ಏನಾಗುತ್ತೆ, ಅದು ಫ್ಲವರ್ ಪ್ರೊಡ್ಯೂಸ್ ಮಾಡುತ್ತೆ ಟಿಪ್ ಅಲ್ಲಿ. ಸೊ ಕೆಲವು ಪ್ಲಾಂಟ್ಸ್ಗಳು ನೋಡ್ ರೀಸನ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ axial, ಇನ್ನು ಕೆಲವು ಫ್ಲವರ್ಗಳ ಪೊಸಿಷನ್ ಟಿಪ್ ಆಫ್ ದ ಪ್ಲಾಂಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಕಲರ್ ಆಫ್ ಫ್ಲವರ್ಗೆ ಬಂತು ಅಂತ ಹೇಳಿದ್ರೆ, ಸೊ ಯೂಶಲಿ ಫ್ಯೂ ಆರ್ ಪ್ರೊಡ್ಯೂಸಿಂಗ್ ವೈಲೆಟ್ ಅಂಡ್ ಫ್ಯೂ ಆರ್ ಪ್ರೊಡ್ಯೂಸಿಂಗ್ ವೈಟ್ ಫ್ಲವರ್ಸ್. ಸೊ ಯು ಕ್ಯಾನ್ ಅಬ್ಸರ್ವ್ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಟೂ ಅಪೋಸಿಟ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಒಂದೊಂದು ಕ್ಯಾರೆಕ್ಟರ್ಗಳಿಗೂ ಕೂಡ ಎರಡು ತರದ ಅಪೋಸಿಟ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಗಳಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಏನೇನು ಅಂತ ಗೊತ್ತಿದೆಯಲ್ವಾ? ಈಗ ಅದು ನೋಡ್ದೇನು ಕೂಡ ಹೇಳ್ಬೋದು ತುಂಬಾ ಈಸಿಯಾಗಿ. 4 ಪಾರ್ಟ್ಸ್ಗಳು, ಪ್ಲಾಂಟ್ ಪಾರ್ಟ್ಸ್ಗಳು, 7 ಕ್ಯಾರೆಕ್ಟರ್ಗಳು. ಫಸ್ಟ್ ಒನ್ನು ಹೈಟ್ ಇದೆ. ಸೊ ಅದನ್ನ ಮತ್ತೆ ಇದನ್ನ ಎರಡನ್ನೂ ಒಟ್ಟಿಗೆ ಹೇಳ್ತಾ ಹೋಗೋಣ ಇವಾಗ. ಲೆಂತ್ ಆಫ್ ದ ಸ್ಟೆಮ್ ಟಾಲ್ ಅಂಡ್ ಡ್ವಾರ್ಫ್. ನೆಕ್ಸ್ಟ್ ವಿ ನೀಡ್ ಟು ಟಾಕ್ ಅಬೌಟ್ ಸೀಡ್ಸ್. ಕಲರ್ ಆಫ್ ದ ಸೀಡ್ಗೆ ಬಂದಾಗ ಯೆಲ್ಲೋ ಅಂಡ್ ಗ್ರೀನ್. ನೆಕ್ಸ್ಟ್ ಕಲರ್ ಶೇಪ್ ಆಫ್ ದ ಸೀಡ್ ಇದೆ ಅಲ್ಲಿ. ಶೇಪ್ ಆಫ್ ದ ಸೀಡ್ಗೆ ಬಂದಾಗ ರೌಂಡ್ ಅಂಡ್ ರಿಂಕಲ್. ಕಲರ್ ಆಫ್ ದ ಸೀಡ್ಗೆ ಬಂದಾಗ ಯೆಲ್ಲೋ ಅಂಡ್ ಗ್ರೀನ್. ಶೇಪ್ ಆಫ್ ಪಾಡ್ inflated and constricted. Color of pod, it's green and yellow. Next, position of flower, axial and terminal. Color of flower, violet and white. So these are 7 contrasting character he has observed and he has considered for hybridization experiment. Okay, so now let's talk about 3 important fundamental inheritance law that was formulated by Mendel
after his hybridization experiment, whether it is monohybrid or dihybrid. ಆ ಎರಡು ತರದ ಹೈಬ್ರಿಡೇಷನ್ಗಳನ್ನ ಮಾಡಾದ್ಮೇಲೆ ಅವರು 3 ಇಂಪಾರ್ಟೆಂಟ್ ಲಾಸ್ಗಳನ್ನ ಫಾರ್ಮುಲೇಟ್ ಮಾಡ್ತಾರೆ. ಅದು ಯಾವ್ಯಾವುದು? ದ ವೆರಿ ಫಸ್ಟ್ ಒನ್ ಈಸ್ ದ ಲಾ ಆಫ್ ಡಾಮಿನೆನ್ಸ್, ಸೆಕೆಂಡ್ ಒನ್ ಈಸ್ ಲಾ ಆಫ್ segregation, and third one is law of independent assortment. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳೋಣ. ಲಾ ಆಫ್ ಡಾಮಿನೆನ್ಸ್ ಅಂತ ಹೇಳಿದ್ರೆ as the name indicates, so one of the character, one of the allele that must dominates over the another one, dominate ಮಾಡಬೇಕು. ಸೊ ಯಾವಾಗ ಡಾಮಿನೇಟ್ ಆಗುತ್ತೆ? See, it states that in a dissimilar pair of factors, in a dissimilar pair of factors or alleles, okay, one member of the pair dominates over the other one. Okay, ಏನಾದ್ರೂ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನ ಎರಡು ಫ್ಯಾಕ್ಟರ್ಗಳು ಕಂಟ್ರೋಲ್ ಮಾಡ್ತಿದೆ ಅಂತ ಹೇಳಿದ್ರೆ, ಇಫ್ ದೋಸ್ ಫ್ಯಾಕ್ಟರ್ಸ್ ಆರ್ ಡಿಸಿಮಿಲರ್ ಇನ್ ಪೇರ್, ಡಿಸಿಮಿಲರ್ ಅಂತ ಹೇಳಿದ್ರೆ ಹೆಟಿರೋಜೈಗಸ್ ಅಂತ ಅರ್ಥ. ಅಲ್ಲಿಗೆ ಯು ಕ್ಯಾನ್ ಸೇ ಹೆಟಿರೋಜೈಗಸ್. ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಹೆಟಿರೋಜೈಗಸ್ ಅಂತ ಹೇಳ್ತೀವಿ. ಡಿಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್, ಒನ್ ಮೆಂಬರ್ okay of the pair dominates over the other one. The allele which is dominating, that is called dominant allele. The allele which is suppressing, that is called recessive allele. Example, so big T and small t. You can say this plant is a tall one. ಇದು tall ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಯಾಕೆ ಇದು tall ಆಗಿರುತ್ತೆ? In a dissimilar pair of factor or allele, okay, or in a heterozygous allele, ಏನಾಗುತ್ತೆ ಅಂತ ಹೇಳಿದ್ರೆ one member of the factor, okay, that suppresses the other one, that is called or dominate over the other one. So that is called law of dominance. ಯಾವುದೇ ಆಗಿರಬಹುದು. So another example I'm just taking bigger and smaller. Bigger and smaller. So here the R indicating round and smaller indicating wrinkle. So bigger is the dominant one as we are mentioning in a capital letter. So now this one is suppressing the other one. Suppress ಮಾಡ್ತಾ ಇದೆ. Why? In a dissimilar pair of factor, one member of the pair dominating over the other. So expressing itself, suppressing the other one. So this is called a law of dominance that you can observe in monohybrid cross as well as dihybrid cross. ಹೇಗಿರುತ್ತೆ ಅಂತ ನೋಡೋಣ. ಬಟ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ವಾಟ್ ಇಸ್ ಲಾ ಆಫ್ ಡಾಮಿನೆನ್ಸ್ ಅಂತ ಕೇಳ್ಬಿಟ್ಟು ಎಕ್ಸ್ಪ್ಲೈನ್ ವಿತ್ ಅನ್ ಇಲಿಸ್ಟ್ರೇಷನ್ ಅಂತ ಕೇಳಿದ್ರೆ ಯು ನೀಡ್ ಟು ರೈಟ್ monohybrid cross. So law of dominance ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? monohybrid cross. ಅಪ್ ಟು ಫಸ್ಟ್ ಫಿಲಿಯಲ್ ಅಂಡ್ ಸೆಕೆಂಡ್ ಫಿಲಿಯಲ್ ಜನರೇಷನ್ ತನಕ ನೀವು ಬರಿಬಹುದು. 5 ಮಾರ್ಕ್ಸ್ 4 ಮಾರ್ಕ್ಸ್ ಕೇಳಿದ್ರೆ ನೀವು ಆ ಥರ ಬರಿಬಹುದು. ನೆಕ್ಸ್ಟ್ ಲಾ ಆಫ್ ಸೆಗ್ರಿಗೇಷನ್. ಸೆಗ್ರಿಗೇಷನ್ ಇನ್ ದ ಸೆನ್ಸ್ ಸೆಪರೇಷನ್ ಅಂತ ಹೇಳ್ತೀವಿ ಇವಾಗ. ಸೊ ಏನ್ ಹೇಳುತ್ತೆ ಲಾ ಆಫ್ ಸೆಗ್ರಿಗೇಷನ್? ಇಟ್ ಸ್ಟೇಟ್ಸ್ ದಟ್ ಎ ಪೇರ್ ಆಫ್ ಅಲೀಲ್ಸ್ ಸೆಗ್ರಿಗೇಟ್ ಫ್ರಮ್ ಈಚ್ ಅದರ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್. ಎ ಪೇರ್ ಆಫ್ ಅಲೀಲ್, ಒಂದು ಜೊತೆ ಅಲೀಲ್ಸ್ಗಳು, ದೇ ಸೆಗ್ರಿಗೇಟ್ ಈಚ್ ಅದರ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್ such that a gamete receives only one of the two factor. A gamete receives only one of the factor. Example, consider that here is a diploid cell. Here is a diploid cell having two character. ಇಲ್ಲಿ ಎರಡು ಸೆಕ್ಸ್ ಸೆಲ್ಸ್ ಗಳಿದೆ. ನಾನು ಕಾಮನ್ ಆಗಿರೋ ಒಂದು ತೆಗೆದುಕೊಳ್ತಾ ಇದ್ದೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಸೆಕ್ಸ್ ಡೊಮಿನೇಷನ್ ತಿಳ್ಕೊಂತೀವಿ. ಇಲ್ಲಾಂದ್ರೆ ನೀವು ಬಿಗ್ ಟಿ ಸ್ಮಾಲ್ ಟಿ ಯಾವ್ದಾದ್ರು ತಗೊಬಹುದು. Okay, I'm just giving an example. So a pair of alleles, they segregate each other during gamete formation, X and Y. They segregated each other during gamete formation, that is called gametogenesis. Or in the case of plants ಗಳಿಗೆ ಬಂದಾಗ ಅದು microsporogenesis and gametogenesis ಆಗುತ್ತೆ. microsporogenesis and megasporogenesis ಅಂತ ಹೇಳ್ತೀವಿ. So they receive only one of area. So such that a gamete receive only one of the two factor. ಈ ಗ್ಯಾಮೆಟ್ ಅನ್ನೋದೇನಾಗಿರುತ್ತೆ that receives only one of the parental factor. ಓಕೆ, ನೀವು ಅದನ್ನು ತಗೊಂಬೋದಿಲ್ಲ ಅಂತ ಹೇಳಿದ್ರೆ ಬಿಗ್ ಟಿ ಸ್ಮಾಲ್ ಟಿ ಅಂತ ಹೇಳಿದ್ರೆ this one is tall. So during gametogenesis, during gamete formation, the gamete receive only one of the two factor. ಈ ಎರಡು ಫ್ಯಾಕ್ಟರ್ಗಳ ಒಂದನ್ನು ಮಾತ್ರ ರಿಸೀವ್ ಮಾಡ್ಕೊಳ್ಳುತ್ತೆ. ಅಂದ್ರೆ so this is diploid in nature and these are haploid in nature.
Only one set they are receiving from the parent. This is called law of segregation. I will repeat it. In a pair of alleles or a pair of alleles segregate from each other during gamete formation, such that a gamete receive only one of the two factor. Gamete formation ಆದಮೇಲೆ ಆ ಗ್ಯಾಮೆಟ್ಗಳು ಯಾವುದಾದ್ರೂ ಒಂದು ಫ್ಯಾಕ್ಟರ್ ಅನ್ನ ಮಾತ್ರ ರಿಸೀವ್ ಮಾಡ್ಕೊಳ್ಳುತ್ತೆ ಅನ್ನೋದೇ ಲಾ ಆಫ್ ಸೆಗ್ರಿಗೇಷನ್. ಎರಡು ಒಟ್ಟಿಗೆ ಬರೋಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇಂಡಿಪೆಂಡೆಂಟ್ ಹೆಸರಲ್ಲೇ ಇದೆ. ಸೊ ಅಂದ್ರೆ ಸ್ವಂತಿಕೆಯಿಂದ ಏನಾಗುತ್ತೆ, ಅದು ತನ್ನನ್ನು ತಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ. ದೇ ನೆವರ್ ಡಿಪೆಂಡ್ಸ್ ಆನ್ ಅನದರ್ ಫ್ಯಾಕ್ಟರ್. ಓಕೆ, ಜಸ್ಟ್ ಲುಕ್ ಅಟ್ ಹಿಯರ್. ಇಟ್ ಸ್ಟೇಟ್ಸ್ ದಟ್ ವೆನ್ ಟೂ ಪೇರ್ಸ್ ಆಫ್ ಟ್ರೇಟ್ಸ್ ಆರ್ ಕಂಬೈನ್ಡ್ ಇನ್ ಅನ್ ಹೈಬ್ರಿಡ್, ಯಾವುದೋ ಒಂದು ಹೈಬ್ರಿಡ್ ಅಲ್ಲಿ ಟೂ ಪೇರ್ಸ್ ಆಫ್ ಟ್ರೇಟ್ಸ್ ಕಂಬೈನ್ ಆದಾಗ, ಯಾವುದಾದ್ರೂ ತೆಗೆದುಕೊಳ್ಳೋಣ, ಎಕ್ಸಾಂಪಲ್ ಬಿಗ್ ಟಿ ಸ್ಮಾಲ್ ಟಿ, ಬಿಗ್ ಆರ್ ಸ್ಮಾಲ್ ಆರ್. ಸೊ ಹಿಯರ್ ಟೂ ಪೇರ್ಸ್ ಆಫ್ ಟ್ರೇಟ್ಸ್ ಇದೆ. ಟೂ ಪೇರ್ಸ್ ಅಂತ ಹೇಳಿದ್ರೆ ಎರಡು ಜೊತೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳಿದೆ, ಕಂಬೈನ್ಡ್ ಇನ್ ಎ ಹೈಬ್ರಿಡ್. ಇದು ಹೈಬ್ರಿಡ್ ಯಾವ ತರ ಫಾರ್ಮೇಶನ್ ಆಗಿದೆ? ಇಟ್ ಈಸ್ ಫಾರ್ಮ್ಡ್ ಫ್ರಮ್ ದ ಪ್ಲಾಂಟ್ ವಿಚ್ ಆರ್ ಹ್ಯಾವಿಂಗ್ ದ ಟಾಲ್ ಪ್ಲಾಂಟ್ ಹ್ಯಾವಿಂಗ್ ದ ರೌಂಡ್ ಸೀಡ್ಸ್ ಅಂಡ್ ಡ್ವಾರ್ಫ್ ಪ್ಲಾಂಟ್ಸ್ ಹ್ಯಾವಿಂಗ್ ದ ರಿಂಕಲ್ಡ್ ಸೀಡ್. ಎರಡು ಪ್ಲಾಂಟ್ಸ್ಗಳನ್ನ ಕ್ರಾಸ್ ಮಾಡಿದಾಗ ಬಂದಿರ್ತಕ್ಕಂಥ ಹೈಬ್ರಿಡ್ ಇದು. ನೆಕ್ಸ್ಟ್, the segregation of one pair of character is independent of the other pair of characteristic. ಇದು ಸೆಗ್ರಿಗೇಟ್ ಆದರೆ ಓಕೆ, ಅವಾಗ ಏನಾಗಿರುತ್ತೆ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಎಂಟೈರ್ಲಿ ಡಿಫರೆಂಟ್. ಯು ಕ್ಯಾನ್ ಅಬ್ಸರ್ವ್ ದೇರ್ ಆರ್ 4 ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಪ್ರೆಸೆಂಟ್ ಹಿಯರ್. ಬಿಗ್ ಟಿ ಇಂಡಿಕೇಟಿಂಗ್ ಟಾಲ್, ಸ್ಮಾಲ್ ಟಿ ಇಂಡಿಕೇಟಿಂಗ್ ಡ್ವಾರ್ಫ್, and this one indicating round, and this one indicating the smaller, indicating the wrinkle, so that they are entirely independent of each other. So these are the important laws he was formulated based on his hybridization experiment. Yavadu? Law of dominance, law of segregation, law of independent assortment. So if you want, you can take the screenshot of this particular slide. Very important. Okay, I hope you have taken, or you can take right now as well. Okay, now let's move on to the next topic, that is called monohybrid cross or law of dominance. Monohybrid cross or law of dominance. As I said, if they're asking a question about law of dominance, explain with an illustration, explain by using monohybrid cross. Law of dominance ಅನ್ನ ಬರೆದು ನಂತರ ನೀವೇನು ಮಾಡಬೇಕು, monohybrid cross ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಯು ಹ್ಯಾವ್ ಟು ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಫಾರ್ ಇಟ್. ಸೊ ಹೇಗಿದೆ ಅಂತ ನೋಡೋಣ. ಲಾ ಆಫ್ ಡಾಮಿನೆನ್ಸ್ ಆಲ್ರೆಡಿ ಗೊತ್ತಾಗಿದೆಯಲ್ವಾ, ಏನಿರ್ಬೋದು? In a dissimilar pair of alleles, okay, one of the pair or it may be one member of the pair dominate over the other one ಅಂತ ತಿಳ್ಕೊಂಡು. ಸೊ ಇಲ್ಲಿಗೆ ಬಂದಾಗ mono hybrid cross, here mono indicates one. ಇದು ಒನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಒನ್ ಅಂತ ಹೇಳಿದ್ರೆ ಒನ್ ಪ್ಲಾಂಟ್ ಅಂತನಾ? ನೋ, ಇಟ್ ಇಂಡಿಕೇಟ್ಸ್ ಒನ್ ಕ್ಯಾರೆಕ್ಟರ್. ಓಕೆ, ಆರ್ ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಒನ್ ಕ್ಯಾರೆಕ್ಟರ್ನ ಇಂಡಿಕೇಟ್ ಮಾಡಿದ್ರೆ ಅದು mono hybrid cross. If we are considering two characteristics during hybridization experiment, so that is called dihybrid cross. You can say monohybrid cross anta heladre, okay, crossing between two pea plants. I'm just writing the definition for it. Crossing between two plants considering, you can say plants by considering only one character. So that is called monohybrid cross. So this is important right now. Only one character. Okay, now we need to talk about how we need to cross between the two pea plants. What are the resultants we are getting? ಏನು ರಿಸಲ್ಟ್ ಬರುತ್ತೆ? ಸೊ ಅಲ್ಲಿ ಕೆಲವು ಡೆಫಿನೇಷನ್ಗಳನ್ನ ತಿಳ್ಕೊಂಡಿದ್ದೋ ನಾವು. ಯಾವ್ಯಾವುದು? ಅಲೀಲ್ಸ್ ಅಂದ್ರೇನು, ಹೋಮೋಸೈಗಸ್ ಅಲೀಲ್ಸ್ ಅಂದ್ರೇನು, ಹೆಟ್ರೋಸೈಗಸ್ ಅಲೀಲ್ಸ್ ಅಂದ್ರೇನು, ಫಿನೋಟೈಪ್ ಮತ್ತೆ ಜೀನೋಟೈಪ್ ಅಂತ ಹೇಳ್ಬಿಟ್ಟು ಈ ಕ್ವಶನ್ ಅನ್ನ ಕಾಮನ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಕೇಳ್ತಾ ಹೋಗ್ತಾರೆ. ದೇ ಗೋನ ಆಸ್ಕ್ ದಿಸ್ ಕ್ವಶನ್ ಫಾರ್ 4 to 5 ಮಾರ್ಕ್ಸ್. ಓಕೆ, ಅಂದ್ರೆ ಡೈರೆಕ್ಟ್ ಆಗಿ monohybrid cross ಅನ್ನ ಚೆಕ್ಕರ್ ಬೋರ್ಡ್ ಯೂಸ್ ಮಾಡ್ಕೊಂಡು ಬರೀರಿ ಅಂತ ಕೇಳಲ್ಲ. ದೇ ಗೋನ ಆಸ್ಕ್ ವಾಟ್ ಇಫ್ ಅ ಟಾಲ್ ಆರ್ true tall plants or pure tall plant is crossing with a pure dwarf plant. Explain with an illustration by writing a checkerboard ಅಂತ ಕೇಳ್ತಾರೆ. ಸೊ ಆವಾಗ ನೀವು ಇದನ್ನು ಬರಿಬೇಕಾಗಿರುತ್ತೆ. Now we are writing about monohybrid cross. Now just take two pure homozygous plant,
ಟ್ರೂ ಬ್ರೀಡ್ ಪ್ಲಾಂಟ್ ಅಂತ ಹೇಳ್ತೀವಿ. ಎರಡನ್ನ ತೆಗೆದುಕೊಳ್ಳೋಣ. ಸೊ ಒಂದು ಹೋಮೋಜೈಗಸ್ ಟಾಲ್, another one is homozygous dwarf. Now we need to talk about, let me take one more slide. I am just explaining monohybrid cross here. Monohybrid cross. Observe the steps that what I am writing here. Alla steps ಗಳು ನಿಮಗೆ ಗೊತ್ತಿರಬೇಕು. Let me take different colors for organisms. So one is first parent, or you can say phenotype. ಏನಿದೆ phenotype ಅಥವಾ parents. Okay. Now, what are the parents we are taking here? Two pea plants differing in only one character. Considering only one character. ಎರಡು pea plants ಇದೆ, ಮೇಲ್ ಮತ್ತೆ ಫೀಮೇಲ್ ಪ್ಲಾಂಟ್ ಅಂತ ಹೇಳೋಣ, ಅಥವಾ ನೀವು ಮೇಲ್ ಮತ್ತೆ ಫೀಮೇಲ್ ಅಂತ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ ಹೇಳ್ಬಿಟ್ಟು. ಸೊ ಏನಾಗಿರ್ಬೋದು ಇವಾಗ, ವಿ ಆರ್ ಕ್ರಾಸಿಂಗ್ ಬಿಟ್ವೀನ್ homozygous tall plant with homozygous dwarf plant. Okay, this is a tall plant. We are crossing with what? Dwarf plant. Okay, dwarf jate cross ಮಾಡ್ತಾ ಇದೀವಿ. Next, we need to talk about the genotypes. So as I said, genotype ಅಂತ ಹೇಳಿದ್ರೆ genetic constitution of an organism. What are the alleles which are controlling the tall character? ಯಾವುದು ಕಂಟ್ರೋಲ್ ಮಾಡ್ತಾ ಇರೋದು? A pair of genes which are controlling over the tall. So that is called, ಯಾವ ತರ ಬರೀತಾ ಹೋಗೋಣ? Yes, that is big T. Okay, a pair of alleles which are controlling a character. Control ಮಾಡ್ತಾ ಇದೆ ಒಂದು ಕ್ಯಾರೆಕ್ಟರ್ ಅನ್ನ. Next, likewise, just writing here, another, a pair of alleles which are controlling another character, that is called dwarf. Small t. Sir, dd ಅಂತ ಬರಿಬೋದಾ? ಇಲ್ಲ, ನಾವಿಲ್ಲಿ ಏನು ಬರ್ಕೊಂಡಿರ್ತೀವಿ ಟಿ ಅಂತ ಟಾಲ್ಗೆ, ಅದನ್ನ ನೀವು ಸ್ಮಾಲ್ ಲೆಟರ್ಲಿ ಬರೆದ್ರೆ ಅದು ರಿಸೆಸಿವ್ ಆಗುತ್ತೆ. ಇವೆರಡೂ ಕೂಡ ಹೋಮೋಜೈಗಸ್ ಅಂತ ಹೇಳಿದ್ರೆ ಎರಡೂ ಕೂಡ ಏನಾಗಿರುತ್ತೆ? ಪ್ಯೂರ್ ಆಗಿರುತ್ತೆ. ಪ್ಯೂರ್ ಬ್ರೀಡ್, ಆರ್ ಯು ಕ್ಯಾನ್ ಸೇ ಟ್ರೂ ಬ್ರೀಡ್ ಅಂತ ಹೇಳ್ತೀವಿ. ಟ್ರೂ ಬ್ರೀಡ್. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಹೋಮೋಜೈಗಸ್. ನೌ ಬೋತ್ ಆರ್ ಹೋಮೋಜೈಗಸ್ ಅಂತ ಗೊತ್ತಾಗಿದೆ. ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್ ಆಗುವಾಗ ಏನಾಗುತ್ತೆ? ಸೊ ಗ್ಯಾಮೆಟ್ ಫಾರ್ಮೇಶನ್ ಆಗುವಾಗ, ಸೊ ನಾವು ಯು ಕ್ಯಾನ್ ರೈಟ್ ಗ್ಯಾಮಿಟ್ಸ್. Okay, you all know that they segregate each other so that a gamete receive so only one of the parental trait. Okay, so that means two gametes are being formed here. So those are called big T from male, you can say, and second one is the small t and small t. And remember this, only for gametes you need to put a round or circle. Gametes ಗಳಿಗೆ ಮಾತ್ರ ಸರ್ಕಲ್ ಹಾಕಬೇಕು, ಯಾವುದೇ ತರ ಜೀನೋಟೈಪ್ಸ್ ಗಳಿಗೆ ನೀವು ಹಾಕಬಾರ್ದು. ಓಕೆ, ನೆಕ್ಸ್ಟ್, the crossing resultant we gonna call them as F1 hybrids or F1 generation or F1 hybrids. Now when we cross in between them, ಈಗ ಎರಡು ಟಿಗಳು ಒಂದೇ ಇದೆ ಅಂತ ಹೇಳಿದ್ರೆ, ಸೊ 4 ಸಲ ಕ್ರಾಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಒಂದು ಸಲ ಕ್ರಾಸ್ ಮಾಡಿದ್ರೆ ಸಾಕು. ಸೊ when this plant is combining with this plant, and you will get so a pair of contrasting trait. Okay, ಎರಡು ಟ್ರೇಟ್ ಗಳು ಸಿಗ್ತಾ ಇದೆ, that you can observe here. This plant is usually ಏನಾಗಿರುತ್ತೆ ಈ ಪ್ಲಾಂಟ್ ಇದು? So as I said, if the capital T is there or if any capital word is there, so that indicates that character, ಅದು ಅದರ ಕ್ಯಾರೆಕ್ಟರ್ ಆಗಿರುತ್ತೆ. Only during homozygous condition the recessive character will be expressed. ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಮಾತ್ರ ರಿಸೆಸಿವ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಎರಡು ಸ್ಮಾಲ್ ಟಿ ಇದ್ದಾಗ ಅದು ಡ್ವಾರ್ಫ್ ಆಗುತ್ತೆ, ಎರಡು ಸ್ಮಾಲ್ ಆರ್ ಇದ್ದಾಗ ಅದು ರಿಂಕಲ್ ಆಗುತ್ತೆ, ಎರಡು ಸ್ಮಾಲ್ ಡಬ್ಲ್ಯೂ ಇದ್ದಾಗ ಮಾತ್ರ ಅದು ವೈಟ್ ಆಗುತ್ತೆ. ಅಂದ್ರೆ ಅದು ಏನಾಗಿರುತ್ತೆ, ಡಬ್ಲ್ಯೂ ಅಂತ ಹೇಳಿದ್ರೆ ವಾಯ್ಲೆಟ್, ವಿ ಅಂತ ಯೂಸ್ ಮಾಡ್ತೀವಿ. ಆ ತರ ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಮಾತ್ರ ಏನಾಗುತ್ತೆ, ರಿಸೆಸಿವ್ ಅನ್ನೋದು ಎಕ್ಸ್ಪ್ರೆಸ್ ಆಗುತ್ತೆ. ಹೆಟ್ರೋಜೈಗಸ್ ಕಂಡೀಷನ್ ಅಂಡ್ ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಡಾಮಿನೆಂಟ್ ಏನಿರುತ್ತೆ, ಟಾಲ್ ಏನಿರುತ್ತೆ, ಅದು ಹಾಗೇನೆ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಇನ್ F1 generation all plants were tall in nature. So just observe here. ಈಗ ಮೆಂಡೆಲ್ ಅವರು ಏನಂತ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ಯು ನೋ, ವೆನ್ ಹಿ ವಾಸ್ ಕ್ರಾಸಿಂಗ್ ಬಿಟ್ವೀನ್ ದ ಟಾಲ್ ಪೀ ಪ್ಲಾಂಟ್ಸ್ ಅಂಡ್ ಡ್ವಾರ್ಫ್ ಪೀ ಪ್ಲಾಂಟ್ಸ್, ಎರಡನ್ನು ಕ್ರಾಸ್ ಮಾಡುವಾಗ
he was expecting the intermediate product in the F1 generation. He was expecting intermediate result. But for his surprising, he got the all plants were tall. He got all were tall. ಎಲ್ಲವೂ ಕೂಡ ಟಾಲ್ ಆಗಿತ್ತು. ಈಗ ಅವನಿಗೆ ಒಂದು ಕನ್ಫ್ಯೂಷನ್ ಆಗುತ್ತೆ ಏನಂತ ಹೇಳ್ಬಿಟ್ಟು. ಸೊ ಡಾರ್ಫ್ ಪ್ಲಾಂಟ್ ವಾಸ್ ದೇರ್. ಓಕೆ, ಬಟ್ ಹಿಯರ್ all plants were tall. But where is the dwarf character is here? Dwarf plant character ಎಲ್ಲಿ ಹೋಯ್ತು? So that's why he continue the same experiment. ಅವ್ರು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ to obtain the F2 generation. To obtain the F2, ಈಗ F1 generation ಅಂದ್ರೆ ಏನು ಅಂತ ಗೊತ್ತಾಯ್ತಾ? F1 generations are the resultant of the crossing between the pure plants, pure breed plants ಅಂತ ಹೇಳ್ತೀವಿ. So F2 generation ಅಂತ ಹೇಳಿದ್ರೆ they are the resultant of self pollination of the F1 hybrids. ಈ F1 hybrids ಗಳನ್ನ self pollinate ಮಾಡ್ತಾ ಹೋಗ್ತಾರೆ. ಇದು ಒಂದಾಗಿದೆ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ what are the plants you have received in F1 hybrids? All the plants were tall and they are heterozygous in condition. ಎಲ್ಲವೂ ಕೂಡ heterozygous condition ನಲ್ಲೇ ಇರುತ್ತೆ. Next, now he is cross pollinating in between. Now he is cross pollinating in between what? So actually this one is law of segregation as well as dominance. ಎರಡು ಕೂಡ ಆಗುತ್ತೆ ಅಲ್ಲಿ. Okay, next, now he is crossing in between the heterozygous stall and the heterozygous stall. Self pollinating I am talking about. Self pollinating. Okay, between F1 hybrids. ಓಕೆ, ಈಗ ಸೆಲ್ಫ್ ಪಾಲಿನೇಟ್ ಮಾಡಬೇಕು. ಸೆಲ್ಫ್ ಪಾಲಿನೇಟ್ ಮಾಡೋದು ಹೇಗೆ? ಐ ಆಮ್ ಜಸ್ಟ್ ರೈಟಿಂಗ್ ಇಯರ್. ಓಕೆ, ಇಲ್ಲೂ ಕೂಡ ನೀವು ಪೇರೆಂಟ್ಸ್ ಬರೀತೀರಾ. ಏನಿದೆ ಪೇರೆಂಟ್ಸ್? ಸೊ ಪೇರೆಂಟ್ಸ್ ಆರ್ ಟಾಲ್ into tall. Okay, that is called phenotype. And when it comes to the genotype, ಈಗ genotype ಬಂತು ಅಂತ ಹೇಳಿದ್ರೆ ಎರಡೂ ಕೂಡ ಈಗ F1 hybrids ಅಲ್ಲಿ ಬಂದಿರೋ genotype ಗಳೇನಾಗಿರುತ್ತೆ? They are usually heterozygous in condition. I am just writing big T, small t, big T, small t. Okay, big T, small t, big T, small t. We are crossing in between them. Now, what are the expected gametes here? So now you can observe all gametes are different because they are heterozygous in condition. So I am just writing gametes here. Gametes. So each parent produce two different types of gametes. ಎರಡು ತರ gametes ಗಳನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. So you can observe here yellow. Two gametes are producing from male and two gametes are being produced from female. Now I am just writing those gametes here in a checkerboard. ಆ checkerboard ಅಲ್ಲಿ ಈ gametes ಗಳನ್ನ ಬರ್ಕೋಣ ಇವಾಗ. So here you can observe the male and female. The gametes from male, gametes from female. Okay, so what are the gametes we have received? We have received big T and small t from male, and likewise big T and small t from female. Okay, 4 gametes we have received from 2 parents. Okay, now you can cross in between them. ಈಗ ಎರಡನ್ನು ಕ್ರಾಸ್ ಮಾಡ್ತಾ ಹೋಗೋಣ. ಸೊ ವಾಟ್ ಯು ವಿಲ್ ರಿಸೀವ್? ಬಿಗ್ ಟಿ ಆ್ಯಂಡ್ ಬಿಗ್ ಟಿ. ನಿಮಗೆ ಅದು ಗೊತ್ತಿರಬೇಕು ಯಾವ ಥರ ಅದು ಕ್ರಾಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಲೈಕ್ವೈಸ್ ಹಿಯರ್ ಬಿಗ್ ಟಿ ಆ್ಯಂಡ್ ಸ್ಮಾಲ್ ಟಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಹಿಯರ್ ಸ್ಮಾಲ್ ಟಿ ಆ್ಯಂಡ್ ಬಿಗ್ ಟಿ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ ಸ್ಮಾಲ್ ಟಿ and small t. Observe here how many plants were tall and how many plants were dwarf. Again Mendel ge surprise ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ he has crossed between 2 tall plants. ಅವ್ರಿಗೆ ಇನ್ನೂ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಿಲ್ಲ. ಓಕೆ, ಜೀನ್ಸ್ ಗಳೇನಿದೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಈಗ ಅವ್ರು 2 tall plants ಗಳನ್ನ ಏನ್ ಮಾಡ್ತಾರೆ? ಕ್ರಾಸ್ ಮಾಡ್ತಾ ಇದ್ದಾರೆ. Again for his surprise he is getting 1 dwarf plant out of 4 ಅಂತ ಹೇಳಿದ್ರೆ quarters plant were dwarf. Quarters ಅಂತ ಹೇಳಿದ್ರೆ if he is getting hundreds of seeds, ಈಗ ಅವರಿಗೆ 100 seeds ಸಿಗುತ್ತೆ ಅಂತ ಹೇಳಿದ್ರೆ out of 100 25 seeds were usually producing dwarf plant. Rest of 75% were tall in nature. Again for his surprising he is getting both tall and dwarf in the F2 generation. So this is called
F2 generation or hybrids. F2 generation, or this is our generation or hybrids. So now you can say how many tall were there? 3 tall. Okay. So ಒಂದೇ ಒಂದು big T ಇದ್ರೂ ಕೂಡ ಅದನ್ನ ನೀವು tall ಅಂತ ಕನ್ಸಿಡರ್ ಮಾಡಬೇಕು. So that is the dominant one. This one is the tall, and this one is the tall, and this one is dwarf in nature. ಇದೊಂದು ಮಾತ್ರ ಏನಾಗಿರುತ್ತೆ? dwarf ಆಗಿರುತ್ತೆ. So you can say 25% of the hybrids, 25% of the hybrids were dwarf. ಎಲ್ಲವೂ ಕೂಡ ಏನಾಗಿರುತ್ತೆ? 25% dwarf ಆಗಿರುತ್ತೆ. Now we need to talk about phenotype and genotypic ratio of the monohybrid cross. Phenotype ಅಂತ ಹೇಳಿದ್ರೆ physical, external morphological characteristic of an organism. ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ ಅದನ್ನ ನಾವು ಹೇಳಬೇಕು ಇವಾಗ. ಇಲ್ಲಿ ಎಷ್ಟು ಟಾಲ್ ಇದೆ, ಎಷ್ಟು ಡಾರ್ಫ್ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ ನಿಮಗೆ? How many tall plants were there? How many dwarf plant is there? ಎಷ್ಟಿದೆ? Yes, 3 tall plants are there. I'm just writing phenotypic ratio here. Phenotypic ratio. Okay, so how many tall plants are there? I'm just writing tall is to dwarf. Okay, dwarf. Here you can observe 3 tall plants, 3 is to, and only 1 dwarf plant. 3 is to 1 is the phenotypic ratio of the monohybrid cross. Next, genotypic ratio bantu anta helidre, how many homozygous tall plants are there? How many heterozygous plants, tall plants are there? How many homozygous dwarfs are there? That is called genotypic ratio. So I am writing genotypic ratio here. Genotypic ratio. Okay. So genotypic ratio anta helidre genetic constitution. So 3 tall plants are there, but their genetic constitutions are of 2 types. One is having big T. Second one is having big T, small t. Third one is having small t. So how many big T are there? Only 1. And how many heterozygous tall are there? 2. How many homozygous dwarf are there? 1. 1 is to 2 is to 1. Okay. Now, so this is called monohybrid cross. I will explain once again. ಹಾಗೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. monohybrid cross ಅಂತ ಹೇಳಿದ್ರೆ it's a crossing between 2 pea plants differing in only one character. Crossing between 2 pea plants considering only one character. ಒಂದು ಕ್ಯಾರೆಕ್ಟರ್ ಮಾತ್ರ ಕನ್ಸಿಡರ್ ಮಾಡ್ತಾ ಇದೀವಿ. So that explains the law of dominance. Law of dominance ಏನೇನು ಹೇಳುತ್ತೆ? In a pair of factor, in a pair of alleles, okay, one of the pair or one of the member that express itself by suppressing the other one. So now we are talking about the monohybrid cross. We took pure tall plants, homozygous tall and homozygous dwarf plant. We are crossing between them. Okay, that is called phenotype. Phenotype ತೆಗೆದುಕೊಂಡು ನೆಕ್ಸ್ಟ್ homozygous ಅಂತ ಹೇಳಿದ್ರೆ ಎರಡು ಕೂಡ ಏನಾಗಿರುತ್ತೆ? ಸಿಮಿಲರ್ pair of alleles ಗಳಿರುತ್ತೆ. So tall is the dominant, similar pair of alleles, we are writing capital T, and dwarf is the recessive one, homozygous in condition, we are writing it is small t. During gamete formation, both are producing 2 different gametes. ಎರಡು gametes ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. On crossing in F1 generation, for his surprising, so he got all plants were tall. ಎಲ್ಲವೂ ಕೂಡ tall ಆಗೇ ಇರುತ್ತೆ. Okay, that indicates so something is controlling over the characteristic of a plant, not only the physical character. So ಹಾಗಿದ್ರೆ genetic constitution ತಿಳ್ಕೊಳ್ಳೋದಕ್ಕೆ ಮತ್ತೇನು ಮಾಡ್ತಾರೆ? ಸೆಲ್ಫ್ ಪಾಲಿನೇಟ್ ಮಾಡ್ತಾ ಹೋಗ್ತಾರೆ. Now the next thing is he started to self pollinate between the F1 hybrids. F1 hybrids were heterozygous tall. So parents were heterozygous tall. The genetic constitution, genotype bandu capital T, small t, male and female, you can say male flower, female flower, or whatever it is. And gametes kalige bandaga, so each gamete receive different character. They receive only one of the parental trait. ಒಂದು ಕ್ಯಾರೆಕ್ಟರ್ ನ ಒಂದು ಫ್ಯಾಕ್ಟರ್ ನ ಮಾತ್ರ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಬೋತ್ plants are producing 2 different gametes. We are putting those gametes in this checkerboard to identify, so I mean to get the product of F2 generation. So you can observe here, after crossing all these things, we are receiving 3 tall plants, 1 dwarf plant. Again,
Here in the F2 generation, we never took the dwarf plant for the hybridization experiment, though we have received 25% of the hybrids or dwarf. ಇದರ ಅರ್ಥ the characteristics are controlled by the genes. Genes ಏನು ಮಾಡ್ತಾ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಓನ್ಲಿ ದ ಡಾರ್ಫ್ ಕಂಡೀಷನ್ ಈಸ್ ಎಕ್ಸ್ಪ್ರೆಸಿಂಗ್ ಡ್ಯೂರಿಂಗ್ ದ ಹೋಮೋಸೈಗಸ್ ಕಂಡೀಷನ್. ಅದು ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇದ್ದಾಗ ಮಾತ್ರ ಏನು ಮಾಡುತ್ತೆ, ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆನಾ? ಸೊ ದಿಸ್ ಈಸ್ ಕಾಲ್ಡ್ monohybrid cross. Now when it comes to the dihybrid cross, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎರಡು ಕೂಡ ಇಂಪಾರ್ಟೆಂಟ್, ಈಕ್ವಲಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೋಡೋಣ ಏನಿರುತ್ತೆ ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ dihybrid cross. Here di indicates two. Again, two indicates what? Two characters. ಎರಡು ಕ್ಯಾರೆಕ್ಟರ್ಗಳನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಯು ಕ್ಯಾನ್ ಈಸಿಲಿ ಡಿಫೈನ್ ವಾಟ್ ಇಸ್ dihybrid cross. dihybrid cross ಅಂತ ಹೇಳಿದ್ರೆ crossing between two pea plants considering differ in ಅಂತ ಬರೆಯೋ ಬದಲು considering two characters. ಓಕೆ, ಎರಡು ಕ್ಯಾರೆಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ಓಕೆ ನಾವು ಎರಡು ಪಿ ಪ್ಲಾಂಟ್ಸ್ ಗಳನ್ನ ಕ್ರಾಸ್ ಮಾಡಿದ್ರೆ ಅದನ್ನ ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಸೇ ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳಿದ್ರೆ crossing between the two pea plants which differ in or which is considering involving two characteristics of a plant or any other organism. Now, so that explains the independent assortment in an hybrid. ನಾವು ಹೇಳ್ತಾ ಇದ್ದು in an hybrid, ಒಂದು ಹೈಬ್ರಿಡ್ ಇದೆ ಅಂತ ಹೇಳಿದ್ರೆ so that can express each and every what is that character that will be expressed by their genes only. ಅವುಗಳ ಜೀನ್ಸ್ ಗಳೇನಾಗುತ್ತೆ ತನ್ನಷ್ಟಕ್ಕೆ ತಾನೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ. they are independent of each other. ಎಲ್ಲವೂ ಕೂಡ ಇಂಡಿಪೆಂಡೆಂಟ್ ಆಗಿರುತ್ತೆ, ಯಾವುದು ಕೂಡ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಹೇಳುತ್ತೆ. ನೌ ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಡೈಹೈಬ್ರಿಡ್ ಕ್ರಾಸ್ ಜಸ್ಟ್ ಬೈ ಟೇಕಿಂಗ್ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ನ ತೆಗೆದುಕೊಂಡು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಲುಕ್ ಅಟ್ ಹಿಯರ್, ವಿ ನೀಡ್ ಅ ಪೇರೆಂಟ್, ರೈಟ್? ಪೇರೆಂಟ್ ಇರಬೇಕು, ಅದು ಫಿನೋಟೈಪ್ ಆಗಿರುತ್ತೆ. ನೆಕ್ಸ್ಟ್ ಏನಿರಬೇಕು? ನೆಕ್ಸ್ಟ್ ಸ್ಟೆಪ್ ಈಸ್ ಜಿನೋಟೈಪ್ ಅಂಡ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ಗ್ಯಾಮಿಟ್ಸ್. ಓಕೆ, ಇಷ್ಟನ್ನೆಲ್ಲ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ F1 hybrids or F1 generation. Okay, so observe here, we are taking homozygous plant having the tall stem as well as the round seed. ಯಾವ್ದಾದ್ರು ತೆಗೆದುಕೊಳ್ಬಹುದು ನೀವು, ಅದು ರೌಂಡ್ ಸೀಡ್ ಅಥವಾ ಇನ್ನೊಂದು ಬೇರೆ ಕಲರ್ ಆಫ್ ದ ಸೀಡ್ ತಗೊಬಹುದು. ಬಟ್ ನೌ ಐ ಆಮ್ ಜಸ್ಟ್ ಕನ್ಸಿಡರಿಂಗ್ ಟೂ ಕ್ಯಾರೆಕ್ಟರ್, ಎರಡು ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಯಾವ್ಯಾವ್ದು? ಐ ಆಮ್ ಕನ್ಸಿಡರಿಂಗ್ ದಟ್ ಟಾಲ್ ಪೀ ಪ್ಲಾಂಟ್ಸ್ ವಿತ್ ರೌಂಡ್ ಸೀಡ್ಸ್, ಬಿಯರಿಂಗ್ ರೌಂಡ್ ಸೀಡ್. ಓಕೆ, ರೌಂಡ್ ಸೀಡ್ಸ್. ನೆಕ್ಸ್ಟ್ ಕ್ರಾಸಿಂಗ್ ವಿತ್ ಡ್ವಾರ್ಫ್ ಪೀ ಪ್ಲಾಂಟ್. ಓಕೆ, ಜಾಗ ಸಾಕಾಗಲ್ಲ ಅಂತ ಕಡೆ ಬರೆಯೋಣ. ಡ್ವಾರ್ಫ್ ಪೀ ಪ್ಲಾಂಟ್ ವಿತ್ wrinkle seeds. Okay, these are the homozygous plants, true breed plants, pure plants we are taking for that what is the dihybrid cross. Now we need to talk about a genotype. As I said, these are true breed, pure breed, homozygous condition. So two characteristics are there. Then you need to write 4 contrasting genetic constituents here. Genotype, what are the genes controlling over the tall with the round seeds? ಟಾಲ್ ಅಂತ ಹೇಳಿದ್ರೆ ಎರಡು ಜೀನ್ಸ್ಗಳು ಕಂಟ್ರೋಲ್ ಮಾಡ್ತಾ ಇದೆ. ಸೊ ದೋಸ್ ಆರ್ ಕಾಲ್ಡ್ ಬಿಗ್ ಟಿ. ಅಂಡ್ ವೆನ್ ಇಟ್ ಕಮ್ಸ್ ಟು ರೌಂಡ್ ಅಂತ ಬಂದಾಗ ಅಗೈನ್, ಸೊ ದೋಸ್ ಆರ್ ಕಂಟ್ರೋಲ್ಡ್ ಬೈ 2. ದೋಸ್ ಆರ್ ಕಾಲ್ಡ್ ಬಿಗ್ ಆರ್ ಅಂಡ್ ಬಿಗ್ ಆರ್. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಫೀಮೇಲ್ ಆರ್ ಅನದರ್ ಪ್ಲಾಂಟ್, ಹಿಯರ್ ಇನ್ನೊಂದು ಪ್ಲಾಂಟ್ ಬರೀತಾ ಇದ್ದೀವಿ. ದಿಸ್ ಆರ್ ಆಲ್ಸೋ ಹೋಮೋಸೈಗಸ್. ಇವು ಕೂಡ ಹೋಮೋಸೈಗಸ್ ಆಗಿರುತ್ತೆ, ಆದರೆ ರಿಸೆಸಿವ್ ಆಗಿರೋದ್ರಿಂದ ವಿ ಆರ್ ರೈಟಿಂಗ್ ಇನ್ ಸ್ಮಾಲ್ ಲೆಟರ್. ಸೊ ಇಲ್ಲಿ ಟಾಲ್ಗೆ ನಾವು ಕ್ಯಾಪಿಟಲ್ ಬರೆದು ಇಲ್ಲಿ ಸ್ಮಾಲ್ ಬರಲಿ ಬರಿತಾ ಇದೀವಿ. ನೆಕ್ಸ್ಟ್ ರಿಂಕಲ್, ಡಬ್ಲ್ಯೂ ಬರೆಯೋ ಅವಶ್ಯಕತೆ ಇಲ್ಲ, ಕ್ಯಾಪಿಟಲ್ ಆರ್ ಆದ್ಮೇಲೆ ಅದಕ್ಕೆ ಆಪೋಸಿಟ್, ಸೊ ಸ್ಮಾಲ್ ಆರ್ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಅಗೈನ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್ ಆಗುವಾಗ ದೇ ಸೆಗ್ರಿಗೇಟ್ ಈಚ್ ಅದರ್ ಸೊ ದಟ್ ಗ್ಯಾಮೆಟ್ ರಿಸೀವ್ ಓನ್ಲಿ ಒನ್ ಆಫ್ ದ
ಪೇರೆಂಟಲ್ ಟ್ರೈಟ್, ಯಾವ್ದಾದ್ರು ಒಂದು ಪೇರೆಂಟಲ್ ಟ್ರೈಟ್ ಅನ್ನ ಮಾತ್ರ ರಿಸೀವ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಒಂದು ಫ್ಯಾಕ್ಟರ್ನ ಮಾತ್ರ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಹಿಯರ್ ದೇ ಆರ್ ಪ್ರೊಡ್ಯೂಸಿಂಗ್ ಓನ್ಲಿ big T, small r. Okay, big T, small r. As I said, we need to encircle the gametes. Okay, even though there are many, all are same. ಎಲ್ಲವೂ ಕೂಡ ಸೇಮೇ ಪ್ರೊಡ್ಯೂಸ್ ಮಾಡೋದು, ಹಾಗಾಗಿ ಒಂದೇ ಥರ ಬರೀತಾ ಇದೀವಿ ಅಷ್ಟೇ. ನೆಕ್ಸ್ಟ್ ಇಯರ್ ಆಲ್ಸೋ ವಿ ಆರ್ ರೈಟಿಂಗ್ ಸ್ಮಾಲ್ ಟಿ ಸ್ಮಾಲ್ ಆರ್. ಓಕೆ, ವಿ ಆರ್ ಕ್ರಾಸಿಂಗ್ ಇನ್ ಬಿಟ್ವೀನ್ ದೆಮ್, ಗ್ಯಾಮೆಟ್ಸ್ ಆರ್ ಬೀಂಗ್ ಪ್ರೊಡ್ಯೂಸ್ಡ್, ಎರಡು ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗಿದೆ. ನೌ ಹೈಬ್ರಿಡ್ಸ್ಗೆ ಬಂದಾಗ, ಸೊ ವೆನ್ ದೇ ಕಂಬೈನ್ ಟುಗೆದರ್, ಎರಡು ಕಂಬೈನ್ ಆದಾಗ ಏನ್ ಪ್ರೊಡ್ಯೂಸ್ ಆಗುತ್ತೆ? ಯು ಕ್ಯಾನ್ ಅಬ್ಸರ್ವ್ ಆಲ್ ದ ಗ್ಯಾಮೆಟ್ಸ್ ಇಯರ್, ಎಲ್ಲೋ ಗ್ಯಾಮೆಟ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಹಾಗೇನೆ ಏನೇನಿದೆ? ಸೊ ಫಸ್ಟ್ ಒನ್ನು ಬಿಗ್ ಟಿ ಇದೆ ಇಲ್ಲಿ, ಮತ್ತೆ ಬಿಗ್ ಆರ್ ಇದೆ, ಅಂಡ್ ದೇರ್ ಯು ಕ್ಯಾನ್ ಸೇ ಸ್ಮಾಲ್ ಟಿ ಮತ್ತೆ ಸ್ಮಾಲ್ ಆರ್ ಇದೆ, ಸ್ಮಾಲ್ ಟಿ ಅಂಡ್ ಸ್ಮಾಲ್ ಆರ್. ಸೊ ಯು ಕ್ಯಾನ್ ಅಬ್ಸರ್ವ್, ಓಕೆ, ಇಟ್ ಈಸ್ ಹೆಟ್ರೋಜೈಗಸ್ ಇನ್ ಕಂಡೀಷನ್. ಇದು ಟಾಲ್ ಮತ್ತೆ ರೌಂಡ್ ಇದೆಯಾ, ಇಲ್ಲ ಡ್ವಾರ್ಫ್ ಅಂಡ್ ವ್ರಿಂಕಲ್ ಇದೆಯಾ, ಇಲ್ಲ ಟಾಲ್ ವ್ರಿಂಕಲ್ ಇದೆಯಾ, ಡ್ವಾರ್ಫ್ ರೌಂಡ್ ಇದೆಯಾ, ಯಾವುದು ಅಂತ ಹೇಳ್ಬೇಕು ಇವಾಗ. ಓಕೆ, ಸೊ ದಟ್ ಇಂಡಿಕೇಟ್ಸ್, ಆಸ್ ಐ ಹ್ಯಾವ್ ಮೆನ್ಷನ್ಡ್, ಇಫ್ ದೇ ಆರ್ ಹ್ಯಾವಿಂಗ್ ಅ ಸಿಂಗಲ್ ಕ್ಯಾಪಿಟಲ್ ಲೆಟರ್, ದಟ್ ಇಂಡಿಕೇಟ್ಸ್ ದ ಮೇನ್ ಕ್ಯಾರೆಕ್ಟರ್, ಅದು ಮೇನ್ ಕ್ಯಾರೆಕ್ಟರ್ನ ಇಂಡಿಕೇಟ್ ಮಾಡುತ್ತೆ. ಸೊ ದಟ್ ಹಿಯರ್ ಕ್ಯಾಪಿಟಲ್ ಟಿ ಇಸ್ ದೇರ್, ಹೆನ್ಸ್ ದ plants are tall in nature. The capital R is there, hence the plants are round seed in nature. They are having the round seeds. Again, very surprising, ಇಲ್ಲಿ dwarf ಮತ್ತೆ wrinkle seeds ಗಳು ಬರೋದೇ ಇಲ್ಲ. In F1 generation, we are not able to observe the recessive the characteristics. ಯಾವುದೇ ತರ recessive character ಬರಲ್ಲ. In F1 generation, all plants were tall with round seeds, tall with round seeds, ಎಲ್ಲವೂ ಕೂಡ tall with round seeds ಆಗಿರುತ್ತೆ. ನೆಕ್ಸ್ಟ್ ಇವಾಗ, if I want to know what is happening, what is the genetic constitution, the percentage, everything, we need to self pollinate or self cross in between the F1 hybrids. ಇವಾಗ F1 hybrid ಜೊತೆಗೆ ಏನು ಮಾಡಬೇಕು? ನಾವು self pollinate ಮಾಡಬೇಕು. ಸೊ ಹೇಗೆ ಮಾಡೋದು ನೋಡೋಣ ಇಲ್ಲಿ. ಸೊ we are just self pollinating in between them. Okay, self pollinating. Next step idu continuation. Okay, I am just writing self pollinating between F1 hybrids. F1 hybrids. So you all know that the characters that what we have received in F1 hybrids, ಮತ್ತೆ ಏನೇನು ಬರ್ಕೊಬೇಕು ಅಂತೆಲ್ಲ ಗೊತ್ತಿದೆಯಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್, ಇದೆಲ್ಲ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ನೀವು ಬರಿಬೋದು ಇವಾಗ F2 ಜನರೇಷನ್ ಅಲ್ಲಿ, ಹಾಗಾಗಿ ನಿಮಗೆ ಗೊತ್ತಾಗ್ಲೇನು ಬರಿತಾ ಇದ್ದೀನಿ. ಸೊ ಹಿಯರ್ ಐ ಆಮ್ ಜಸ್ಟ್ ರೈಟಿಂಗ್ ದ ಪ್ಯಾರೆಂಟ್ಸ್ ದಟ್ ವಿ ಹ್ಯಾವ್ ರಿಸೀವ್ಡ್ ಫ್ರಮ್ ದ F1 generation. Here genotype. Okay, and the next one is very important. Here gametes. Okay, F2 generation next ಬರೆಯೋಣ, ಅದು ಸ್ವಲ್ಪ ದೊಡ್ಡದಾಗಿ ಬೇಕಾಗುತ್ತೆ ಪ್ಲೇಸ್, ಹಾಗಾಗಿ ಪೇರೆಂಟ್ಸ್ ಏನೇನಿದೆ? ಸೊ ದೇ ಆರ್ ಕಾಲ್ಡ್ ಟಾಲ್ with round seeds, tall with round seed, crossing with again tall with round seeds, right? Next, so you know that what are the genotype? These are all heterozygous in condition. So these are all heterozygous in condition. Hence, so you can find two different types of gametes here. So this is the one, and again we are writing here small t and small r, and I'm just writing big T and big R. So ಇದು ಯಾಕೆ ಬರ್ಕೋತಿದ್ದೀನಿ ಅಂತ ಗೊತ್ತಾಯ್ತು ನಿಮ್ಗೆ ಇವಾಗ. That we have received here from the F1 hybrids, F1 generation. Now we are self-pollinating in between the F1 hybrids. ಬೇಕಾದಷ್ಟು F1 hybrids ಗಳಿದೆ, ಅವುಗಳಲ್ಲಿ ಯಾವುದಾದ್ರು ಎರಡನ್ನ ಮತ್ತೆ ನಾವು ಸೆಲ್ಫ್ ಪಾಲಿನೇಟ್ ಮಾಡ್ತೇವೆ. ಬಿಕಾಸ್ ಆಲ್ ಆರ್ ವರ್, ಎಲ್ಲವೂ ಕೂಡ ಏನಾಗಿತ್ತು? ದೇ ವರ್ ಟಾಲ್ ಪ್ಲಾಂಟ್ಸ್ ವಿತ್ ಅ ರೌಂಡ್ ಸೀಡ್. ನೌ ವಿ ಆರ್ ಸೆಲ್ಫ್ ಪಾಲಿನೇಟಿಂಗ್ ಇನ್ ಬಿಟ್ವೀನ್ ದೇಮ್, ಸೆಲ್ಫ್ ಪಾಲಿನೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಗ್ಯಾಮಿಟ್ಸ್ಗಳು, ಇದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಗ್ಯಾಮಿಟ್ಸ್ಗಳನ್ನ ಬರ್ಕೊಂಡ್ರೆ ಈಸಿಯಾಗಿ ನೀವು ಚೆಕ್ಕರ್ ಬೋರ್ಡ್ ಬರೆದು ಎಲ್ಲ 16 ಟೈಪ್ ಆಫ್ ಸೀಡ್ಸ್ಗಳನ್ನ, ಪ್ಲಾಂಟ್ಸ್ಗಳನ್ನ ನೀವು ಪಡ್ಕೊಬೋದು. ಹೇಗೆ ಗ್ಯಾಮಿಟ್ಸ್ಗಳು ಬರೆಯೋದು? ಯು ನೀಡ್ ಟು ರೈಟ್ ಲೈಕ್ ದಿಸ್. So just I'm writing here big T, what is this? Big R. Likewise you can say big T, small r. Then
ಸ್ಮಾಲ್ ಟಿ ಬಿಗ್ಗರ್, ಸ್ಮಾಲ್ ಟಿ ಸ್ಮಾಲರ್. ಇಷ್ಟನ್ನು ನೆನ್ಪಿಟ್ಕೊಂಡು ಬರೆಯೋಣ ಇವಾಗ. ಇಲ್ಲೇ ಗ್ಯಾಮೆಟ್ಸ್ಗಳು ಯಾವ ಥರ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. These are the two. Okay. Then second one is big T, small r, right? Small r. Okay. Then the next one is about the small t, big R. Small t, big R. Just writing here. And the next one is small t, small r. That is in yellowish in color right now. Okay. Observe here. How many gametes we are receiving from a parent? ಒಂದು ಪೇರೆಂಟ್ ಇಂದ 4 ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡಿದೆ. They are independent of each other. Even after the combination, they will express themselves. Okay. So now, what are the gametes? 4 gametes. Big T bigger, big T smaller, small t bigger, small t bigger. ಸರ್ ಹೇಗೆ ನೆನ್ಪಿಟ್ಕೊಳ್ಳೋದು? ಫಸ್ಟು ಎಲ್ಲ ಕಡೆ ಟಿ ಇರಬೇಕು. ಫಸ್ಟ್ ಎಲ್ಲ ಕಡೆನೂ ಟಿ ಇರಬೇಕು. ಸೊ ಯಾವ್ಯಾವುದು ಅಂತ ಹೇಳಿದ್ರೆ ಇಲ್ಲಿ ಬಿಗ್ ಟಿ ಇದೆ. ಓಕೆ. ಸೊ ಇಲ್ಲಿಗೆ ಬಂದಾಗ ಇಲ್ಲೂ ಬಿಗ್ ಟಿ ಇದೆ. ಬಿಗ್ ಟಿ, ಸ್ಮಾಲ್ ಟಿ. ನೆಕ್ಸ್ಟು ಬಿಗ್ಗರ್ ಸ್ಮಾಲರ್ ಆ ಥರ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೂ ಕೂಡ ದ ಸೇಮ್ ರಿಸಲ್ಟ್ ಯು ವಿಲ್ ರಿಸೀವ್. ಇಲ್ಲೂ ಕೂಡ ಏನಾಗಿರುತ್ತೆ, ಸೇಮ್ ಗ್ಯಾಮೆಟ್ಸ್ ಯು ಆರ್ ಗೋಯಿಂಗ್ ಟು ರಿಸೀವ್ ದೇರ್ ಆಸ್ ವೆಲ್ ಇನ್ ಫೀಮೇಲ್. ಓಕೆ. ನೌ ವಿ ನೀಡ್ ಟು ಪುಟ್ ದೀಸ್ ಗ್ಯಾಮೆಟ್ಸ್ ಇನ್ ಚೆಕ್ಕರ್ ಬೋರ್ಡ್ ಟು ಗೆಟ್ ದ F2 ಜನರೇಷನ್. F2 ಜನರೇಷನ್ ಸಿಗಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಚೆಕ್ಕರ್ ಬೋರ್ಡಲ್ಲಿ ಹಾಕ್ಬೇಕು ಇವಾಗ. ಸೊ ಯಾವ ಥರ ಹಾಕೋದು ನೋಡೋಣ ಇಲ್ಲಿ. ಸೊ ಅಗೈನ್ ಐ ಆಮ್ ಜಸ್ಟ್ ರೈಟಿಂಗ್ ದ ಸೇಮ್ ಕಾಂಬಿನೇಷನ್ ಈಸ್ ಹಿಯರ್. I'm not going to use different colors because it takes a lot of time. I'm just writing the combination so that we can easily write their morphological character with different colors. So how many we have received? We have received 4 gametes. What are those? What are those gametes we have received? Big T bigger, big T smaller, small t bigger, small t smaller. Again I'm writing here the same in female as well. Now you can observe. Okay, I'm just going to combine all these gametes. ಈಗ ಎಲ್ಲ ಗ್ಯಾಮೆಟ್ಸ್ಗಳನ್ನ ಕಂಬೈನ್ ಮಾಡ್ತಾ ಹೋಗೋಣ. Okay, it takes time. You need to write properly. Big T bigger smaller. Here big T small t bigger. Here you can see big T small t bigger smaller. Okay, and remember all these boxes, which are present in diagonally. So these are all having the same kind of gametes. ಎಲ್ಲವೂ ಕೂಡ ಒಂದೇ ಗ್ಯಾಮೆಟ್ಸ್ ಇರುತ್ತೆ. ಅದೇನೊಂದು ಬರಬೇಡ ಇಲ್ಲಿ. ಬಿಗ್ ಟಿ ಸ್ಮಾಲ್ ಟಿ ಬಿಗ್ಗರ್ ಸ್ಮಾಲರ್. ಡಯಾಗೋನಲಿ ಅಂತ ಹೇಳಿದೆ ಬಿಗ್ ಟಿ ಸ್ಮಾಲ್ ಟಿ ಬಿಗ್ಗರ್ ಸ್ಮಾಲರ್. ಅಗೇನ್ ಡಯಾಗೋನಲಿ ಬಿಗ್ ಟಿ ಸ್ಮಾಲ್ ಟಿ ಬಿಗ್ಗರ್ ಸ್ಮಾಲರ್. Now you can write here. So later you need to identify, okay, what are tall with round seed, what are dwarf with wrinkled seed, and vice versa as well. Big T, smaller. Here you can see big T, smaller. Here also you will get, okay, small t, bigger, and here big T, smaller. And these 3 are similar more or less. Big T, bigger, smaller, small t, bigger, smaller. And finally, small t, smaller. So now, remember that sentence. Wherever you find the capital letter that indicates the dominant one, ಅದು ಡಾಮಿನೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಎಲ್ಲಿ ಬಿಗ್ ಟಿ ಇರುತ್ತೋ ಅದೆಲ್ಲ ಟಾಲ್. ಓಕೆ. ಎಲ್ಲಿ ಬಿಗ್ಗರ್ ಇರುತ್ತೋ ಅದೆಲ್ಲ ರೌಂಡ್ ಸೀಡ್ ಆಗಿರುತ್ತೆ. ಎಲ್ಲಿ ಎರಡೂ ಕೂಡ ಸ್ಮಾಲ್ ಟಿ ಇರುತ್ತೋ ಅದು ಮಾತ್ರ ಏನಾಗಿರುತ್ತೆ, ಡ್ವಾರ್ಫ್ ಆಗಿರುತ್ತೆ. ಎಲ್ಲಿ ಎರಡೂ ಕೂಡ ಸ್ಮಾಲ್ ಆರ್ ಇದ್ರಿರುತ್ತೋ ಅದು ರಿಂಕಲ್ ಆಗಿರುತ್ತೆ. ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಮಾತ್ರ ಡ್ವಾರ್ಫ್ ಮತ್ತೆ ರಿಂಕಲ್ ಎಕ್ಸ್ಪ್ರೆಸ್ ಆಗುತ್ತೆ. ನಾವು ಯು ಕ್ಯಾನ್ ಈಸಿಲಿ ಸೇ, ಓಕೆ, ಇದಕ್ಕೆ ಬೇರೆ ಕಲರ್ ಯೂಸ್ ಮಾಡ್ತಾ ಹೋಗೋಣ. ರಿಮೆಂಬರ್ ದಿಸ್ ಟಾಲ್ ಬಿಕಾಸ್ ಹಿಯರ್ ಆಲ್ ಆರ್ ಟಾಲ್. ಎಲ್ಲವೂ ಕೂಡ ಏನಾಗಿದೆ, ಕ್ಯಾಪಿಟಲ್ ಒಂದು ಕ್ಯಾಪಿಟಲ್ ಟಿ ಇದ್ರೂ ಕೂಡ ನೀವು ಅದನ್ನು ಏನು ಮಾಡ್ಬೋದು, ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಇಯರ್ ಆಲ್ಸೋ ಟಾಲ್ ರೌಂಡ್, ಇವೆಲ್ಲ ಟಾಲ್ ರೌಂಡ್ ಏನೇ. ಇವಾಗ ವಾಟ್ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ರೌಂಡ್, ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಲೆಟ್ ಮಿ ರೈಟ್ ಇಟ್. ಓಕೆ, ಸಾರಿ diagonally again.
tall, round. Like here also, tall, round. Tall, round, tall, round. So it's very helpful because to write the phenotypic ratio as well. Just observe this. This triangular shape, all these plants were tall as well as the what? Yellow could round. I am writing here. All the plants that I have written here were tall with round seeds. Round seeds. How many were they? Yesterday there are about 9. Count ಮಾಡಬೇಕು ನೀವು ಅವಾಗ. So 1, 2, 3, 4, 5, 6, 7, 8, 9 ಇದೆ. Okay, next one ನೋಡಿ ಇವಾಗ. So next one is about what? That is about characteristics ಗಳು ಗೊತ್ತಿರಲಿ. ಇಲ್ಲಿ ಇದೆಯಲ್ಲ ಅದೇನೆ. Tall with wrinkle. Tall with wrinkle. Next one, dwarf with round. Dwarf with round. And next one, dwarf with wrinkle. Wrinkle. Okay. So, how many tall plants bearing wrinkle seeds here? You can observe this particular segment I am mentioning as a star. Star ಅಂತ ಏನು ಮೆನ್ಷನ್ ಮಾಡ್ತಾ ಇದ್ದೀನಿ, ಇವೆಲ್ಲವೂ ಕೂಡ ಏನಾಗಿರುತ್ತೆ. ಸೊ ಇವೆಲ್ಲವೂ ಕೂಡ ಟಾಲ್ ಬಿಯರಿಂಗ್ wrinkle seed. Tall with a wrinkle seeds. Here also it is a tall with wrinkle seeds. How many tall plants bearing a wrinkle seeds? Yes, there are about 3. 3 ಇದೆ. Next, dwarf with rounds. ಯಾವುದಿದೆ ನೋಡೋಣ ಇವಾಗ. You can observe these 3. I am just mentioning in different way by using triangle here. Okay. These 3, these are all usually ಏನಾಗಿರುತ್ತೆ. These are dwarf. These are the dwarf plant bearing round seeds. Here it is also a dwarf plant with a round seed. Round seed. Here also dwarf plant with round seeds. Okay, how many? How many plants are dwarf in nature, wearing or bearing round seeds? There are about 3. 3 ಇದೆ. I am writing 3 here. Next, ಇಲ್ಲಿಗೆ ಬಂದಾಗ dwarf with wrinkle. Only one is there. Only one is there. I am just writing 1. So you can easily say the observable character, morphological characters. How many tall plants bearing round seeds here? 9. How many tall plants bearing wrinkle seeds? 3. How many dwarf plants bearing round seeds? 3. How many dwarf plants bearing wrinkle seeds? There are 1. So you can say the phenotypic ratio of the dihybrid cross is phenotypic ratio of the dihybrid cross is 9:3:3:1. Genotypic ratio is too much actually. They have not given a textbook. You can write 1:2:2:1. So 4:1:2:2:1. Like that you can write, but you have to calculate that. Like 1:2, where all are capital. Like 2:2. Like 2 capital T and 1 capital R smaller, like this you can go. One by one you have to go. So anyhow, so this is called dihybrid cross. I will explain it once again. So dihybrid cross anta ಹೇಳಿದ್ರೆ the crossing between 2 pea plants considering 2 characters. 2 ಕ್ಯಾರೆಕ್ಟರ್ಗಳನ್ನ ಕನ್ಸಿಡರ್ ಮಾಡ್ತೀವಿ at a time. Next, here we have taken one example. We are crossing between homozygous tall plant with the round seeds and homozygous dwarf plant with a wrinkle seeds. So here we can write parents and genotype. So genotype, genetic constitution of that organism. So a pair of genes controlling a character, big T, a pair of genes controlling a round character, that is called big R and big R. So recessive anta bandaga, homozygous recessive condition, there always be in small letter. We are writing small t, smaller. And they're receiving only one type of gametes, and finally in F1 generation we are getting all plants are tall with round seeds. Okay,
So all plants are having the round seeds. Now we are self-pollinating in between them. Self-pollinating between F1 generation. So self-pollinate ಮಾಡ್ತೀವಿ, self cross ಮಾಡ್ತೀವಿ. Again self cross ಅಂದ ತಕ್ಷಣ ನಿಮಗೆ ಸಿಕ್ಕಿರೋದು F1 generation ಯಾವುದಾಗಿರುತ್ತೆ? Tall with round seeds. ಹೌದಲ್ವಾ? So they are heterozygous condition. Tall with round seeds, tall with round seeds. Heterozygous ಆಗಿರೋದ್ರಿಂದ you are getting different kinds of gametes. ಬೇರೆ ಬೇರೆ ಥರ ಗ್ಯಾಮೆಟ್ಸ್ಗಳು ಸಿಗುತ್ತೆ. ಸೊ ಈಚ್ ಪೇರೆಂಟ್ ಆರ್ ಪ್ರೊಡ್ಯೂಸಿಂಗ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಸೊ ವಿ ಆರ್ ರೈಟಿಂಗ್ ದೀಸ್ ಗ್ಯಾಮೆಟ್ಸ್ ಇನ್ ಚೆಕರ್ ಬೋರ್ಡ್. ಅದೇ ಗ್ಯಾಮೆಟ್ಸ್ಗಳನ್ನ ಚೆಕರ್ ಬೋರ್ಡಲ್ಲೇ ಬರೀತಾ ಹೋಗ್ತೀವಿ. ಸೊ ಅಲ್ಟಿಮೇಟ್ಲಿ ವಿ ಆರ್ ಗೆಟಿಂಗ್ 16 ಪ್ರೊಜೆನೀಸ್ ಹಿಯರ್. ಇಲ್ಲಿ 16 ಪ್ರೊಜೆನೀಸ್ಗಳು ಬಂದಿದೆ ಅಂತ ಹೇಳಿದ್ರೆ, ಸೊ ಔಟ್ ಆಫ್ ದೀಸ್ ಸೊ ವಿ ನೀಡ್ ಟು ಫೈಂಡ್ ಔಟ್ ಲೈಕ್ ಬೇಸ್ಡ್ ಆನ್ ದ ಪ್ರೊಜೆನೀಸ್ ವಿ ಗಾಟ್, the phenotypic ratio of the dihybrid cross is 9:3:3:1. Okay, so this is one of the important question they're going to ask examination. Next, sex determination. Again idanna 3 marks keltare. Sex determination in human beings. Yav tara sex determine ಮಾಡಬಹುದು? How to find out the sex of a child? ಒಂದು ಮಗುವಿನ ಒಂದು ಸೆಕ್ಸನ್ ಅಂತ ಹೇಳಿ ವೆದರ್ ಇಟ್ ಇಸ್ ಅ ಮೇಲ್ ಆರ್ ಫಿಮೇಲ್ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಇವಾಗ ತಿಳ್ಕೊಂಡು, ಹೇಗೆ ಅದು ಡಿಟರ್ಮೈನ್ ಆಗುತ್ತೆ, ಎಸ್ಪೆಷಲಿ ಇನ್ ಹ್ಯೂಮನ್ ಬೀಯಿಂಗ್ಸ್ ವಿ ಆರ್ ಟಾಕಿಂಗ್ ಅಬೌಟ್. ಓಕೆ, ಅದು ಬರ್ಡ್ಸ್ ಅಲ್ಲಿ ಯಾವ ಥರ ಆಗುತ್ತೆ, ಕಾಕ್ರೋಚಸ್ ಅಲ್ಲಿ ಯಾವ ಥರ ಆಗುತ್ತೆ, ಅದನ್ನೆಲ್ಲ ನೀವು ಕ್ಲಾಸ್ 12 ತಿಳ್ಕೊಳ್ತೀರಾ. ಓಕೆ, ನೌ ವಿ ಆರ್ ಟಾಕಿಂಗ್ ಅಬೌಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಯು ಆಲ್ ನೋ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಏನಾಗಿರ್ತಾರೆ ಯೂಶಲಿ ಎಸ್ ಯುನಿಸೆಕ್ಷುಯಲ್. Unisexual. That means sexes are separate. Sexes are separate. ಹೌದಲ್ವಾ? ಇಲ್ಲಿ ಸೆಕ್ಸಸ್ ಏನಾಗಿರುತ್ತೆ? ಸೆಪರೇಟ್ ಆಗಿರುತ್ತೆ. ಸೊ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಮೇಲ್ ಅಂಡ್ ಫೀಮೇಲ್. ಮೇಲ್ ಮತ್ತು ಫೀಮೇಲ್ ಇಬ್ರು ಕೂಡ ಬೇರೆ ಬೇರೆ ಇರ್ತಾರೆ. ಹಾಗಾಗಿ ಬೋತ್ ಮೇಲ್ ಅಂಡ್ ಫೀಮೇಲ್ ಜೆನೈಟಲ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಆನ್ ಡಿಫ್ರೆಂಟ್ ಬಾಡೀಸ್. ಬೇರೆ ಬೇರೆ ಬಾಡಿಯಲ್ಲಿ ಇರುತ್ತೆ. ನೆಕ್ಸ್ಟ್, ಯೂಶುವಲ್ ಆಗಿ ಈಗ ನಮ್ಮ ಬಾಡಿಗೆ ಬಂದಾಗ, ಸೊ ಬೋತ್ ಮೇಲ್ ಅಂಡ್ ಫೀಮೇಲ್ ಹ್ಯಾವಿಂಗ್ 46 ಕ್ರೋಮೋಸೋಮ್ಸ್. ಹೌದಾ? we can say we have 23 pairs of chromosomes. 23 pairs of chromosomes. ನಮ್ಮಲ್ಲಿ 23 ಜೊತೆ ಕ್ರೋಮೋಸೋಮ್ಸ್ಗಳಿದೆ. ಔಟ್ ಆಫ್ 23 pairs of chromosomes, okay, 22 pairs are autosomes. ಅವುಗಳಿಗೆ ಆಟೋಸೋಮ್ಸ್ ಅಂತ ಹೇಳ್ತೀವಿ. ಓಕೆ, and one pair is sex chromosomes. ಅರ್ಥ ಆಯ್ತಾ? ಈಗ ನಮ್ಮಲ್ಲಿ 23 ಕ್ರೋಮೋಸೋಮ್ಸ್ ಇದೆ ಅಂತ ಹೇಳಿದ್ರೆ, ಔಟ್ ಆಫ್ 23 ಕ್ರೋಮೋಸೋಮ್ಸ್ 22 pairs of chromosomes are usually ಏನಾಗಿರುತ್ತೆ? ಎಸ್, ದೇ ಆರ್ ಆಟೋಸೋಮ್ಸ್ ಇನ್ ನೇಚರ್. ಆಟೋಸೋಮ್ಸ್ ಅಂತ ಹೇಳಿದ್ರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಲ್ ಡಿವಿಷನ್ and they're responsible for the growth as well. But in the case of here, only one pair or the sex chromosomes. ಅದು ಸೆಕ್ಸ್ ಕ್ರೋಮೋಸೋಮ್ ಆಗಿರುತ್ತೆ. ಯಾವುದು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇವಾಗ ಫೀಮೇಲ್ಗೆ ಬರೋಣ. ಫೀಮೇಲ್ ಪ್ರೊಡ್ಯೂಸ್ ಆರ್ ಕ್ಯಾರಿ, ಓಕೆ, ಪ್ರೊಡ್ಯೂಸ್ ಓನ್ಲಿ one type of sex chromosome. Only one type of sex chromosome. So that is called, ಅದೇನಾಗಿರುತ್ತೆ? X ಅಂತ ಹೇಳ್ತೀವಿ, X bodies ಅಂತ. So that chromosome present in female produced from female, that is called X. Okay, likewise, I'm just writing in male. Male produces 2 gametes. You can say, sorry, produce 2 chromosomes. Sorry, sex chromosomes. So they are called, ಏನೇನಾಗಿರುತ್ತೆ ಅದು? So they are X and Y. ಎರಡನ್ನ ಕ್ಯಾರಿ ಮಾಡ್ತಾ ಇರ್ತೀವಿ. ಓಕೆ, ಸೊ ಈಗ ಸಿಚುವೇಶನ್ಗಳು ಬರಿಬೇಕು ನಾವು. ಯಾವಾಗ ಏನಾಗುತ್ತೆ ಸೆಕ್ಸ್ ಇಷ್ಟು ಅರ್ಥ ಆಗಿದೆಯಲ್ಲ ಈಗ ನಮಗೆ. ಏನದು? ಸೆಕ್ಸ್ ಡಿಟರ್ಮಿನೇಷನ್ ಹ್ಯೂಮನ್ ಬೀಯಿಂಗ್ಸ್ಗೆ ಬಂದಾಗ ಆಲ್ ಹ್ಯೂಮನ್ಸ್ ಆರ್ ಯೂನಿಸೆಕ್ಷುವಲ್, ಸೆಕ್ಸಸ್ ಆರ್ ಸೆಪರೇಟ್, ಮೇಲ್ ಅಂಡ್ ಫೀಮೇಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇನ್ ಆಲ್ ಹ್ಯೂಮನ್ಸ್, ಸೊ ವಿ ಹ್ಯಾವ್ 23 pairs of chromosomes, 46 chromosomes ಅಂತ ಹೇಳ್ಬಿಟ್ಟು. ಸೊ 23 out of 23 pairs of chromosomes, 22 pairs are usually autosomes and only one pair is sex chromosome. ಅದರಲ್ಲಿ ಒಂದು ಮಾತ್ರ ಏನಾಗಿರುತ್ತೆ? ಸೆಕ್ಸ್ ಕ್ರೋಮೋಸೋಮ್ ಆಗಿರುತ್ತೆ.
Next, female carries only one type of chromosome, that is called X, and male produces, why I'm writing like this, sorry, okay, male produces only, sorry, two different types of sex chromosomes, they are called X and Y. ನಮ್ಮಲ್ಲಿ ಎರಡು ತರದ ಸೆಕ್ಸ್ ಕ್ರೋಮೋಸೋಮ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ ಎಕ್ಸ್ ಅಂಡ್ ವೈ ಅಂತ ಹೇಳ್ಬಿಟ್ಟು. ಈಗ ಸಿನಾರಿಯೋಗಳು ಬರಿಬೇಕು. ಇವಾಗ ಯಾವ ತರ ಸಿನಾರಿಯೋಗಳಿರುತ್ತೆ? ಸೊ ಫಾರ್ ಎಕ್ಸಾಂಪಲ್, ಇಫ್ sperm carrying, if a sperm carrying X chromosome, ಏನಾದ್ರೂ ಸ್ಪರ್ಮ್ ಅಥವಾ ಮೇಲ್ ಗೇಮೆಟ್ ಏನಿದೆ ಅದು ಎಕ್ಸ್ ಕ್ರೋಮೋಸೋಮ್ ಅನ್ನು ಕ್ಯಾರಿ ಮಾಡಿದ್ರೆ, ಓಕೆ, ಎಕ್ಸ್ ಕ್ರೋಮೋಸೋಮ್, okay, and unite with an egg, you know, that carries X, that always carries what? X chromosome. Okay, that forms into a girl baby, that forms into a female antane bariyona ಸ್ವಲ್ಪ ಪ್ರೊಫೆಷನಲ್ ಆಗಿ, female, that forms into a female, X and X. I will write this in a schematic representation again. ಈಗ ಇನ್ನೊಂದು ಕಂಡೀಷನ್ ಇದೆ. If a sperm carrying Y chromosome, if a sperm carrying ಯಾವುದನ್ನ ಕ್ಯಾರಿ ಮಾಡ್ತಾ ಇದೆ? Y chromosome. ಅದು ಏನಾದರೂ Y chromosome ಅನ್ನ ಕ್ಯಾರಿ ಮಾಡ್ತಾ ಇದ್ರೆ, ಓಕೆ, then this chromosome ಏನಾಗಬೇಕು ಇವಾಗ? If it is unite with an egg, so egg is having X chromosome, so that forms a male baby, X and Y. Understood? So usually female egg is always carries only one type of sex chromosome, that is called X. We can call it as X bodies. But male sex chromosomes are of two types. ಎರಡು ತರ ಇರುತ್ತೆ. So male gametes always carries, so any one of them, mean ಎರಡರಲ್ಲಿ ಒಂದನ್ನು ಯಾವ್ದಾದ್ರು ಏನು ಮಾಡ್ತಾ ಇರುತ್ತೆ? ಕ್ಯಾರಿ ಮಾಡ್ತಾ ಇರುತ್ತೆ. ಎಕ್ಸಾಂಪಲ್ X or Y ಅಂತ ಹೇಳ್ಬಿಟ್ಟು. If a sperm carrying X chromosome unite with an egg, that forms a female. Okay, sperm ಅಲ್ಲೂ X ಇದೆ, egg ಅಲ್ಲೂ ಕೂಡ X ಇದೆ, that forms into a female one. Next, if a sperm carrying Y chromosome that unite with an egg which is carrying X always, that finally becomes male. Okay, now we need to draw this in a schematic presentation. ನೋಡಿ ಇವಾಗ ಇಲ್ಲಿ ಪೇರೆಂಟ್ ಇದೆ, ಪೇರೆಂಟ್ಸ್, ಓಕೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಜೀನೋಟೈಪ್ಸ್ ಬರೆಯೋಣ. ನೆಕ್ಸ್ಟ್ ಇಲ್ಲಿ ಗ್ಯಾಮಿಟ್ಸ್ ಬರೆಯೋಣ, ಅಂಡ್ ಫೈನಲಿ ಆಫ್ ಸ್ಪ್ರಿಂಗ್ಸ್ ಬರೆಯೋಣ. ಓಕೆ, ನಾವು ಅಬ್ಸರ್ವ್ ಹಿಯರ್. ಪೇರೆಂಟ್ ಅಂತ ಹೇಳಿದ್ರೆ ಏನಿರುತ್ತೆ? ಎಸ್, ಮೇಲ್ ಅಂಡ್ ಫೀಮೇಲ್. ಐ ಆಮ್ ಜಸ್ಟ್ ರೈಟಿಂಗ್ ಮೇಲ್ ಹಿಯರ್ and female here. Okay, next, what is the genotype we are having? ಈಗ ನಮ್ಮಲ್ಲಿ ಇರತಕ್ಕಂಥ genotype ಯಾವುದು? Now we need to write the genotype, like 44 plus XY. 44 indicates autosomes and XY indicates sex chromosomes. When it comes to female, it becomes 44 plus XX. Okay, only one type of sex chromosomes are present in female. Next, gametes ಗಳಿಗೆ ಬಂದಾಗ we usually produce two different types of gametes. Sperm ಅಂತ ಏನಿದೆ, that may carry X chromosome or Y chromosome, right? So I'm just writing the gametes here. So let me write for Y in different color. Here you can observe gametes ಅಂತ ಹೇಳಿದ್ರೆ ಏನು? They receive only half of the parental characteristics, or it may be the chromosomal number, whatever it is. Now we are talking about this one. So half ಅಂತ ಹೇಳಿದ್ರೆ 22 plus, so one gamete receiving X, or another gamete receiving 22 plus Y. ಇನ್ನೊಂದು Y ಅನ್ನ ರಿಸೀವ್ ಮಾಡ್ತಾ ಇದೆ. Likewise in female as well, here they are producing only one type of gamete, okay, that is having 22 plus X.
ಇಲ್ಲಿ ಗ್ಯಾಮೆಟ್ಸ್ಗಳ ಫಾರ್ಮೇಷನ್ ಆಯಿತು. ಆಸ್ ಐ ಸೆಡ್, ಇಫ್ ದೇ ಆರ್ ಗ್ಯಾಮಿಟ್, ಜಸ್ಟ್ encircle them. ಅದನ್ನ encircle ಮಾಡೋಣ. They are producing two different types of gametes. Here female are producing only one type of gametes. Next, so on hybridization, or you can say on combination, on reproduction ಆದ್ಮೇಲೆ ಏನಾಗುತ್ತೆ? Yes, if a sperm carrying X chromosome, if it is united with egg, ಒಂದು egg ಜೊತೆ ಕಂಬೈನ್ ಆದ್ರೆ ಏನಾಗುತ್ತೆ ಇವಾಗ? that forms into ಎಷ್ಟಾಗಿರುತ್ತೆ? 22 44 ಪ್ಲಸ್ XX ಆಗುತ್ತೆ. ಓಕೆ, ನೆಕ್ಸ್ಟ್ ಅನದರ್ ಒನ್. ಇಫ್ ಎ ಸ್ಪರ್ಮ್ ಕ್ಯಾರಿಂಗ್ Y ಕ್ರೋಮೋಸೋಮ್, ಏನಾದರೂ ಆ ಸ್ಪರ್ಮ್ Y ಕ್ರೋಮೋಸೋಮ್ ಅನ್ನ ಕ್ಯಾರಿ ಮಾಡ್ತಾ ಇದ್ರೆ ಅಂಡ್ ದಟ್ ಯುನೈಟ್ ವಿತ್ ಎನ್ ಎಗ್, ಅದು ಎಗ್ ಜೊತೆ ಯುನೈಟ್ ಆದ್ರೆ ದಟ್ ಬಿಕಮ್ಸ್ ಏನಾಗುತ್ತೆ? 44 ಪ್ಲಸ್ X and Y. Now you can easily say becomes female baby and this one is male. Okay, so this is how we need to write the sex determination in human. ಯಾವ ತರ ಬರೆಯೋದು ಅಂತ ಗೊತ್ತಾಗಿದೆ ಅಲ್ವಾ? So I'm just repeating them. So sex determination ಗೆ ಬಂದಾಗ ನಿಮ್ಗೆ ಇಷ್ಟು ಕೂಡ ಗೊತ್ತಿರಬೇಕು. 23 pairs of chromosomes ಇರುತ್ತೆ, 22 pairs are autosomes, and only one pair is a sex chromosome. Female producing only one type of sex chromosome, that is called X, and males are producing or they are carrying two different types of sex chromosomes, they are called X and Y. And if a sperm carrying X chromosome, when it is unite with an egg, that becomes a female. If a sperm carrying Y chromosome, when it is unite with an egg, that becomes a male. So we are depicting this one with the help of schematic representation here. Parents male and female, genotypes we are having 44, 23 pairs ಅಂತ ಹೇಳಿದ್ರೆ, ಸೊ ಅದರಲ್ಲಿ 22 ಪೇರ್ಸ್ ಏನಾಗಿರುತ್ತೆ? ಆಟೋಸೋಮ್ಸ್ ಆಗಿರುತ್ತೆ. ಪೇರ್ಸ್ ಅನ್ನ ಈಗ ನಾವು ಡಬಲ್ ಮಾಡಿದಾಗ ಏನಾಗಿರುತ್ತೆ? 44 ಆಗುತ್ತೆ. ನಾವು ಯು ಕ್ಯಾನ್ ಸೇ 44 ಪ್ಲಸ್ XY, 44 ಪ್ಲಸ್ XS. ಫೀಮೇಲ್ಸ್ ಆರ್ ಕ್ಯಾರಿಂಗ್ ಓನ್ಲಿ ಒನ್ ಟೈಪ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್. So during gametes formation, males are producing two different types of gametes which are carrying X and Y chromosomes, sex chromosomes. Here females are carrying only one type of sex chromosome, hence we are getting only one type of gamete here. If a sperm carrying X chromosome, when it is unite with an egg, that forms into a female. Idu female agate. If a sperm carrying Y chromosome, when it is unite with an egg, that becomes a male one. So this is how we need to explain the sex determination. Okay, so just observe here, few questions are here. Okay, try to answer if you have understood the previous concept. Later we can jump to the evolution, acquired and inherited, traits, fossils, adun tilkona. Next, a gamete contains which of the following? A gamete contains which of the following? ಯಾವ್ದಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಹೇಳ್ತೀರಾ ನೋಡೋಣ. ಬೋತ್ ಅಲೀಲ್ಸ್ ಆಫ್ ಎ ಜೀನ್, ಒಂದು ಜೀನ್ ನ ಎರಡು ಅಲೀಲ್ಸ್ ಗಳನ್ನ ಹೊಂದಿರುತ್ತೆ. ಓನ್ಲಿ ಒನ್ ಅಲೀಲ್ ಆಫ್ ಎ ಜೀನ್, ಆಲ್ ಅಲೀಲ್ಸ್ ಆಫ್ ಎ ಜೀನ್, ನೋ ಅಲೀಲ್ಸ್ ಆಫ್ ಎ ಜೀನ್. ಯು ನೋ ದಟ್ ಗ್ಯಾಮಿಟ್ಸ್ ಆರ್ ದ ರಿಸಲ್ಟೆಂಟ್ ಆಫ್ ಮಯೋಸಿಸ್. ಅದು ಮಿಯೋಸಿಸ್ ಇಂದ ಬಂದಿರೋದು. ಸೊ ದಟ್ ದೇ ಕ್ಯಾನ್ ರಿಸೀವ್ ಎನಿ ಒನ್ ಆಫ್ ದ ಪೇರೆಂಟಲ್ ಕ್ಯಾರೆಕ್ಟರ್. ಯಾವ್ದಾದ್ರು ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ರಿಸೀವ್ ಮಾಡ್ಕೊಂಡಿರುತ್ತೆ, ನಾಟ್ ಬೋತ್. ಯು ಕ್ಯಾನ್ ಸೇ ಬೋತ್ alleles of genes wrong, only one alleles of a genes is the right one, and all alleles of the genes are wrong and no alleles wrong. So a gamete contains only one allele of a gene. Example, okay, these are the gamete, these are the alleles. ಇಲ್ಲಿ alleles ಇದೆ. ಇವಾಗ ಇಲ್ಲಿ a gamete receive only one allele of a gene. ಒಂದು allele ಅನ್ನ ಮಾತ್ರ ಒಂದೇ ಇರುತ್ತೆ. So these are the gametes, you can say. Next ನೋಡೋಣ question. The sex of the human child depends on the sex chromosome present in the. ಈಗ sex of the human beings, whether they are male or female, that depends on the sex chromosome present in. ಯಾವ ಸೆಕ್ಸ್ ಕ್ರೋಮೋಸೋಮ್ ಇಂದ ಅದು ಡಿಟರ್ಮೈನ್ ಆಗುತ್ತೆ. ಆ ಸೆಕ್ಸ್ ಕ್ರೋಮೋಸೋಮ್ ಎಲ್ಲಿ ಇರುತ್ತೆ? ಪ್ರೆಸೆಂಟ್ ಇನ್ ದ ಎಗ್,
sperm, both A and B, and none of the above. ಯಾವ್ದು ಇರಬಹುದು? Eggs are always carrying X chromosome. Okay, they always carry X chromosome. Next, sperm carries both X and Y chromosome. ಎರಡನ್ನು ಕ್ಯಾರಿ ಮಾಡುತ್ತೆ. Both ಈಗ ಗೊತ್ತಾಗಿದೆ. None of these ಯಾವ್ದಿರ್ಬೋದು ಇವಾಗ? Yes, usually the sex of the human child that depends on the sex chromosome present in sperm. So sperm is the right answer, because if they are carrying X chromosome, that becomes a female. If they are carrying Y chromosome, that becomes an male. So the determination help ಮಾಡೋದು ಯಾವುದು? sperm ಆಗಿರುತ್ತೆ. Next, one of the following represent a monohybrid cross. monohybrid cross ಅನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಯಾವುದು ಇದರಲ್ಲಿ? 9:7, 9:3:3:1, 1:1:1:1 and 3:1. monohybrid cross ಅಂತ ಹೇಳಿದ್ರೆ crossing between the two pea plants differing in only one character. Okay, so we are getting 4 plants in the very first second generation. ಅಂದರೆ ಫಸ್ಟ್ ಸ್ಟೇಜಲ್ಲಿ ಬರೆಯುವಾಗ ಸೆಕೆಂಡ್ ಜನರೇಷನಲ್ಲಿ ಬರ್ತಿದ್ದೆ ನಾವು ಚೆಕರ್ ಬೋರ್ಡಲ್ಲಿ. ಸೊ ಅಲ್ಲೇನಾಗಿರುತ್ತೆ? 3:1. ಸೊ 3 ಟಾಲ್ ಮತ್ತು ಡ್ವಾರ್ಫ್ ಅಂತ ಬರೆದಿದೆ, ನೆನಪಿದೆಯಾ? ಡ್ವಾರ್ಫ್ ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹಾವ್ ಡಿಸ್ಕಸ್ಡ್. ಅರ್ಥ ಆಯ್ತಾ? ಸೊ ಇವಾಗ ನೆಕ್ಸ್ಟು ಇನ್ನೊಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. Yes, now let's discuss about evolution. What is evolution? What are the causes of evolution? ಎವಲ್ಯೂಷನ್ ಅಂದ್ರೇನು, ಅದು ಹೇಗೆ ಕಾಸ್ ಆಗುತ್ತೆ ಅಂತ ತಿಳ್ಕೊಬೇಕು ಇವಾಗ. ಸೊ ನಿಮ್ಗೆ ಆಲ್ರೆಡಿ ಕೆಲವು ಡೆಫಿನೇಷನ್ಸ್ಗಳು ಗೊತ್ತಾಗಿದೆ. ವೇರಿಯೇಷನ್ ಅಂದ್ರೇನು, ಮ್ಯೂಟೇಷನ್ ಅಂದ್ರೇನು, ಅದು ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ತಿಳ್ಕೊಳ್ಳೋದಕ್ಕೆ ಕೊಟ್ಟಿದ್ದೀವಿ, ದಟ್ ಈಸ್ ಕಾಲ್ಡ್ ಎವಲ್ಯೂಷನ್. ಸೊ ಯು ಕ್ಯಾನ್ ಸೇ ಇಟ್ಸ್ ಅ ಗ್ರ್ಯಾಜುಯಲ್ ಚೇಂಜಸ್. ಇದನ್ನು ನೀವು ಕಾಮನ್ ಆಗಿ ಜನರಲ್ ವರ್ಡ್ ಆಗು ಕೂಡ ನೀವು ತಿಳ್ಕೊಬಹುದು. ಎವಲ್ಯೂಷನ್ ಆಫ್ something, evolution of cities, evolution of mobile phone, likewise evolution of living organisms. You can say that's the gradual changes. But when it comes to biology ಗೆ ಬಂದಾಗ ನಾವು ಯಾವ ತರ ಬರಿಬೇಕಾಗಿರುತ್ತೆ? Yes, evolution is a gradual process. ಏನಾಗುತ್ತೆ ಅಲ್ಲಿ? There is a changes in the genetic material of our living organisms. So finally that leads to a formation of new organism. ಸೊ ಹೊಸ ಆರ್ಗ್ಯಾನಿಸಮ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ, ತುಂಬಾ ಬದಲಾವಣೆಗಳು ಆಗುತ್ತೆ. ಸೊ ಈಗ ಡೆಫಿನೇಷನ್ ಬರೆಯೋಣ. ಎವಲ್ಯೂಷನ್ ಇಸ್ ಅ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ ಗ್ರಾಜುಯಲ್ ಚೇಂಜಸ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ವಾಟ್ಸ್ ದಟ್? ಗ್ರಾಜುಯಲ್ ಚೇಂಜಸ್ ಇನ್ ದ genetic material, or you can say DNA sequence, in the DNA sequence of living organisms. Okay, so example ತುಂಬಾ ಇದೆ. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ಸ್ ಅನ್ನ ನಾವು ಅವಾಗ ಹೇಳ್ತಾ ಇರ್ತೀವಿ, ಮಂಗನಿಂದ ಮಾನವ. ಸೊ ದಟ್ ಮೀನ್ಸ್ ಮಂಕೀಸ್ ಟು ಹ್ಯೂಮನ್ಸ್ ಅಂತ, ಏಪ್ಸ್ ಟು ಹ್ಯೂಮನ್. ಅದು ಯಾವ ತರ ಫಾರ್ಮೇಶನ್ ಆಯಿತು? ಯು ನೋ ದಟ್ ಎವಲ್ಯೂಷನ್ ಇಸ್ ದ ರಿಸಲ್ಟೆಂಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಆಗುತ್ತೆ. ಸೊ ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿದ್ರೆ ದಟ್ ಇನ್ವಾಲ್ವ್ಸ್ ಗ್ಯಾಮಿಟ್ಸ್. ಇದರಲ್ಲಿ ಗ್ಯಾಮಿಟ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಗ್ಯಾಮಿಟ್ಸ್ ಆರ್ ಇನ್ವಾಲ್ವ್ಡ್, ಗ್ಯಾಮಿಟ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಡ್ಯೂ ಟು ದ ಕಾಂಬಿನೇಷನ್ ಆಫ್ ಟೂ ಗ್ಯಾಮಿಟ್ಸ್ ವಿಚ್ ಆರ್ ಕಮಿಂಗ್ ಫ್ರಮ್ ದ ಟೂ ಪ್ಯಾರೆಂಟ್ಸ್, ಇಬ್ಬರು ಪೇರೆಂಟ್ಸ್ ಇಂದ ಬರ್ತಕ್ಕಂಥ ಎರಡು ಗ್ಯಾಮಿಟ್ಸ್ಗಳು ಫ್ಯೂಸ್ ಆದಾಗ, ಡ್ಯೂ ಟು ಜೆನೆಟಿಕ್ ಕಾಂಬಿನೇಷನ್ ದ ವೇರಿಯೇಷನ್ ಅಕರ್ ದಟ್ ಲೀಡ್ಸ್ to a variation in offspring. ಅದು ವೇರಿಯೇಷನ್ ಆಗುತ್ತೆ. The accumulation of variation, so generation after the generation, that leads to a evolution, an evolution. ಅದು evolution ಆಗುತ್ತೆ. So what are the causes for evolution? Evolution ಗೆ causes ಏನೇನಾಗುತ್ತೆ ನೋಡಿ ಇಲ್ಲಿ. Sorry, I am just writing again. Evolution. See, ಈಗ ನೋಡಿ ಯಾವ್ಯಾವ ತರ ಕಾಸ್ ಆಗುತ್ತೆ. ಎವಲ್ಯೂಷನ್ ಅಂತ ಹೇಳಿದ್ರೆ ದ ಗ್ರಾಜುಯಲ್ ಚೇಂಜಸ್ ಇನ್ ದ DNA ಸೀಕ್ವೆನ್ಸ್ ಆಫ್ ಎನ್ ಆರ್ಗ್ಯಾನಿಸಮ್. ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಅಲ್ಲಿ DNA ಸೀಕ್ವೆನ್ಸ್ ಜೆನೆಟಿಕ್ ಮೆಟೀರಿಯಲ್ ನಿಧಾನವಾಗಿ ಚೇಂಜ್ ಆದರೆ, ಗ್ರಾಜುಯಲ್ ಆಗಿ ಚೇಂಜ್ ಆದರೆ ಅದನ್ನ ಎವಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಎವಲ್ಯೂಷನ್ ಇಸ್ ದ ರಿಸಲ್ಟೆಂಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್.
ಯಾಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅದು ರಿಸಲ್ಟೆಂಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ 2 parents ಆರ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಯಂಗ್ ಒನ್ ಅಂಡ್ ದೇ ಪ್ರೊಡ್ಯೂಸ್ ಯಂಗ್ ಒನ್ ಬೈ ಪ್ರೊಡ್ಯೂಸಿಂಗ್ ಗ್ಯಾಮಿಟ್ಸ್. ಗ್ಯಾಮಿಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಯಂಗ್ ಒನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಫೈನಲಿ ಯು ನೋ ದಟ್ ಡ್ಯೂ ಟು ದ ಜೆನೆಟಿಕ್ ಕಾಂಬಿನೇಷನ್ and also during DNA replication due to inaccuracy that leads to a formation of variation in offspring. So degree of changes in offspring when compared to the parents is called variation. So this variation accumulates in generation over generation. adu pade pade accumulate aagta enagutte that leads to an evolution. adu evolution agutte. ಓಕೆನಾ? ಈ ಎವಲ್ಯೂಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಬೇಕಾದಷ್ಟು ದಾರಿಗಳಿದೆ. ಅಂದರೆ ಯಾವ ಥರ ಒಂದು ಆರ್ಗ್ಯಾನಿಸಮ್ ಎವಲ್ಯೂಷನ್ ಆಯಿತು ಅಂತ ಹೇಳೋದಕ್ಕೆ. ಸೊ ಅಂದರೆ ನಾವು ಅದನ್ನು ಎಸ್ಕವೇಟ್ ಮಾಡೋದ್ರ ಮುಖಾಂತರ, ಎಸ್ಕವೇಷನ್ ಮುಖಾಂತರ, ಟೈಮ್ ಡೇಟಿಂಗ್ ಮುಖಾಂತರ, ಫಾಸಿಲ್ಸ್ಗಳ ಮುಖಾಂತರ, DNA ಸೀಕ್ವೆನ್ಸ್ಗಳ ಮುಖಾಂತರ, ಯಾವ್ಯಾವ ಥರ ಚೇಂಜ್ ಆಗಿದೆ DNA ಸೀಕ್ವೆನ್ಸ್ ಅನ್ನೋದ್ರ ಮುಖಾಂತರ, ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಸ್ಟೇಜಸ್ ಏನಿರುತ್ತೆ ಅವುಗಳ ಮುಖಾಂತರ ನಾವು ಎವಲ್ಯೂಷನ್ಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಎಷ್ಟು ಥರ ಇದೆ ನೋಡಿ ಅಲ್ಲಿ. So we are studying evolution today by using excavation. ಅಂದರೆ ಅದನ್ನ ಡಿಗ್ ಮಾಡೋದ್ರ ಮುಖಾಂತರ ಮಾಡ್ತಾ ಹೋಗ್ತೀವಿ, ಫಾಸಿಲ್ಸ್ಗಳ ಮುಖಾಂತರ, ಟೈಮ್ ಡೇಟಿಂಗ್, ಐಸೋಟೋಪ್ ಅಂತ ಹೇಳ್ತಾ ಹೋಗ್ತೀವಿ, ಕಾರ್ಬನ್ ಡೇಟಿಂಗ್ನ ಮುಖಾಂತರ, DNA ಸೀಕ್ವೆನ್ಸಸ್ ಏನೇನು ಚೇಂಜಸ್ ಆಗಿದೆ ಅವುಗಳ ಮುಖಾಂತರ. ಸೊ ಜೊತೆಗೇನಪ್ಪ ಅಂತ ಹೇಳಿದ್ರೆ ಫೈನಲ್ ಆಗಿ ಎಂಬ್ರಿಯಾನಿಕ್ ಸ್ಟೇಜಸ್ಗಳನ್ನ ಕಂಪೇರ್ ಮಾಡೋದ್ರ ಮುಖಾಂತರ ಎವಲ್ಯೂಷನ್ನ ಕಂಪೇರ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೌ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಹಿಯರ್ ಇಸ್ ಆನ್ illustration. Yes, it's visible, right? Yeah. There is an illustration they have given in your textbook. 3 ಸಿನಾರಿಯೋಗಳನ್ನ ಕೊಟ್ಟಿದ್ದಾರೆ. ಓಕೆ, ಆ 3 ಸಿನಾರಿಯೋಗಳ ಮುಖಾಂತರ ಎವಲ್ಯೂಷನ್ ಯಾವ ತರ ಆಗುತ್ತೆ, ಹೌ ದಟ್ ವೇರಿಯೇಷನ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಎವಲ್ಯೂಷನ್ ಅಂತ ತಿಳ್ಕೊಳ್ತಾ ಹೋಗೋಣ. ಓಕೆ, ನೌ ಸೊ ಹಿಯರ್ 3 ಇಂಪಾರ್ಟೆಂಟ್ ಕೇಸಸ್ ಆರ್ ದೇರ್. ಸಿನಾರಿಯೋ ಇಸ್ ದೇರ್. 3 ತರ ಸಿನಾರಿಯೋಗಳಿದೆ. ಸೊ ಯಾವ್ಯಾವ್ದು ಇರ್ಬೋದು? ಇನ್ ದ ವೆರಿ ಫಸ್ಟ್ ಸಿನಾರಿಯೋ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದೇರ್ ಇಸ್ ಅ ಬುಷ್. ಒಂದು ಬುಷ್ ಇರುತ್ತೆ, ಪೊದೆ ತರ ಇರ್ತಕ್ಕಂಥ ಒಂದು ಕಾಡ್ ಇದೆ ಅಂತ ತಿಳ್ಕೊಳ್ಳೋಣ, ಇಲ್ಲ ಪೊದೆ ಇದೆ ಅಂತ ತಿಳ್ಕೊಳ್ಳೋಣ. ಸೊ ದೇರ್ ಇಸ್ ಅ ಬುಷ್ ಹ್ಯಾವಿಂಗ್ ನಂಬರ್ ಆಫ್ ಗ್ರೀನ್ ಲೀವ್ಸ್ ಅಂಡ್ ದೇರ್ ಇಸ್ ಎ ಬೀಟಲ್ ಪಾಪ್ಯುಲೇಷನ್. ಅಲ್ಲೊಂದು ಬೀಟಲ್ ಪಾಪ್ಯುಲೇಷನ್ ಇದೆ. ಓಕೆ, ಸೊ ಹಿಯರ್ ಸಮ್ ಯು ಕ್ಯಾನ್ ಸೇ ಇನ್ಸೆಕ್ಟ್ಸ್ ಆರ್ ದೇರ್. ಇನ್ಸೆಕ್ಟ್ಸ್ ಆರ್ ದೇರ್. ಸೊ ಇಲ್ಲಿ ಕೆಲವು ಇನ್ಸೆಕ್ಟ್ಸ್ಗಳಿದೆ, beetles. They are usually red in color. Okay, so these red beetles are usually living in a bush having green leaves. Okay, so their color is red and they are living over the green leaves. They are easily identified by different organisms or predators. Adanna camouflage anta ನೀವು ಕೇಳಿರಬಹುದು. Okay, if I am writing so anything by using black color over this black background, you can't see anything. ಅದರಲ್ಲಿ ಏನು ಕಾಣಿಸಲ್ಲ ನಿಮಗೆ. If I am using white color, that can be easily visible. ಅದು ನೀಟಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ಅದೇ ತರ ಆ ಗ್ರೀನ್ ಲೀವ್ಸ್ ಮೇಲೆ ಗ್ರೀನ್ ಬುಷ್ ಅಲ್ಲಿ ಇರ್ತಕ್ಕಂಥ ರೆಡ್ ಬೀಟಲ್ಸ್ ಗಳೇನಾಗುತ್ತೆ, ನೀಟಾಗಿ ಪ್ರಿಡೇಟರ್ ಗಳಿಗೆ ಕಾಣಿಸುತ್ತೆ. ಓಕೆ, ಫಸ್ಟ್ ಕೇಸಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಫ್ಯೂ ಕ್ರೌಸ್ ಆರ್ ದೇರ್. ಕೆಲವು ಕ್ರೌಸ್ ಗಳಿದೆ. ಸೊ ದೀಸ್ ಕ್ರೌಸ್ ಆರ್ ಯೂಶುವಲಿ ಫೀಡಿಂಗ್ ಓವರ್ ದೀಸ್ ರೆಡ್ ಬೀಟಲ್. ರೆಡ್ ಬೀಟಲ್ ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಓಕೆನಾ? ಸೊ ಆಟೋಮೆಟಿಕಲಿ ಏನಾಗುತ್ತೆ, the population of the red beetle decreases. The population of the red beetles decreases. ಅದು ಕಡಿಮೆ ಆಗ್ತಾ ಹೋಗುತ್ತೆ. So here you can observe there is a small another green colored beetle is there. ಅಲ್ಲಿ ಇನ್ನೊಂದು green colored beetle ಇದೆ. Okay, green beetle is there. So this green beetle that is formed due to the variation. Generation after generation variation ಆಗುತ್ತೆ ಅಂತ ನಿಮಗೆ ಗೊತ್ತು. Okay, ಸೊ ಈ ಎಲ್ಲ ರೆಡ್ ಬೀಟಲ್ಸ್ ಗಳ ಮಧ್ಯದಲ್ಲಿ ಒಂದು ಗ್ರೀನ್ ಬೀಟಲ್ ಇದೆ ದಟ್ ವಾಸ್ ಫಾರ್ಮ್ಡ್ ಬೈ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ದ ರೆಡ್ ಬೀಟಲ್ಸ್ ಅಂಡ್ ದ ಕಾಂಪ್ಲೆಕ್ಸ್ ಅಯಾನ್, ದ ಕಲರ್ ಆಫ್ ದಟ್ ಬೀಟಲ್ ಈಸ್ ಗ್ರೀನ್ ಇನ್ ಕಲರ್. ಗ್ರೀನ್ ಇದೆ ಇವಾಗ. ಅಂಡ್ ರಿಮೆಂಬರ್ ದಟ್ ದ ಬುಷ್ ಅಂಡ್ ಲೀವ್ಸ್ ಆರ್ ಗ್ರೀನ್ ಇನ್ ಕಲರ್ ಅಂಡ್ ದ ಬೀಟಲ್ ಕಲರ್ ಇಸ್ ಆಲ್ಸೋ ಗ್ರೀನ್ ಇನ್ ಕಲರ್, ವಿಚ್ ಇಸ್ ನಾಟ್ ಈಸಿಲಿ ಐಡೆಂಟಿಫೈಡ್ ಬೈ ದ ಪ್ರಿಡೇಟರ್ಸ್ ಲೈಕ್ ಎ ಕ್ರೌ. ಈ ಕ್ರೌಗಳಿಂದ ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕಾಗಲ್ಲ. ಸೊ ಇವಾಗ ಏನಾಗುತ್ತೆ, ದ ಪಾಪ್ಯುಲೇಷನ್ ಆಫ್ ದ ರೆಡ್ ಬೀಟಲ್ ಗೆಟ್ ಡಿಕ್ರೀಸಸ್, ಕಡಿಮೆ ಆಗ್ತಾ ಹೋಗುತ್ತೆ, ಅಂಡ್ ದ ಪಾಪ್ಯುಲೇಷನ್ ಆಫ್ ದ ಗ್ರೀನ್ ಬೀಟಲ್ ಇನ್ಕ್ರೀಸಸ್. ಗ್ರೀನ್ ಬೀಟಲ್ ಪಾಪ್ಯುಲೇಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್ ದೇರ್ ಪಾಪ್ಯುಲೇಷನ್ ಗೆಟ್ಸ್ ಇನ್ಕ್ರೀಸ್ಡ್, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಫೈನಲಿ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ, ಸೊ ಆಫ್ಟರ್ ಸಮ್ ಟೈಮ್, ಕೆಲವು ದಿನಗಳಾದ ಮೇಲೆ ಅಥವಾ ವರ್ಷಗಳಾದ ಮೇಲೆ, there were no red beetles
all red beetles were extincted. ಎಲ್ಲವೂ ಕೂಡ extinct ಆಗಿದೆ. That's because of the variation of other beetle, and also that's because of their complex ion. ಅದು red color ಇರೋದ್ರಿಂದ that was easily picked by the crows, and finally their population were decreased. ಆದರೆ ಗ್ರೀನ್ ಕಲರ್ ಇರ್ತಕ್ಕಂಥ ಬೀಟಲ್ಸ್ ಗಳೇನಾಗುತ್ತೆ, ಸರ್ವೈವ್ ಆಗುತ್ತೆ. There you can observe variation is very helpful to increase their stability, survival rate. Okay, last class ಅಲ್ಲಿ ಹೇಳ್ತಾ ಇದ್ದೇವೆ ನಾವು, variation is very helpful for an organism to increase the survival rate. ಅದ್ರ ಸರ್ವೈವಲ್ ರೇಟ್ ಅನ್ನ ಜಾಸ್ತಿ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಬೈ ಅಡಾಪ್ಟಿಂಗ್ ದೆಮ್ಸೆಲ್ಸ್ ಟು ದ ಚೇಂಜಿಂಗ್ ಎನ್ವಿರಾನ್ಮೆಂಟ್. ಆ ಸುತ್ತಮುತ್ತ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ಗೆ ಚೇಂಜಸ್ಗಳು ಆಗೋದ್ರ ಮುಖಾಂತರ ಏನಾಗುತ್ತೆ, ಅದು ಸರ್ವೈವ್ ಆಗುತ್ತೆ. ಇದು ಆಕ್ಸಿಡೆಂಟಲ್ ಚೇಂಜ್ ಇರ್ಬೋದು. ಈಗ ಅಕಸ್ಮಾತ್ ಏನಾದರೂ ಇದು ಗ್ರೀನ್ ಬೀಟಲ್ ಆಗದೆ ಅದು ವೈಲೆಟ್ ಕಲರು ಇಲ್ಲ ಅಂತ ಹೇಳಿದ್ರೆ ಬ್ಲೂ ಕಲರ್ ಆಗ್ಬಿಟ್ಟಿದ್ರೆ, ಅಗೇನ್ ದಟ್ ವಾಸ್ ಗೋನಾ picked by the crows itself. Other is accidental evolution that was very advantageous for this population, so that can continues. ಅದು ಹಾಗೇನೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. This is the one case. I will repeat that. First case ಅಲ್ಲಿ ಏನಾಗಿದೆ, there is a bush having green leaves. Okay, and there are many red beetles are there. ಬೇಕಾದಷ್ಟು red beetles ಗಳಿದೆ. Okay, so their population was there in green leaves. ಅಲ್ಲಿದೆ ಇವಾಗ. Few crows are there as a predator. ಪ್ರಿಡೇಟರ್ಗಳಾಗಿ ಕೆಲವು ಕ್ರೌಸ್ಗಳಿದೆ. Okay, green beetles were formed due to the variation, the reproduction of the red beetles that produces the green beetle, and the red beetle was easily picked by the crows because of their color. Okay, ಅದರ ಕಲರ್ ಮುಖಾಂತರ ಏನಾಗುತ್ತೆ, ಅದು ಬೇಗ ಈ ಪ್ರಿಡೇಟರ್ಸ್ ಗಳಿಗೆ ಕಾಣಿಸ್ಕೊಳ್ಳುತ್ತೆ, ಈಸಿಲಿ picked by the crows, and finally their population decreases. Okay, and the population of the green beetle increases by the sexual reproduction. ಅದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಸ್ ದೇರ್ ಕಲರ್, ಅವುಗಳ ಕಾಂಪ್ಲೆಕ್ಸ್ ಅಯಾನ್ ಚೇಂಜ್ ಆಗಿರೋದ್ರಿಂದ the color of the green beetles and the leaves are same. They are not easily identifiable by the different predators like a crow. So their population increases, the red beetle population decreases. Okay, one scenario idu. Variation helps to increase the survival rate of an organism. Second scenario nodi ivaga, here you can observe. Okay, red beetles ಗಳಿದೆ, ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, so due to the sexual reproduction, due to variation, so one amongst them, so they produce blue beetle. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ blue beetle formation ಆಗುತ್ತೆ. Here you can observe there is a blue beetle. Okay, so again after generation ಆಗ್ತಾ ಏನಾಗುತ್ತೆ, again the number of red beetles also increases, and also the number of blue beetles also increases. ಜಾಸ್ತಿ ಆಗ್ತಾ ಹೋಗುತ್ತೆ. Due to the sexual reproduction, their population increases. Sexual reproduction ಆಗೋದ್ರಿಂದ ಅವುಗಳ ಪಾಪ್ಯುಲೇಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. And suddenly, accidentally, due to elephant foot, ಅಂದ್ರೆ ಎಲಿಫೆಂಟ್ ಸ್ಟ್ಯಾಂಪ್ ಅಂತ ಹೇಳ್ತಾ ಹೋಗ್ತೀವಿ, ಇದನ್ನ ನೀವು ಎಲಿಫೆಂಟ್ ಫೂಟ್ ಅಂತ ಅನ್ಕೊಬಹುದು ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಅಂತ ಅನ್ಕೊಬಹುದು. ಓಕೆ, ಸೊ ವೆನ್ an elephant step over the bush, ಆ ಬುಷ್ನ ಮೇಲೆ ಬಂದು ಸ್ಟ್ಯಾಂಪ್ ಮಾಡಿದಾಗ, so all the red beetles were destroyed. So just imagine that due to elephant foot, all the red beetles were destroyed, and only blue beetle were survived. ಕೆಲವು ಬ್ಲೂ ಬೀಟಲ್ಗಳು ಮಾತ್ರ ಸರ್ವೈವ್ ಆಗ್ತವೆ. ನೋಡಿ, ಇದು ಆಕ್ಸಿಡೆಂಟಲ್ ಸರ್ವೈವಲೆನ್ಸ್. ಬೇಕು ಅಂತ ಅಲ್ಲ, ಅಕಸ್ಮಾತ್ ಅದೇನಾದ್ರೂ ಕೂಡ ಎಲಿಫೆಂಟ್ ಬ್ಲೂ ಬೀಟಲ್ ಮೇಲೆ ಕೂಡ ಕಾಲಿಟ್ಬಿಟ್ಟಿದ್ರೆ, ಸೊ ಅಲ್ಲಿಗೆ ಅಲ್ಲಿರ್ತಕ್ಕಂಥ ಎಂಟೈರ್ ಪಾಪ್ಯುಲೇಷನ್ ಲಾಸ್ಟ್ ಆಗ್ತಿತ್ತು. ಆಕ್ಸಿಡೆಂಟಲಿ the elephant is putting their foot over the red beetles, they were destroyed, and they only the blue beetles are there. ಅಲ್ಲಿ ಬ್ಲೂ ಬೀಟಲ್ ಮಾತ್ರ ಇರ್ತಾ ಹೋಗುತ್ತೆ. And finally, due to sexual reproduction, so their number increases. ಅವುಗಳ ನಂಬರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೂ ಕೂಡ ವೇರಿಯೇಷನ್ ಜೊತೆಗೆ ಏನಾಯ್ತು, ಆಕ್ಸಿಡೆಂಟಲ್ ವೇರಿಯೇಷನ್ ಆಯ್ತು. ಸೊ ಎನಿಹೌ ದೇ ಆರ್ ಗೋಯಿಂಗ್ ಟು ಬಿ increases in their population. Next ಇಲ್ಲಿಗೆ ಬಂದಾಗ ಥರ್ಡ್ ಸಿನಾರಿಯೋ, ಥರ್ಡ್ ಕೇಸಲ್ಲಿ ನೋಡ್ತೀರಾ, again there is a bush having green leaves and some red beetles are there. ಕೆಲವು ರೆಡ್ ಬೀಟಲ್ಸ್ ಗಳಿದೆ ಅಥವಾ ಯಾವುದೇ ಬೀಟಲ್ಸ್ ಗಳನ್ನ ತೆಗೆದುಕೊಂಬೋದು ಇವಾಗ. ಓಕೆ, ಏನಾಗುತ್ತೆ, ಸೊ ಡ್ಯೂ ಟು ಸಮ್ ಡಿಸೀಸಸ್, ಕೆಲವು ಡಿಸೀಸ್ಗಳ ಮುಖಾಂತರ, ಈಗ ಡಿಸೀಸ್ ಆದ ಯಾವುದಕ್ಕೆ, ಟು ದಟ್ ಪರ್ಟಿಕ್ಯುಲರ್ ಪ್ಲಾಂಟ್ ಆರ್ ಅ ಬುಷ್.
So in a particular situation, that bush and all the leaves are suffering from disease. ಆಗಲಿಗೆ ಡಿಸೀಸ್ ಬಂದ್ಬಿಟ್ಟಿರುತ್ತೆ. ಓಕೆ, ಡ್ಯೂ ಟು ದ ಸ್ಕೇರ್ಸಿಟಿ ಆಫ್ ಫುಡ್ ದ ಸೈಜ್ ಆಫ್ ಬೀಟಲ್ ಗೆಟ್ ಡಿಕ್ರೀಸ್ಡ್. ಸೊ ಇವಾಗ ಸೈಜ್ ಆಫ್ ಬೀಟಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗ್ತಾ ಇದೆ? ಸೊ ಡ್ಯೂ ಟು ದ ಸ್ಕ್ಯಾರ್ಸಿಟಿ ಆಫ್ ಫುಡ್. ಅವಳಿಗೆ ತಿನ್ನೋದಕ್ಕೆ ಫುಡ್ ಇಲ್ಲ. ಸೊ ಹಾಗಾಗಿ ಅವುಗಳ ಸೈಜ್ ಏನಾಗಿದೆ, ಕಡಿಮೆ ಆಗಿದೆ. ಎಗೇನ್ ಏನಾಗುತ್ತೆ, ಅವುಗಳ ಸೈಜ್ ಇಲ್ಲಿ ಕಡಿಮೆ ಆಗಿರೋದು ನೋಡ್ತಾ ಹೋಗ್ತೀರಾ. ಸೊ ಒನ್ಸ್ ದ ಫೇವರಬಲ್ ಕಂಡೀಷನ್ ಕಮ್ಸ್ ಬ್ಯಾಕ್ and once all the disease of the plant or the bush eliminated, so ಅವುಗಳ ಒಂದು ಡಿಸೀಸ್ ಏನಿತ್ತು ಅದು ಎಲಿಮಿನೇಟ್ ಆದ್ಮೇಲೆ ಸೊ ದೇ ಬಿಕಮ್ ಹೆಲ್ದಿ. ಈಗ ಪ್ಲಾಂಟ್ ಹೆಲ್ದಿ ಆಗಿದೆ. ಸೊ ಆಲ್ ದೀಸ್ ಬೀಟಲ್ಸ್, ದೋಸ್ ಹೂ ವರ್ ವೆರಿ ಸ್ಮಾಲ್ ಇನ್ ಸೈಜ್ ಬಿಕಾಸ್ ಆಫ್ ಮಾಲ್ನ್ಯೂಟ್ರಿಷನ್ ಇಂದ ತುಂಬಾ ಕಡಿಮೆ ಇದ್ದಂತ ಸೈಜ್ ಏನಿರುತ್ತೆ, ಇವಾಗ ಎಗೈನ್ ದೇ ಸ್ಟಾರ್ಟೆಡ್ ಟು ಫೀಡ್ ಓವರ್ ದ ಪ್ಲಾಂಟ್, ದೇರ್ ಸೈಜ್ ಬಿಕಮ್ ಇನ್ಕ್ರೀಸಸ್. ಅದೇನಾಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಸೊ ವಾಟ್ ಯು ಅಬ್ಸರ್ವ್ಡ್ ಹಿಯರ್, the body size or size of the body is not inherited character. ಅದು ಇನ್ಹೆರಿಟೆಡ್ ಕ್ಯಾರೆಕ್ಟರ್ ಅಲ್ಲ. ಅಂದ್ರೆ ಇಲ್ಲಿ ನ್ಯೂಟ್ರಿಷನ್ ಮಾತ್ರ ಹೇಳ್ತಾ ಇದ್ದೀವಿ ನಾವು. ಕೆಲವು ಸಲ ಅದು ಇನ್ನೊಂದು ಲೆವೆಲ್ ಅಲ್ಲಿ ಬಂದಾಗ ಅದು ಇನ್ಹೆರಿಟ್ ಆಗುತ್ತೆ. ಬಟ್ ಇಲ್ಲಿಗೆ ಬಂದಾಗ ಇನ್ ದ ಕೇಸ್ ಆಫ್ ನ್ಯೂಟ್ರಿಷನ್ ಏನಾಗುತ್ತೆ, ಸೊ ದಟ್ ಪರ್ಟಿಕ್ಯುಲರ್ ದ ಸೈಜ್ ಆಫ್ ದ ಬಾಡಿ ವಿಲ್ ನೆವರ್ ಇನ್ಹೆರಿಟೆಡ್ ಟು ದೇರ್ ಆಫ್ ಸ್ಪ್ರಿಂಗ್. ಒನ್ಸ್ ದ ಫೇವರಬಲ್ ಕಂಡೀಷನ್ ಕಮ್ಸ್ ಬ್ಯಾಕ್, ಅದ್ರ ಫೇವರಬಲ್ ಕಂಡೀಷನ್ ಬಂದಾಗ, ಒನ್ಸ್ ದ ಪ್ಲಾಂಟ್ ಡಿಸೀಸ್ eliminate ಆದಾಗ they started to feed over the plant, they get healthy food and their size was retained. ಮತ್ತೆ ಅವುಗಳ ಸೈಜ್ ವಾಪಸ್ ಬರುತ್ತೆ. ಸೊ ಇಲ್ಲಿ ನಾವೇನು ಹೇಳ್ಬೋದು, ಸೊ ದಿಸ್ ಈಸ್ ಅಕ್ವೈರ್ ಆಗಿರೋದು. ಸೊ ದಟ್ ವಿಲ್ ನೆವರ್ ಪಾಸ್ ಆನ್ ಟು ದ next generation. The acquired character, the size of the body will never pass on to the next generation. So what you understood from this particular slide here, ಈ ಸ್ಲೈಡ್ ಇಂದ ನಮ್ಗೆ ಏನು ಅರ್ಥ ಆಗುತ್ತೆ, ಇಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಎವಲ್ಯೂಷನ್ ಆಗುತ್ತೆ, ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅನ್ನೋ ತಿಳ್ಕೊಂತೀವಿ. ಐ ವಿಲ್ ರಿಪೀಟ್ ದ ಎಂಟೈರ್ ಸ್ಲೈಡ್ ಒನ್ಸ್ ಅಗೈನ್. ಅಬ್ಸರ್ವ್ ಹಿಯರ್, ದೇರ್ ಇಸ್ ಅ ಬುಷ್ ಹ್ಯಾವಿಂಗ್ ನಂಬರ್ ಆಫ್ ಗ್ರೀನ್ ಲೀವ್ಸ್ ವಿಚ್ ಆರ್ ಹೆಲ್ದಿ ಇನ್ ನೇಚರ್, ಅಂಡ್ ದೇರ್ ಇಸ್ ಎ ರೆಡ್ ಬೀಟಲ್ ಪಾಪ್ಯುಲೇಷನ್ ವಾಸ್ ಲಿವಿಂಗ್ ಇನ್ ಅ ಗ್ರೀನ್ ಬುಷ್. ಅಲ್ಲಿ ರೆಡ್ ಬೀಟಲ್ ಪಾಪ್ಯುಲೇಷನ್ ಇದೆ. ಫಸ್ಟ್ ಸಿನಾರಿಯೋ, ಓಕೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ರೆಡ್ ಬೀಟಲ್ಸ್ ವರ್ ಈಸಿಲಿ ಪಿಕ್ಡ್ ಬೈ ದ ಕ್ರೌಸ್ ಬಿಕಾಸ್ ಆಫ್ ದೇರ್ ಕಲರ್. ಗ್ರೀನ್ ಮೇಲೆ ರೆಡ್ ಇದ್ರೆ ಅದು ಈಸಿಯಾಗಿ ಏನಾಗುತ್ತೆ, ಸೊ ಅಪಿಯರ್ ಆಗುತ್ತೆ, ಸೊ ದಟ್ ದ ಪ್ರಿಡೇಟರ್ಸ್ ಕ್ಯಾನ್ ಈಸಿಲಿ ಪಿಕ್ಡ್ ಅಪ್ ಅಂಡ್ ಫೈನಲಿ ದೇ ಆರ್ ಗೋಯಿಂಗ್ ಟು ಬಿ ಎಲಿಮಿನೇಟೆಡ್. ಸೊ ಡ್ಯೂ ಟು ವೇರಿಯೇಷನ್ ಡ್ಯೂರಿಂಗ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ದೇ ಪ್ರೊಡ್ಯೂಸ್ ಗ್ರೀನ್ ಬೀಟಲ್. ಸೊ ಅಲ್ಲಿ ಗ್ರೀನ್ ಬೀಟಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆಸ್ ದ ರೆಡ್ ಬೀಟಲ್ಸ್ population decreases, the green population increases. Green beetle population ಜಾಸ್ತಿ ಆಗುತ್ತೆ. So because they are not easily picked by the crows because of their color. So here the variation is very advantageous for their population. ಎಲ್ಲ ರೆಡ್ ಎಲಿಮಿನೇಟ್ ಆಗುತ್ತೆ, ಗ್ರೀನ್ ಮಾತ್ರ ಏನಾಗುತ್ತೆ, ಅದು ಪಾಪ್ಯುಲೇಷನ್ ಕಂಟಿನ್ಯೂ ಆಗುತ್ತೆ. ಇನ್ನು ಸೆಕೆಂಡ್ ಸ್ಟೆಪ್ಗೆ ಬಂದಾಗ, ಹಿಯರ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್, ಓಕೆ, ಡ್ಯೂ ಟು ವೇರಿಯೇಷನ್ ಒನ್ ಅಮಾಂಗ್ಸ್ ದೆಮ್ ಪ್ರೊಡ್ಯೂಸರ್ಸ್, ಈಗ ಏನಾಗುತ್ತೆ, ಸೊ ಬ್ಲೂ ಬೀಟಲ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಬ್ಲೂ ಬೀಟಲ್ ಇದೆ, ಬಟ್ ದಿಸ್ ಬ್ಲೂ ಕಲರ್ ಇಸ್ ಆಲ್ಸೋ ಈಸಿಲಿ ಐಡೆಂಟಿಫೈಯಬಲ್ ಬೈ ದ ಡಿಫರೆಂಟ್ ಪ್ರಿಡೇಟರ್ಸ್. ಆದರೆ ಡ್ಯೂ ಟು ಎಲಿಫೆಂಟ್ ಫುಟ್, ಒನ್ಸ್ ದ ಎಲಿಫೆಂಟ್ ಕಮ್ಸ್ ಇನ್ ಟು ದಟ್ ಪ್ಲೇಸ್, ಆ ಪ್ಲೇಸ್ಗೆ ಬಂದಾಗ, ಡ್ಯೂ ಟು ದಟ್ ಸ್ಟ್ಯಾಂಪ್, ಆಲ್ ದ ರೆಡ್ ಬೀಟಲ್ ವರ್ ಡಿಸ್ಟ್ರಾಯ್ಡ್, ಎಲ್ಲವೂ ಕೂಡ ಡಿಸ್ಟ್ರಾಯ್ ಆಗುತ್ತೆ. And only blue beetle were survived. ಅವು ಮಾತ್ರ ಸರ್ವೈವ್ ಆಗುತ್ತೆ. ಆಕ್ಸಿಡೆಂಟಲ್ ವೇರಿಯೇಷನ್ ಇವಾಗ ಆಗೋದು, ಆಕ್ಸಿಡೆಂಟಲ್ ಸರ್ವೈವಲೆನ್ಸ್, ಅಂಡ್ ಫೈನಲಿ ದೇರ್ ಪಾಪ್ಯುಲೇಷನ್ ಇನ್ಕ್ರೀಸಸ್. ಓಕೆ, ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸಿನಾರಿಯೋ ಬಂದಾಗ, ಡ್ಯೂರಿಂಗ್ ಅ ಹ್ಯಾರ್ಶ್ ಕಂಡೀಷನ್ ದ ಪ್ಲಾಂಟ್ ಬಿಕೇಮ್ ಡಿಸೀಸ್ಡ್, ಅದು ಡಿಸೀಸ್ಡ್ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ, ದೇರ್ ಲೀವ್ಸ್ ಎವ್ರಿಥಿಂಗ್ ಗೋನಾ ಫಾಲ್ ಆಫ್. ಓಕೆ, ಡ್ಯೂ ಟು ದ ಮಾಲ್ ನ್ಯೂಟ್ರಿಷನ್ all the beetles their body size get decreased. ಅವುಗಳಿಗೆ ಆಹಾರ ಇಲ್ಲದೆ ಅವುಗಳ ಬಾಡಿ ಸೈಜ್ ಡಿಕ್ರೀಸ್ ಆಗುತ್ತೆ. ಓಕೆ, ಬಟ್ ಒನ್ಸ್ ದ ಫೇವರಬಲ್ ಕಂಡೀಷನ್ ಕಮ್ಸ್ ಬ್ಯಾಕ್ ಅಂಡ್ ಆಲ್ಸೋ ದ ಪ್ಲಾಂಟ್ ಡಿಸೀಸ್ ವಾಸ್ ಎಲಿಮಿನೇಟೆಡ್, ಅದು ಎಲಿಮಿನೇಟ್ ಆದ್ಮೇಲೆ ಈಗ ಹೆಲ್ದಿ ಪ್ಲಾಂಟ್ ಆಗಿದೆ. ಸೊ ದೇ ಸ್ಟಾರ್ಟೆಡ್ ಟು ಫೀಡ್ ಓವರ್ ದ ಪ್ಲಾಂಟ್ ಅಂಡ್ ದೇರ್ ಬಾಡಿ ಸೈಜ್ ಬಿಕೇಮ್ ರಿಟೈನ್ಡ್. ಮತ್ತೆ ಏನಾಗುತ್ತೆ, ರಿಪ್ಲೆನಿಶ್ ಆಗುತ್ತೆ. Okay, so this was the illustration they have given in your textbook, how the variation very helpful for the survival of an entity, ಯಾವ ತರ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನೋಡೋಣ ಇವಾಗ.
ಸೊ ಏನಿದೆ, ಅಕ್ವೈರ್ಡ್ ಅಂಡ್ ಇನ್ಹೆರಿಟೆಡ್ ಟ್ರೇಡ್ಸ್. ಸೊ ಲಾಸ್ಟ್ ಸ್ಲೈಡ್ಗಳಲ್ಲಿ ನಾವು ತಿಳ್ಕೊತಾ ಇದ್ದೋ ಯಾವುದದು ಇನ್ಹೆರಿಟೆಡ್ ಟ್ರೇಡ್ಸ್ ಅಂತ ಹೇಳಿದ್ರೆ ಏನು. Traits or characters which can be passed on to generation after generation are called inherited traits. Inherited traits anta helidre, so traits passes, or you can say pass on generation after generation after generation. So idu ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ ಗೆ ಏನಾಗುತ್ತೆ, ಪಾಸ್ ಆನ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಅಕ್ವೈರ್ಡ್ ಅಂತ ಹೇಳಿದ್ರೆ ಏನು. ಆಸ್ ದ ನೇಮ್ ಇಂಡಿಕೇಟ್ಸ್, ಅಕ್ವೈರ್ಡ್ ಅಂತ ಹೇಳಿದ್ರೆ ಅರ್ಜಿಸುವುದು ಅಂತ ಅರ್ಥ, ನಾವು ಪಡೆದುಕೊಳ್ಳೋದು. ಎನಿ ಕ್ಯಾರೆಕ್ಟರ್, ಎನಿ ಚೇಂಜಸ್ that we have acquired in our lifetime, they are called acquired traits. So any changes, so any character that is gonna happen in the non-reproductive tissues, they are called acquired character ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಈಗ ಇವೆರಡರಲ್ಲಿ ಯಾವುದು ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುತ್ತೆ ಅಂತ ಗೊತ್ತು. ಓಕೆ, ಯಾವುದು ಇನ್ಹೆರಿಟೆಡ್ ಟ್ರೇಟ್ಸ್ ಆರ್ ಪಾಸಿಂಗ್ ಫ್ರಮ್ ಜನರೇಷನ್ ಟು ಅನದರ್ ಜನರೇಷನ್. ಬಟ್ ಇಲ್ಲಿ ದಿಸ್ ವಿಲ್ ನೆವರ್ ಗೋನಾ ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ಇದು ಪಾಸ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ರಿಮೆಂಬರ್ ದಿಸ್ ಸೆಂಟೆನ್ಸ್, ಎನಿ ಚೇಂಜಸ್. ಸೊ ವಾಟ್ ಈಸ್ ದಟ್? ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಎನಿ ಚೇಂಜಸ್ ಇನ್ non-reproductive, any changes in non-reproductive tissues, non-reproductive tissues. ಓಕೆ, ನಾನ್ ರಿಪ್ರೊಡಕ್ಟಿವ್ ಟಿಶ್ಯೂಸ್ ಅಂತ ಹೇಳಿದ್ರೆ ಸೊಮ್ಯಾಟಿಕ್ ಟಿಶ್ಯೂಸ್ ಆರ್ ಸೊಮ್ಯಾಟಿಕ್ ಸೆಲ್ಸ್ ಅಂತ ಹೇಳ್ತೀವಿ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲೂ ಕೂಡ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಎರಡು ತರ ಸೆಲ್ಸ್ ಅನ್ನ ನೋಡ್ತೀರಾ, ಸೊಮ್ಯಾಟಿಕ್ ಸೆಲ್ಸ್ ಅಂಡ್ ಸೆಕ್ಸ್ ಸೆಲ್ಸ್ ಅಂತ ಹೇಳ್ಬಿಟ್ಟು. ಸೊಮ್ಯಾಟಿಕ್ ಸೆಲ್ಸ್ ಅನ್ನ ವೆಜಿಟೇಟಿವ್ ಸೆಲ್ ಅಂತಾನು ಹೇಳ್ತೀವಿ. ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅವರ್ ಬಾಡಿ ಡ್ಯೂ ಟು ದ ಮೈಟೋಸಿಸ್. ಅವುಗಳ ಮೈಟೋಸಿಸ್ನ ಮುಖಾಂತರ, ಸೊ ದ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಬಾಡಿ ಡೆವಲಪ್ಮೆಂಟ್ಗೆ ಮತ್ತೆ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಆದರೆ ರೀಪ್ರೊಡಕ್ಟಿವ್ ಟಿಶ್ಯೂಸ್ ಅಥವಾ ಸೆಕ್ಸ್ ಸೆಲ್ಸ್ ಅಂತ ಬಂದಾಗ, ದೇ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಗೋನಾಡ್ಸ್. ದೇ ಪ್ರೊಡ್ಯೂಸ್ ಓನ್ಲಿ ಡ್ಯೂರಿಂಗ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಸ್ಟೇಜಸ್, ರೀಪ್ರೊಡಕ್ಟಿವ್ ಸ್ಟೇಜ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಹಾಗಾಗಿ ಎನಿ ಚೇಂಜಸ್ ಇನ್ ನಾನ್ ರಿಪ್ರೊಡಕ್ಟಿವ್ ಟಿಶ್ಯೂಸ್ cannot pass on to the DNA, cannot pass on to the DNA of germ cells, ಅವು ಜರ್ಮ್ ಸೆಲ್ಸ್ ಗಳ DNA ಗೆ ಅದು ಪಾಸ್ ಆಗಲ್ಲ. ಜರ್ಮ್ಸ್ ಅಂತ ಹೇಳಿದ್ರೆ ಅಗೈನ್ ರೀಪ್ರೊಡಕ್ಟಿವ್ ಸೆಲ್ಸ್ ಆಸ್ ವೆಲ್ ಆಸ್ ದ ಸೆಕ್ಸ್ ಸೆಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದೇ ಕ್ಯಾನ್ ನಾಟ್ ಪಾಸ್ ಆನ್ ಟು ದ DNA ಆಫ್ ದ ಜರ್ಮ್ ಸೆಲ್ಸ್. ಸೊ ಅದೇ ಇಲ್ಲಿಗೆ ಬಂದಾಗ, ಸೊ ಯಾವುದು ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಹೇಳಿದ್ರೆ, ದಟ್ ಯು ಕ್ಯಾನ್ ಫೈಂಡ್ ದೋಸ್ ಚೇಂಜಸ್ ಆರ್ ಪ್ರೆಸೆಂಟ್ ಇನ್ ಜರ್ಮ್ ಸೆಲ್ಸ್. ಸೊ ಅವುಗಳು DNA ಅಂತ ಏನಿರುತ್ತೆ, ಆ DNA ಜರ್ಮ್ ಸೆಲ್ಸ್ ಗಳಲ್ಲಿರುತ್ತೆ. ಎನಿ ಚೇಂಜಸ್ ಇನ್ ದ DNA ಆಫ್ ದ ಜರ್ಮ್ ಸೆಲ್ಸ್ ದಟ್ ಕ್ಯಾನ್ ಬಿ ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ಈಗ ಎಕ್ಸಾಂಪಲ್ ಕೊಡೋಣ. ಸೊ ಎಕ್ಸಾಂಪಲ್ಸ್ ಫಾರ್ ಅಕ್ವೈರ್ಡ್ ಕ್ಯಾರೆಕ್ಟರ್. ಸೊ ಸ್ಕಾರ್ ಆನ್ ಅವರ್ ಫೇಸ್, ಸ್ಕಾರ್ ಆನ್ ದ ಫೇಸ್, ನಮ್ಮ ಮುಖದ ಮೇಲೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಗಾಯ. ಓಕೆ, ಇದು ಆಕ್ಸಿಡೆಂಟಲ್ ಆಗಿರಬೇಕು. ಓಕೆ, ಸೊ ಆ ಗಾಯಗಳು ಏನಾಗಲ್ಲ, ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಲ್ಲ. ಲೈಕ್ ವೈಸ್ ಎನಿ ಬರ್ನಿಂಗ್ ಇಂಜುರೀಸ್. ಓಕೆ, ಸೊ ಪ್ರೆಸೆಂಟ್ ಆನ್ ಅವರ್ ಬಾಡಿ, ನಮ್ಮ ಬಾಡಿ ಮೇಲ್ಭಾಗದಲ್ಲಿ ಯಾವ್ದಾದ್ರು ಒಂದು ಸುಟ್ಟ ಗಾಯ ಇದ್ರೂ ಕೂಡ ಈಗ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ, ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗೋಲ್ಲ. ಯಾಕೆಂತ ಹೇಳಿದ್ರೆ ದೀಸ್ ಚೇಂಜಸ್ ಆರ್ ಹ್ಯಾಪನಿಂಗ್ ಇನ್ ನಾನ್ ರಿಪ್ರೊಡಕ್ಟಿವ್ ಟಿಶ್ಯೂಸ್ that cannot pass on to the DNA of the germ cells. Only is there any changes in the DNA of the germ cells, then only that pass on to the next generation. ಅದು ಮಾತ್ರ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗುತ್ತೆ. ಇವಾಗ ನೀವು ಎರಡು ಡಿಫರೆನ್ಸ್ಗಳನ್ನ ಬರಿಬಹುದು. ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಅಕ್ವೈರ್ಡ್ ಅಂಡ್ ಇನ್ಹೆರಿಟೆಡ್ ಟ್ರೇಟ್ಸ್? ಅಕ್ವೈರ್ಡ್ ಟ್ರೇಟ್ಸ್ಗೆ ಏನು ಡಿಫರೆನ್ಸ್ ಬರೀತಾ ಹೋಗ್ತೀರಾ? ಸೊ ಫಸ್ಟ್ ಯಾವಾಗಲೂ ಅಷ್ಟೇ ಡಿಫರೆನ್ಸ್ ಬರೆಯುವಾಗ ಡೆಫಿನೇಷನ್ ಇಂದ ಶುರು ಮಾಡಿ ಎಕ್ಸಾಂಪಲ್ ಇಂದ ಎಂಡ್ ಮಾಡಬೇಕು. ಓಕೆ, ಸೊ ಏನಿರ್ಬೋದು ಇವಾಗ ಫಸ್ಟ್ ಒನ್ ಅಕ್ವೈರ್ಡ್ ಟ್ರೇಟ್ಸ್ ಅಂತ ಹೇಳಿದ್ರೆ, ಸೊ ಎನಿ ಚೇಂಜಸ್ ಇನ್ ನಾನ್ ರಿಪ್ರೊಡಕ್ಟಿವ್ ಟಿಶ್ಯೂಸ್ ಕ್ಯಾನ್ ನಾಟ್ ಪಾಸ್ ಆನ್ ಟು ದ DNA ಆಫ್ ದ ಜರ್ಮ್ ಸೆಲ್ಸ್. ಓಕೆ, ಅಕ್ವೈರ್ಡ್. ಆದರೆ ಇನ್ನೊಂದ್ಸಲ ಯಾವ ತರ ಬರಿಬಹುದು ಅಂತ ಹೇಳಿದ್ರೆ, ಸೊ ಎನಿ ಕ್ಯಾರೆಕ್ಟರ್ ಸೊ ದಟ್ ವಿ ಹ್ಯಾವ್ ಅಕ್ವೈರ್ಡ್ ಡ್ಯೂರಿಂಗ್ ಅವರ್ ಲೈಫ್ ಟೈಮ್. ಎನಿ ಕ್ಯಾರೆಕ್ಟರ್, ಎನಿ ಚೇಂಜಸ್ ದಟ್ ವಿ ಹ್ಯಾವ್ ಅಕ್ವೈರ್ಡ್ ಇನ್ ಅವರ್ ಲೈಫ್ ಟೈಮ್, they are called acquired traits. Okay, changes acquired
in organisms in organisms in organisms lifetime in organisms lifetime ನಮ್ಮ ಜೀವಿತಾವಧಿಯಲ್ಲಿ ಯಾವುದಾದ್ರೂ ಚೇಂಜಸ್ಗಳು ಆದರೆ ಸೊ ಅವುಗಳನ್ನು ನಾವು ಅಕ್ವೈರ್ಡ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ಸ್ ತೆಗೆದುಕೊಂಡಾಗ ನೀವು ಬರೀತಾ ಹೋಗ್ತೀರಾ ಸ್ಕಾರ್ ಆನ್ ದ ಫೇಸ್ or any burning injuries on the body, burning mark on our body that will never pass on to the next generation. ಇಲ್ಲಿಗೆ ಎಕ್ಸಾಂಪಲ್ ಕೊಡ್ಬೇಕು ಇವಾಗ. ಇನ್ಹೆರಿಟೆಡ್ ಟ್ರೇಟ್ಸ್ಗೆ ಯಾವ ಎಕ್ಸಾಂಪಲ್ ಕೊಡ್ತೀರಾ? ದಟ್ ಯು ಕ್ಯಾನ್ ಗಿವ್ ಲೈಕ್ ಐ ಕಲರ್, ಸ್ಕಿನ್ ಕಲರ್, ಐ ಕಲರ್, ಓಕೆ, ಲೈಕ್ ವೈಸ್ ದ ಸ್ಕಿನ್ ಕಲರ್, ಲೈಕ್ ವೈಸ್ ದ ನೇಚರ್ ಆಫ್ ದ ಬಾಡಿ, ಐ ಮೀನ್ ನೇಚರ್ ಆಫ್ ದ ಹೇರ್. ಸೊ ಯು ಕ್ಯಾನ್ ಗಿವ್ ಆಲ್ ದೀಸ್ ಎಕ್ಸಾಂಪಲ್ಸ್ ಫಾರ್ ದೆಮ್. ಅರ್ಥ ಆಗಿದೆಯಾ? ಸೊ ಐ ವಿಲ್ ರಿಪೀಟ್ ದಿಸ್ ಒನ್ಸ್ ಅಗೈನ್. Okay, after this concept. Now, theories of Charles Darwin. You know, there is a small concept they have given in your textbook inside the box. ಎವಲ್ಯೂಷನ್ ಬಗ್ಗೆ ಮಾತನಾಡುವಾಗ ನಾವು ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ತಿಳ್ಕೊಳ್ಳೇಬೇಕು. ಹಾಗಿದ್ರೆ ಡಾರ್ವಿನ್ ಯಾರು? ಫಾದರ್ ಆಫ್ ಎವಲ್ಯೂಷನ್, ಫಾದರ್ ಆಫ್ ಎವಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ನೋಡೋಣ ಫಾದರ್ ಆಫ್ ಎವಲ್ಯೂಷನ್ ಯಾಕೆ ಅಂತ ಹೇಳ್ತಾ ಹೋಗ್ತೀವಿ. ಅವ್ರು ಯಾವ್ಯಾವ ಥಿಯರೀಸ್ಗಳನ್ನ ಪ್ರಪೋಸ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅದರಲ್ಲಿ 4 ಇಂಪಾರ್ಟೆಂಟ್ ಥಿಯರೀಸ್ಗಳಿದೆ. ಸೊ 4 ಇಂಪಾರ್ಟೆಂಟ್ ಥಿಯರೀಸ್ ವರ್ ಫಾರ್ಮುಲೇಟೆಡ್ ಬೈ ಚಾರ್ಲ್ಸ್ ಡಾರ್ವಿನ್. ದೇ ವರ್ ಯಾವ್ಯಾವ್ದಿರುತ್ತೆ? ದ ಫಸ್ಟ್ ಒನ್ ಈಸ್ ನ್ಯಾಚುರಲ್ ಸೆಲೆಕ್ಷನ್, ಓವರ್ ಪ್ರೊಡಕ್ಷನ್, okay, and struggle for existence, survival of fittest. So these are the 4 important theories of Charles Darwin. So what's that indicates? ಏನು indicate ಮಾಡುತ್ತೆ? So you know this natural selection. So while we are studying about the variation and their importance, we have studied. So degree of changes in offspring when compared to their parent is called variation. This variation is very helpful for an organism to adapt themselves to the changing environment. And the nature always to select the organism which is the most fittest. ಯಾವಾಗಲೂ ನೇಚರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವ ಆರ್ಗ್ಯಾನಿಸಮ್ ನೇಚರ್ಗೆ ತಕ್ಕಂಗೆ ತಾನು ಅಡಾಪ್ಟ್ ಆಗುತ್ತೋ, ಯಾವುದು ತುಂಬ ಫಿಟ್ಟೆಸ್ಟ್ ಆಗಿರುತ್ತೋ ಅದನ್ನ ಮಾತ್ರ ಏನು ಮಾಡಿರುತ್ತೆ, ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. So the organisms which are not able to adjust to the changing environment, that will be eliminated by the nature. Nature ಆ ಆರ್ಗ್ಯಾನಿಸಮ್ಸ್ಗಳನ್ನ ಎಲಿಮಿನೇಟ್ ಮಾಡುತ್ತೆ. ಸೊ ಅದು ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಸೇ ನೇಚರ್ ಆಲ್ವೇಸ್ ಸೆಲೆಕ್ಟ್ ದ ಫಿಟ್ಟೆಸ್ಟ್ ಒನ್ ಅನ್ನ ಮಾತ್ರ ಏನ್ ಮಾಡುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಮತ್ತೆ ಇಲ್ಲಿಗೆ ಬರುತ್ತೆ ಪಾಯಿಂಟ್, ತಿಳ್ಕೊಳ್ಳೋಣ. ನೆಕ್ಸ್ಟ್ ಓವರ್ ಪ್ರೊಡಕ್ಷನ್. ಈಗ ಯಾವುದಾದ್ರೂ ಒಂದು ಸ್ಪೀಶೀಸ್ ಇದೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಲೈಕ್ ವೈಸ್ ಸೊ ಎನಿ ಅದರ್ ಆರ್ಥ್ರೋಪೋಡ್ಸ್. ಆರ್ಥ್ರೋಪೋಡ್ಸ್ ಆರ್ ದ ಲಾರ್ಜೆಸ್ಟ್ ಫೈಲಮ್ ಇನ್ ದ ಅನಿಮಲ್ ಕಿಂಗ್ಡಮ್. ತುಂಬಾ ಜಾಸ್ತಿ ಇದೆ, ಎಲ್ಲಿ ನೋಡಿದ್ರು ಆರ್ಥ್ರೋಪೋಡ್ಸ್ಗಳಿರುತ್ತೆ. ಓಕೆ, ಆರ್ಥ್ರೋಪೋಡ್ಸ್ ಇನ್ಸೆಕ್ಟ್ಗಳಂತ ಹೇಳ್ತಾ ಹೋಗ್ತೀವಿ. ಸೊ ಓವರ್ ಪ್ರೊಡಕ್ಷನ್ ಅಂತ ಬಂದಾಗ, ದ ಆರ್ಗ್ಯಾನಿಸಮ್ಸ್ ವಿಚ್ ಪ್ರೊಡ್ಯೂಸಸ್ ಮೋರ್ ಯಂಗ್ ಒನ್ಸ್, ದೇರ್ ಸ್ಪೀಶೀಸ್ ವಿಲ್ ಸರ್ವೈವ್ and the evolution occur in those species. ಯಾವ ಆರ್ಗ್ಯಾನಿಸಮ್ಸ್ಗಳು ಓವರ್ ಪ್ರೊಡ್ಯೂಸ್ ಮಾಡುತ್ತೋ ಸೊ ಅವುಗಳು ಏನು ಮಾಡುತ್ತೆ, ಅವುಗಳ ಸ್ಪೀಶೀಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಲೈಕ್ ವೈಸ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಓಕೆ, ಇಫ್ ಯು ವಾಂಟ್ ಟು ಎಕ್ಸಿಸ್ಟ್ ಆನ್ ದಿಸ್ ಅರ್ತ್, ಯು ನೀಡ್ ಟು ಸ್ಟ್ರಗಲ್ ಹಿಯರ್. ಸ್ಟ್ರಗಲ್ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಫೇಸ್ ದ ಚೇಂಜಸ್. ಸೊ ದಟ್ ಈಸ್ ಹ್ಯಾಪನಿಂಗ್ ಇನ್ ದ ಸರೌಂಡಿಂಗ್ಸ್. ಎಲ್ಲ ಚೇಂಜಸ್ಗಳನ್ನು ನಾವು ಫೇಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಆರ್ಗ್ಯಾನಿಸಮ್ ಉಳ್ಕೊಳ್ಳುತ್ತೆ ಆ್ಯಂಡ್ ದೇರ್ ಸ್ಪೀಶೀಸ್ ವಿಲ್ ಕಂಟಿನ್ಯೂ. ಲೈಕ್ ವೈಸ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಇವಾಗ ಯಾವ ಆರ್ಗ್ಯಾನಿಸಮ್ಸ್ಗಳು ಎಕ್ಸಿಸ್ಟೆನ್ಸ್ಗೆ ಸ್ಟ್ರಗಲ್ ಮಾಡುತ್ತೋ, ಸೊ ಅದರಲ್ಲಿ ಯಾವುದು ಸರ್ವೈವ್ ಆಗುತ್ತೋ, ಸೊ ದಟ್ ಈಸ್ ದ ಫಿಟ್ಟೆಸ್ಟ್ ಒನ್. ಅದನ್ನು ನಾವು ಫಿಟ್ಟೆಸ್ಟ್ ಒನ್ ಅಂತ ಹೇಳ್ತೀವಿ. ಬೇಕಾದಷ್ಟು ಆರ್ಗ್ಯಾನಿಸಮ್ಸ್ಗಳಿದ್ದೋ ಹಿಂದೆ, ಇನ್ಕ್ಲೂಡಿಂಗ್ ಡೈನೋಸಾರ್. ಓಕೆ, ಡೈನೋಸಾರ್ ಯಾಕೆ ಇವತ್ತಿಲ್ಲ ಅಂತ ಹೇಳಿದ್ರೆ, ಸೊ ಈವನ್ ದೋ ದಟ್ ವಾಸ್ ದ ಫಿಟ್ಟೆಸ್ಟ್ ಇನ್ ದಟ್ ಎರಾ, ಅದು ತುಂಬಾ ಫಿಟ್ಟೆಸ್ಟ್ ಆಗಿದ್ರೂ ಕೂಡ, ಸೊ ದ್ಯಾಟ್ ನೀಡ್ಸ್ ಟು ಬಿ ಅಡ್ಜಸ್ಟ್ ಟು ದ ಚೇಂಜಿಂಗ್ ಎನ್ವಿರಾನ್ಮೆಂಟ್. ಓಕೆ, ಈಗ ಫುಡ್ ಇಲ್ಲದೆ ಇರ್ಬೋದು, ಹಾಗೇನ್ ಮಾಡಬೇಕು, ದೇ ಸ್ಟಾರ್ಟೆಡ್ ಟು ಈಟ್ ಸಮಥಿಂಗ್ ಎಲ್ಸ್. ಓಕೆ, ಸೊ ದೇ ಹ್ಯಾವ್ ಟು ಕಂಟಿನ್ಯೂ ದೇರ್ ಲೈಫ್. ಬಟ್ ಅಲ್ಲಿ ಆ ಥರ ಆಗಲಿಲ್ಲ. ಈವನ್ ದೋ ದೇ ಆರ್ ಫಿಟ್ಟೆಸ್ಟ್,
ಸೊ ದೇ ವರ್ ನಾಟ್ ಏಬಲ್ ಟು ಎಕ್ಸಿಸ್ಟ್, ದೇ ವರ್ ನಾಟ್ ಏಬಲ್ ಟು ಸ್ಟ್ರಗಲ್. ಸೊ ಅದಕ್ಕೇನಾಗುತ್ತೆ, ಅದ್ರದ್ದು ಸ್ಪೀಶೀಸ್ ಎಲಿಮಿನೇಟ್ ಆಗುತ್ತೆ. ಅದೇ ಥರ ಬೇಕಾದಷ್ಟು ಆರ್ಗ್ಯಾನಿಸಮ್ಸ್ಗಳಿದ್ದಾವೆ. ಸೊ ಹಾಗಾಗಿ ದ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಉಳಿವಿಗಾಗಿ ಹೋರಾಟ ಮಾಡಬೇಕು. ಸೊ ಯಾವುದು ಉಳ್ಕೊಳ್ಳುತ್ತೋ ಸೊ ಅದೇನಾಗುತ್ತೆ, ಫಿಟ್ಟೆಸ್ಟ್ ಆಗಿರುತ್ತೆ, ಆ್ಯಂಡ್ ದಟ್ ಈಸ್ ಸೆಲೆಕ್ಟೆಡ್ ಬೈ ದ ನೇಚರ್ ಆ್ಯಂಡ್ ದೇರ್ ಸ್ಪೀಶೀಸ್ ವಿಲ್ ಕಂಟಿನ್ಯೂ. ಸೊ ಇವೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿರೋ ಥಿಯರೀಸ್ಗಳು ನೋಡಿ, ಎಷ್ಟೆಲ್ಲ ಹೇಳಿರ್ತಾರೆ ಅವರು. ಸೊ ಅದಕ್ಕೆ ಅವ್ರನ್ನ ಫಾದರ್ ಆಫ್ ಎವಲ್ಯೂಷನ್ ಅಂತ ಹೇಳ್ತೀವಿ. ಐ ವಿಲ್ ರಿಪೀಟ್ ದಟ್. ಸೊ ಚಾರ್ಲ್ಸ್ ಡಾರ್ವಿನ್, ಫಾದರ್ ಆಫ್ ಎವಲ್ಯೂಷನ್, ಹಿ ಎಕ್ಸ್ಪ್ಲೈನ್ಡ್ ವಾಟ್ ಈಸ್ ದಟ್ ಎವಲ್ಯೂಷನ್ ಆಫ್ ಹ್ಯೂಮನ್ ಹ್ಯಾಸ್ ವೆಲ್. ಸೊ ಹ್ಯೂಮನ್ ಎವಲ್ಯೂಷನ್ ಯಾವ ಥರ ಆಗುತ್ತೆ ಅಂತಲೂ ಕೂಡ ಅವರೇ ಹೇಳಿದ್ದು, ಮಂಗನಿಂದ ಮಾನವ ಅಂತ ಅವರೇ ಹೇಳಿದ್ದು. ಪ್ರೂಫ್ ಇರಬೇಕಲ್ವಾ, ಪ್ರೂಫ್ ಇಲ್ಲದೆ ಹೇಳಿದ್ರೆ ಜನ ಸುಮ್ಮನೆ ಬಿಡ್ತಾರಾ? ಸೊ ಹಾಗಾಗಿ ತುಂಬ ಪ್ರೂಫನ್ನು ತೆಗೆದುಕೊಂಡು ಅವ್ರು ಹೇಳ್ತಾ ಹೋಗ್ತಾರೆ, ಹೌ ವಿ ಹ್ಯಾವ್ ಎವಾಲ್ವ್ಡ್ ಫ್ರಮ್ ಡ್ರಯೋಪಿಥಿಕಸ್ ಟು ಮಾಡರ್ನ್ ಮ್ಯಾನ್ ಅಂತ. ಆ್ಯಂಡ್ ದೇ ಹ್ಯಾವ್ ಪ್ರಪೋಸ್ಡ್ 4 ಇಂಪಾರ್ಟೆಂಟ್ ಥಿಯರೀಸ್, 4 ಇಂಪಾರ್ಟೆಂಟ್ ಥಿಯರಿಗಳನ್ನ ಪ್ರಪೋಸ್ ಮಾಡ್ತಾ ಹೋಗ್ತಾರೆ. ದೇ ಆರ್ ನ್ಯಾಚುರಲ್ ಸೆಲೆಕ್ಷನ್, ಓವರ್ ಪ್ರೊಡಕ್ಷನ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಓಕೆ, ಈ ಎಲ್ಲ ಥಿಯರಿಗಳನ್ನ ಪ್ರಪೋಸ್ ಮಾಡಿ ಅವರು ಎವಲ್ಯೂಷನನ್ನು ಏನು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಈಗ ಇನ್ನೊಬ್ರು ಇದ್ದಾರೆ. ಓಕೆ, ಯಾರಿದು? ಲೆಮಾರ್ಕ್. ವಿ ಯೂಸ್ ಟು ಕಾಲ್ ಇಟ್ ಎಸ್ ಲೆಮಾರ್ಕಿಸಮ್. ಅದನ್ನ ಡಾರ್ವಿನಿಸಮ್ ಅಂತ ಹೇಳಿದ್ರೆ ಇದನ್ನ ಲೆಮಾರ್ಕಿಸಮ್ ಅಂತ ಹೇಳ್ತೀವಿ. ಸೊ ಜಾನ್ ಬ್ಯಾಪ್ಟಿಸ್ಟ್ ಲೆಮಾರ್ಕ್, so usually they also worked on different things to propose evolution theories. ಸೊ ಅವರು 2 ಇಂಪಾರ್ಟೆಂಟ್ ಥಿಯರೀಸ್ಗಳನ್ನ ಪ್ರಪೋಸ್ ಮಾಡ್ತಾರೆ. ಸೊ ಒನ್ ಇಟ್ ಇಸ್ ನಥಿಂಗ್ ಬಟ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್, ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್, ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಒಂದು, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಯೂಸಸ್ ಅಂಡ್ ಡಿಸ್ಯೂಸಸ್ ಥಿಯರಿ. ಇವೆರಡು ಮೇಯ್ನ್ ಆಗಿರೋದು ಇಂಪಾರ್ಟೆಂಟ್ ಆಗಿ, ಯೂಸಸ್ ಆ್ಯಂಡ್ ಡಿಸ್ಯೂಸಸ್ ಥಿಯರಿ. ಓಕೆ, ಇವೆರಡು ಏನು ಹೇಳುತ್ತೆ? ಸೊ ದಿಸ್ ವಾಸ್ ಅ ಫ್ಲಾಪ್ ಅಗೈನ್. ಯಾಕೆ ಅಂತ ಹೇಳಿದ್ರೆ, ಸೊ ಮೆನಿ ಸೈಂಟಿಸ್ಟ್ ದೇ ಹ್ಯಾವ್ ಡಿಸ್ಪ್ರೂವ್ಡ್ ದಿಸ್ ಥಿಯರಿ. ಏನು ಹೇಳುತ್ತೆ ಇದು? ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್. ಹಿ ಸೆಡ್, ಸೊ ವಾಟ್ ಎವರ್ ದಟ್ ವಿ ಹ್ಯಾವ್ ಅಕ್ವೈರ್ಡ್ ಇನ್ ಅವರ್ ಲೈಫ್ ಟೈಮ್ ದಟ್ ವಿಲ್ ಬಿ ಇನ್ಹೆರಿಟೆಡ್ ಟು ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತಾರೆ. ಆದರೆ ಅಕ್ವೈರ್ಡ್ ಟ್ರೇಟ್ಸ್ ಅಂತ ಏನಿದೆ, any changes that we have acquired during our lifetime that will never pass on to the DNA of the germ cell, that will never pass on to the next generation. ಬಟ್ ಇವರು ಅದನ್ನ ಹೇಳ್ಬಿಡ್ತಾರೆ. ಅದಕ್ಕೆ ಹಿಗೋ ಡಿವ್ರೀಸ್ ಅಂತ ಒಬ್ರು ಸೈಂಟಿಸ್ಟ್ ಬಂದು ಏನು ಮಾಡ್ತಾರೆ, ಅದನ್ನು ಡಿಸ್ಪ್ರೂವ್ ಮಾಡಲಿಕ್ಕೆ ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ. ಓಕೆ ನೋಡಿ, ಸೈಂಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ. ಹಿ ಟುಕ್ ಫ್ಯೂ ಮೈಸಸ್, ಕೆಲವು ಮೈಸ್ಗಳನ್ನ ತೆಗೆದುಕೊಳ್ತಾರೆ. ಈ ಲ್ಯಾಬೊರೇಟರಿ ರ್ಯಾಟ್ಸ್ ಅಂತ ಹೇಳ್ತೀವಿ ನೋಡಿ, ವೈಟ್ ಕಲರ್ ಇರೋದು. ಕೆಲವು ಮೈಸ್ಗಳನ್ನ ತೆಗೆದುಕೊಂಡು ಓಕೆ ಇದನ್ನು ಡಿಸ್ಪ್ರೂವ್ ಮಾಡಲಿಕ್ಕೆ ಆ ಮೈಸ್ದು ಬಾಲವನ್ನು ಕಟ್ ಮಾಡ್ತಾರೆ. ಹಿ ಹ್ಯಾಸ್ ರಿಮೂವ್ಡ್ ದ ಟೈಲ್ ಆಫ್ ಮೈಸ್ ಸರ್ಜಿಕಲಿ. ರಿಮೂವ್ ಮಾಡಾದ್ಮೇಲೆ ಹಿ ಸ್ಟಾರ್ಟೆಡ್ ಟು ಇಂಟರ್ಬ್ರೀಡ್ ದ 2 ಮೈಸಸ್. ಸೊ ಹ್ಯಾವ್ ನೋ ಟೈಲ್, ಅವುಗಳಿಗೆ ಬಾಲ ಇರಲಿಲ್ಲ. ಎರಡನ್ನ ಇಂಟರ್ಬ್ರೀಡ್ ಮಾಡ್ತಾರೆ. ಸೊ ನೆಕ್ಸ್ಟು ಅವೆರಡಕ್ಕೂ ರಿಪ್ರೊಡಕ್ಷನ್ ಆದಮೇಲೆ ಬರ್ತಕ್ಕಂಥ ಇನ್ನೊಂದು ಮೈಸ್ ಇರುತ್ತಲ್ಲ, ಹಿ ಫೌಂಡ್ ದಟ್ ಮೈಸ್, ಯಂಗ್ ಮೈಸ್ ಅಲಾಂಗ್ ವಿತ್ ದ ಟೈಲ್, ಅದಕ್ಕೆ ಬಾಲ ಇರುತ್ತೆ. ಓಕೆ, ಸೊ ಮೊದಲು ಅವುಗಳ ಪೇರೆಂಟ್ಸ್ಗಳಿಗೆ ಬಾಲ ಇರಲಿಲ್ಲ, ಬಿಕಾಸ್ ದೇ ಹ್ಯಾವ್ ಸರ್ಜಿಕಲಿ ರಿಮೂವ್ಡ್ ದ ಟೈಲ್ ಆಫ್ ಪೇರೆಂಟ್ಸ್. ಸೊ ಆಫ್ಟರ್ 1 generation ದೇ ಗಾಟ್ 1 ಯಂಗ್ ಮೈಸ್, ಬಟ್ ದಟ್ ಮೈಸ್ ಹ್ಯಾಸ್ ಟೈಲ್, ಅದಕ್ಕೆ ಬಾಲ ಇತ್ತು. ನೆಕ್ಸ್ಟ್ ಏನು ಮಾಡ್ತಾರೆ, ದೇ ವಿಲ್ ಕಂಟಿನ್ಯೂ ದಿಸ್ ಎಕ್ಸ್ಪೆರಿಮೆಂಟ್ ಟಿಲ್ 21st generation. 21 ಜನರೇಷನ್ ತನಕ ಕೂಡ ಬಾಲ ಕಟ್ ಮಾಡ್ತಾರೆ, ಇಂಟರ್ಬ್ರೀಡ್ ಮಾಡ್ತಾರೆ. ಸೊ ಈವನ್ ಆಫ್ಟರ್ 21st generation ಆಲ್ ಯಂಗ್ ಮೈಸಸ್ ಹ್ಯಾವ್ ಟೈಲ್, ಅವುಗಳಿಗೆ ಬಾಲ ಇತ್ತು. ಸೊ ಹಿ ಸೆಡ್, ಹಿಗೋ ಡಿವ್ರೀಸ್ ಹೇಳ್ತಾ ಹೋಗ್ತಾರೆ, ಎನಿ ಚೇಂಜಸ್ ದಟ್ ಅಕರ್ ಇನ್ ಅವರ್ ಬಾಡಿ, ಇನ್ ಅವರ್ ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್, ದಟ್ ವಿಲ್ ನೆವರ್ ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್, ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಲ್ಲ. ಸೊ ದಿಸ್ ಥಿಯರಿ ವಾಸ್ ಫಾಲ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಬಟ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ, ಹೈಯರ್ ಕ್ಲಾಸ್ ತಿಳ್ಕೊಂತೀರಾ. ಯೂಸಸ್ ಅಂಡ್ ಡಿಸ್ಯೂಸಸ್ ಥಿಯರಿಗೆ ಬಂದಾಗ, ಸೊ ಹಿ ಸೆಡ್ ಲೈಕ್ ದಟ್ any organs which present in our body, if you are using that continuously, ಯಾವುದಾದ್ರೂ ನಮ್ಮ ಬಾಡಿ ಆರ್ಗನ್ಸ್ಗಳನ್ನ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರೆ, ಸೊ ದಾಟ್ ಪರ್ಟಿಕ್ಯುಲರ್ ಪಾರ್ಟ್ ವಿಲ್ ಡೆವಲಪ್ಸ್, ಅದು ಚೆನ್ನಾಗಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಇಫ್ ದ ಆರ್ಗನ್ ವಿಚ್ ಇಸ್ ನಾಟ್ ಯೂಸ್ಡ್ ಬೈ ಅನ್ ಆರ್ಗ್ಯಾನಿಸಮ್, ಸೊ ದಟ್ ಪಾರ್ಟ್ ಗೋನ ಡೆಮ್ಯಾನಿಷ್. ಸೊ ಅಂದರೆ ನಾವು ಯಾವ ಪಾರ್ಟನ್ನ ಯೂಸ್ ಮಾಡ್ತೀವಿ ಅದು ಚೆನ್ನಾಗಿ ಬೆಳೆಯುತ್ತೆ. ಯೂಸ್ ಮಾಡದೇ ಇರ್ತಕ್ಕಂಥ ಪಾರ್ಟ್ ಏನಾಗುತ್ತೆ, ಇನ್ ದ upcoming generation their function also reduced, so that part also get reduced, ಅದು ಕಡಿಮೆ ಆಗುತ್ತೆ ಅಂತ. ಅದಕ್ಕೂ ಎಕ್ಸಾಂಪಲ್ಗಳಿದೆ.
ಸೊ ಇದು ದ ಫೇಮಸ್ ಒನ್. ಸೊ ಲೈಕ್ ಜಿರಾಫೆ, ನವೆಡೇಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಜಿರಾಫೆ. ಮುಂಚೆ ಹೇಗಿತ್ತು ಅದು? ದ ನೆಕ್ ಆಫ್ ಜಿರಾಫೆ ವಾಸ್ ವೆರಿ ಶಾರ್ಟ್, ತುಂಬ ಚಿಕ್ಕದಾಗಿತ್ತು. ಓಕೆ, ದೇ ವರ್ ಈಟಿಂಗ್ ದ ಗ್ರಾಸ್, ಸೊ ವಿಚ್ ವರ್ ಗ್ರೋಯಿಂಗ್ ಆನ್ ದ ಲ್ಯಾಂಡ್ ಓನ್ಲಿ. ಓಕೆ, ಅದ್ರ ಮೇಲೆ ಲ್ಯಾಂಡ್ ಮೇಲೆ ಬೆಳೀತಾ ಇದ್ದಂಥ ಗ್ರಾಸನ್ನೇ ತಿಂತಾ ಇತ್ತು. ಸೊ ಸ್ಲೋಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಲ್ಯಾಂಡ್ ಮೇಲ್ಭಾಗದಲ್ಲಿ ಗ್ರಾಸ್ಗಳು ಕಡಿಮೆ ಆಗ್ತಾ ಆಗ್ತಾ ದಿಸ್ ಸ್ಟಾರ್ಟೆಡ್ ಟು ಈಟ್ ದ ಲೀವ್ಸ್ ವಿಚ್ ಈಸ್ ಪ್ರೆಸೆಂಟ್ ಓವರ್ ದ ಟ್ರೀ. ಮರದ ಮೇಲೆ ಇರ್ತಕ್ಕಂಥ ಲೀವ್ಸ್ಗಳನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಸೊ ಒನ್ಸ್ ದೇ ಸ್ಟಾರ್ಟೆಡ್ ಟು ಸ್ಟ್ರೆಚ್ ದೇರ್ ನೆಕ್, ನೋಡಿ ಅಲ್ಲಿ ಅದು ಯೂಸ್ ಆಗ್ತಾ ಇದೆ, ಆ ನೆಕ್ ಏನಾಗ್ತಾ ಇದೆ, ಯೂಸ್ ಆಗ್ತಾ ಇದೆ, ಸ್ಟ್ರೆಚ್ ಮಾಡ್ತಾ ಇದೆ. ಸೊ ಕಂಟಿನ್ಯೂಯಸ್ ಯೂಸೇಜ್ ಆಫ್ ದ ನೆಕ್, ದ ಸ್ಟ್ರೆಚಿಂಗ್ ಆಫ್ ನೆಕ್, ದಟ್ ಬಿಕಮ್ಸ್ ಅ ಜಿರಾಫೆ. ಇದು ಯೂಸಸ್ ಅಂಡ್ ಡಿಸ್ಯೂಸಸ್ ಥಿಯರಿಗೆ. ಇನ್ನೊಂದು ಕೆಲವು ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋಗ್ತಾರೆ. ಕೆಲವು ಆರ್ಗ್ಯಾನಿಸಮ್ಸ್ಗಳಿರುತ್ತೆ. ಓಕೆ, ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಲಿವಿಂಗ್ ಇನ್ ಡಾರ್ಕ್ ಪ್ಲೇಸಸ್. ಕೆಲವು ಡಾರ್ಕ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್ಗಳು, ಅಂದ್ರೆ ಈ ಬರೋಸ್ಗಳಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್ಗಳು. ರ್ಯಾಟ್ ಅಲ್ಲ, ಬೇರೆ ರ್ಯಾಟ್ ಆದ್ರೆ ಹೊರಗಡೆ ಬರುತ್ತೆ. ಕೆಲವು ಆರ್ಗ್ಯಾನಿಸಮ್ಸ್ಗಳು ಹೊರಗಡೆನೆ ಬರಲ್ಲ. ದೇ ಹ್ಯಾವ್ ಐಸ್, ಅವುಗಳಿಗೆ ಕಣ್ಣಿರುತ್ತೆ. ಬಟ್ ದೋಸ್ ಐಸ್ ಆರ್ ಯೂಶುವಲಿ ನಾನ್ ಫಂಕ್ಷನಲ್. ಕಣ್ಣಿದ್ರೂ ಕೂಡ ಅದು ಕಾಣಲ್ಲ. ಯಾಕೆ ಅಂತ ಹೇಳಿದ್ರೆ ದೇ ಹ್ಯಾವ್ ಅಡಾಪ್ಟೆಡ್ ಟು ಲಿವ್ ಇನ್ ಡಾರ್ಕ್. ಅದು ಕತ್ತಲಲ್ಲಿ ಬದುಕೋದಿಕ್ಕೆ ಏನಾಗಿದೆ, ಅದು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ಇಫ್ ಯು ವಾಂಟ್ ಟು ಲಿವ್ ಇನ್ ಡಾರ್ಕ್, ಐಸ್ ಆರ್ ನಾಟ್ ನೆಸೆಸರಿ. ಕಣ್ಣುಗಳ ಅವಶ್ಯಕತೆ ಇಲ್ಲ. ಅದಕ್ಕೆ ಏನಾಗುತ್ತೆ, ಯೂಸ್ ಮಾಡದೇ ಇರ್ತಕ್ಕಂಥ ಪಾರ್ಟು, ಅವುಗಳ ಫಂಕ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದನ್ನೇ ಯೂಸಸ್ ಅಂಡ್ ಡಿಸ್ಯೂಸಸ್ ಥಿಯರಿ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ಸೊ ವಾಟ್ ಆರ್ ದ ಟೂ ಫೇಮಸ್ ಥಿಯರಿ ವಾಸ್ ಎಕ್ಸ್ಪ್ಲೈನ್ಡ್ ಬೈ ಲೆಮಾರ್ಕ್. ಲೆಮಾರ್ಕಿಸಮ್ ಅಂತ ಹೇಳ್ತೀವಿ. ಒನ್ ಈಸ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. So whatever the character that we have received in our lifetime, that will be inherited to the next generation ಅಂತ ಹೇಳ್ತಾರೆ. But it was failed. That was disproved by Hugo Duris by using mice experiment. Next ಇಲ್ಲಿಗೆ ಬಂದಾಗ, so uses and disuses theory. Any organ that you are using continuously, that organ will develop. Their function also becomes more efficient. So ಎರಡನೇದು ಬಂದಾಗ, the organ which you are not using properly, ನಾವು ಯಾವ ಆರ್ಗನ್ಸ್ಗಳನ್ನ ಯೂಸ್ ಮಾಡಲ್ವೋ, their function becomes very less. In future it becomes rudimentary or vestigial. ಮುಂದೆ ಅದು ಏನಾಗುತ್ತೆ, rudimentary ಆಗುತ್ತೆ. rudimentary ಅಂತ ಹೇಳಿದ್ರೆ vestigial ಅಂತ ಹೇಳ್ತೀವಿ. You can say it's a non-functional ಅಂತ ಹೇಳ್ತೀವಿ. Okay, so these are the things. ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್, ನಿಮ್ಮ ಟೆಕ್ಸ್ಟ್ ಬುಕ್ನ ಬಾಕ್ಸ್ನಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಡಯಾಗ್ರಾಮ್ ವೈಟ್ ಬ್ಯಾಕ್ಗ್ರೌಂಡಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ನ ಇನ್ನೊಂದು ಬಾಕ್ಸಲ್ಲಿ ಕೊಟ್ಟಿದ್ರೆ ಆರಿಜಿನ್ ಆಫ್ ಲೈಫ್ ಅಂತ ಹೇಳಿಬಿಟ್ಟು. ಆರಿಜಿನ್ ಆಫ್ ಲೈಫ್ ಏನನ್ನ ಎಕ್ಸ್ಪ್ಲೈನ್ ಮಾಡುತ್ತೆ, ಅದನ್ನು ಫಸ್ಟ್ ಯಾರು ಪ್ರಪೋಸ್ ಮಾಡ್ತಾರೆ, ಯಾವ್ಯಾವ ಥರ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ತಿಳ್ಕೋಣ ಇವಾಗ. ಸೊ ಪ್ರೈಮೋರ್ಡಿಯಲ್ ಅರ್ತ್ ಅಂತ ಹೇಳ್ತೀವಿ. ಭೂಮಿ ಉಗಮಿಸಿದಾಗ ಆ ಟೈಮಲ್ಲಿ ಆರಿಜಿನ್ ಆಗಬೇಕಾದ್ರೆ ಭೂಮಿ ಮೇಲ್ಭಾಗದಲ್ಲಿ ಏನಿತ್ತು ಯೂಶಲ್ ಆಗಿ, ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ they have conducted one experiment. Okay, Miller and Urey, those scientists, they were conducted an experiment. So that is called Miller's experiment ಅಂತಾನೆ ಹೇಳ್ತೀವಿ ನಾವು. Okay, so ಅದರಲ್ಲಿ ಏನು ಮಾಡ್ತಾರೆ, so they have there are many equipments they have taken, and there is an experimental setup is here. ಇಲ್ಲೊಂದು experimental setup ಇರುತ್ತೆ. Boiling water ಇದೆ, you can observe here. So how this was, ಹೇಗಿತ್ತು ಅಂತ ಹೇಳ್ಬಿಟ್ಟು, and here you can observe there is a used glass bottle, okay, and there is a spark discharge. They took many gases here. ಕೆಲವು ಗ್ಯಾಸಸ್ ಗಳನ್ನ ತೆಗೆದುಕೊಂಡಿರ್ತಾರೆ. ಇದನ್ನ ಎಕ್ಸಾಮಿನೇಷನ್ ಅಲ್ಲಿ ಕೂಡ ಕೇಳ್ತಾರೆ, ವಾಟ್ ಆರ್ ದ ಗ್ಯಾಸಸ್ ದೇ ಹ್ಯಾವ್ ಟೇಕನ್ ಇನ್ಸೈಡ್ ದ ಡಿಸ್ಚಾರ್ಜ್ ಫ್ಲಾಸ್ಕ್. ಓಕೆ, ಡ್ಯೂರಿಂಗ್ ದ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಂತ ಕೇಳಿದಾಗ ಮೀಥೇನ್, ಅಮೋನಿಯಾ, ವಾಟರ್ ವೇಪರ್ ಅಂಡ್ ಹೈಡ್ರೋಜನ್, ಇಷ್ಟು ಗ್ಯಾಸ್ಗಳನ್ನ ತೆಗೆದುಕೊಳ್ತಾ ಹೋಗ್ತಾರೆ. ಸೊ ಆಫ್ಟರ್ ಪಾಸಿಂಗ್ ಎಲೆಕ್ಟ್ರಿಸಿಟಿ, ಅಲ್ಲಿ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಾದ್ಮೇಲೆ ಸೊ ಯಾವ್ಯಾವ ಕಾಂಪೊನೆಂಟ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ ಅಂತ ಅವರು ತಿಳ್ಕೊಳ್ತಾ ಹೋಗ್ತಾರೆ. ಅಂದರೆ ವಾಟರ್ ವಿಚ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ದೇ ವರ್ ದಟ್ ಕಂಟೈನ್ಸ್ ಸಮ್ ಅಮೌಂಟ್ ಆಫ್ ಫ್ಯಾಟ್ಸ್ ಅಂಡ್ ಪ್ರೋಟೀನ್. ಅದರಲ್ಲಿ ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್ಗಳಿತ್ತು. ಸೊ ಬೈ ದಟ್ ವೇ ದೇ ವರ್ ಪ್ರಪೋಸ್ಡ್ ದಟ್ ಆರಿಜಿನ್ ಆಫ್ ಲೈಫ್. ಹಾಲ್ಡೇನ್ ಅಂತ ಹೇಳ್ತೀವಿ, ಸೈಂಟಿಸ್ಟ್ ವಾಸ್ ಹಾಲ್ಡೇನ್. ಓಕೆ, ಅಂಡ್ ಆಲ್ಸೋ Miller and Urey. So they were concluded like how the earth was formed, ಹೇಗೆ ಫಾರ್ಮೇಷನ್ ಆಯಿತು, how living organisms were formed. ಸೊ ಮೊದಲು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಸಡನ್ ಆಗಿ ಫಾರ್ಮ್ ಆಗಲಿಲ್ಲ. ಸೊ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳ ಫಾರ್ಮೇಷನ್ ಆಗುತ್ತೆ.
So due to the accumulation of the organic compounds like amino acids, like fatty acids, they became protein, they became fat. And due to the formation of protein, they became a simple living organism. ಓಕೆ, ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಒರಿಜಿನ್ ಆಫ್ ಲೈಫ್ ಅಂತ ಒಂದು ಸಿಂಪಲ್ ಆಗಿರೋ ಟಾಪಿಕ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಓಕೆ, ನೌ ವಿ ನೀಡ್ ಟು ಟಾಕ್ ಅಬೌಟ್ ಸ್ಪೀಶಿಯೇಷನ್. ಸ್ಪೀಶಿಯೇಷನ್ ಬಗ್ಗೆ ತಿಳ್ಕೊಬೇಕು. ಹೌ ದ ಸ್ಪೀಶಿಯೇಷನ್ ಅಕ್ಕರ್, ಹೇಗಾಗುತ್ತೆ. ಓಕೆ, ಸೊ ಇಲ್ಲಿ ಮೇನ್ ಆಗಿ ಸ್ಪೀಶಿಯೇಷನ್ ವರ್ಡ್ ಹೇಗಾಗುತ್ತೆ ಅಂತ ಹೇಳಿದ್ರೆ ಸಿಂಗಲ್ ಸ್ಟೆಪ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಸಾಲ್ಟೇಷನ್. ಸೊ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್ ಯು ಕ್ಯಾನ್ ಸೇ. ಸ್ಪೀಶಿಯೇಷನ್ ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್. ನ್ಯೂ ಸ್ಪೀಶೀಸ್, ಹೊಸ ಸ್ಪೀಶೀಸ್ಗಳು ಫಾರ್ಮೇಷನ್ ಆಗೋದು. ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಯು ಕ್ಯಾನ್ ಸೇ ಸಿಂಗಲ್ ಸ್ಟೆಪ್ large mutation. Okay, that is also called saltation. Leads into a formation of a new species. ಇಲ್ಲೊಂದು ಹೊಸ ಸ್ಪೀಶೀಸ್ಗಳು ಫಾರ್ಮೇಷನ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಸ್ಪೀಶೀಸ್ಗಳು ಫಾರ್ಮೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಎರಡು ತರ ಮೈನ್ ಪ್ರಾಸೆಸ್ಗಳು ಆಗಬೇಕು. ಸೊ ಒಂದು ವೇರಿಯೇಷನ್ ಆಗಬೇಕು. ವೇರಿಯೇಷನ್ ಅಂತ ಹೇಳಿದ್ರೆ ಯು ನೋ ದಟ್ ಡ್ಯೂ ಟು inaccuracy during the duplication of DNA. So due to slight changes in DNA copying as well as genetic combination, new organisms are being formed. ಅದು ನಿಧಾನವಾಗಿ ಸ್ಪೀಶಿಯೇಷನ್ ಆಗುತ್ತೆ. ಇನ್ನೊಂದು ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಕಾಲ್ಡ್ ಸಾಲ್ಟೇಷನ್, ದಟ್ ಆಲ್ಸೋ ಲೀಡ್ಸ್ ಇನ್ ಟು ಎ ಫಾರ್ಮೇಷನ್ ಆಫ್ ಎ ನ್ಯೂ ಸ್ಪೀಶೀಸ್. ಸಡನ್ ಆಗಿ ಬದಲಾವಣೆಗಳು ಆದಾಗ, ಜೆನೆಟಿಕ್ ಮೆಟೀರಿಯಲ್ ಬದಲಾವಣೆಗಳು ಆದಾಗ, ಸೊ ಅಲ್ಲೂ ಕೂಡ ಏನಾಗುತ್ತೆ, ಸ್ಪೀಶೀಸ್ಗಳು ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಈ ನ್ಯೂ ಸ್ಪೀಶೀಸ್ಗಳು ಫಾರ್ಮೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಗೈನ್ ಎರಡು ರೀಸನ್ ಇರುತ್ತೆ. ಒಂದು ಜೆನೆಟಿಕ್ ಕಾಂಬಿನೇಷನ್ ಡ್ಯೂರಿಂಗ್ sexual reproduction. ಓಕೆನಾ? ಸೊ ಅದೇ ತರ ಎರಡನೇದು ಅವಾಗಲೇ ಹೇಳಿದಾಗೆ, ಎಸ್, ದಟ್ ಈಸ್ ಕಾಲ್ಡ್ ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಅಂತ ಬರಿಬಹುದು. ಆದರೆ ಲಾರ್ಜ್ ಮ್ಯೂಟೇಷನ್ ಆಗುವಾಗ ಸಿಂಗಲ್ ಸ್ಟೆಪ್ ಅಲ್ಲಿ, ಸೊ ಅದನ್ನ ಏನಂತ ಹೇಳ್ತಾ ಹೋಗ್ತೀವಿ, ಸಾಲ್ಟೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ? ಸೊ ದಟ್ ಲೀಡ್ಸ್ ಇನ್ ಟು ದ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್. ಹೊಸ ಸ್ಪೀಶೀಸ್ಗಳು ಫಾರ್ಮೇಷನ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇವಾಗ ಎವಲ್ಯೂಷನ್ ಅಂಡ್ ಕ್ಲಾಸಿಫಿಕೇಶನ್, ವಿ ನೀಡ್ ಟು ಟಾಕ್ ಅಬೌಟ್ ದಿಸ್ ಒನ್. ಎವಲ್ಯೂಷನ್ ಅಂದ್ರೆ ಏನು, ಕ್ಲಾಸಿಫಿಕೇಶನ್ ಯಾವ ತರ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾರ್ಮಲ್ ಆಗಿ ಎವಲ್ಯೂಷನ್ ನಾವು ಕ್ಲಾಸಿಫೈ ಮಾಡಬೇಕು ಅಂತ ಹೇಳಿದ್ರೆ we need to identify the characteristics of a living organism. So we need characteristics of a living organism. Characteristics ಅಂತ ಹೇಳ್ತಾ ಹೋಗ್ತೀವಿ. ಹಾಗಿದ್ರೆ characteristics ಅಂತ ಹೇಳಿದ್ರೆ ಏನು? So these are external appearance or behavior. Characteristics are nothing but appearance, you can say appearance or the behavior, or you can say behavior. Okay, or you can say particular function, particular function. Okay, I will give an example. So what are the characteristics, features of plant? ಒಂದು ಪ್ಲಾಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನಾವು ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತಾ ಹೋಗ್ತೀವಿ? ಎಸ್, one of the most important characteristic feature of a plant is photosynthesis. See there, photosynthesis is a characteristic that is very helpful to classify the living organisms based on the characteristic. ಅದು ಫೋಟೋಸಿಂಥಸೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಅವುಗಳಿಗೆ ನಾವು ಆಟೋಟ್ರೋಫ್ಸ್ ಅಂತ ಹೇಳ್ತೀವಿ. If organisms are not able to make their own food, we are going to call them as, yes, they are heterotrophs ಅಂತ ಹೇಳ್ತೀವಿ. See there, characteristics are very helpful in a classification of evolution. ಎವಲ್ಯೂಷನ್ ಕ್ಲಾಸಿಫಿಕೇಶನ್ ಅಲ್ಲಿ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸಹಾಯ ಮಾಡುತ್ತೆ. ಲೈಕ್ ವೈಸ್ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಹ್ಯಾವ್ ಯು ಹರ್ಡ್ ಅಬೌಟ್ ಯೂನಿಸೆಲ್ಯುಲಾರ್? ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ ಯೂನಿಸೆಲ್ಯುಲಾರ್ ಅಂಡ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಹೌದಾ? ವಿ ಆರ್ ಕ್ಲಾಸಿಫೈಯಿಂಗ್ ದೀಸ್ ಟು ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ನಂಬರ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದೇಮ್. ಸಿ ದೇರ್, the characteristic is they have only one cell, but multicellular organisms have more than one cell. So characteristic is very essential to classify them. Likewise, have you heard about prokaryote and eukaryote? So this one also,
ಹಿಯರ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್, ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ. ಎನಿ ಆರ್ಗ್ಯಾನಿಸಮ್ have a definite nucleus. We can call them as eukaryote, definite nucleus, where the genetic material is bounded by the nuclear membrane. Characteristic ಆಗಿದೆ, ಹಾಗಾಗಿ ನಾವು ಸೆಪರೇಟ್ ಮಾಡ್ತಾ ಇದೀವಿ. Prokaryote ಅಂತ ಬಂದಾಗ here the genetic material is naked, which is not surrounded by the nuclear membrane. ಆ DNA ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಸೊ ಇಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎವಲ್ಯೂಷನ್ ಮತ್ತೆ ಕ್ಲಾಸಿಫಿಕೇಶನ್ಗೆ ಬಂದಾಗ, ಇಫ್ ಯು ವಾಂಟ್ ಟು ಕ್ಲಾಸಿಫೈ ಎನಿ ಲಿವಿಂಗ್ ಆರ್ಗ್ಯಾನಿಸಮ್ಸ್, ವಿ ಮಸ್ಟ್ ನೋ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್. ವಿ ಆರ್ ಕ್ಲಾಸಿಫೈಯಿಂಗ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ದೇರ್ ಅಪಿಯರೆನ್ಸ್, ದೇರ್ ಬಿಹೇವಿಯರ್ ಆರ್ ಎನಿ ಅದರ್ ಸ್ಪೆಸಿಫಿಕ್ ಫಂಕ್ಷನ್. ಅದು ಫಂಕ್ಷನ್ ಕೂಡ ಆಗಿರ್ಬೋದು. ಫಂಕ್ಷನ್ ಅನ್ಗೆ ಬಂದಾಗ ಎಕ್ಸಾಂಪಲ್ ಕೊಟ್ಟೆ, ಫೋಟೋಸಿಂಥೆಸಿಸ್ is a function. So where it is present? It's present only in plants. We are classifying them as autotrophic organisms. ಇಲ್ಲದೆ ಇರೋದನ್ನ ನಾವು heterotrophic ಅಂತ ಹೇಳ್ತೀವಿ. Likewise, we are classifying organisms into unicellular, multicellular, prokaryote and eukaryotic based on their structure as well, behavior as well. ಇಲ್ಲಿಗೆ ಬಂದಾಗ ಇಲ್ಲಿ ಒಂದೇ ಒಂದು ಸೆಲ್ ಇರುತ್ತೆ, ಇಲ್ಲಿ ಮೋರ್ ದೆನ್ ಒನ್ ಸೆಲ್ಸ್ಗಳಿರುತ್ತೆ. ಓಕೆ, ಇಲ್ಲಿಗೆ ಬಂದಾಗ ಹಿಯರ್ ದ ಜೆನೆಟಿಕ್ ಮೆಟೀರಿಯಲ್ ಈಸ್ ಕಂಪ್ಲೀಟ್ಲಿ ನೇಕೆಡ್, ಬಟ್ ಹಿಯರ್ ದ ಜೆನೆಟಿಕ್ ಮೆಟೀರಿಯಲ್ ಈಸ್ ಸರೌಂಡೆಡ್ ಬೈ ದ ನ್ಯೂಕ್ಲಿಯರ್ ಮೆಂಬ್ರೇನ್. ಅದನ್ನ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಇಲ್ಲಿ ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಕ್ಲಾಸಿಫಿಕೇಶನ್. ಸೊ ಇದರಲ್ಲಿ ಈಗ ಮತ್ತೆ ನಾವು ತಿಳ್ಕೊಬೇಕು, ಸೊ ಹೌ ವಿ ಆರ್ ಕ್ಲಾಸಿಫೈಯಿಂಗ್ ದ ಡಿಫರೆಂಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಯಾವ ಬೇಸಿಸ್ ಮೇಲೆ ನಾವು ಅದನ್ನ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಈಗ ಕೆಲವು ಅದರಲ್ಲಿ ಬರ್ತಾ ಹೋಗುತ್ತೆ, ಹೋಮೋಲಾಗಸ್ ಮತ್ತೆ ಅನಲಾಗಸ್ ಆರ್ಗನ್ಸ್ ಅಂತ ಹೇಳಿಬಿಟ್ಟು. ವಿ ನೀಡ್ ಟು ಕ್ಲಾಸಿಫೈ ಬೇಸ್ಡ್ ಆನ್ ದೇರ್ ಅನಾಟಮಿಕಲ್ ಸ್ಟ್ರಕ್ಚರ್. ಅವುಗಳ ಸ್ಟ್ರಕ್ಚರ್ನ ಬೇಸ್ಡ್ ಮೇಲ್ಭಾಗದಲ್ಲಿ ಏನು ಮಾಡ್ತೀವಿ, ನಾವು ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 3 to 4 ಮಾರ್ಕ್ಸ್. ಇದನ್ನ 3 to 4 ಮಾರ್ಕ್ಸ್ಗೆ ಕಾಮನ್ ಆಗಿ ಕೇಳ್ತಾರೆ. ಇದರಲ್ಲಿ 2 ಮಾರ್ಕ್ಸ್ಗೂ ಕೇಳ್ಬೋದು, 4 ಮಾರ್ಕ್ಸ್ಗೂ ಕೇಳ್ಬೋದು. ಯಾವ ತರ ಇರುತ್ತೆ? ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್, ಗಿವ್ ಎಕ್ಸಾಂಪಲ್ಸ್. ವಾಟ್ ಆರ್ ಅನಲಾಗಸ್ ಆರ್ಗನ್ಸ್, ಗಿವ್ ಎಕ್ಸಾಂಪಲ್ಸ್. ಅದು ಒಂದು ಕ್ವಶನ್ ಆಯ್ತು. ಎರಡನೇ ಕ್ವಶನ್, ವಾಟ್ ಆರ್ ದ ಮೇಜರ್ ಡಿಫರೆನ್ಸಸ್ ಬಿಟ್ವೀನ್ ಹೋಮೋಲಾಗಸ್ ಅಂಡ್ ಅನಲಾಗಸ್ ಆರ್ಗನ್ಸ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಹೋಮೋಲಾಗಸ್ ಆರ್ಗನ್ಸ್. ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಆಸ್ ದ ನೇಮ್ ಇಂಡಿಕೇಟ್ಸ್, ಹೋಮೋ ಇನ್ ದ ಸೆನ್ಸ್ ಸಿಮಿಲರ್ ಆರ್ ಸೇಮ್ ಅಂತ ಹೇಳ್ತೀವಿ. ಸಿಮಿಲರ್ ಆರ್ ಸೇಮ್. ಏನ್ ಸೇಮ್ ಇರುತ್ತೆ ಆಗಿದ್ರೆ? ದೇರ್ ಇಂಟರ್ನಲ್ ಸ್ಟ್ರಕ್ಚರ್, anatomical structure is same. Skeletal structure ಏನಾಗಿರುತ್ತೆ, ಇಂಟರ್ನಲ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಅಂಡ್ ಆಲ್ಸೋ ದೇ ಆರ್ ಸಿಮಿಲರ್ ಇನ್ ದೇರ್ ಡೆವಲಪ್ಮೆಂಟಲ್ ಆರಿಜಿನ್. ಅವುಗಳ ಆರಿಜಿನ್ ಕೂಡ ಒಂದೇ ಇರುತ್ತೆ, ಬಟ್ ದೇರ್ ಫಂಕ್ಷನ್ ಇಸ್ ಡಿಫರೆಂಟ್. ಹಾಗಾಗಿ ಏನೇನು ಸೇಮ್ ಇರುತ್ತೆ ಅಂತ ಹೇಳಿದೆ ಇವಾಗ. ಸೊ ಇನ್ ಹೋಮೋಲಾಗಸ್ ಆರ್ಗನ್ಸ್ ಡಿಫಿನೇಷನ್ ಬರೆಯುವಾಗ, ಹೋಮೋಲಾಗಸ್ ಆರ್ಗನ್ಸ್ ಆರ್ ದ ಆರ್ಗನ್ಸ್, ಓಕೆ, ಆರ್ಗನ್ಸ್ ಹ್ಯಾವ್ which have ಏನಿರುತ್ತೆ ಅದರಲ್ಲಿ, ಸಿಮಿಲರ್ anatomical structure, similar anatomical structure, or you can say internal structure. ಒಂದೇ ತರ ಇಂಟರ್ನಲ್ ಸ್ಟ್ರಕ್ಚರ್ ಇರುತ್ತೆ, anatomical structure ಇರುತ್ತೆ. ಓಕೆ, ಅಂಡ್ ಸಿಮಿಲರ್ ಯಾವುದ್ರಲ್ಲಿ ಇನ್ನೊಂದು ಸಿಮಿಲರ್ ಆಗಿರುತ್ತೆ, ಇನ್ developmental origin, but differ in their functions. Example ಕೊಡೋಣ, ನಿಮ್ಗೆ ಅರ್ಥ ಆಗುತ್ತೆ ಅವಾಗ. So these are called homologous organs. I will repeat that. What are homologous organs? Homologous organs are the organs which are similar in their anatomical and internal structure but differ in their function. ಅವುಗಳ ಫಂಕ್ಷನ್ ಏನಾಗಿರುತ್ತೆ, ಡಿಫರೆಂಟ್ ಆಗಿರುತ್ತೆ. ಅಂಡ್ ಆಲ್ಸೋ ದೇ ಹ್ಯಾವ್ ಅ ಸೇಮ್ ಆರ್ ಸಿಮಿಲರ್ ಡೆವಲಪ್ಮೆಂಟಲ್ ಆರಿಜಿನ್. ಅವುಗಳ ಆರಿಜಿನ್ ಕೂಡ ಏನಾಗಿರುತ್ತೆ, ಒಂದೇ ಇರುತ್ತೆ, ಸಿಮಿಲರ್ ಆಗಿರುತ್ತೆ. ಅರ್ಥ ಆಯ್ತಾ? ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಸೊ ವೆರಿ ಫ್ಯೂ ಎಕ್ಸಾಂಪಲ್ಸ್ ಐ ಆಮ್ ಗೋನಾ ಗಿವ್. ಸೊ ವೆರಿ ಫಸ್ಟ್ ಎಕ್ಸಾಂಪಲ್ ಈಸ್ 4 limbs of human. We used to call it as hands. And 4 limbs of dog, cheetah. ಓಕೆ, ಜಸ್ಟ್ ಕಂಪೇರ್ ಇನ್ ಬಿಟ್ವೀನ್ ದೆಮ್. ಈಗ ಇಲ್ಲಿ ಕಂಪೇರ್ ಮಾಡ್ತಾ ಹೋಗೋಣ. ಹೋಮೋಲಾಗಸ್ ಆರ್ಗನ್ಸ್ ಅಲ್ಲಿ ಇಲ್ಲಿ ಎಕ್ಸಾಂಪಲ್ ಇದೆ. ಸೊ ದೀಸ್ ಆರ್ ದ ಡಿಫರೆಂಟ್ ಎಕ್ಸಾಂಪಲ್ಸ್ ಫಾರ್ ಹೋಮೋಲಾಗಸ್ ಆರ್ಗನ್ಸ್. ಸೊ
So this is the forelimb of human. This is the forelimb of human. Okay, human forelimb. Forelimb anta heladre, now it is our hand. ಈಗ ಅದು ನಮ್ಮ ಕೈಗಳಾಗಿದೆ. Forelimbs are modified into hands in human. And this is the forelimbs of dog or cheetah, you can say. Forelimb of dog. And this one is the forelimb of a bird. And this one is the forelimb of blue whale. Blue whale. So these are all the examples for homologous organs. But why and how? You can observe this color. This yellow color, that structure indicates humerus. ಅದು humerus ಅನ್ನೋ ಬೋನ್ ಅನ್ನು ಇಂಡಿಕೇಟ್ ಮಾಡುತ್ತೆ. Likewise here you can observe radius and ulna. Radius and ulna. Okay, ulna. So these two are the bones which present in our hand. ಇಲ್ಲಿ ಎರಡು ಮೂಳೆಗಳಿದೆ, ಅವುಗಳಿಗೆ ರೇಡಿಯಸ್ ಮತ್ತೆ ಅಲ್ನಾ ಅಂತ ಹೇಳ್ತೀವಿ. Likewise you can see carpels. First is carpels and next one is metacarpals, and phalanges. See, these structures are same in all these organisms. ಈ ಎಲ್ಲ ಆರ್ಗ್ಯಾನಿಸಮ್ಸ್ ಗಳಲ್ಲೂ ಸೇಮ್ ಆಗಿರುತ್ತೆ. ಓಕೆ, ಹೇಗೆ ಇಲ್ಲಿ ನೋಡ್ತೀರಾ, ಹ್ಯೂಮರಸ್ ಇದೆ ಇನ್ ಅವರ್ ಫೋರ್ ಲಿಮ್ಸ್. ನಮ್ಮ ಹ್ಯಾಂಡಲ್ಲೂ ಕೂಡ, ನಮ್ಮ ಕೈಯಲ್ಲೂ ಕೂಡ ಹ್ಯೂಮರಸ್ ಇದೆ, ಇಲ್ಲೂ ಕೂಡ ಹ್ಯೂಮರಸ್ ಇದೆ, ಡಾಗ್ ಅಲ್ಲಿ, ಬರ್ಡ್ ಅಲ್ಲೂ ಹ್ಯೂಮರಸ್ ಇದೆ, ಬ್ಲೂ ವೇಲ್ ಅಲ್ಲೂ ಕೂಡ ಏನಿರುತ್ತೆ, ಸೊ ನಾರ್ಮಲ್ ಆಗಿ ಹ್ಯೂಮರಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಎಸ್, ನೆಕ್ಸ್ಟ್ ರೇಡಿಯಸ್ ಅಲ್ನ ಬಂದಾಗ, ರೇಡಿಯಸ್ ಅಲ್ನ ಇವೆಲ್ಲವೂ ಕೂಡ ಸಿಮಿಲರ್ ಆಗಿರುತ್ತೆ. ಆದರೆ ಅವುಗಳ ಫಂಕ್ಷನ್ ನೋಡಿ. ಇವಾಗ ಇದನ್ನ ನೀವು ಬ್ಯಾಟ್ ಅಂತ ತಗೊಬಹುದು, ಆಕ್ಚುಲಿ ಐ ಕ್ಯಾನ್ ಸೇ. ಓಕೆ, ಸೊ ನೌ look at their structure and function. Function ಏನಾಗಿರುತ್ತೆ? In the case of human, we are using our forelimb or hand for grasping or holding any objects. Okay, their function is different. It's highly evolved. But in the case of dog and cheetah, the forelimbs is highly modified. ಯಾವ ತರ modified ಆಗಿರುತ್ತೆ? ನಮ್ಮ ತರ modify ಆಗಿರಲ್ಲ. So that is modified and adapted for walking and running. So ಅದು ರನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಅದು ರನ್ನಿಂಗ್ಗೆ, ವಾಕಿಂಗ್ಗೆ. ಇನ್ ದ ಕೇಸ್ ಆಫ್ ಬ್ಯಾಟ್ಗೆ ಬಂದಾಗ, ಸೊ ದಟ್ ಈಸ್ ವೆರಿ ಯೂಸ್ಫುಲ್. ದಟ್ ಈಸ್ ಮಾಡಿಫೈಡ್ ಇನ್ ಟು ವಿಂಗ್ಸ್. ಅದು ವಿಂಗ್ಸ್ ಆಗಿ ಮಾಡಿಫೈ ಆಗಿರುತ್ತೆ. ಹೆಲ್ಪ್ಸ್ ಇನ್ ಫ್ಲೈಟ್, ಅದು ಫ್ಲೈಟ್ಗೆ ಸಹಾಯ ಮಾಡುತ್ತೆ. ಲೈಕ್ ವೈಸ್ ಇನ್ ದ ಕೇಸ್ ಆಫ್ ಬ್ಲೂ ವೇಲ್, ದ ಫೋರ್ ಲಿಮ್ಸ್ ಆರ್ ಮಾಡಿಫೈಡ್ ಇನ್ ಟು ಫ್ಲಿಪ್ಪರ್ಸ್. ಅದು ಫ್ಲಿಪ್ಪರ್ಸ್ಗಳಾಗಿ ಮಾಡಿಫೈ ಆಗಿರುತ್ತೆ. ಇನ್ ಬ್ಲೂ ವೇಲ್, here the forelimbs are modified into flippers that helps in swimming. ಅದು ಸ್ವಿಮ್ಮಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಐ ವಿಲ್ ರಿಪೀಟ್ ಇಟ್. Homologous organs. So homologous organs are the organs which are similar in their anatomical structure and developmental origin. ಅವುಗಳ anatomical structure ಮತ್ತೆ developmental origin ಇವುಗಳೆಲ್ಲವೂ ಕೂಡ ಮ್ಯಾಮಲ್ಸೇ ಆಗಿರುತ್ತೆ. ಅದಕ್ಕೆ ನಾನು ಇದನ್ನ ಬ್ಯಾಟ್ ಅಂತ ಬರೆದಿರೋದು ಇವಾಗ. ಓಕೆ, ಇವೆಲ್ಲವೂ ಮ್ಯಾಮಲ್ಸೇ. Their anatomical structure, all the bones are similar, but ಅವುಗಳಲ್ಲಿ ಶೇಪ್ ಮಾತ್ರ ಚೇಂಜ್ ಆಗಿರುತ್ತೆ. And their development origin is similar. ಅದು ಡೆವಲಪ್ಮೆಂಟಲ್ ಆರಿಜಿನ್ ಅಂತ ಹೇಳಿದ್ರೆ ಒಂದೇ ಮೂಲದಿಂದ ಬಂದಿರುತ್ತೆ. All these organisms are mammals. ಇವೆಲ್ಲವೂ ಕೂಡ ಮ್ಯಾಮಲ್ಸ್ಗಳೇ. They give birth to young ones. ನಾವು ಕೂಡ ಮ್ಯಾಮಲ್ಸ್ ಆಗಿರ್ತೀವಿ. ಆದರೆ they perform different functions. ಬೇರೆ ಬೇರೆ ಡಿಫರೆಂಟ್ ಫಂಕ್ಷನ್ಸ್ ಗಳನ್ನ ಮಾಡ್ತಾ ಇರುತ್ತೆ. ಅಂದ್ರೆ four limbs of human hands ಗೆ ಬಂದಾಗ we are using our hand to grasp or to hold the object. But illige bandaga our dogs or cheetah, they are using their four limbs for walking and running. And in the case of bat, so bat is using the four limbs for flight, adu harudakke sahaya madutte. In the case of blue whale, four limbs are modified into flippers. That is very helpful for swimming. Swimming alli adu sahaya madutte. Okay, now we can move on to the next concept called analogous organs. Analogous organs andre ಏನು ಅಂತ ತಿಳ್ಕೊಳ್ಳೋಣ. So as the name indicates, analogous is different. Different ಏನಿರುತ್ತೆ? Their internal structure as well as their developmental origin is different, but perform same function. ಇಲ್ಲಿ function ಒಂದೇ ಇರುತ್ತೆ. So I'm just writing the definition for analogous organs here. What are analogous organs? These are the organs which are, you can say, which have different
which have different internal structure, internal or anatomical structure, okay, anatomical structure, and different ಅಂತ ಬರೆದಿದ್ದೀವಿ ಈಗ ಆಲ್ರೆಡಿ. ಸೊ ಹಾಗಾಗಿ anatomical structure different ಆಗಿರುತ್ತೆ and developmental origin, okay, but performs same function. So those organs are called analogous organs. I will repeat it. Analogous organs are the organs which have a different internal and anatomical structure. ಅವುಗಳ anatomical structure different ಆಗಿರುತ್ತೆ and they have different developmental origin. ಅವುಗಳ developmental origin different ಆಗಿರುತ್ತೆ. They have originated from different origin, but they perform same function, similar function, ಒಂದೇ function ಅದು perform ಮಾಡುತ್ತೆ. Let's take an example. Sweet potato and potato and potato. So what are the difference in between them? ಇವೆರಡರ ಮಧ್ಯದಲ್ಲಿ ಏನು ಡಿಫರೆನ್ಸ್ ಇದೆ? ಸೊ ಮೊದಲನೇದು ಸ್ವೀಟ್ ಪೊಟ್ಯಾಟೊ ಇಸ್ ದ ಮಾಡಿಫೈಡ್ ರೂಟ್. ಇದು ರೂಟ್ ನ ಮಾಡಿಫಿಕೇಶನ್ ಆಗಿರುತ್ತೆ. ಬಟ್ ಪೊಟ್ಯಾಟೊ ಈಸ್ ಮಾಡಿಫೈಡ್ ಸ್ಟೆಮ್. ಇದು ಸ್ಟೆಮ್ ನ ಮಾಡಿಫಿಕೇಶನ್ ಆಗಿರುತ್ತೆ. ಬಟ್ their function is same. ಅವುಗಳ ಫಂಕ್ಷನ್ ಒಂದೇ ಇರುತ್ತೆ. Then what is their function? Their function is to reserve the food material or store the food material. This is one example from plant. So I am just repeating that example. Sweet potato and potato. Sweet potato is adventitious root. It's a root modification. Potato is a stem modification. Okay, their origin is different. ಅವು ಎರಡು origin ಕೂಡ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಡೆವಲಪ್ಮೆಂಟಲ್ origin is different, but their function is same. ಅವುಗಳ ಫಂಕ್ಷನ್ ಒಂದೇ ಇರುತ್ತೆ. ಏನಂತ ಹೇಳಿದ್ರೆ they are helping in reserving the food material, storing the food material. Next example ತೆಗೆದುಕೊಳ್ಳೋಣ. That example is wings in butterflies. Okay, wings in butterfly. So butterfly wings ಅಂತ ಬರೆಯೋಣ. Likewise wings in bat. So ಎರಡನ್ನು ನೋಡಿ ಇವಾಗ. So both wings means wings in butterfly, wings in bat, they are helps in flight. ಎರಡೂ ಕೂಡ ಫ್ಲೈಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಅಂದ್ರೆ ಫ್ಲೈಟ್ ಅಂತ ಹೇಳಿದ್ರೆ they helps in flying, ಹಾರುವುದಕ್ಕೆ ಸಹಾಯ ಮಾಡುತ್ತೆ. But usually their developmental origin and their internal structure is different. Here they are invertebrates. ಯಾವುದು ಬಟರ್ಫ್ಲೈಸ್ಗಳು ಇನ್ವರ್ಟಿಬ್ರೇಟ್ಸ್ ಆಗಿರುತ್ತೆ. In the case of bat, these are usually vertebrates. Okay, internal structure ಗೆ ಬಂದಾಗ they do not have any bone support. ಇಲ್ಲಿ skeletal support ಇರೋದಿಲ್ಲ. Here you can observe the skeleton. ಇಲ್ಲಿ skeleton ಗಳನ್ನ ನೀವು ನೋಡಬಹುದು. ಹಾಗಾಗಿ these are the organs. Analogous organs are the organs. So which are differ in their anatomical structure. Bones ಇಲ್ಲ, ಇಲ್ಲಿ bones ಇದೆ. So internal structure is different. And also they were differ in their developmental origin. ಅವುಗಳ origin ಕೂಡ ಬೇರೆ ಬೇರೆ. So these butterflies are originated from invertebrates and these are originated from the vertebrates, especially mammals. Okay, but they perform the same function. ಆದರೂ ಕೂಡ ಒಂದೇ ಫಂಕ್ಷನ್ ಮಾಡುತ್ತೆ. ದಟ್ ಹೆಲ್ಪ್ಸ್ ಇನ್ ಫ್ಲೈಟ್. ಸೊ ಹಾಗಾಗಿ ಇದನ್ನ ಅನಲಾಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಬಹುದು. ಫ್ಲಿಪ್ಪರ್ಸ್ ಆಫ್ ಪೆಂಗ್ವಿನ್ ಅಂಡ್ ಫ್ಲಿಪ್ಪರ್ಸ್ ಆಫ್ ವೇಲ್ ಆರ್ ಡಾಲ್ಫಿನ್. ಓಕೆ, ವಾಟ್ ಈಸ್ ದಟ್? ದ ನೆಕ್ಸ್ಟ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಫ್ಲಿಪ್ಪರ್ಸ್ ಆಫ್ ಪೆಂಗ್ವಿನ್. ಓಕೆ, ಪೆಂಗ್ವಿನ್ ಅಂಡ್ ಡಾಲ್ಫಿನ್ ಅಂತ ತೆಗೆದುಕೊಳ್ಳೋಣ. ಸೊ ಇವೆರಡಕ್ಕೂ ಕೂಡ ಡಿಫ್ರೆನ್ಸ್ ಏನಿರ್ಬೋದು? ಸೊ ಇದು ಕೂಡ ಅನಲಾಗಸ್ ಆರ್ಗನ್ಸೆ. ಫ್ಲಿಪ್ಪರ್ಸ್ ಆಫ್ ಪೆಂಗ್ವಿನ್ ಅಂತ ಬಂದಾಗ ಓಕೆ ಏನಾಗಿರುತ್ತೆ? ಯೂಶುವಲಿ ದೇ ಆರ್ ಬರ್ಡ್ಸ್. ಅವುಗಳು ಬರ್ಡ್ಸ್ ಆಗಿರುತ್ತೆ. ಇಂಟರ್ನಲ್ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿರುತ್ತೆ, ಡೆವಲಪ್ಮೆಂಟಲ್ ಆರಿಜಿನ್ ಡಿಫ್ರೆಂಟ್ ಆಗಿರುತ್ತೆ. ಡಾಲ್ಫಿನ್ ಅಂತ ಬಂದಾಗ ದೇ ಆರ್ ಮ್ಯಾಮಲ್ಸ್. ಓಕೆ, ಬಟ್ ದೇರ್ ಫಂಕ್ಷನ್, ದ ಫಂಕ್ಷನ್ ಆಫ್ ದ ಫ್ಲಿಪ್ಪರ್ ಇಸ್ ಸೇಮ್. ದಟ್ ಹೆಲ್ಪ್ಸ್ ಇನ್ ಸ್ವಿಮ್ಮಿಂಗ್.
ಅದು ಸ್ವಿಮ್ಮಿಂಗ್ ಅಲ್ಲಿ ಸಹಾಯ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅನಲಾಗಸ್ ಆರ್ಗನ್ಸ್. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. 3 to 4 marks they're going to ask. What are homologous organs? What are analogous organs? So ಏನು ಬರಿಬೇಕು ಇವಾಗ? homologous organs ಅಂತ ಹೇಳಿದ್ರೆ homologous organs are the organs which are similar in their internal structure, anatomical structure and developmental origin but perform different function. ಬೇರೆ ಬೇರೆ ಫಂಕ್ಷನ್ ಮಾಡುತ್ತೆ. ಡೆವಲಪ್ಮೆಂಟಲ್ ಆರಿಜಿನ್ ಒಂದೇ ಇದ್ರೂ ಕೂಡ, ಅನಾಟಮಿಕಲ್ ಸ್ಟ್ರಕ್ಚರ್ ಒಂದೇ ಇದ್ರೂ ಕೂಡ ಫಂಕ್ಷನ್ ಮಾತ್ರ ಬೇರೆ ಇರುತ್ತೆ. ಅದು ಹೋಮೋಲಾಗಸ್ ಆರ್ಗನ್ಸ್. ಎಕ್ಸಾಂಪಲ್ ತೆಗೆದುಕೊಂಡು 4 limbs ಆಫ್ ಹ್ಯೂಮನ್ಸ್, ಡಾಗ್ಸ್, ಬ್ಯಾಟ್ ಆ್ಯಂಡ್ ದ ಬ್ಲೂ ವೇಲ್ ಅಂತ ಹೇಳಿಬಿಟ್ಟು. ಸೊ ಅದೇ ಥರ ಇಲ್ಲಿಗೆ ಬಂದಾಗ ಅನಲಾಗಸ್ ಆರ್ಗನ್ಸ್ಗಳಲ್ಲಿ ಸೊ ದೀಸ್ ಆರ್ ದ ಆರ್ಗನ್ಸ್ ವಿಚ್ ಆರ್ ಡಿಫರ್ ಇನ್ ದೇರ್ ಅನಾಟಮಿಕಲ್ ಸ್ಟ್ರಕ್ಚರ್, ಇಂಟರ್ನಲ್ ಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟಲ್ ಆರಿಜಿನ್. ಎಲ್ಲವೂ ಡಿಫ್ರೆಂಟ್ ಆಗಿರುತ್ತೆ ಬಟ್ ದೆ ಪರ್ಫಾರ್ಮ್ ಸೇಮ್ ಫಂಕ್ಷನ್. ಎಕ್ಸಾಂಪಲ್ sweet potato and potato. So both they are differ in their developmental origin. ಅಂದರೆ ಒಂದು ರೂಟ್ ಆಗಿರುತ್ತೆ, ಇನ್ನೊಂದು ಸ್ಟೆಮ್ ಆಗಿರುತ್ತೆ ಅಥವಾ ಶೂಟ್ ಆಗಿರುತ್ತೆ. ಬಟ್ ದೇ ಆರ್ ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್, ದಟ್ ಈಸ್ ಕಾಲ್ಡ್ ರಿಸರ್ವಿಂಗ್ ದ ಫುಡ್ ಮೆಟೀರಿಯಲ್. ಬಟ್ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಂಡು ಸೊ ವಿಂಗ್ಸ್ ಆಫ್ ಬಟರ್ಫ್ಲೈ ಆ್ಯಂಡ್ ವಿಂಗ್ಸ್ ಆಫ್ ಬ್ಯಾಟ್. ಸೊ ಬೋತ್ ಆರ್ ಡಿಫ್ರೆಂಟ್. ಅನಾಟಮಿಕಲಿ ದೇ ಡು ನಾಟ್ ಹ್ಯಾವ್ ಎನಿ ಸ್ಕೆಲಿಟಲ್, ಹಿಯರ್ ದೇ ಹ್ಯಾವ್ ಸ್ಕೆಲಿಟನ್. ಇದರಲ್ಲಿ ಸ್ಕೆಲಿಟನ್ ಇರುತ್ತೆ. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಈಸ್ different, the developmental origin is different, function is the same. Flippers of dolphin, flippers of penguin. So both are helps in swimming. ಎರಡು ಸ್ವಿಮ್ಮಿಂಗ್ ಹೆಲ್ಪ್ ಮಾಡುತ್ತೆ, ಫಂಕ್ಷನ್ ಒಂದೇ, ಆದರೆ ಆರಿಜಿನ್ ಈಸ್ ಡಿಫ್ರೆಂಟ್. ಸೊ ಹಾಗಾಗಿ ಇದಿಷ್ಟು ಕೂಡ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಇವಾಗ. ವಾಟ್ ಆರ್ ಫಾಸಿಲ್ಸ್? ಫಾಸಿಲ್ಸ್ ಅಂತ ಹೇಳಿದ್ರೆ ಏನು? ಇಂಪಾರ್ಟೆಂಟ್ ಆಗಿ ಇದನ್ನ ವಾಟ್ ಆರ್ ಫಾಸಿಲ್ಸ್ ಅಂತ ಕೇಳ್ತಾರೆ. So what are the methods we are using to find the date of the exact date of fossils ಅಂತ ಕೇಳ್ತಾರೆ. ಅಂದರೆ ಅದ್ರದ್ದು ಪೀರಿಯಡ್ ಅನ್ನ ಕಂಡುಹಿಡಿಯೋದು ಯಾವ ಥರ ಅಂತ ಕೇಳ್ತಾರೆ, ನೆನ್ಪಿಟ್ಕೊಬೇಕು. ಸೊ ಫಸ್ಟ್ ನೋಡೋಣ ಫಾಸಿಲ್ಸ್ ಅಂದ್ರೆ ಏನು, ಹೇಗೆ ಫಾರ್ಮೇಷನ್ ಆಗುತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ದಟ್ ಇಫ್ ಎನಿ ಆರ್ಗ್ಯಾನಿಸಮ್ ಡೈಡ್, ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಸತ್ತೋದ್ರೆ ಏನಾಗುತ್ತೆ? ದಟ್ ಗೆಟ್ ಡಿಕಂಪೋಸಸ್ ಇನ್ ದ ಸಾಯಿಲ್. ನಿಧಾನವಾಗಿ ಡಿಕಂಪೋಸ್ ಆಗುತ್ತೆ. ಆದರೆ ಫ್ಯೂ ಲಿವಿಂಗ್ ಆರ್ಗ್ಯಾನಿಸಮ್ಸ್, ದೇರ್ ಬಾಡಿ ಪಾರ್ಟ್ಸ್ ವಿಚ್ ರಿಮೈನ್ ಆಸ್ ಅ ಲೈಕ್ ಫಾಸಿಲ್ ಇನ್ಸೈಡ್ ದ ಸಾಯಿಲ್, ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ವಿಚ್ ಇಸ್ ಎಸ್ಕೇಪ್ಡ್ ಫ್ರಮ್ ದ ಡಿಕಂಪೋಸಿಷನ್. ಅದು ಡಿಕಂಪೋಸಿಷನ್ ಆಗದೆ ಉಳ್ಕೊಂಡ್ರೆ ಅದನ್ನೇನಂತ ಹೇಳ್ತೀವಿ? ಫಾಸಿಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಎನಿ ಬಾಡಿ ಆಫ್ ಆನ್ ಆರ್ಗ್ಯಾನಿಸಮ್ ಇರುತ್ತೆ ಅಂತ ಹೇಳಿದ್ರೆ, okay, that get decomposes in the soil. Decompose ಆಗುತ್ತೆ. If the soil is enriched, means that contains lot of fertilizers, lot of fertilizing worms and decomposing bacteria. ಎಲ್ಲ ಇದ್ದಾಗ ಆರ್ಗ್ಯಾನಿಸಮ್ ಏನಾಗುತ್ತೆ? ಡಿಕಂಪೋಸ್ ಆಗುತ್ತೆ. But if the body of an organism escape from the decomposition, ಡಿಕಂಪೋಸಿಷನ್ ಇಂದ ಎಸ್ಕೇಪ್ ಆದ್ರೆ ಏನಾಗುತ್ತೆ? ದೇರ್ ಬಾಡಿ ಅಂಡ್ ದೇರ್ ಬಾಡಿ ಪಾರ್ಟ್ಸ್ ರಿಮೈನ್ ಇನ್ ದ ಸಾಯಿಲ್. ಕೆಲವು ಸಲ ಅವುಗಳ ಬಾಡಿ ಪಾರ್ಟ್ ಹಾಗೆ ಉಳ್ಕೊಬಹುದು, ಲೈಕ್ ದ ಹೆಡ್ ಪಾರ್ಟ್, ಲೈಕ್ ಎನಿ ಅದರ್ ಆರ್ಮ್ಸ್ ಪಾರ್ಟ್ ಆರ್ ದ ಬಾಡಿ ಪಾರ್ಟ್ ಹಾಗೆ ಉಳ್ಕೊಬಹುದು. ಆದ್ರೆ ಕೆಲವು ಸಲ ಏನಾಗುತ್ತೆ? ಎಂಟೈರ್ ಬಾಡಿ ಹಾಗೆ ಉಳ್ಕೊಬಹುದು. ಇಫ್ ದೇರ್ ಬಾಡಿ ಈಸ್ ಯೂಶಲಿ ಪ್ರೆಸೆಂಟ್ ಇನ್ ದ ಹಾಟ್ ಮಡ್, ಕೆಲವು ಸಲ ಹಾಟ್ ಮಡ್ನಲ್ಲಿ ಆ ಒಂದು ಪ್ಲೇಸಲ್ಲಿ ಇದ್ದರೆ ಏನಾಗುತ್ತೆ? ಬಾಡಿ ಹಾಗೆ ಮೌಲ್ಡ್ ಆಗಿ ಉಳ್ಕೊಂಡ್ಬಿಡುತ್ತೆ. ಓಕೆನಾ? ಸೊ ಹಾಗಾಗಿ ಫಾಸಿಲ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಫಸ್ಟ್ ಏನಾಗುತ್ತೆ? ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ದಟ್ ಗೆಟ್ ಡಿಕಂಪೋಸಸ್ ಇನ್ ದ ಸಾಯಿಲ್. ಡಿಕಂಪೋಸ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಸಮ್ ಫರ್ಟಿಲೈಸಿಂಗ್ ವರ್ಮ್ಸ್ ಆಸ್ ವೆಲ್ ಆಸ್ ದ ಡಿಕಂಪೋಸರ್ಸ್. ಇಫ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ಎಸ್ಕೇಪ್ ಫ್ರಮ್ ದ ಡಿಕಂಪೋಸಿಂಗ್ ಇನ್ ದ ಎಸ್ಕೇಪ್ ಆದರೆ their body and their body parts will remain in the soil. ಹಾಗೆ ಉಳ್ಕೊಂಡ್ಬಿಡುತ್ತೆ. ಈಗ ಫಾಸಿಲ್ಗೆ ಡೆಫಿನೇಷನ್ ತಿಳ್ಕೊಬೇಕು ಆಗಿದ್ರೆ, ವಾಟ್ ಆರ್ ಫಾಸಿಲ್ಸ್ ಆರ್ ವಾಟ್ ಈಸ್ ಫಾಸಿಲ್ ಹಿಯರ್? ಏನಿರ್ಬೋದು ಆಗಿದ್ರೆ? ಸೊ ಫಾಸಿಲ್ಸ್ ಆರ್ ದ ಟ್ರೇಸಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಡೀಪರ್ ಲೇಯರ್ ಆಫ್ ದ ಸಾಯಿಲ್. ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಸೊ ವಾಟ್ ಈಸ್ ಫಾಸಿಲ್ ಹಿಯರ್? ಫಾಸಿಲ್ಸ್ ಆರ್ ದ traces of living organisms.
traces of living organisms ಎಲ್ಲಿರುತ್ತೆ which are present in the deeper layer of the soil or earth crust. Present in the deeper layer of the soil. So one more question ಕೇಳ್ತಾರೆ, what are fossils ಅಂತ ಹೇಳಿದ್ರೆ ನೀವೇನು ಬರಿಬೇಕಾಗಿರುತ್ತೆ? Fossils are the traces of living organisms or the impressions of living ಅದು ಟ್ರೇಸ್ ಆಗಿರ್ಬೋದು, ಇಂಪ್ರೆಷನ್ಸ್ ಆಗಿರ್ಬೋದು, or any other body parts. Okay, traces or impressions of living organisms present in the deeper layer of the soil is called fossils. Okay, fossils ಗಳು ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರೆ, if they are escaping from, if the body of an organism escaping from the decomposition, their body parts will remain in the soil. That becomes a fossil. ಅದು ಒಂದು ಫಾಸಿಲ್ ಆಗುತ್ತೆ. ನೆಕ್ಸ್ಟ್ ನೋಡೋಣ ಇವಾಗ how fossils are formed here. They have given few examples in your textbook. ಕೆಲವು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ. They are not visible there, I guess. So I will repeat what they have mentioned here. Okay, fossils. Few fossils may be present in the form of tree trunk. ಕೆಲವು ಸಲ ಹಳೆ ಕಾಲದಲ್ಲಿ ಟ್ರೀ ಟ್ರಂಕ್ ಏನಿರುತ್ತೆ, that gets embedded in the hot mud, or it may be the place where there is no microorganism. ಎಲ್ಲಿ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇರಲ್ವೋ, ಎಲ್ಲಿ ಹಾಟ್ ಮಡ್ ಇರುತ್ತೋ ಅಲ್ಲೇನಾಗಿರುತ್ತೆ ಟ್ರೀ ಟ್ರಂಕ್ಗಳು ಉಳ್ಕೊಳ್ಳೋದು. ಸೊ ಒಂದು ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ದಟ್ ಈಸ್ ಕಾಲ್ಡ್ ಫಾಸಿಲ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಅ ಟ್ರೀ ಟ್ರಂಕ್. ಒಂದು ಮರದ ತೊಗಟೆ ಆಗಿರ್ಬೋದು ಅಥವಾ ಒಂದು ಕಾಂಡ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ, ಸೊ ಅನದರ್ ಫಾಸಿಲ್ ದೇ ಹ್ಯಾವ್ ಗಿವನ್, ದಟ್ ಈಸ್ ಕಾಲ್ಡ್ ಇನ್ವರ್ಟಿಬ್ರೇಟ್. ಸೊ ಅಮೋಂಟಿ ಯು ಕ್ಯಾನ್ ಸೇ, ammonite. So this is another, you can observe here as well. Here also I have given that particular yes, it is visible. So that is, look, it's the impression, adu impression age ulkondirodu. Okay, ammonite. And here you can observe another invertebrate, trilobite. So it looks like what? So today's snail, ಇವತ್ತಿನ ಬಸವಿನ ಹುಳು ಏ ತರ ಇರುತ್ತೆ ಆ ತರ ಕಾಣಿಸ್ತಾ ಇದೆ ಇದು. ಸೊ ಅವಾಗ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಿಂಪಲ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ದ ಫಾಸಿಲ್ಸ್ ವಿ ಹ್ಯಾವ್ ರಿಸೀವ್ಡ್ ಟಿಲ್ ನೌ. ಸೊ ಲೈಕ್ ವೈಸ್, ಸೊ ಫಾಸಿಲ್ ಫಿಶ್ ಒಂದಿದೆ ನೈಶಿಯಾ ಅಂತ ಹೇಳ್ಬಿಟ್ಟು. ಸೊ ದಿಸ್ ಫಿಶ್ ಆಲ್ಸೋ ಗೆಟ್ ಎಂಬೆಡೆಡ್ ಇನ್ ದ ಪೆಟ್ರಿಫೈಡ್ ರಾಕ್. ಪೆಟ್ರಿಫೈಡ್ ರಾಕ್ ಅಲ್ಲಿ ಹಾಗೆ ಎಂಬೆಡ್ ಆಗಿ ಉಳ್ಕೊಂಡಿರೋದು, ಅದರದ್ದು ಟ್ರೇಸಸ್ಗಳನ್ನ ನಾವು ನೋಡ್ಬೋದು ಈ ತರ. ಓಕೆ, ಯು ಕ್ಯಾನ್ ಅಬ್ಸರ್ವ್ ದ ಟ್ರೇಸಸ್ ಆಫ್ ಫಿಶಸ್. ಅಂಡ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ಡೈನೋಸಾರ್ ಸ್ಕಲ್ ಫಾಸಿಲ್. ಸೊ ಡೈನೋಸಾರ್ ಸ್ಕಲ್ ಕೂಡ ಅದು ಫಾಸಿಲ್. ಈಗ ನಮ್ಗೆ ಅದು ಇತ್ತು ಅಂತ ಹೇಗೆ ಗೊತ್ತಾಗುತ್ತೆ? ಸೊ ವಿ ಕಮ್ ಟು ನೋ ದಟ್ ಜಸ್ಟ್ ಬೈ ಗೋಯಿಂಗ್ ಥ್ರೂ ದ ಫಾಸಿಲ್ಸ್. ಈಗ ಡೈನೋಸಾರ್ ಹೀಗೆ ಇತ್ತು ಅಂತ ಯಾರು ನೋಡಿದ್ದಾರೆ? ನೋ ಒನ್ ಹ್ಯಾಸ್ ಸೀನ್ ದಟ್, ಯಾರು ಕೂಡ ನೋಡಿಲ್ಲ. ಅಂಡ್ ಅದರ ಫೋಟೋಗ್ರಾಫ್ ಕೂಡ ಇಲ್ಲ. ಬಟ್ ವಿ ಹ್ಯಾವ್ ರಿಸೀವ್ಡ್ ದೀಸ್ ಕೈಂಡ್ ಆಫ್ ಫಾಸಿಲ್ಸ್ ಫ್ರಮ್ ದ ನೇಚರ್ ವೆನ್ ವಿ ಆರ್ ಎಕ್ಸ್ಕವೇಟಿಂಗ್ ದಟ್. ಅದನ್ನ ಎಕ್ಸ್ಕವೇಟ್ ಮಾಡುವಾಗ ನಮ್ಗೆ ಈ ತರದ ಫಾಸಿಲ್ಸ್ಗಳು ಸಿಕ್ಕಿದಾವೆ. So based on that, we assumed that, oh yes, dinosaur that was used, and also they were like reptiles. ಈ ತರ ಎಲ್ಲ ಮಾಡ್ತಾ ಹೋಗ್ತೀವಿ, assume ಮಾಡ್ತಾ ಹೋಗ್ತೀವಿ. So these are the fossils they have given in your textbook, and here we are discussing about how fossils are formed layer by layer. ಹೇಗೆ ಫಾರ್ಮ್ ಆಗುತ್ತೆ? ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಪೇಜ್ ಅಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿ ಹೇಗಿದೆ ಅಂತ ಹೇಳಿದ್ರೆ, just imagine that if organisms are ಡೆಡ್, ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಡೆಡ್ ಆಗುತ್ತೆ ಅಂತ ಹೇಳಿದ್ರೆ, ಓಕೆ, ಸೊ ದೇರ್ ಡೆಡ್ ಬಾಡಿ ಗೆಟ್ ಬರೀಡ್ ಇನ್ ದ ಸಾಯಿಲ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಸಮ್ ಬೋನ್ಸ್ ಹಿಯರ್, ಕೆಲವು ಬೋನ್ಸ್ಗಳನ್ನ ಬರೀತಾ ಇದ್ದೀನಿ. ಓಕೆ, ಆ್ಯಂಡ್ ದೇರ್ ಆರ್ ಮೆನಿ ಲೇಯರ್ಸ್ ಆಫ್ ಸಾಯಿಲ್. ಸಾಯಿಲ್ನ ಬೇಕಾದಷ್ಟು ಲೇಯರ್ಸ್ಗಳಿರುತ್ತೆ. ಓಕೆ, ಇಫ್ ಯು ಫೈಂಡ್ ಎನಿ ಫಾಸಿಲ್ಸ್ ವಿಚ್ ಆರ್ ಕ್ಲೋಸರ್ ಟು ದ ಸರ್ಫೇಸ್, they are the recent fossils, you can say. Recent fossils. Okay, I can say fossils which are closer to the surface of soil. Surface ಗೆ ಕ್ಲೋಸ್ ಇದ್ರೆ ಅವುಗಳಿಗೆ ನಾವೇನಂತ ಹೇಳ್ತೀವಿ? ರೀಸೆಂಟ್ ಅಂತ ಹೇಳ್ತೀವಿ. ಆಫ್ಟರ್ ಮೆನಿ ಇಯರ್ಸ್, ಡ್ಯೂ ಟು ದ ಡೆಪೋಸಿಷನ್ ಆಫ್ ಸಾಯಿಲ್ ಲೇಯರ್, ಅದ್ರ ಮೇಲ್ಭಾಗದಲ್ಲಿ ನಿಧಾನವಾಗಿ ಸಾಯಿಲ್ ಲೇಯರ್ಗಳು ಡೆಪಾಸಿಟ್ ಆಗ್ತಾ ಏನಾಗುತ್ತೆ, ಫೈನಲಿ ದೇ ಬಿಕೇಮ್ ಅಂಡರ್ಗ್ರೌಂಡೆಡ್, ಅಂದ್ರೆ ತುಂಬಾ ಡೀಪ್ ಲೇಯರ್ಗೆ ಹೊರಟೋಗುತ್ತೆ. ಸೊ ಯು ಕ್ಯಾನ್ ಸೇ ದಟ್ ಹಿಯರ್ ಸಮ್ bones are there. I'm just writing few bones here. Okay, so these are the bones which are usually found
ಡೀಪರ್ ಲೇಯರ್ ಆಫ್ ದ ಸಾಯಿಲ್. ಇದು ಡೀಪರ್ ಲೇಯರ್ ಇರೋದ್ರಿಂದ ಡೀಪರ್ ಲೇಯರ್ ಆಫ್ ದ ಸಾಯಿಲ್. ಸೊ ಯು ಕ್ಯಾನ್ ಈಸಿಲಿ ಸೇ ದೇ ಆರ್ ದ oldest fossil. Oldest fossils. So can I repeat it? Usually fossils are formed. So once the soil layer get deposited over the organism, their dead bodies. ಅವುಗಳ ಬಾಡಿಯ ಮೇಲ್ಭಾಗದಲ್ಲಿ ಸಾಯಿಲ್ಗಳು ಡೆಪಾಸಿಟ್ ಆಗ್ತಾ ಏನಾಗುತ್ತೆ, ಸೊ ದಟ್ ಸಾಯಿಲ್ ಬಿಕಮ್ ವೆರಿ ಹಾರ್ಡ್. ಅವಾಗಲೇ ಹೇಳಿದಾಗೆ ಹಾಟ್ ಮಡ್ ಬಿಕಮ್ಸ್ ವೆರಿ ಹಾರ್ಡ್. ಸೊ ದಟ್ ಬಿಕಮ್ಸ್ ಅ ಪೆಟ್ರಿಫೈಡ್ ರಾಕ್. ಸೊ ಹೌ ಡು ಯು ಫೈಂಡ್ ದ ಎಕ್ಸಾಕ್ಟ್ ಡೇಟ್ ಆಫ್ ಎನ್ ಆರ್ಗ್ಯಾನಿಸಮ್? ಲೇಯರ್ ಬೈ ಲೇಯರ್ ಫಾರ್ಮೇಶನ್ ಆದಮೇಲೆ ಹೇಗೆ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಎರಡು ಮೆಥಡ್ಗಳಿರುತ್ತೆ, ಅದನ್ನೇ ಇವಾಗ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಎರಡು ಮೆಥಡ್ ಯಾವುದು ಅಂತ ಹೇಳಿದ್ರೆ, ಟು ಫೈಂಡ್ ದ ಪೀರಿಯಡ್ ಆಫ್ ಫಾಸಿಲ್ದು ಪೀರಿಯಡ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಎರಡು ಮೆಥಡ್ ಇದೆ. ಒನ್ ಈಸ್ ರಿಲೇಟಿವ್ ಮೆಥಡ್, ಓಕೆ, and it's very simple as I said. And second one is nothing but dating. You can say dating isotopes ಅಂತ ಹೇಳ್ತೀವಿ. So what is the meaning of relative method here? Relative method ಅಂತ ಹೇಳಿದ್ರೆ ಏನು? So just by knowing that where these fossils are available in the deeper layer of soil, so we can easily find out their period. Example, if the fossils are closer to the soil surface, okay, they are the recent one. You can say they are the recent one. Likewise, if the fossils are present in the deeper layer of the soil, adenadru kuda deeper layer alli idre, deeper layer of the soil, you can say they are the oldest anta heltvi. They are the oldest fossils. So that is called relative method. I will repeat that. Relative method is a method we are using to find out the period of a fossil. Okay, we can find out based on where it is located. If we find a fossil which is closer to the soil surface, we can say it is a recent fossil. If the fossils are present or we are finding that in the deeper layer of the soil, we can say they are the oldest fossils ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ಡೇಟಿಂಗ್ ಐಸೋಟೋಪ್ಸ್ ಅಂತ ಹೇಳಿಬಿಟ್ಟು. ಓಕೆ, ಹ್ಯಾವ್ ಯು ಹರ್ಡ್ ಅಬೌಟ್ ಕಾರ್ಬನ್ ಡೇಟಿಂಗ್ ಅನ್ನೋ ವರ್ಡ್ ಕೇಳಿರ್ತೀರಾ ನೀವು. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ಆರ್ ಜಸ್ಟ್ ಫೈಂಡಿಂಗ್ ದ ಎಕ್ಸಾಕ್ಟ್ ಡೇಟ್ ಆಫ್ ಅ ಫಾಸಿಲ್ ಬೈ ಯೂಸಿಂಗ್ ಐಸೋಟೋಪ್ಸ್. ಯಾವ ತರ? ಸೊ ದ ಡಿಫರೆನ್ಸ್ ಆಫ್ ದ ಐಸೋಟೋಪ್ಸ್ ಆಫ್ ಎ ಸೇಮ್ ಎಲಿಮೆಂಟ್, ಓಕೆ, ಆಫ್ ದ ಫಾಸಿಲ್ ಬಾಡಿ. ಈಗ ಒಂದು ಫಾಸಿಲ್ ಬಾಡಿಯಲ್ಲಿ ಎಲಿಮೆಂಟ್ಸ್ಗಳಿರುತ್ತೆ. ಆ ಎಲಿಮೆಂಟ್ಸ್ಗಳ ಐಸೋಟೋಪ್ ಅನ್ನ ಡಿಫರೆನ್ಸ್ ನೋಡೋದ್ರ ಮುಖಾಂತರ ನಾವೇನ್ ಮಾಡ್ತೀವಿ, ಅದನ್ನ ಎಷ್ಟು ಹಿಂದೆ ಇತ್ತು ಅಂತ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಕಾರ್ಬನ್ ಡೇಟಿಂಗ್ ಆರ್ ಡೇಟಿಂಗ್ ಐಸೋಟೋಪ್ಸ್ ಅಂತ ಹೇಳಿದ್ರೆ ವಿ ಆರ್ ಯೂಸಿಂಗ್ ಐಸೋಟೋಪ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಎಲಿಮೆಂಟ್ಸ್ ಹ್ಯಾವಿಂಗ್ ಏನಿರುತ್ತೆ, ಸೇಮ್ ಅಟಾಮಿಕ್ ನಂಬರ್, ಇದು ಕೆಮಿಸ್ಟ್ರಿಲಿ ಬರುತ್ತಲ್ಲ, ಸೇಮ್ ಅಟಾಮಿಕ್ ನಂಬರ್, differ in mass number. Okay, so illi example na ತೆಗೆದುಕೊಳ್ಳೋಣ. So C614, so you can set 12 first. Okay, likewise C613, C614 ಅಂತೆಲ್ಲ ಇರುತ್ತೆ. You can observe the atomic number is same. If the element having the same atomic number but different mass number, they are called isotopes. But now how we are using that in carbon dating or the dating isotope, ಹೇಗೆ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, just by knowing the differences of the isotope of the same element in the fossil. ಆ ಫಾಸಿಲ್ ಅಲ್ಲಿ ಇರ್ತಕ್ಕಂಥ, ಓಕೆ, ಫಾಸಿಲ್ ಇರ್ತಕ್ಕಂಥ ಎಲಿಮೆಂಟ್ ಐಸೋಟೋಪ್ಗಳನ್ನ ಐಡೆಂಟಿಫೈ ಮಾಡೋದ್ರ ಮುಖಾಂತರ ಸೊ ಏನ್ ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತೀವಿ ಯಾವ್ದ್ರದ್ದು, ಫಾಸಿಲ್ದು ಎಕ್ಸಾಕ್ಟ್ ಡೇಟ್ ಅನ್ನ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಕೇಳಿರ್ಬೋದು ನೀವು, ರೇಡಿಯೋ ಆಕ್ಟಿವ್ ಡಿಕೆ ಅಂತ ಹೇಳ್ಬಿಟ್ಟು. ರೇಡಿಯೋ ಆಕ್ಟಿವ್ ಡಿಕೆ ಅಂತ ಹೇಳಿದ್ರೆ ಎನಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಕಾರ್ಬನ್ ಡೇಟಿಂಗ್ ಅಂತ ತಿಳಿದಾಗ ಎನಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಅದರಲ್ಲೂ ಕೂಡ ಆರ್ಟಿಫಿಷಿಯಲ್ ಅಂತ ಬರುತ್ತೆ, ಅದಕ್ಕೆ ಹೇಳ್ತಾ ಇರೋದು ಇಂಡ್ಯೂಸ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಡಿಕೆ ಅಂತ ಬರುತ್ತೆ. ಡಿಕೆ ಅಂತ ಹೇಳಿದ್ರೆ ಡಿಕಂಪೋಸ್ ಆಗೋದು. ಸೊ ಎನಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್
Okay, if they want to become half of its initial size, if they are taking some particular time, that we are calling it as a half life period ಅಂತ ಹೇಳ್ತೀವಿ. ಈಗ ಇಲ್ಲಿ ಯಾವುದೋ ಒಂದು 1 ಗ್ರಾಮ್ ಆಫ್ ಕಾರ್ಬನ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಇದು ಜಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಇರೋದು. ಇಫ್ ದ 1 ಗ್ರಾಮ್ ಆಫ್ ಕಾರ್ಬನ್ ಬಿಕಮ್ಸ್ 0.5 ಕಾರ್ಬನ್ ಆಗಬೇಕು ಅಂತ ಹೇಳಿದ್ರೆ, ಸೊ ದ ಟೈಮ್ ಟೇಕನ್ ಬೈ ದ ಕಾರ್ಬನ್ ಟು ಬಿಕಮ್ ಆಫ್ ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ, ಓಕೆ, ಅದರ ಇನಿಷಿಯಲ್ ವ್ಯಾಲ್ಯೂ ಆಫ್ ಆಗೋದಕ್ಕೆ ತೆಗೆದುಕೊಳ್ತಕ್ಕಂಥ ಟೈಮ್ ಏನಿದೆ ಇದನ್ನು ಹಾಫ್ ಲೈಫ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದ ಡಿಫರೆನ್ಸಸ್ ಆಫ್ ದೀಸ್ ಥಿಂಗ್ಸ್ ದೇ ಆರ್ ಫೈಂಡಿಂಗ್ ದ ವಾಟ್ ಈಸ್ ದಟ್ ಎಕ್ಸಾಕ್ಟ್ ಡೇಟ್ ಆಫ್ ದ ಫಾಸಿಲ್ಸ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ರಿಲೇಟಿವ್ ಮೆಥಡ್ ಆಸ್ ವೆಲ್ ಆಸ್ ದ ಡೇಟಿಂಗ್ ಐಸೋಟೋಪ್ಸ್. ಸೊ ಅದಷ್ಟನ್ನು ಕೂಡ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಎವಲ್ಯೂಷನ್ ಬೈ ಸ್ಟೇಜಸ್. ಸ್ಟೇಜಸ್ ಬೈ ಸ್ಟೇಜಸ್ ಯಾವ ಥರ ಎವಲ್ಯೂಷನ್ ಆಗುತ್ತೆ? ಸೊ ಯು ಆಲ್ ನೋ ದಟ್ ವೇರಿಯೇಷನ್ ಅಂಡ್ ಎವಲ್ಯೂಷನ್ ಇನ್ ಕಾಂಪ್ಲೆಕ್ಸ್ ಆರ್ಗನ್ that doesn't takes place by a single step mutation. ಅಂದ್ರೆ ಒಂದು ಸಿಂಗಲ್ ಸ್ಟೆಪ್ DNA ಚೇಂಜಸ್ ಅಲ್ಲಿ ಕಾಂಪ್ಲೆಕ್ಸ್ ಆರ್ಗನ್ಸ್ಗಳು ಫಾರ್ಮೇಷನ್ ಆಗಲ್ಲ. ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದು ಕಾಂಪ್ಲೆಕ್ಸ್ ಆರ್ಗನ್ಸ್ ಲೈಕ್ ಎನ್ ಐ, ಯಾವುದೋ ಒಂದು ಐ ಇದೆ. ಇವಾಗ ಐ ಅನ್ನೋದು ಒಂದು ತುಂಬಾ ಕಾಂಪ್ಲೆಕ್ಸ್ ಆರ್ಗನ್. ಇಟ್ ಈಸ್ ನಾಟ್ ಎ ಸೆಲ್, ಇಟ್ ಈಸ್ ನಾಟ್ ಎ ಟಿಶ್ಯೂ, ಇಟ್ ಇಸ್ ಆನ್ ಆರ್ಗನ್. ಒಂದು ಆರ್ಗನ್ ಇದೆ. ಈಗ ಒಂದು ಕಂಪ್ಲೀಟ್ ಆಗಿ ಐ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ, ಓಕೆ, there should be a bit by bit changes in DNA sequences that accumulates and finally that results in the formation of a new organ. ನಿಧಾನವಾಗಿ ಬಿಟ್ ಬೈ ಬಿಟ್ ಚೇಂಜಸ್ ಆಗಬೇಕು DNA ಸೀಕ್ವೆನ್ಸ್ ಅಲ್ಲಿ, ಯಾವಾಗ ಮಾತ್ರ ಆರ್ಗನ್ ಫಾರ್ಮೇಷನ್ ಆಗಕ್ಕೆ ಚಾನ್ಸ್ ಇರುತ್ತೆ. ಸೊ ದ ಕಾಂಪ್ಲೆಕ್ಸ್ ಆರ್ಗನ್ಸ್ ಲೈಕ್ ಎನ್ ಐ ದಟ್ ವಿಲ್ ನೆವರ್ ಫಾರ್ಮ್, ಕ್ಯಾನ್ ನಾಟ್ ಫಾರ್ಮ್, ಯಾವುದರಿಂದ ಫಾರ್ಮೇಷನ್ ಆಗಲ್ಲ, ಕ್ಯಾನ್ ನಾಟ್ ಫಾರ್ಮ್ ಬೈ ಸಿಂಗಲ್ DNA ಚೇಂಜಸ್. ಸಿಂಗಲ್ DNA ಚೇಂಜಸ್, ಒಂದು DNA ಚೇಂಜಸ್ಗಳಾಗೋದ್ರ ಮುಖಾಂತರ ಅದು ಆಗಲ್ಲ. ಸೊ that should be forming by bit by bit changes in DNA. ನಿಧಾನವಾಗಿ ಚೇಂಜಸ್ಗಳು ಆದರೆ ಮಾತ್ರ ಏನಾಗುತ್ತೆ ಅದು, ಸೊ ಎವಲ್ಯೂಷನ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಸೊ ಒಂದು ಪ್ಲನೇರಿಯಾ ಅಂತ ಕೊಟ್ಟಿದ್ದಾರೆ, ಫ್ಲಾಟ್ಫಾರ್ಮ್ ಇದೆ ಅಲ್ಲೊಂದು. ಓಕೆ, ಸೊ ಅಲ್ಲಿ ಯಾವ ಥರ ಕೊಟ್ಟಿದ್ದಾರೆ, ಫ್ಲಾಟ್ಫಾರ್ಮ್ ಅಲ್ಲಿ 2 ಕಣ್ಣುಗಳಿರುತ್ತೆ. ಯೂಶಲಿ ದೇ ಆರ್ ಲಿವಿಂಗ್ ಇನ್ ಸಾಯಿಲ್. ಈಗ ಸಾಯಿಲ್ ಒಳಗಡೆ ಬದುಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಣ್ಣು ಬೇಕಾ? ಇದನ್ನ ನಾವು ಕಣ್ಣು ಅಂತ ಹೇಳಲ್ಲ. ವಿ ಆರ್ ನಾಟ್ ಕಾಲಿಂಗ್ ದೆಮ್ ಆಸ್ ಐ, ವಿ ಆರ್ ಕಾಲಿಂಗ್ ಇಟ್ ಆಸ್ ಐ ಸ್ಪಾಟ್ಸ್. ಐ ಸ್ಪಾಟ್ಸ್ ಅಂತ ಹೇಳ್ತೀವಿ. ಯಾಕೆ ಇದು ಐ ಸ್ಪಾಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ದೇ ಆರ್ ಲೈಟ್ ಸೆನ್ಸಿಟಿವ್ ಬಟ್ ದೇ ಕಾಂಟ್ ಸಿ ಎನಿಥಿಂಗ್. ಓಕೆ, ಅಂದ್ರೆ ನಿಧಾನವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನಿಷಿಯಲಿ ಡ್ಯೂ ಟು ದ ಎವಲ್ಯೂಷನ್ they are forming a complex organ. ಒಂದು ಆರ್ಗನ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಬಟ್ ಲೇಟರ್ ಅಕಾರ್ಡಿಂಗ್ ಟು ದೇರ್ ಹ್ಯಾಬಿಟ್ಯಾಟ್, ಸೊ ದೇರ್ ಫಂಕ್ಷನ್ ಇಸ್ ಆಲ್ಸೋ ಬೀಂಗ್ ಚೇಂಜ್ಡ್. ಅವುಗಳ ಫಂಕ್ಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಬೈ ಎವಲ್ಯೂಷನ್ ದ ಐ ಸ್ಪಾಟ್ಸ್ ಆರ್ ಫಾರ್ಮ್ಡ್, ಐಸ್ ವರ್ ಫಾರ್ಮ್ಡ್, ಬಟ್ ಲೇಟರ್ ಅಕಾರ್ಡಿಂಗ್ ಟು ದೇರ್ ಹ್ಯಾಬಿಟ್ಯಾಟ್ ದೇ ಹ್ಯಾವ್ ಅಡಾಪ್ಟೆಡ್ ಅಂಡ್ ದೇರ್ ಫಂಕ್ಷನ್ ಹ್ಯಾಸ್ ಬಿನ್ ಚೇಂಜ್ಡ್. ಅವುಗಳ ಫಂಕ್ಷನ್ ಚೇಂಜ್ ಆಗಿದೆ. ಈಗ ಇವುಗಳಲ್ಲಿ ಐಸ್ ಅಲ್ಲ, ಅದು ಐ ಸ್ಪಾಟ್. ಯಾಕೆ ಅಂತ ಹೇಳಿದ್ರೆ, ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಅಬ್ಸರ್ವಿಂಗ್ ಎನಿ ಆಬ್ಜೆಕ್ಟ್, ದೇ ಜಸ್ಟ್ ಓನ್ಲಿ ರೆಸ್ಪಾನ್ಸಿಬಲ್ ಟು ಸೆನ್ಸ್ ದ ಲೈಟ್. ಲೈಟ್ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಮಾತ್ರ ಲೈಟ್ ಸೆನ್ಸಿಟಿವ್ ಐ ಸ್ಪಾಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದೇ ತರ ಬರ್ಡ್ಸ್ಗಳಲ್ಲಿ, ಇನ್ ಬರ್ಡ್ಸ್ ಐ ಆಮ್ ಟಾಕಿಂಗ್ ಅಬೌಟ್, ಓಕೆ, ಇನ್ ಬರ್ಡ್ಸ್ ಇನಿಷಿಯಲಿ ಫೆದರ್ಸ್ ವರ್ ದೇರ್, ಅಲ್ಲಿ ಫೆದರ್ಸ್ ಇತ್ತು. ಯಾಕೆ ಫೆದರ್ಸ್ ಇತ್ತು ಅಂತ ಹೇಳಿದ್ರೆ, ಜಸ್ಟ್ ಟು ಮೇಕ್ ದೆಮ್ ವಾರ್ಮ್ತ್, ಜಸ್ಟ್ ಟು ರೆಗ್ಯುಲೇಟ್ ದೇರ್ ಬಾಡಿ ಟೆಂಪರೇಚರ್, to regulate their body temperature, to regulate their body temperature. Okay, likewise feathers also were there over dinosaur. Dinosaur body ಮೇಲ್ಭಾಗದಲ್ಲೂ ಕೂಡ ಫೆದರ್ಸ್ ಇದೆ, ಇತ್ತು ಅಂತ ತಿಳ್ಕೊಳ್ಳೋಣ. ಇವಾಗ ಇತ್ತು, ಅದನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಏನ್ ಮಾಡಿದ್ದಾರೆ, ಒಂದು 2 ಪಿಕ್ಚರ್ ಕೊಟ್ಟಿದ್ದಾರೆ. ಫೆದರ್ಸ್ ಯಾವ ತರ ಅದು ಇನ್ನೂ ಕೂಡ ರಿಯಲ್ ಪಿಕ್ಚರ್ ಅಲ್ಲಿ ಹಾಗೆ ಉಳ್ಕೊಂಡಿದೆ ಫಾಸಿಲ್ ಆಗಿ ಅಂತ ಹೇಳ್ಬಿಟ್ಟು. ಸೊ ಡೈನೋಸರ್ ಆಲ್ಸೋ ಹ್ಯಾಡ್ ಫೆದರ್ಸ್, ಅದಕ್ಕೂ ಫೆದರ್ಸ್ ಇತ್ತು. ದೇರ್ ಫೆದರ್ಸ್ ಫಂಕ್ಷನ್ ಇಸ್ ಆಲ್ಸೋ ಮೇಂಟೈನ್ ಟೆಂಪರೇಚರ್, ಬಾಡಿ ಟೆಂಪರೇಚರ್. ಸೊ ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್. ಬಟ್ ಲೇಟರ್ ಇನ್ ಫ್ಯೂಚರ್ ದೇ ಹ್ಯಾವ್ ಅಡಾಪ್ಟೆಡ್ ಫಾರ್ ಡಿಫರೆಂಟ್ ಫಂಕ್ಷನ್ಸ್. ಸೊ ಇಲ್ಲೇನಾಗುತ್ತೆ, ಸ್ಟೇಜ್ ಬೈ ಸ್ಟೇಜ್, ನಿಧಾನವಾಗಿ, ಬಿಟ್ ಬೈ ಬಿಟ್. So the birds are using their feathers for flight as well. They are modified into wings. ಅದು ವಿಂಗ್ಸ್ ಗಳಾಗಿ, ಅಂದ್ರೆ ಫೆದರ್ಸ್ ಗಳೇ ವಿಂಗ್ಸ್ ಆಗಿ ಮಾಡಿಫೈ ಆಗಲಿಲ್ಲ. 4 limbs are modified into wings and feathers
ದೇ ವರ್ ಗೆಟ್ ಅಟ್ಯಾಚ್ಡ್ ಅಂಡ್ ಫೈನಲಿ ದೇ ಹೆಲ್ಪ್ಸ್ ಇನ್ ಫ್ಲೈಟ್. ಅದು ಸಹಾಯ ಮಾಡ್ತು ಆರೋದಕ್ಕೆ. ಇಲ್ಲಿಗೆ ಬಂದಾಗ ಡೈನೋಸರ್, ಇನ್ ಡೈನೋಸರ್ ಫೆದರ್ಸ್ ವಿಲ್ ನೆವರ್ ಡೆವಲಪ್ಡ್ ಇನ್ ಟು ವಿಂಗ್ಸ್. ಅದು ಹಾಗೆ ಉಳ್ಕೊಂಡ್ಬಿಡ್ತು. ಹಾಗಾಗಿ ದ ಎವಲ್ಯೂಷನ್ ಅಕ್ಕರ್ಸ್ ಆಲ್ವೇಸ್ ಸ್ಟೇಜ್ ಬೈ ಸ್ಟೇಜ್, ನಿಧಾನವಾಗಿ ಆಗುತ್ತೆ, ಬಿಟ್ ಬೈ ಬಿಟ್ ಆಗುತ್ತೆ. ದ ಕಾಂಪ್ಲೆಕ್ಸ್ ಆರ್ಗನ್ಸ್ ಇನ್ ಅವರ್ ಬಾಡಿ, like whether it is a brain or any other organ, just like eyes, kidney or the heart, ಯಾವುದಾದ್ರೂ ಆಗಿರ್ಬೋದು, they will never form with a single step mutation or single step DNA changes. ಒಂದು DNA ಚೇಂಜಸ್ಗಳಾಗೋದ್ರಿಂದ ಅದು ಆಗೋದಲ್ಲ. ಓಕೆ, ಸೊ ದೀಸ್ ಚೇಂಜಸ್ ವಿಲ್ ಅಕರ್ ಬಿಟ್ ಬೈ ಬಿಟ್ ಇನ್ ಎವಲ್ಯೂಷನ್, ನಿಧಾನವಾಗಿ ಆಗೋದು. ಎಕ್ಸಾಂಪಲ್ ತೆಗೆದುಕೊಂಡಾಗ ದೀಸ್ ಪ್ಲೆನೇರಿಯಾ ಫಾರ್ಮ್ಸ್ ಎನ್ ಐ ಫಾರ್ಮೇಷನ್ ಆಗುತ್ತೆ. So that is a complex organ. So later these complex organs are converted into to perform different function. ಬೇರೆ ಫಂಕ್ಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅದೇ ತರ in birds they have developed feathers to maintain their body temperature, but later they have started to use the feathers for flight. ಸೊ ಅದು ಫ್ಲೈಟ್ ಗೆ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಓಕೆ, ಸಾರಿ ಫ್ಲೈಟ್ಗೆ ಸಹಾಯ ಮಾಡುತ್ತೆ. ಓಕೆ, ಫ್ಲೈಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ. ಲೇಟರ್ ಡೈನೋಸರ್ಗೆ ಬಂದಾಗ ಡೈನೋಸರ್ ಆಲ್ಸೋ ಹ್ಯಾಡ್ ಫೆದರ್ಸ್, ಅಲ್ಲಿ ಫೆದರ್ಸ್ಗಳಿತ್ತು. ಆದರೆ ದೀಸ್ ಫೆದರ್ಸ್ ವಿಲ್ ಸ್ಟೇ ಆಸ್ ಫೆದರ್ಸ್ ಓನ್ಲಿ, ದಟ್ ವಿಲ್ ನೆವರ್ ಕನ್ವರ್ಟೆಡ್ ಇನ್ ಟು ಆರ್ ಅಡಾಪ್ಟೆಡ್ ಮಾಡಿಫೈಡ್ ಇನ್ ಟು ಫೆದರ್ಸ್, ಸಾರಿ ವಿಂಗ್ಸ್. ಅದು ವಿಂಗ್ಸ್ ಆಗಿ ಮಾಡಿಫೈ ಆಗಲಿಲ್ಲ. ಸೊ ಸ್ಟೇಜ್ ಬೈ ಸ್ಟೇಜ್ ಯಾವ ಥರ ಆಗುತ್ತೆ ಅಂತ ತಿಳ್ಕೊಂಡು, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್, ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ how the evolution by stages that occurs in wild cabbage. Wild cabbage ಅಲ್ಲಿ ಯಾವ ತರ ಆಗುತ್ತೆ ಅಂತ ತಿಳ್ಕೊಳ್ಳೋಣ. So it's an example for artificial selection. ಇದು ಒಂದು ಆರ್ಟಿಫಿಷಿಯಲ್ ಸೆಲೆಕ್ಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಈಗ ಕಾಮನ್ ಆಗಿ ಏನಂತ ಹೇಳಿದ್ರೆ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ನ್ಯಾಚುರಲ್ಲೇ ಏನಾಗ್ತಾ ಹೋಗುತ್ತೆ, ಅದು ಇಂಡಿವಿಜುವಲ್ ಆರ್ಗಾನಿಸಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಬಟ್ ಹಿಯರ್ ಇನ್ ದ ಕೇಸ್ ಆಫ್ ವೈಲ್ಡ್ ಕ್ಯಾಬೇಜ್, so our ancestors, farmers, they have started to cultivate different vegetables which are formed from the wild cabbage. ವೈಲ್ಡ್ ಕ್ಯಾಬೇಜ್ನ ಕೆಲವು ಭಾಗಗಳನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ವೆಜಿಟೇಬಲ್ಸ್ಗಳನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಬಟ್ ಹೇಗೆ ಅವರು ಆರ್ಟಿಫಿಷಿಯಲ್ ಸೆಲೆಕ್ಷನ್ ಮಾಡಿದ್ರು ಅಂತ ನೋಡೋಣ. ಸೊ ಡಿಫ್ರೆಂಟ್ ವೆಜಿಟೇಬಲ್ಸ್ ಫಾರ್ಮ್ಡ್ ಬೈ ದ ವೈಲ್ಡ್ ಕ್ಯಾಬೇಜ್, ಲೈಕ್ ಯಾವ್ಯಾವ್ದಿದೆ ಇಲ್ಲಿ. ಸೊ ಫಸ್ಟ್ ಒನ್ ಈಸ್ ಕಾಲ್ರಬಿ. ಸೊ ಕಾಲ್ರಬಿ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕಾಲಿಫ್ಲವರ್, ಓಕೆ, ಆ್ಯಂಡ್ ಬ್ರಾಕೋಲಿ, and this one is cabbage, red cabbage, and kale. This is the kale. So you can observe here, these different vegetables were arised from the same vegetable. So that was called wild cabbage. But different parts we have used. So what are those different parts? For example, they have started to cultivate the swollen part of the stem, so that becomes a kohlrabi. So that is called swollen part anta heltivi. That becomes what? Kohlrabi. Likewise, they have started to develop arrested flower, and that becomes what? Cauliflower. Likewise, they have started to cultivate the flower portion, so that becomes what? Kohlrabi. They have started to develop what is that? Short distanced leaves. That becomes cabbage. And they have started to develop or cultivate. So by using red portion of the leaf, you can say red portion of the leaf, that becomes what? Red cabbage. Likewise, the large leaves they have cultivated, that becomes kale. So you can observe here, the wild cabbage was the only one vegetable. So but due to the artificial selection, farmers started to cultivate the different parts of the wild cabbage. Few started to cultivate the swollen part of the wild cabbage, that becomes kohlrabi. Few started to cultivate the short distance leaves, that becomes cabbage. Likewise, they have started to cultivate the large leaves, that becomes kale. So likewise, the artificial selection occurred. Yav ತರ ಆಯಿತು ಅಂತ ಗೊತ್ತಾಗುತ್ತೆ ನಮಗೆ. Okay, next concept we are discussing about human evolution and evolution versus progress.
ಎವಲ್ಯೂಷನ್ ಮತ್ತೆ ಪ್ರೋಗ್ರೆಸ್ ಎರಡಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ರಿಮೆಂಬರ್ ದಟ್ ಎವಲ್ಯೂಷನ್ ಕೆನ್ ನಾಟ್ ಬಿ ಎ ಪ್ರೋಗ್ರೆಸ್. ಎವಲ್ಯೂಷನ್ ಅನ್ನೋದು ಪ್ರೋಗ್ರೆಸ್ ಆಗಲ್ಲ. ಇಟ್ ಕುಡ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಫ್ಯೂ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಮೇ ನಾಟ್. ಕೆಲವು ಸಲ ಕೆಲವು ಆರ್ಗ್ಯಾನಿಸಮ್ಸ್ಗಳಿಗೆ ಯೂಸ್ಫುಲ್ ಆಗದೇ ಇರಬಹುದು, ಓಕೆನಾ. ಆದರೆ ಇನ್ ದ ವೆರಿ ಬಿಗಿನಿಂಗ್ ವೆನ್ ದ ಅರ್ತ್ ವಾಸ್ ಫಾರ್ಮ್ಡ್, ಫ್ಯೂ ಬ್ಯಾಕ್ಟೀರಿಯಾ ವಾಸ್ ಫಾರ್ಮ್ಡ್, ರೈಟ್? ಕೆಲವು ಆರ್ಗ್ಯಾನಿಸಮ್ಸ್ಗಳು ಫಾರ್ಮೇಷನ್ ಆಗುತ್ತೆ. ದೋಸ್ ಆರ್ಗ್ಯಾನಿಸಮ್ಸ್ ಆರ್ ಡೈವರ್ಸಿವ್ ಇನ್ ನೇಚರ್, ದೇ ಕ್ಯಾನ್ ಸರ್ವೈವ್ ಇನ್ ಎನಿ ಕೈಂಡ್ ಆಫ್ harsh ಕಂಡೀಷನ್. ಬಟ್ ನವೇಡೇಸ್ ಏನಾಗ್ತಾ ಹೋಗುತ್ತೆ, ಇಟ್ ವಿಲ್ ನಾಟ್ ಕ್ಯಾನ್ ನಾಟ್ ಬಿ ಎ ಪ್ರೋಗ್ರೆಸ್. ಎಲ್ಲ ಆರ್ಗ್ಯಾನಿಸಮ್ಸ್ಗಳಿಗೂ ಎವಲ್ಯೂಷನ್ ಅನ್ನೋದು ಒಂದು ವರ ಆಗಲ್ಲ ಅದು. ಸೊ ದಟ್ ಮೇ ಬಿ ಡಿಸ್ಅಡ್ವಾಂಟೇಜಸ್ ಫಾರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಸ್ ವೆಲ್. ಓಕೆ, ಸೊ ಇವಾಗ ತಿಳ್ಕೊಳ್ಳೋಣ ಹ್ಯೂಮನ್ ಎವಲ್ಯೂಷನ್. ಸೊ ಯು ಆಲ್ ನೋ ದಟ್ ಹ್ಯೂಮನ್ ಹೈಲಿ ಎವಾಲ್ವ್ಡ್ ಸ್ಪೀಶೀಸ್ ಅಂತ ಹೇಳ್ತಾ ಹೋಗ್ತೀವಿ. ಆಲ್ ಹ್ಯೂಮನ್ ಬೀಯಿಂಗ್ಸ್, ಎಲ್ಲ ಹ್ಯೂಮನ್ ಬೀಯಿಂಗ್ಸು ಕೂಡ ಒಂದು ಸ್ಪೀಶೀಸೇ. Okay, whether they are male or female, so whether they are mongoloid, negroid, capoid or caucasoid, ಯಾರಾದರೂ ಆಗಿರಲಿ, all humans are one species. We used to call them as Homo sapiens. Homo sapiens ಅಂತ ಹೇಳ್ತಾ ಹೋಗ್ತೀವಿ. So ಯೂಶುವಲ್ ಆಗಿ humans were the formed, usually they came from Africa. ಆಫ್ರಿಕಾದಿಂದ ಬಂದಿದ್ದು. Our ancestors or humans were ಇನ್ ಆಫ್ರಿಕಾ. ಮೊದಲು ಅವರೆಲ್ಲರೂ ಕೂಡ ಆಫ್ರಿಕಾದಲ್ಲಿ ಇದ್ರು ಅಂತ ಫಾಸಿಲ್ಸ್ ಹೇಳುತ್ತೆ. ಜೊತೆಗೆ ಎವಲ್ಯೂಷನ್ ಸ್ಟೇಜ್ ಬೈ ಸ್ಟೇಜ್ ನಾವು ಹಿಂದೆ ಹೋದಾಗ ನಮಗೆ ಗೊತ್ತಾಗುತ್ತೆ ವಿವರ್ ಇನ್ ಆಫ್ರಿಕಾ ಅಂತ ಹೇಳ್ಬಿಟ್ಟು. ಲೇಟರ್ ಫ್ಯೂ ಆಫ್ ಅವರ್ ಆನ್ಸಿಸ್ಟರ್ಸ್ ದೇ ಸ್ಟಾರ್ಟೆಡ್ ಟು ಮೈಗ್ರೇಟ್ ಫ್ರಮ್ ಆಫ್ರಿಕಾ ಟು ಡಿಫ್ರೆಂಟ್ ರೀಜನ್ಸ್ ಆಫ್ ದ ಪ್ಲಾನೆಟ್. ಬೇರೆ ಬೇರೆ ಕಡೆ ಏನಾಗುತ್ತೆ, ಅವರು ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಫ್ಯೂ ಆಫ್ ದೇಮ್ ದೇ ಸ್ಟಾರ್ಟೆಡ್ ಟು ಮೂವ್ ಟುವರ್ಡ್ಸ್ South Asia. You know, they started to move towards about where? South Asia. Okay. Likewise, few members they started to move towards East Asia, North Asia, as well as the Eurasia. Okay, Eurasia ಕಡೆಗೆ ಮೂವ್ ಆಗ್ತಾರೆ. ಯುರೇಷಿಯಾ ಅಂತ ಹೇಳಿದ್ರೆ ಯುರೋಪ್ ಅಂಡ್ ಏಷ್ಯಾ. Likewise, few humans they started to migrate towards islands of Indonesia. Okay, ಇಂಡೋನೇಷಿಯಾಗೆ ಹೋಗ್ತಾರೆ. ಆ್ಯಂಡ್ ಫ್ಯೂ ಆಫ್ ದೆಮ್ ಆರ್ ಟ್ರಾವೆಲಿಂಗ್ ಟುವರ್ಡ್ಸ್ ಫಿಲಿಪೈನ್ಸ್ಗೆ ಹೋಗ್ತಾರೆ. ಲೈಕ್ ವೈಸ್ ಫ್ಯೂ ಆಫ್ ದೆಮ್ ಆರ್ ಮೂವಿಂಗ್ ಟುವರ್ಡ್ಸ್ ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಸೊ ಅದೇ ಥರ ಎಲ್ಲ ಕಡೆಗೂ ಕೂಡ ಏನಾಗುತ್ತೆ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಗೈನ್ ಫ್ಯೂ ಆಫ್ ದೆಮ್ ಆರ್ ಮೂವಿಂಗ್ ಬ್ಯಾಕ್ ಟು ದ ಆಫ್ರಿಕಾ ಅಗೈನ್ ಆ್ಯಂಡ್ ಅಗೈನ್. ಅದು ಮತ್ತೆ ಹೋಗೋದು ಬರೋದು ಆಗುತ್ತೆ. ಸೊ ಬೇಸ್ಡ್ ಆನ್ ದೇರ್ ಸ್ಕಿನ್ ಕಲರ್, based on their nature, people started to move towards different regions. ಬೇರೆ ಕಡೆಗೆ ರೀಜನ್ಗೆ ಮೂವ್ ಆಗೋದಕ್ಕೆ ಶುರು ಆಗ್ತಾರೆ. that leads to the formation of human races. ಅಲ್ಲಿ ಹ್ಯೂಮನ್ ರೇಸಸ್ಗಳು ಫಾರ್ಮೇಷನ್ ಆಗುತ್ತೆ. ಐ ವಿಲ್ ರಿಪೀಟ್ ದಟ್. ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹ್ಯೂಮನ್ಸ್ ಆರ್ ದ ಹೈಲಿ ಎವಾಲ್ವ್ಡ್ ಸ್ಪೀಶೀಸ್. ಯು ಕ್ಯಾನ್ ಸೇ ದೇ ಆರ್ ದ ಪಿನಾಕಲ್ ಆಫ್ ಎವಲ್ಯೂಷನ್ ಅಂತ ಹೇಳ್ತೀವಿ. ಸಕ್ಸಸ್ಫುಲ್ ಎವಲ್ಯೂಷನ್ ನಾವು ನೋಡೋದು ಹ್ಯೂಮನ್ ನಲ್ಲಿ. ಸೊ ಅವರ್ ಆನ್ಸಿಸ್ಟರ್ಸ್ ವರ್ ದೇರ್ ಇನ್ ಆಫ್ರಿಕಾ. ಮೊದಲು ಹ್ಯೂಮನ್ಸ್ ಇದ್ದಿದ್ದು ಆಫ್ರಿಕಾದಲ್ಲಿ. ಸೊ ಅದು ನಮಗೆ ಫಾಸಿಲ್ ಸಿಕ್ಕಿರೋದಲ್ಲಿ ಆಗಿರೋದ್ರಿಂದ ಅಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬಂದರೆ, ಸೊ ಫ್ಯೂ ಪೀಪಲ್ ಆರ್ ಯು ಕ್ಯಾನ್ ಸೇ ಫ್ಯೂ ಹ್ಯೂಮನ್ಸ್, ಅವರ್ ಆನ್ಸಿಸ್ಟರ್ಸ್, ದೇ ಸ್ಟಾರ್ಟೆಡ್ ಟು ಮೈಗ್ರೇಟ್ ಟುವರ್ಡ್ಸ್ ಡಿಫರೆಂಟ್ ರೀಜನ್ಸ್ ಆಫ್ ದ ಪ್ಲಾನೆಟ್. ಎಲ್ಲ ಕಡೆಗೂ ಮೂವ್ ಆಗಲಿಕ್ಕೆ ಶುರು ಆಗ್ತಾರೆ. ಫ್ಯೂ ಹ್ಯೂಮನ್ಸ್ ದೇ ಮೂವ್ ಟುವರ್ಡ್ಸ್ ಸೌತ್ ಏಷ್ಯಾ, ಈಸ್ಟ್ ಏಷ್ಯಾ, ನಾರ್ತ್ ಏಷ್ಯಾ ಆ್ಯಂಡ್ ಸೆಂಟ್ರಲ್ ಏಷ್ಯಾ, ಯುರೇಷಿಯಾ. Few of them are moving towards the islands of Indonesia and Philippines as well as Australia. And again few people they are moving back towards the South Africa, or you can say Africa. ಮತ್ತೆ ಹೋಗ್ತಾ ಹೋಗ್ತಾರೆ, ಮಿಕ್ಸಿಂಗ್ ಕೂಡ ಆಗ್ತಾ ಹೋಗುತ್ತೆ ಅಲ್ಲಿ. ಓಕೆ, ದಿಸ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಹ್ಯೂಮನ್ ರೇಸಸ್. ಇದು ಹ್ಯೂಮನ್ ರೇಸಸ್ ಫಾರ್ಮೇಷನ್ಗೆ ಅದೇನಾಗುತ್ತೆ, ಲೀಡ್ ಆಗುತ್ತೆ. ಸೊ ಹ್ಯೂಮನ್ ರೇಸಸ್ಗಳಲ್ಲಿ ಬೇಕಾದಷ್ಟು ಥರ ನೋಡ್ತಾ ಹೋಗ್ತೀರಾ. ಸೊ ರೇಸಸ್ ಆಫ್ ಹ್ಯೂಮನ್ ಅಂತ ಬಂದಾಗ ಯು ಕ್ಯಾನ್ ಅಬ್ಸರ್ವ್ Negroid. Have you heard about this? Capoid, Australoid, okay, and Mongoloid, and the last one is Caucasoid ಅಂತ ಹೇಳ್ತೀವಿ. Okay, observe this one. Okay, there are many races in human beings: Negroid, Capoid, Australoid, and Mongoloid and Caucasoid. We classify these based on their body nature, face nature,
and the nature of the lip, nature of the nose, nature of the eye and also the hair. ಇವೆಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಕಾಕೋಸಾಯ್ಡ್, ನಾವಿಲ್ಲಿಗೆ ಬರ್ತೀವಿ. ಇಂಡಿಯನ್ಸ್ ಮತ್ತು ಅಮೇರಿಕನ್ಸ್ ಅಂತ ಏನು ಹೇಳ್ತಾ ಹೋಗ್ತೀವಿ, ನಾವೆಲ್ಲ ಕಾಕೋಸಾಯ್ಡೇ ಆಗಿರ್ತೀವಿ. ವಿ ಹ್ಯಾವ್ ಆಲ್ ಫೇರ್ ಥಿಂಗ್ಸ್. ಓಕೆ, ಫೇರ್ ನೋಸ್, ಫೇರ್ ಕಲರ್, ಫೇರ್ ಹೇರ್ ನೇಚರ್, ಎವ್ರಿಥಿಂಗ್. ಬಟ್ ಇಲ್ಲಿಗೆ ಬಂದಾಗ ನಿಗ್ರಾಯ್ಡ್ ಅಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಎ ಬ್ಲ್ಯಾಕ್ ಪೀಪಲ್. ಕ್ಯಾಪಾಯ್ಡ್ ಅಂತ ಬಂದಾಗ ವಿ ಕ್ಯಾನ್ ಸೇ ಬುಷ್ಮನ್. ಓಕೆ, ಆಸ್ಟ್ರಾಯ್ಡ್ ಅಂತ ಬಂದಾಗ ಆಸ್ಟ್ರೇಲಿಯನ್ಸ್ ಅಂತ ಹೇಳ್ತೀವಿ, ನಾರ್ಮಲ್ ಆಸ್ಟ್ರೇಲಿಯನ್ಸ್ ಅಲ್ಲ, ಸೊ ಅದು ನಾರ್ಮಲ್ ಆಗಿರುತ್ತೆ. ಮಾಂಗೋಲಾಯ್ಡ್ ಅಂತ ಬಂದಾಗ ಚೈನೀಸ್ ಮತ್ತು ಜಾಪನೀಸ್ ಹೇಳ್ತೀವಲ್ಲ, ಅವರು ಸ್ಟ್ರೈಟ್ ಹೇರ್ ಇರುತ್ತೆ ಯಾವಾಗ್ಲೂ ಕೂಡ, ನೋಸ್ ಚಿಕ್ಕದಾಗಿರುತ್ತೆ, ಐಸ್ ಚಿಕ್ಕದಾಗಿರುತ್ತೆ, ಸ್ಕಿನ್ ಕಲರ್ ಯಾವಾಗಲೂ ಕೂಡ ಪಿಂಕಿಶ್ ಇರುತ್ತೆ. ಸೊ ಈ ಥರ ಬೇಸ್ಡ್ ಆನ್ ದೇರ್ ನೇಚರ್, ಬೇಸ್ಡ್ ಆನ್ ದೇರ್ nature of the body, nature of the body. So we used to distinguish the human races into 5: negroid, capoid, australoid, mongoloid and also caucasoid ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ಆದಮೇಲೆ ಈಗ ನಿಮಗೆಲ್ಲ ಗೊತ್ತಾಗಿರುತ್ತೆ ಸ್ಪೀಶಿಯೇಷನ್ ಯಾವ ಥರ ಆಯಿತು. ಆ ಸ್ಪೀಶಿಯೇಷನ್ ಆಗಬೇಕಾದ್ರೆ ಏನೇನು ಆಯಿತು ಅಂದರೆ, ನಾರ್ಮಲ್ ಆಗಿ ಜಿಯೋಗ್ರಫಿಕಲ್ ಐಸೋಲೇಷನ್ ಆಗಬೇಕು, ಜೆನೆಟಿಕ್ ಡ್ರಿಫ್ಟ್ ಆಗಬೇಕು, ನ್ಯಾಚುರಲ್ ಸೆಲೆಕ್ಷನ್ ಆಗಬೇಕು, and changes in DNA sequence. These are all the resultant of speciation. And finally human species ಬಗ್ಗೆ ಬಂದಾಗ ಇದನ್ನು ತಿಳ್ಕೊಂತೀವಿ. Okay, so now how much we have discussed, how much you have learned from this topic. You can observe here, few questions are here, try to answer. An example of homologous organ is, an example of homologous organs. Homo means similar, similar in their anatomical structure, anatomical structure. ಇಷ್ಟು ನೆನ್ಪಿಟ್ಕೊಂಡು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವಾಗ ಏನಿರ್ಬೋದು, ಹ್ಯೂಮನ್ಸ್ ಆರ್ಮ್ಸ್ ಅಂಡ್ ಡಾಗ್ಸ್ 4 legs ಇರ್ಬೋದಾ? ಇದು ಹೋಮೋಲಾಗಸ್ ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ಯೂಶುವಲಿ ಸಿಮಿಲರ್ ಇನ್ ದರ್ ಅನಾಟಮಿಕಲ್ ಸ್ಟ್ರಕ್ಚರ್. ನಮ್ಮ ಆರ್ಮ್ಸ್ ಮತ್ತು ಅವುಗಳ 4 limbs ಎರಡು ಒಂದೇನೆ. ಅನಾಟಮಿಕಲ್ ಸ್ಟ್ರಕ್ಚರ್ಲು ಕೂಡ ಎಲ್ಲ ಪಾರ್ಟ್ಸ್ಗಳು ಒಂದೇ ಇರುತ್ತೆ, ಬಟ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಫಂಕ್ಷನ್ಸ್. So you can say performing different functions. ಬೇರೆ ಬೇರೆ ಫಂಕ್ಷನ್ಸ್ಗಳು ಇರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಬೇರೆ ನೋಡೋಣ. ಹ್ಯೂಮನ್ ಟೀತ್ ಅಂಡ್ ಎಲಿಫೆಂಟ್ ಟಸ್ಕ್. ಹ್ಯೂಮನ್ ಟೀತ್ ಅಂಡ್ ಎಲಿಫೆಂಟ್ ಟಸ್ಕ್ ಏನಿದೆ, an example of homologous organ. Next, yes, this one is also an example for homologous organs. ಯಾಕೆಂತ ಹೇಳಿದ್ರೆ ಹ್ಯೂಮನ್ ಟೀತ್ ಮತ್ತು ಎಲಿಫೆಂಟ್ ಟಸ್ಕ್, those are similar in their structure. Structurally similar ಆಗಿದೆ, ಬಟ್ ಫಂಕ್ಷನ್ ಡಿಫರೆಂಟ್ ಆಗಿದೆ. ಯಾವ ಥರ? ವಿ ಆರ್ ಯೂಸಿಂಗ್ ಅವರ್ ಟೀತ್ ಫಾರ್ ಗ್ರೈಂಡಿಂಗ್ ಆರ್ ಕ್ರಶಿಂಗ್ ಆರ್ ಟಿಯರಿಂಗ್ ಆರ್ ಯು ಕ್ಯಾನ್ ಸೆ ಕಟ್ಟಿಂಗ್. ಬಟ್ ಇಲ್ಲಿಗೆ ಬಂದಾಗ ಎಲಿಫೆಂಟ್ ಟಸ್ಕ್ ಇಸ್ ವೆರಿ ಯೂಸ್ಫುಲ್ ಫಾರ್ ಡಿಗ್ಗಿಂಗ್ ದ ಸಾಯಿಲ್. ಓಕೆ, ಪೊಟ್ಯಾಟೊ ಆ್ಯಂಡ್ ರನ್ನರ್ಸ್ ಆಫ್ ಗ್ರಾಸ್. ಸೊ ಬೋತ್ ಆರ್ ಯೂಶುವಲಿ ಸ್ಟೆಮ್, hence they are homologous. So all are the correct answer. All of the above are homologous organs. So if you want to give examples for homologous organs, you can give humans arms and dogs 4 limbs. Okay, humans teeth and elephant's tusk, potato and runners of grass. All of the above. All of the above is the right answer, because all these 3 are the examples for homologous organs. Next ilige bandaga, Miller and Urey performed an experiment to prove the origin of life from organic compounds. The gases they took were, inside the discharge flask they have taken 4 gases, right? Do you remember that? So what are those gases they have taken to prove the organic compounds which were formed in the primordial earth? Methane, ethane, ammonia, water vapors. Ethane ತೆಗೆದುಕೊಂಡಿರಲಿಲ್ಲ ಅವರು. ನೆಕ್ಸ್ಟ್ ಮೀಥೇನ್, ಈಥೇನ್, ಹೈಡ್ರೋಜನ್ ಅಂಡ್ ಅಮೋನಿಯಾ. ಈಥೇನ್ ಇರಲಿಲ್ಲ. ಅಮೋನಿಯಾ, ವಾಟರ್ ವೇಪರ್, ಬ್ಯೂಟೇನ್, hydrogen. Butane, no. Methane, ammonia, hydrogen and water vapor. This was the correct one. Okay. Next. Fossil Archaeopteryx exhibits connection between. Okay. Archaeopteryx ಅನ್ನೋ ಬರ್ಡು ಯಾವ 2 ಆರ್ಗಾನಿಸಮ್ಸ್ಗಳ ಕನೆಕ್ಷನ್ ಅನ್ನು ಅದು ಇಂಡಿಕೇಟ್ ಮಾಡುತ್ತೆ? Amphibian fish? No. Reptiles fish? No. Reptiles birds? Yes. And birds and mammals? No. Because usually Archaeopteryx are the link between reptiles and birds. Reptiles and
ಬರ್ಡ್ಸ್. ಯಾಕೆ ಅದನ್ನ ಲಿಂಕ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ದೇ ಆರ್ ದ ಗ್ಲೋರಿಫೈಡ್ ರೆಪ್ಟೈಲ್ಸ್. ದೇ ಹ್ಯಾವ್ ಅ ಬೀಕ್ ಲೈಕ್ ಬರ್ಡ್ಸ್ ಬಟ್ ದೇ ಹ್ಯಾವ್ ಅ ಟೀತ್ ಲೈಕ್ ರೆಪ್ಟೈಲ್ಸ್. ರೆಪ್ಟೈಲ್ಸ್ ತರ ಟೀತ್ ಇತ್ತು, ಬರ್ಡ್ಸ್ ತರ ಬೀಕ್ ಕೂಡ ಇತ್ತು. ಸೊ ಜೊತೆಗೆ ಅದು ಏನ್ ಮಾಡ್ತಾ ಇತ್ತು, ಬರ್ಡ್ಸ್ ತರ ಆರ್ತಾ ಇತ್ತು ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ವಿಂಗ್ಸ್. ಹೆನ್ಸ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಗ್ಲೋರಿಯಸ್ ರೆಪ್ಟೈಲ್ ಅಂತಲೂ ಕೂಡ ಹೇಳ್ತೀವಿ. ಸೊ ಗ್ಲೋರಿಯಸ್ reptile. Okay, these are the concepts we have studied. So ಎಲ್ಲ ಎಕ್ಸಾಂಪಲ್ಸ್ಗಳು ಕೂಡ ಗೊತ್ತಿರಲಿ. ಸೊ ಸ್ಪೀಶಿಯೇಷನ್ ಅಂತ ಹೇಳ್ತಾ ಇದ್ದೆ ನಾನು, ಅಲ್ಲಿ ಎಕ್ಸ್ಪ್ಲನೇಷನ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಸ್ಪೀಶಿಯೇಷನ್ ಅಂತ ಬಂದಾಗ ಜಸ್ಟ್ ಇಮ್ಯಾಜಿನ್ ದ್ಯಾಟ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಪೀಶಿಯೇಷನ್. ಯಾಕೆ ಆ ಥರ ಆಗುತ್ತೆ? ದೇರ್ ಆರ್ ಮೆನಿ ರೀಸನ್. ಸೊ ಒನ್ ಇಸ್ ಜಿಯೋಗ್ರಫಿಕಲ್ ಐಸೋಲೇಷನ್ ಆಗೋದ್ರಿಂದನೂ ಕೂಡ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ನಥಿಂಗ್ ಬಟ್ ದ ನ್ಯಾಚುರಲ್ ಸೆಲೆಕ್ಷನ್. Okay, and the change in DNA sequences, genetic drift and genetic flow, variation, mutation. These are all the reasons and factors for the speciation as well. So ಎಲ್ಲ important topics ಗಳು ಏನೇನಿದೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ, and they gonna ask in future in your examination as well. And that is about heredity and evolution. If you have any doubts, please be free to comment in the comment box. Okay, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಓಕೆ, ಮತ್ತೆ ಮೀಟ್ ಮಾಡೋಣ ನೆಕ್ಸ್ಟ್ ಚಾಪ್ಟರಲ್ಲಿ. ಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.